ಅಂಗನವಾಡಿ ಶಿಕ್ಷಕಿಯರು ನಮ್ಮ ಜೊತೆಗೆ ಸಹಕರಿಸಬೇಕು. ವಿದ್ಯಾರ್ಥಿಗಳನ್ನು ಆದಷ್ಟು ಬೇಗ ತಯಾರುಗೊಳಿಸಬೇಕು. ಮಾಡಿದೆ ಕೊಟ್ಟಿದ್ದೇನೆ. ಆಗ್ಲಿಲ್ಲ ಪೇ ಮಾಡ್ಬೇಕಾ? ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ಈ ಸುಂದರವಾದ 4 ಕೊಠಡಿಗಳ ವಿದ್ಯುಕ್ತವಾಗಿ ಲೋಕಾರ್ಪಣೆಗೊಳ್ಳುವುದರ ಮೂಲಕ ವಿದ್ಯಾರ್ಥಿಗಳ ಕಲಿಕೆಗೆ, ಶೈಕ್ಷಣಿಕ ಕಾರ್ಯಕ್ಕೆ ಇದು ಒಂದು ಪ್ರಾರಂಭವನ್ನು ನೀಡಲಿಕ್ಕೆ ಇದೆ. ಆದ ಕಾರಣ ಎಲ್ಲ ಸಹೃದಯನ್ನು ಯಶಸ್ವಿಗೊಳಿಸಬೇಕಾಗಿ ವಿನಮ್ರವಾದ ವಿನಂತಿ. ಅತಿಥಿ ಶ್ರೇಷ್ಠರನ್ನು, ಅತಿಥಿ ಗಣ್ಯರನ್ನು ಈ ಗೌರವದ ಸಮರ್ಪಣೆಯನ್ನು ಮಾಡೋಣ. ನಮ್ಮ ಶಾಲೆಯ ಸುಂದರವಾದ ಮಕ್ಕಳ ಆಕರ್ಷಕವಾದ ಬ್ಯಾಂಡ್ ಟ್ರೂಪ್ನ ಮೂಲಕ ಇದೀಗ ಈ ಸುಂದರ ಕಾರ್ಯದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಅತಿಥಿಗಳನ್ನು ಸ್ವಾಗತಿಸೋಣ ಇದ್ದಾರೆ. ಅವರನ್ನು ಪ್ರೀತಿಯಿಂದ ಮಾಡಿಕೊಳ್ತಾ ಇದ್ದೇವೆ. ಎಲ್ಲರ ಉಪಸ್ಥಿತಿಯಲ್ಲಿ ನಾವೆಲ್ಲರೂ ನಿರೀಕ್ಷಿಸಿದಂತಹ ಈ ಸುಂದರ ಕಾರ್ಯಕ್ರಮ ಮೊದಲಿಗೆ ವಿದ್ಯಾರ್ಥಿ Che, hola. Che, hola. Che, hola. Che, hola.
ಸಾಂಸ್ಕೃತಿಕ ಸಂಜೆಯಲ್ಲಿ ಕಣ್ಣಿಗೆ ಮುದ ನೀಡುವ ಸಮಯ ಇದೀಗ ಬಂದಿದೆ. ಚಿನ್ನರ ಚಿಲಿಪಿಲಿಯನ್ನು ಒಂದರ ನಂತರ ಒಂದರಂತೆ ಮೆಲುಕು ಹಾಕಲು ನೀವೆಲ್ಲರೂ ಸಿದ್ಧರಿದ್ದೀರ ತಾನೆ? ವೈಭವಿ, ನೀನು ಎಂದಾದರೂ ಗಾಳಿಪಟ ಹಾರುವುದನ್ನು ನೋಡಿದ್ದೀಯಾ? ಹಾ, ಎಲ್ಲೋ ಒಂದೆರಡು ಸಲ ನೋಡಿದ್ದೇನೆ. ಹೌದಾ? ಈಗ ನೋಡು, ನಮ್ಮ ಪಜಮಣ್ಣು ಅಂಗನವಾಡಿಯ ಮಕ್ಕಳು ವೇದಿಕೆ ತುಂಬಾ ಹಾರು ಬಣ್ಣ ಬಣ್ಣದ ಗಾಳಿಪಟವನ್ನು ಹಿಡಿದು ನಮ್ಮನ್ನು ರಂಜಿಸಲಿದ್ದಾರೆ. ಹೌದಾ? ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ ಇದು ಗುಳಿ ಅಲ್ಲ
ಹಾರ್ತೈತಲ್ಲ ಆದ್ರೆ ಕೊಂಬೈತಲ್ಲ ಬಾಲ ಇದ್ರೂ ಕೋತಿಯಲ್ಲ ಪಟ ಹಾರೋ ಗಾಳಿ ಮಟ ಪಟ ಪಟ ಹೋರು ಧೂಳಿ ಮಟ ಮತ್ತೆ ಆಷಾಢ ಮೂಡುತ್ತಿದೆ ಗಾಳಿನೂ ಬೀಸುತ್ತಿದೆ ಪಟ್ಟ ಭೂಮಿನ ದಾಟುತ್ತಿದೆ ದಾರ ನುಡ್ಡಿಲೈತೆ ಆಹಾ ಮಜಾ ಹಾಕೋಣ ಬಾ ಮಜಾ ಮಾಡೋಣ ಬಾ ಬಣ್ಣ ಹಚ್ಚೋಣ ಬಾ ಬಾನ ಮುಚ್ಚೋಣ ಬಾ ಪಟ್ಟ ಪ್ರಗತಿಯ ಸಂಕೇತ ಪಟ ಹಾರೋ ಗಾಳಿ ಮಟ ಪಟ ಪಟ ಹೋರು ಧೂಳಿ ಮಟ ಇದು ಹಕ್ಕಿಯಲ್ಲ ಆದ್ರೆ ಹಾರ್ತೈತಲ್ಲ ಇದು ಗೂಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಬಾಲ ಇದ್ರೂ ಕೋತಿಯಲ್ಲ ಪಟ ಹಾರೋ ಗಾಳಿ ಮಟ ಪಟ ಪಟ ಹೋರು ಧೂಳಿ ಮಟ ಪಟ್ಟ ಮೇಲೇರಿ ಬೀಗುದು ಒಮ್ಮೊಮ್ಮೆ ಬಾಗುದು ಕೇಳು ಹೀಗೆ ಆಗಾಗ ಏರುವುದು ಆಗಾಗ ಇಳಿಯುವುದೇ ಬಾಳು ಎಷ್ಟೇ ಮೇಲ್ ಹೋದರು ಚಿಕ್ಕೋನಾಗೆ ಇರು ಅನ್ನೋ ನೀತಿ ಪಾಠನ ಪಟ್ಟ ಹೇಳ್ದು ಗುರು ಇದ್ದ ಮರೆತೋರು ಗೊತ್ತಾದ್ರು ಪಟ ಹಾರೋ ಗಾಳಿ ಮಟ ಪಟ ಪಟ ಹೋರು ಧೂಳಿ ಮಟ ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ ಇದು ಗೂಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಬಾಲ ಇದ್ರೂ ನೀನಲ್ಲ ಏ ಏ ಏ ಪಟ ಹಾರೋ ಗಾಳಿ ಮಟ ಪಟ ಪಟ ಹೋರು ಧೂಳಿ ಮಟ ಪಟ ಪಟ ಹಾರೋ ಗಾಳಿ ಮಟ ಪಟ ಪಟ ಹೋರು ಧೂಳಿ ಮಟ Dipai, ciki caka co, gili gili mal, sulu sulu mal, makan aku tuku bukure, caka. नमस्कार भाइयों और बहनों, मैं बहुत खुश हूँ। मुझे जैसे मैं पतंग उड़ा रहा हूँ, आपको भी हमारे स्कूल के छात्र देखो देखे है क्या पेड़ है नाम के एक खूबसूरत हिंदी गाने पर शानदार स्टेप के साथ अभी सभी का मनोरंजन करने आ रहे हैं। आइए जोरदार तालियों से उनका स्वागत करो।
ಶುಭಗಮಿ ಅಕ್ಕೋ ಟಕ್ಕೋ ಇಡಿಗಿಡಿ ಇಡಿಗೋ ಇಡಿಪಾಯ್ ಇಡಿಪಾಯ್ ಚಿಕ್ಕಿ ಚಕಚೋ ಗಿಲಿ ಗಿಲಿ ಮಲ್ ಸುಲು ಸುಲು ಮಲ್ ಮಕರಕ ಹುಕು ಬುಕುರಿ ಟುಕು ಬುಕುರಿ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡುದುಂ ಚಕಡುದುಂ ಚಿಕ್ಕಿ ಚಕಚೋ देखो देखो क्या वो पेड़ है चादर ओढ़े या खड़ा कोई हे देखो देखो क्या वो पेड़ है चादर ओढ़े या खड़ा कोई बारिश है या आसमान ने छोड़ दिए हैं नल खुले कहीं हो हम जैसे देखे ये जहां है वैसा ही जैसी नजर अपनी खुल के सोचे आओ पंख जरा फैलाओ रंग नए बिखराओ चलो 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 नए ख्वाब बुन ले सापा ढारे गारे गमा पासा बम 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 बोले बम चिक बोले और मस्ती में डोले बम बम बोले मस्ती में डोले बम बम बोले मस्ती में तू डोले बम बम बोले मस्ती में डोले बम बम बोले मस्ती में तू डोले भला मछलियां भी क्यों उड़ती नहीं ऐसे भी सोचो ना सोचो सूरज रोज नहाए या बाल भिगो के ये बुद्धू बनाए हमें ये सारे तारे टिमटिमाए या फिर गुस्से में कुछ बड़बड़ाते रहे खुद के सोचे आओ पंख जरा फैलाओ रंग नए बिखराओ चलो 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 नए ख्वाब बुन ले मस्ती में डोले मस्ती में डोले और रट रट के क्यों टैंकर फुल आंखें बंद तो डब्बा गुल ओए बंद दरवाजे खोल रे हो जा बिंदास बोल रे मैं भी हूँ तू भी है ओ मैं भी तू भी हम सब मिलके बम चिक बम 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 ऐसी रंगों भरी अपनी दुनिया है क्यों सोचो तो सोचो ना प्यार से चुन के इन रंगों को किसी ने सजाया ये संसार है जो इतनी सुंदर है अपनी दुनिया ऊपर वाला क्या कोई कलाकार है खुद के सोचे आओ पंख जरा फैलाओ रंग नए बिखराओ चलो 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 नए ख्वाब बुन ले
ನನ್ನ ಜೊತೆ ಆಡು. ಮಸ್ತ್ ಮಸ್ತ್ ಮಜವಾಗಿ ಮಾಡಿದ ಡ್ಯಾನ್ಸ್ ಮಾಡಿದ ಈ ಮಕ್ಕಳಿಗೆ ಮನಪೂರ್ವಕವಾಗಿ ಧನ್ಯವಾದಗಳು. ಮಕ್ಕಳು ದೇವರ ಪ್ರತಿರೂಪವಂತೆ. ದೇವರ ಪ್ರತಿರೂಪದಂತಿರುವ ಈ ಪುಟಾಣಿ ವಿದ್ಯಾರ್ಥಿಗಳು ತನ್ನ ಪುಟ್ಟ ಕಾಲುಗಳಲ್ಲಿ ಒಂದು ಸುಂದರವಾದ 2 ಹಾಡುಗಳಿಗೆ ಅತ್ಯಂತ ಮನಮೋಹಕವಾದ ಶೈಲಿಯಲ್ಲಿ ನೃತ್ಯ ಪ್ರದರ್ಶನವನ್ನು ಮಾಡಿದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಪಜಿಮಣ್ಣು ಅಂಗನವಾಡಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸೋಣ, ಹುರಿದುಂಬಿಸೋಣ. ಇದೀಗ ನಮ್ಮ ಶಾಲೆಯ ಗೌರವಾನ್ವಿತ STMCಯ ಅಧ್ಯಕ್ಷರು ಹಾಗೂ ಗೌರವಾನ್ವಿತ ಮುಖ್ಯ ಗುರುಗಳು ಈ ಪುಟಾಣಿ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು. ಪಜಿಮಣ್ಣು ಅಂಗನವಾಡಿಯ ಗೌರವಾನ್ವಿತ ಶಿಕ್ಷಕಿ ಶ್ರೀಮತಿ ಧನ್ಯಾ ಮೇಡಮ್ ತಾವು ಕೂಡ ಸಭಾ ವೇದಿಕೆಗೆ ಬರಬೇಕು. ಅಧ್ಯಕ್ಷರು ಹಾಗೂ ಗೌರವಾನ್ವಿತ ಮುಖ್ಯ ಗುರುಗಳು ಪಜಿಮಣ್ಣು ಅಂಗನವಾಡಿಯ ಈ ಪುಟಾಣಿ ವಿದ್ಯಾರ್ಥಿಗಳನ್ನು ಗೌರವಿಸುವುದಕ್ಕಾಗಿ ಸಭಾ ವೇದಿಕೆಗೆ ತಮ್ಮನ್ನು ಅತ್ಯಂತ ಗೌರವದಿಂದ ಬರಮಾಡಿಕೊಳ್ಳುತ್ತಿದ್ದಾರೆ. ಗೌರವಾನ್ವಿತ ಅಧ್ಯಕ್ಷರಾದಂತಹ ಶ್ರೀಯುತ ರಮೇಶ್ ಗೌಡ ಪಜಿಮಣ್ಣು ಸರ್ ತಾವು ಆದಷ್ಟು ಬೇಗ ಈ ಸಭಾ ವೇದಿಕೆಗೆ ಬರಬೇಕು. ಅತ್ಯಂತ ಆಕರ್ಷಕವಾಗಿ ಈ ಪ್ರದರ್ಶನವನ್ನು ಮಾಡಿದಂತಹ ಪಜಿಮಣ್ಣು ಅಂಗನವಾಡಿಯ ಈ ಪುಟಾಣಿ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸಬೇಕು. ಪುಟಾಣಿ ವಿದ್ಯಾರ್ಥಿಗಳಿಗೆ ಗೌರವದ ಸಮರ್ಪಣೆ ನಮ್ಮ ಶಾಲೆ ಕಂಡ ಕ್ರಿಯಾಶೀಲ ವ್ಯಕ್ತಿತ್ವದ STMC ಅಧ್ಯಕ್ಷರಾದಂತಹ ರಮೇಶ್ ಗೌಡ ಪಜಿಮಣ್ಣು ಹಾಗೂ ಶಾಲಾ ಮುಖ್ಯ ಗುರು ಶ್ರೀಮತಿ ವಿಜಯ ಪಿ ಮೇಡಮ್ ಇವರ ದಿವ್ಯ ಹಸ್ತದಿಂದ ಈ ಪುಟಾಣಿ ವಿದ್ಯಾರ್ಥಿಗಳನ್ನು ಗೌರವಿಸುವ ಸಂಭ್ರಮ. ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಈ ಪುಟಾಣಿ ವಿದ್ಯಾರ್ಥಿಗಳನ್ನು ಅಭಿನಂದಿಸೋಣ. ಈ ವಿದ್ಯಾರ್ಥಿಗಳನ್ನು ತಯಾರುಗೊಳಿಸಿ ಒಂದು ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡಲು ಅವಕಾಶ ಮಾಡಿಕೊಟ್ಟಂತಹ ಶಿಕ್ಷಕಿ ಧನ್ಯಾ ಮೇಡಮ್ ಇವರಿಗೆ ಗೌರವಾನ್ವಿತ ಅಧ್ಯಕ್ಷರು ಗೌರವವನ್ನು ಸಮರ್ಪಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶಾಲಾ ಮುಖ್ಯ ಗುರು ಶ್ರೀಮತಿ ವಿಜಯ ಪಿ ಮೇಡಮ್ ಧನ್ಯಾ ಮೇಡಮ್ ಇವರಿಗೆ ಶಾಲು ಹಾಕುವುದರ ಮೂಲಕ ಗೌರವದ ಸಮರ್ಪಣೆಯನ್ನು ನೀಡುತ್ತಾ ಇದ್ದಾರೆ. ಒಂದು ಅತ್ಯುತ್ತಮವಾದ ನಿತ್ಯ ಪ್ರದರ್ಶನದ ಮೂಲಕ ಈ ಪುಟಾಣಿ ವಿದ್ಯಾರ್ಥಿಗಳು ನಮ್ಮೆಲ್ಲರ ಮನವನ್ನು ಗೆದ್ದಿದ್ದಾರೆ. ಮುಂದೆ ಬಹಳಷ್ಟು ವಿನೂತನವಾದ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮಗಳು ಈ ಧನ್ಯ ಸಭಾ ವೇದಿಕೆಯನ್ನು ಕೇಂದ್ರೀಕರಿಸಿಕೊಂಡು ಜರಗಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಗೆ ಸಹಕರಿಸಬೇಕು. ಬಹಳಷ್ಟು ಅತಿಥಿ ಶ್ರೇಷ್ಠರು, ಅತಿಥಿ ಗಣ್ಯರು ಈ ಸುಂದರ ಸಭಾ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಶ್ರೀಮತಿ ವೇದಾವತಿ ರಾಜೇಶ್ ಗೌರವಾನ್ವಿತ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಪುತ್ತೂರ್ದ ಮತ್ತು ಇವರು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಮೇಡಮ್ ತಮ್ಮ ಇರುವಿಕೆಯನ್ನು ನಾವು ಗುರುತಿಸಿಕೊಳ್ತಾ ಇದ್ದೇವೆ. ಎಲ್ಲರ ಪರವಾಗಿ ತಮಗೆ ಹೃದಯಾಂತರಾಳದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ವಸಂತ್ ಮೂಲ್ಯ ಉಪ ಪ್ರಾಂಶುಪಾಲರು ಸರಕಾರಿ ಪದವಿ ಪೂರ್ವ ಕಾಲೇಜ್ ಕೊಂಬೆಟ್ಟು ತಮ್ಮ ಗೌರವದ ಉಪಸ್ಥಿತಿಯನ್ನು ನಾವು ಗುರುತಿಸಿಕೊಳ್ಳುತ್ತಾ ತಮಗೂ ಕೂಡ ಎಲ್ಲರ ಪರವಾಗಿ ಹೃದಯಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಗೌರವಾನ್ವಿತ ತಾರನಾಥ್ ಸರ್ ಮುಖ್ಯ ಗುರುಗಳು PM ಶ್ರೀ ಶಾಲೆ ವೀರಮಂಗಲ ಸರ್ ತಮ್ಮ ಉಪಸ್ಥಿತಿಯನ್ನು ನಾವು ಗೌರವದಿಂದ ಗುರುತಿಸಿಕೊಳ್ಳುತ್ತಾ ಎಲ್ಲರ ಪರವಾಗಿ ತಮಗೆ ಹೃದಯಾಂತರಾಳದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಆತ್ಮೀಯರು ಗೌರವಾನ್ವಿತ
ಪ್ರಾಂಶುಪಾಲರು ಆಗಿರತಕ್ಕಂತಹ ವಿನೋದ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ತಮ್ಮ ಇರುವಿಕೆಯನ್ನು ಗೌರವದಿಂದ ಗುರುತಿಸಿಕೊಳ್ಳುತ್ತಾ ಎಲ್ಲರ ಪರವಾಗಿ ತಮಗೆ ಹೃದಯಾಂತರಾಳದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ PM ಶ್ರೀ ಶಾಲೆ ವೀರಮಂಗಲ ಇಲ್ಲಿಯ ಹರಿನಾಕ್ಷಿ ವಸಂತ್ ಇವರೂ ಕೂಡ ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಮೇಡಮ್ ಶೋಭಾ ಮೇಡಮ್ PM ಶ್ರೀ ವೀರಮಂಗಲ ತಮ್ಮ ಗೌರವದ ಉಪಸ್ಥಿತಿಯನ್ನು ಎಲ್ಲರ ಪರವಾಗಿ ಗೌರವದಿಂದ ಕಾಣುತ್ತಾ ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೇಪಲ್ ಡಿಸೋಜಾ ಸಹಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಪಿ ಮಜ್ಜಲು ಮ್ಯಾಮ್ ತಮ್ಮ ಗೌರವದ ಉಪಸ್ಥಿತಿಗೆ ಪ್ರೀತಿಯ ಸ್ವಾಗತದೊಂದಿಗೆ ಗುರುತಿಸಿಕೊಳ್ಳುವುದರ ಮೂಲಕ ಎಲ್ಲರ ಪರವಾಗಿ ಹೃದಯಾಂತರಾಳದ ಸ್ವಾಗತ. ಮುಂದಿನ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ಅಣಿಗೊಳಿಸ್ತಾ ಇದ್ದೇವೆ. ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ಸಹಕರಿಸಬೇಕು. ಮಳೆ ಎಂದರೆ ಯಾರಿಗೆ ಇಷ್ಟವಿಲ್ಲ? ತಮ್ಮ ನಿನಗೆ ಮಳೆ ಎಂದರೆ ಎಷ್ಟು ಇಷ್ಟ? ತುಂಬಾ ಇಷ್ಟ. ಹಾ ಹೌದಾ? ಈಗ ನೋಡು, ಮಳೆ ಬಿಲ್ಲನ್ನು ಕೊಡೆಯನ್ನಾಗಿ ಹಿಡಿದು ಮಳೆ ಬಿಲ್ಲೆ ಎಂಬ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ಕರಿಯಣ್ಣಗೋಳಿ ಅಂಗನವಾಡಿಯ ಮುದ್ದು ಪುಟಾಣಿಗಳು. ಟ್ರೇಲ್ ಕೊಡ್ಲಿಕ್ಕವಾ? ಮಳೆ ಬಿಲ್ಲೆ ಕೊಡೆ ಹಿಡಿಯೇ ಮಳೆ ಬಿಲ್ಲೆ ಜೊತೆ ನಡೆಯೇ ಮಳೆ ಬಿಲ್ಲೆ ಗೆಳೆಯ ಬರುತ್ತಾನೆ ಊರಿಗೆ ಹೊಂದಿಸಿಲೆ ರಂಗೋಲಿ ನೀನು ಬಿಡಲಿ ಹೇ ತುಂಬಿ ನೀವು ಹಾಡಿದೆಯ ತುಂಬಿ ಬೆನ್ನೆಯ ಮನಸ್ಸಿನ ಸರದಾರ ಬರುತ್ತಾನೆ ಬರಮಾಡಿ ಮನಸಾರ ಗಡಿಯಲ್ಲಿ ಕಾದಿದ್ದ ಹಮ್ಮಿರ ಅವ ನನ್ನ ಬಾಳಿನ ಬಂಗಾರ ಮಳೆ ಬಿಲ್ಲೆ ಜೊತೆ ನಡೆಯೇ ಮಳೆ ಬಿಲ್ಲೆ ಗೆಳೆಯ ಬರುತ್ತಾನೆ ಊರಿಗೆ
ಕಡಲೇ ರಥವಾಗಿ ಅಲೆ ಅಲೆಗಳೇ ವಿಶ್ವಗಳಾಗಿ ನನ್ನ ಸೂರ್ಯ ಬರುವಾಗ ಆ ಸೂರ್ಯನು ಕೂಡ ಕ್ಷಣಕಾಲ ಗಂಗಾದರು ಎಂಟು ದಿಕ್ಕನ್ನು ವಶಪಡಿಸಿ ದೇವದಲ್ಲಿ ಪರವಶಗೊಳಿಸಿ ನಿಂತಲ್ಲಿ ನೂರಿತ್ತು ಚೈತ್ರಕ್ಕೆ ಹಸಿರಿರುವ ಹಮ್ಮಿಗಳನ್ನಾವನು ಕಸ್ತೂರಿ ಕನ್ನಡ ಕುಲದ ಹೆಸರಿಸ ಹೆಮ್ಮೆಯ ಪುತ್ರ ಉಸಿರಲ್ಲಿ ಬೆರೆತು ಹೋಗಿ ಆಟಾಡಿ ಮನಸ್ಸಿನ ಹತ್ರ ಹೃದಯ ನನ್ನ ಎದೆಯಲೀಗ ಇಲ್ಲ ಗೆಳೆಯ ಪ್ರಿಯಗೆಳೆಯ ಹೊತ್ತುಕೊಂಡು ಹೋಗಲಲ್ಲ ಈ ಜೀವ ಅವನಲ್ಲಿ ಸೇರತ್ತು ಅವನಾಸೆ ನನ್ನಾಸೆಯಾಗಿತ್ತು ಕಂಡಂತ ಕನಸೆಲ್ಲ ನನಸಾಯ್ತು ಬಯಸಿದ್ದ ಹಂಗೇನೆ ಬದುಕಾಯ್ತು ಮಳೆ ತಿನ್ನೆ ಕೊಡ ಹಿಡಿಯೇ ಮಳೆ ತಿನ್ನೆ ಅಂತರಂಗ ಇಲ್ಲಿತ್ತು ದೂರ ಗಡಿಯಲ್ಲಿ ಕಾಲಿತ್ತು ದೇಶಕ್ಕೆ ದೇಹಾನ ಮುಡಿಪಿದ್ದ ವೀರಂಗಿ ಜೀವ ಮುಡಿಪಾಗಿದೆ ಕೋಟಿಗೊಬ್ಬನೇ ದಳವಾಯಿ ಮಾತು ತಪ್ಪದ ಅನುಯಾಯಿ ಇತಿಹಾಸ ಪುಟದಲ್ಲಿ ಆ ಸಂಗತಿಯಲ್ಲಿ ಅವನ ಹೆಸರು ಎಂದೋ ಇದೆ ಕನಸನ್ನು ಕಣ್ಣು ತೆರೆದು ಹೆಜ್ಜೆಗಳ ಕಾಯುತ್ತೀನಿ ನನ್ನನ್ನೇ ನಾನು ನಡೆಸಿ ನಾಳೆಗಳ ಕಳೆಯುತ್ತೀನಿ ಹಗಲಿ ಓ ಹಗಲಿ ನೀ ಮರಳಿ ಹೋಗಬೇಡ ಓ ಇರುಳಿ ನಾನಿರುಳಿ ದಯಮಾಡಿ ಮರಳಬೇಡ ನಿಸರ್ಗ ಅನ್ನೋದೇ ಅವನಿಂದ ಆ ಸ್ವರ್ಗ ಅನ್ನೋದೇ ಅವನಿಂದ ಅವನಿಂದಲೇ ನನ್ನ ಆನಂದ ಆನಂದ ಭೂಮಿಗೆ ಸಂಬಂಧ ಮಳೆ ಬಿನ್ನೆ ಜೊತೆ ನಡೆಯೇ ಮಳೆ ಬಿನ್ನೆ ಗೆಳೆಯ ಬರುತ್ತಾನೆ ಊರಿಗೆ ಹೊಂಬಿಸಿಲೆ ರಂಗೋಲಿ ನೀನು ಬಿಡಲಿ ಹೇ ತುಂಬಿ ನೀವು ಹಾಡಿಯೇ ತುಂಬಿ ಎಣ್ಣೆಯ ಮನಸ್ಸಿನ ಸರದಾರ ಬರ್ತಾನೆ ಬರಮಾಡಿ ಮನಸಾರ ಗಡಿಯಲ್ಲಿ ಕಾದಿದ್ದ ಹಮ್ಮೀರ ಅವನನ್ನ ಬಾಳಿನ ಬಂಗಾರ ಅಬ್ಬಬ್ಬಾ ಈ ಪುಟಾಣಿಗಳು ಎಷ್ಟು ಚೆನ್ನಾಗಿ ಕುಣಿದರು ನಾನು ಬಿಟ್ಟ ಕಣ್ಣು ಮುಚ್ಚಲೇ ಇಲ್ಲ ಹಾ ಹೌದು ಇವರಿಗೆ ಈ ಚಿನ್ನರಿಗೆ ಮನಪೂರ್ವಕವಾಗಿ ಧನ್ಯವಾದಗಳು
ಚಿಟ್ಟೆ ಬಣ್ಣದ ಚಿಟ್ಟೆ ಓ ನಿನ್ನಂತೆ ಹೂವು ಬಂದ ಹಾನಾಡೋಕೆ ಇದು ಎಂತ ಚೆನ್ನ ಚಿಟ್ಟೆ ಬಣ್ಣದ ಚಿಟ್ಟೆ ಬಾ ಚಿಟ್ಟೆ ಬಣ್ಣದ ಚಿಟ್ಟೆ ಓ ನಿನ್ನಂತೆ ಹೂವು ಬಂದ ಹಾನಾಡೋಕೆ ಇದು ಎಂತ ಚೆನ್ನ ಓ ಚಿಟ್ಟೆ ಬಣ್ಣದ ಚಿಟ್ಟೆ ಬಾ ಚಿಟ್ಟೆ ಬಣ್ಣದ ಚಿಟ್ಟೆ
ಈ ಸುಂದರ ಸಭಾ ವೇದಿಕೆಯನ್ನು ಕೇಂದ್ರೀಕರಿಸಿಕೊಂಡು ನಮ್ಮೆಲ್ಲರನ್ನು ರಂಜಿಸಿದಂತಹ ಕರಿಯಂಡಗೋಲಿ ಉದಯಗಿರಿ ಜಿಲ್ಲೆಯ ಅಂಗನವಾಡಿಯ ಪ್ರಧಾನಿ ವಿದ್ಯಾರ್ಥಿಗಳಿಗೆಲ್ಲರ ಪರವಾಗಿ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಈ ಮುದ್ದು ಪುಟಾಣಿ ಮಕ್ಕಳನ್ನು ಗೌರವಿಸುವುದಕ್ಕಾಗಿ ನಮ್ಮ ಶಾಲೆಯ ಗೌರವಾನ್ವಿತ ಮುಖ್ಯ ಗುರುಗಳು ಹಾಗೂ SDMCಯ ಅಧ್ಯಕ್ಷರನ್ನು ಸಭಾ ವೇದಿಕೆಗೆ ಆಹ್ವಾನಿಸಿಕೊಳ್ಳುತ್ತಿದ್ದೇನೆ. SDMCಯ ಅಧ್ಯಕ್ಷರಾದಂತಹ ಶ್ರೀಯುತ ರಮೇಶ್ ಗೌಡ ಪಜಿಮಣ್ಣು ಸರ್ ಈ ಪುಟಾಣಿ ಮತ್ತು ವಿದ್ಯಾರ್ಥಿಗಳನ್ನು ಗೌರವಿಸಬೇಕು. ಬಹಳಷ್ಟು ಅದ್ಭುತವಾಗಿ ನೃತ್ಯ ಪ್ರದರ್ಶನವನ್ನು ಮಾಡುವುದರ ಮೂಲಕ ನಮ್ಮೆಲ್ಲರ ಮನವನ್ನು ರಂಜಿಸಿದಂತಹ ಈ ಪುಟಾಣಿ ಮಕ್ಕಳನ್ನು ಇದೀಗ ನಮ್ಮ ಶಾಲೆಯ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಮುಖ್ಯ ಗುರುಗಳು ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ಈ ವಿದ್ಯಾರ್ಥಿಗಳನ್ನು ಇಷ್ಟು ಉತ್ತಮ ನೃತ್ಯ ಪ್ರದರ್ಶನ ಮಾಡುವುದಕ್ಕೆ ತಯಾರುಗೊಳಿಸಿದಂತಹ ಅಂಗನವಾಡಿ ಶಿಕ್ಷಕಿ ಇವರಿಗೆ ಗೌರವದ ಅರ್ಪಣೆ ನಮ್ಮ ಶಾಲೆಯ ಮುಖ್ಯ ಗುರುಗಳಿಂದ ಜೋರಾದ ಚಪ್ಪಾಳೆಯ ಮೂಲಕ ಈ ಪುಟಾಣಿ ಮುದ್ದು ವಿದ್ಯಾರ್ಥಿಗಳನ್ನು ಮತ್ತೊಮ್ಮೆ ಅಭಿನಂದಿಸೋಣ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಅಮ್ಮ ಎಂದರೆ ನಿನಗೆ ಎಷ್ಟು ಇಷ್ಟ? ನನಗೆ ತುಂಬಾ ಇಷ್ಟ. ಈಗ ನೋಡು ನಮ್ಮ ವೇದಿಕೆಯ ಮೇಲೆ ಅಮ್ಮನ ಬಗ್ಗೆ ಪ್ರೀತಿಯನ್ನು ವ್ಯಕ್ತಪಡಿಸಲು ಈ ವೇದಿಕೆಯ ಮೇಲೆ ಬಂದರೆ ನಮ್ಮ ಶಾಲೆಯ LKG ಪುಟಾಣಿಗಳು.
Amma, Amma, I love you. Amma, Amma, I love you. ನೂರು ಸಾರಿ ಹೇಳಿದರು ನಾ ಆಸ್ತಿರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ I love you. ಅಮ್ಮ ಅಮ್ಮ I love you. ಸಾಸು ಮ್ಯಾಸು ಪಾಠ ಕಲಿತೆ ತಲೆಯಲ್ಲೊಳಿದಿಲ್ಲ, ಮಾರ್ನಿಂಗ್ ಈವ್ನಿಂಗ್ ನೀನೆ ನನಗೆ ಬೇಡ ತಿಳಿದಿಲ್ಲ. ಜಗಬೇರೆ ನಿನ್ನಯ ಮಳೆಯಲ್ಲಿ ಜನ್ಮವೆಲ್ಲ ಕಳೆಯುವೆ ನಾನಿಲ್ಲಿ ಬಿಡಿಸದ ಗೆಳೆತನ. ಓ ಲವ್ಲಿ ಮೈ ಡಿಯರ್. ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ I love you. ಅಮ್ಮ ಅಮ್ಮ I love you. ನಾನು ಪಡೆದ ಆಯಸ್ಸಲ್ಲ ನಿನಗೆ ಬರೆದಿರುವೆ, ನಿನ್ನ ಚೆಲುವ ನಗುವಿನಲ್ಲಿ ನಾನು ಬೆರೆತಿರುವೆ. ಇದು ಯಾತರ ಸಂಬಂಧ, ಜಗ ಕಂಡು ಕೇಳದ ಈ ಬಂಧ, ಹೊಸತನ ಗೆಳೆತನ, ಇವಳೇ my greatest mother. ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತಾ ಇದೆ. ಈ ಮಧ್ಯೆ ನಮ್ಮ ಜೊತೆಗೆ ಸೇರ್ಕೊಳ್ತಾ ಇದ್ದಾರೆ ಶ್ರೀಯುತ ಇಬ್ರಾಹಿಂ ಮುಲಾರ್, ಮಾಜಿ STMCಯ ಅಧ್ಯಕ್ಷರು. ತನ್ನ ಅವಧಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಪರ ಕಾರ್ಯಗಳನ್ನು ಮಾಡಿದಂತಹ ಇಬ್ರಾಹಿಂ ಮುಲಾರ್ ನಮ್ಮ ಜೊತೆಗೆ ಇದ್ದಾರೆ. ಸರ್, ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳುತ್ತಾ ತಮಗೆ ಗೌರವದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ LKG ಪುಟಾಣಿಗಳು ಅದು ಎಷ್ಟು ಚಂದ ಅಮ್ಮನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೋ. ಹೌದು ಯಶ್ವೇ, ಅಮ್ಮನ ಬಗ್ಗೆ ಪ್ರೀತಿಯನ್ನು ನೃತ್ಯದ ಮೂಲಕ ವ್ಯಕ್ತಪಡಿಸಿ ನಮ್ಮನ್ನೆಲ್ಲರನ್ನು
ಎಂಬ ಸಾಂಗಿಗೆ ಹೆಜ್ಜೆ ಹಾಕಲಿದ್ದರೆ UKG ಪುಟಾಣಿಗಳು. चंदा चमके चम चम चीखे चमकना जो चीटी चाटी चीनी चटोरी चीनी खो चंदा चमके चम चम चीखे चमकना जो चीटी चाटी चीनी चटोरी चीनी खो इतना मुश्किल ये गाना जरा बाकी दिखाना चंदा चीनी चमके चटे चोट करना चीखे जो चंदा चमके चम चम चीखे चमकना जो चीटी चाटे चीनी चटोरी चीनी खो खड़क सिंह के खड़कने से खड़कती है खिड़कियां, खिड़कियों के खड़कने से खड़कता है खड़क सिंह। खड़क सिंह के खड़कने से खड़कती है खिड़कियां, खिड़कियों के खड़कने से खड़कता है खड़क सिंह। कितना मुश्किल ये गाना जरा गा के दिखाना। खड़क खड़क रे खड़के खड़के खड़क सिंह का खड़के से चंदा चमके चम चम चीखे चमकना जो चीटी चाटे चीनी चटोरी चीनी खो चंदा चमके चम चम चीखे चौकन्ना चोर चीटी चाटे चीनी चटोरी चीनी खो पके पेड़ पर पका पपीता, पका पेड़ या पका पपीता, पके पेड़ को पकड़े पिंकू, पिंकू पकड़े पका पपीता। बोलो पके पेड़ पर पका पपीता पकड़ा पिंकी पति कपड़ा कपड़ा पके पेड़ पर पका पपीता, पका पेड़ या पका पपीता, पके पेड़ को पकड़े पिंकू, पिंकू पकड़े पका पपीता। कितना मुश्किल ये गाना जरा गा के दिखाना। पके पेड़ को पकड़े पिंकू, पिंकू पकड़े पका पपीता। चंदा चमके चम चम चीखे चौकन्ना चोर चीटी चाटे चीनी चटोरी चीनी खो चंदा चमके चम चम चीखे चौकन्ना चोर चीटी चाटे चीनी चटोरी चीनी खो कितना मुश्किल ये गाना जरा गा के दिखाना। चंदा चीनी चमके चाटे चौकन्ना चीखे चंदा चमके चम चम चीखे चौकन्ना चोर चीटी चाटे चीनी चटोरी चीनी खो
ಅದ್ಭುತವಾಗಿ ನೃತ್ಯ ಪ್ರದರ್ಶನವನ್ನು ಮಾಡಿದಂತಹ UKG ವಿದ್ಯಾರ್ಥಿಗಳಿಗೆ ಪ್ರೀತಿಯ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಶಾಲಾ ವಾರ್ಷಿಕೋತ್ಸವ ಹಾಗೂ ನೂತನ ಕೊಠಡಿಗಳ ಉದ್ಘಾಟನಾ ಸಮಾರಂಭದಲ್ಲಿ ಈ ಸುಂದರ ಕ್ಷಣದಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ ಶ್ರೀಯುತ ರತೀಶ್, ಗೌರವಾನ್ವಿತ ಮ್ಯಾನೇಜರ್ ಜೋಸ್ ಅಲುಕಾಸ್ ಪುತ್ತೂರು. ಬಹುಶಃ ಕಳೆದ ವರ್ಷ ತನ್ನ CSR ಫಂಡಿನಿಂದ ನಮ್ಮ ಶಾಲೆಯ ನರಿಕಲಿ ತರಗತಿಗೆ ಸುಮಾರು 1 ಲಕ್ಷ ವೆಚ್ಚದಲ್ಲಿ ಆಕರ್ಷಕವಾದ ವಿದ್ಯಾರ್ಥಿಗಳಿಗೆ ಕುಳಿತುಕೊಳ್ಳುವಂತಹ ಚೇರ್ ಹಾಗೂ ಟೇಬಲಿನ ವ್ಯವಸ್ಥೆಯನ್ನು ಮಾಡಿದಂತಹ ಗೌರವಾನ್ವಿತರು ತಮ್ಮ ಜೊತೆಗಿದ್ದಾರೆ. ಸರ್, ತಮ್ಮ ಗೌರವದ ಉಪಸ್ಥಿತಿಯನ್ನು ಎಲ್ಲರ ಪರವಾಗಿ ಪ್ರೀತಿಯಿಂದ ಗೌರವಿಸುತ್ತಾ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಶಾಲೆಯ ಗೌರವಾನ್ವಿತ ಹಿರಿಯ ವಿದ್ಯಾರ್ಥಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸ ಸಂಚಲನವನ್ನು ಮೂಡಿಸಿ ರಾಷ್ಟ್ರ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂತಹ ಗೌರವಾನ್ವಿತ PV ಶಗ್ರಿತಾಯ ನಮ್ಮ ಜೊತೆಗಿದ್ದಾರೆ. ಸರ್, ನಮ್ಮ ಉಪಸ್ಥಿತಿಯನ್ನು ತಾವು ನಾವೆಲ್ಲರೂ ಗೌರವದಿಂದ ಕಾಣುತ್ತಾ ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಮಾಮಚ್ಚನ್, ಗೌರವಾನ್ವಿತ ಅಧ್ಯಕ್ಷರು, ಶಿಕ್ಷಕರ ಸಹಕಾರಿ ಸಂಘ ಪುತ್ತೂರು. ಅದೇ ರೀತಿ ಶ್ರೀಮತಿ ಸ್ಮಿತಾ, ನಿರ್ದೇಶಕರು, ಶಿಕ್ಷಕರ ಸಹಕಾರಿ ಸಂಘ ಪುತ್ತೂರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳುತ್ತಾ ತಮಗೂ ಕೂಡ ಎಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಯಾಕೂಬ್ ಮುಲಾರ್, ಗೌರವಾನ್ವಿತ ಉಪಾಧ್ಯಕ್ಷರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮುಂಡೂರು, ತಮ್ಮನ್ನು ಕೂಡ ಎಲ್ಲರ ಪರವಾಗಿ ಅತ್ಯಂತ ಹೃದಯಾಂತರಾಳದಿಂದ ಗುರುತಿಸಿಕೊಳ್ಳುತ್ತಾ ಸ್ವಾಗತಿಸ್ತಾ ಇದ್ದೇವೆ. ಮುಲಾರ್ ಫ್ಯಾಮಿಲಿ, ಇದರ ಗೌರವಾನ್ವಿತ ಹಿರಿಯರು ಆಗಿರತಕ್ಕಂಥ ಅಕ್ರಾಮ್ ಮುಲಾರ್, ಅದೇ ರೀತಿ ಮುಲಾರ್ ಫ್ಯಾಮಿಲಿಯ ಎಲ್ಲ ಸದಸ್ಯರುಗಳು ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಯಶಸ್ವಿಯಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ನಮ್ಮೆಲ್ಲರನ್ನು ಅತ್ಯಂತ ಗೌರವದಿಂದ ನೆನೆಸಿಕೊಂಡು ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ PWD ಕಾಂಟ್ರಾಕ್ಟರ್ದಾರಾಗಿರತಕ್ಕಂತಹ ವಾಸುದೇವ ಸಾಲಿಯಾ ಸರ್, ತಮ್ಮ ಇರುವಿಕೆಯನ್ನು ಕೂಡ ಗುರುತಿಸಿಕೊಳ್ತಾ ಇದ್ದೇವೆ. ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಗೌರವಾನ್ವಿತ ಗಣೇಶ್ ಬಂಗೇರ ಗುರುಂಗು, ನಿರ್ದೇಶಕರು, ಹಾಲು ಉತ್ಪಾದಕರ ಸಹಕಾರಿ ಸಂಘ ಕುರಿಯ ಜೊತೆಗೆ ಕೈಜೋಡಿಸ್ತಾ ಇದ್ದಾರೆ. ತಮ್ಮನ್ನು ಕೂಡ ಅತ್ಯಂತ ಗೌರವದಿಂದ ಕಾಣುತ್ತಾ ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಈ ಧನ್ಯ ಸಭಾ ವೇದಿಕೆಯನ್ನು ಕೇಂದ್ರೀಕರಿಸಿಕೊಂಡು ಇದೀಗ ವಿದ್ಯಾರ್ಥಿಗಳ ಆಕರ್ಷಕವಾದ ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮವು ಮುಂದುವರಿಯುತ್ತದೆ. ಮನಸ್ಸನ್ನು ಮುದಗೊಳಿಸಿದ UKG ಪುಟಾಣಿ ಮಕ್ಕಳಿಗೆ ನನ್ನ ಹೃದಯ ತುಂಬಿದ ಧನ್ಯವಾದಗಳು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಯಾವುದೇ ಒಂದು ಶುಭ ಕಾರ್ಯಕ್ರಮ ಪ್ರಾರಂಭವಾಗುವ ಮೊದಲು ವಿಘ್ನ ವಿನಾಯಕನನ್ನು ಪ್ರಾರ್ಥಿಸುವುದು ನಮ್ಮ ಸಂಪ್ರದಾಯ. ಅದೇ ರೀತಿ ನಮ್ಮ ಶಾಲಾ ವಾರ್ಷಿಕೋತ್ಸವ ಯಾವುದೇ ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ನಡೆಯಲಿ ಎಂದು ವಿನಾಯಕನನ್ನು ಸ್ಮರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸೇರಿರುವ ತಮ್ಮೆಲ್ಲರನ್ನು ನೃತ್ಯದ ಮೂಲಕ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು.
मोदकं सदा विमुक्तिसाधकं कलाधरावतंसकं विलासि लोकरक्षकं मुदाकरातमोदकं सदा विमुक्तिसाधकं कलाधरावतंसकं विलासि लोकरक्षकम् अनायकैकनायकं विनाशिते भदैत्यकं नदाशुभाशुनाशकं नमामि तं विनायकम् अनायकैकनायकं विनाशिते भदैत्यकं नदाशुभाशुनाशकं नमामि तं विनायकम् नमामि तं विनायकम् नतेतरातिभीकरं नमोदितार्कभास्वरं नमत्सुरारिनिर्जरं नताधितापदुद्धरं नतेतरातिभीकरं नमोदितार्कभास्वरं नमत्सुरारिनिर्जरं नताधितापदुद्धरं सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरम् सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरम् परात्परं निरन्तरम् महागणेश पञ्चरत्नमादरेण योन्महं प्रजपति प्रभातके हृदि स्मरं गणेश्वरं महागणेश पञ्चरत्नमादरेण योन्महं प्रजपति प्रभातके हृदि स्मरं गणेश्वरं रोगतामदोषतां सुसाहितीं सुपुत्रतां समाहितायुरष्टभूतिमभ्युपैति सोचिराय रोगतामदोषतां सुसाहितीं सुपुत्रतां समाहितायुरष्टभूतिमभ्युपैति सोचिराय अभ्युपैति सोचिराय ದೇವರನ್ನು ಸ್ತುತಿಸುವುದರ ಮೂಲಕ ನೃತ್ಯ ಪ್ರದರ್ಶನವನ್ನು ನೀಡಿದ ನಮ್ಮ ಶಾಲೆಯ ಭರತನಾಟ್ಯದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಚಂದ್ರನ ಬೆಳದಿಂಗಳದವರು ಯಾರಿದ್ದಾರೆ? ಹೌದು, ತಂಪಾದ ಬೆಳಕಿನಲ್ಲಿ ಆಟ ಆಡಲು ಎಷ್ಟು ಚಂದ. ಈಗ ಬೆಳದಿಂಗಳ ಬಾನಿನಲ್ಲಿ ಚಂದ್ರನ ಆಟವನ್ನು ನೃತ್ಯದ ಮೂಲಕ ನಿಮ್ಮನ್ನು ರಂಜಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ನಲಿಕಲಿಯೇ ತರಗತಿಯ ವಿದ್ಯಾರ್ಥಿಗಳು.
ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ 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 ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಬೇರಾಗಿರುವೋಳೆ ಉಲ್ಗಾದ ಸದ್ದಿಗೆ ಒದಗೋಳೆ ಒದಗೋಳೆ ಉಲ್ಗಾದ ಸದ್ದಿಗೆ ಒದಗೋಳೆ ಸರಸ್ವತಿಗೆ ನಮ್ನಾಲಿಗೆ ತೊಡರ ನೀ ಗಲ್ಪ ನಿಂಬಿಯ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ 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 ಬೆಳದಿಂಗಳ ಸೊಬಗನ್ನು ನೃತ್ಯದ ಮೂಲಕ ಮನಮೋಹಕವಾಗಿ ತೋರಿಸಿದ ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳು. ಸುಗ್ಗಿ ಕೊಡ್ತಾ ಇದೆ. ನೀವು ಎಂದಾದರೂ ಸುಗ್ಗಿಯ ಸಂಭ್ರಮವನ್ನು ನೋಡಿ ಬಂಗಾರ ತಿಂತನೆಯಲ್ಲಿ ಎನ್ನುವ ಸುಮಧುರವಾದ ಹಾಡಿಗೆ ಸುಗ್ಗಿ ಕಾಲದ ಸಂಭ್ರಮವನ್ನು ನಿಮಗೆಲ್ಲರಿಗೆ ನೃತ್ಯದ ಮೂಲಕ ತೋರಿಸಲು ಬರುತ್ತಾರೆ ನಲಿಕಲಿ ಬಿಯ ವಿದ್ಯಾರ್ಥಿಗಳು.
ಆತ್ಮೀಯರೇ, ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮವು ಅತ್ಯಂತ ಸುಸೂತ್ರವಾಗಿ ಈ ಧನ್ಯ ಸಭಾ ವೇದಿಕೆಯನ್ನು ಕೇಂದ್ರೀಕರಿಸಿಕೊಂಡು ಮುಂದುವರಿಯುತ್ತಾ ಇದೆ. ಈ ಮಧ್ಯೆ ನಮ್ಮ ಶಾಲೆಯ ಗೌರವಾನ್ವಿತ ಹೆಮ್ಮೆಯ ವಿದ್ಯಾರ್ಥಿಗಳಿಂದ ಮೂಡಿಬರುವಂತಹ ಆಕರ್ಷಕವಾದ ಬ್ಯಾಂಡ್ ಸೆಟ್, ಅದೇ ನೇಸರ ಬ್ಯಾಂಡ್ ಟ್ರೂಪ್ ಬಹುಶಃ ಇವತ್ತಿನ ಗೌರವಾನ್ವಿತ ಸಂಸದರು ಅದೇ ರೀತಿ ಶಾಸಕರನ್ನು ಸ್ವಾಗತಿಸುವುದಕ್ಕಾಗಿ ತಯಾರುಗೊಂಡಂತಹ ಈ ಒಂದು ಬ್ಯಾಂಡ್ ಟ್ರೂಪಿನ ಮಕ್ಕಳು ಮುಂದಿನ ಡ್ಯಾನ್ಸ್ ಪ್ರೋಗ್ರಾಂನಲ್ಲಿ ಇರುವ ಕಾರಣ ಡಿಸ್ಪರ್ಸ್ ಕೊಡುವುದಕ್ಕಿಂತ ಮುಂಚೆ ಬಹುಶಃ ಒಂದು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಇಷ್ಟು ಉತ್ತಮವಾಗಿ ಬ್ಯಾಂಡ್ ಟ್ರೂಪ್ನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾರೆ ಎಂಬುದು ನಿಮಗೆಲ್ಲರಿಗೂ ಅರಿವಾಗಬೇಕು ಎಂಬ ನೆಲೆಯಲ್ಲಿ
ಬಹುಶಃ ಮುಡಂಬೈಲು ರವಿ ಶೆಟ್ಟಿ, ನೇಸರ ಕಂಪ ಇವರು ಕೊಡುಗೆಯಾಗಿ ನೀಡಿದಂತಹ ಈ ಒಂದು ಬ್ಯಾಂಡ್ ಸೆಟ್ ಅತ್ಯಂತ ಉಪಯುಕ್ತವಾದ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ಮುಂದುವರಿಯುತ್ತಾ ಇದೆ. ಬಹುಶಃ ರವಿ ಶೆಟ್ಟಿ ನೇಸರ ಇವರ ತಾಯಿಯವರಾದಂತಹ ಶ್ರೀಮತಿ ಸರೋಜಿನಿ ಟಿ ಶೆಟ್ಟಿ ಮುಡಂಬೈಲು ನೇಸರ ಕಂಪ ಇವತ್ತಿನ ಗೌರವಾನ್ವಿತ ಅತಿಥಿಗಳು. ಹೌದು, ಎಲ್ಲ ಅತಿಥಿ ಶ್ರೇಷ್ಠರ, ಅತಿಥಿ ಅಭ್ಯಾಗತರ, ವಿದ್ಯಾಭಿಮಾನಿಗಳ ಹಾಗೂ ಎಲ್ಲ ನಾಗರಿಕ ಬಂಧುಗಳ ಸಮ್ಮುಖದಲ್ಲಿ ಇದೀಗ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಗಳ ಆಕರ್ಷಕವಾದ ಬ್ಯಾಂಡ್ ಟ್ರೂಪ್ ಪ್ರದರ್ಶನ ನಿಮಗಾಗಿ. ಬನ್ನಿ ಆನಂದಿಸೋಣ. सावधान एक विश्राम एक सावधान एक घोषित शंखदड़ा एक तो
ಇದು ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಗಳ ಆಕರ್ಷಕವಾದ ಬ್ಯಾಂಡ್ ಟ್ರೂಪ್. ಬಹುಶಃ ಇಷ್ಟೊಂದು ಉತ್ತಮವಾದ ರೀತಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇದ್ದುಕೊಂಡು ಈ ರೀತಿ ತಯಾರು ಮಾಡಿದಂತಹ ಈ ವಿದ್ಯಾರ್ಥಿಗಳ ಹಿಂದಿನ ಒಂದು ಪ್ರೇರಕ ಶಕ್ತಿ ಅದು ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ವನಿತಾ ಮೇಡಮ್. ಇವರ ಶಿಷ್ಯ ವರುಣ್ ಪಾಪೆಮಜಲು ಇವರು ನಮ್ಮ ಶಾಲೆಗೆ ಆಗಮಿಸಿ ಆ ಮೂಲಕ ಈ ವಿದ್ಯಾರ್ಥಿಗಳನ್ನು ಇಷ್ಟು ಉತ್ತಮವಾದ ರೀತಿಯಲ್ಲಿ ತರಬೇತುಗೊಳಿಸಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃದಯಾಂತರಾಳದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಬ್ಯಾಂಡ್ ಟ್ರೂಪಿನ ತಂಡವು ಕಳೆದ ವರ್ಷ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಜರುಗಿದಂತಹ 17ರ ವಯೋಮಾನದ ಬಾಲಕ ಬಾಲಕಿಯರ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಪ್ರದರ್ಶನವನ್ನು ನೀಡಿತು. ಅದೇ ರೀತಿ ಈ ವರ್ಷ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಸಾಂದೀಪನಿ ವಿದ್ಯಾಸಂಸ್ಥೆ ನರಿಮಗರು ಇಲ್ಲಿ ಜರುಗಿದಂತಹ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಕೂಡ ಭಾಗಿಗಳಾಗಿ ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡಿದ ಹೆಗ್ಗಳಿಕೆ ನಮ್ಮ ಶಾಲೆಯ ಈ ಬ್ಯಾಂಡ್ ಟ್ರೂಪಿನದ್ದು. ಈ ಮಕ್ಕಳಿಗೆ ಆಕರ್ಷಕವಾದ ಯೂನಿಫಾರ್ಮ್ ಅನ್ನು ನೀಡಿ ನಮಗೆ ಸಹಕರಿಸಿದವರು ಮುಂಡೂರು ಸಹಕಾರಿ ಬ್ಯಾಂಕ್ ಇದರ ಗೌರವಾನ್ವಿತ ರಾಜ್ಯ ಅಧ್ಯಕ್ಷರಾಗಿರತಕ್ಕಂಥ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಇವರು. ಅವರ ಈ ಕೊಡುಗೆಯನ್ನು ಕೂಡ ಸ್ಮರಿಸಿಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯ ಈ ವಿದ್ಯಾರ್ಥಿಗಳ ಬ್ಯಾಂಡ್ ಟ್ರೂಪ್ ತಂಡವು ರಾಜ್ಯ ರಾಷ್ಟ್ರ ಮಟ್ಟದ ಹಲವು ಕಾರ್ಯಕ್ರಮಗಳಲ್ಲಿ ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡುವಂತಹ ಒಂದು ತಂಡವಾಗಿ ಮಾರ್ಪಾಡಾಗಲಿ ಎಂಬ ಆಶಯ ಮಾತುಗಳೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ಈ ಧನ್ಯ ಸಭಾ ವೇದಿಕೆಯನ್ನು ಕೇಂದ್ರೀಕರಿಸಿಕೊಂಡು ವಿದ್ಯಾರ್ಥಿಗಳ ಆಕರ್ಷಕವಾದ ಕಾರ್ಯಕ್ರಮ ಮುಂದುವರಿತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ಈ ಧನ್ಯ ಸಭಾ ವೇದಿಕೆಗೆ ಬರಮಾಡಿಕೊಳ್ಳೋಣ. ಲೋಕದ ನಿಯಮ ಸೂರ್ಯ ಉದಿಪುನಗ ಬಾಗಿಲು ಅಡಿತದು ಅಂಬಿ ನೀರು ತಳಿತದು ಶುದ್ಧ ಮನ್ಪಿನ ವಾಡಿಕೆ ಇತ್ತೆ ಓಲು ಆತು ಬೇಗ ಲಕ್ ಬೆರ್ತೂಲೆ ಪೂರ ಸೋಂಬೇರಿ ಆ ಗುಡ್ಡದ ಮಿತ್ತ ತೋಜನ ಇಲ್ಲಡೆ ಇಪ್ಪುಣೆ ರಡ್ಡೆ ಜನ ಪರಬೇರು ಮಾತ್ರ ಅಕ್ಲೆಂತೊಳೆ ಮಾತಲ್ಲ ಲೆಕ್ಕದ ಸೂರ್ಯ ಉದಿಪೇರು ತುಂಬೇ ಲೆಕ್ಕದ ಈ ಪ್ರಾಯಟ್ಲ ಪದ ಬಣ್ಣಂದು ಬೆನ್ನೊಂದಿದ್ದೇರೆ ಇಂಚಿನ ಭಾರೀ ಪೊರ್ಲದ ಪದ್ಯಗೆ ಪಚ್ಚೆ ಪಾಡಿಯರ ಬರುವಂತಲೇರು ನಮ್ಮನೆ ಶಾಲೆ ತಾಜೋಕುಲು. ಲೆಪ್ಪುಲಗೆ ಬಚ್ಚಿರ ತಿನ್ನೆರೆ ಬೋಡು ಸುಣ್ಣ ಕೊಪ್ಪನ ಪಲ್ಲಗ ஜாவந்தி பொண்ணே கேன்ல என்ன பாத்தேரோனு நின்னனே பொருளுது மைಪುರ ಮರ್ಲಾಂಡ್ ಚೇಂಡಿನ ಕೊರ್ದು ಬಿಡು ಅಮಸಾರ ಉಂಟಾದ ಐಕಾದೆ ಕಾಪುವೆ ಇಷ್ಟೇನೆ ಪಂದು ಬಿಡು ವಯ್ಯಾರದ ಸಿಂಗಾರಿಯೇ ಮನಸ್ಸು ಎನ್ನ
അയ്യോ അയ്യോ കൊച്ചി പൊണ്ണെ ആക്ക് പുറത്തു ആവന്നെങ്ക് ആപ്പിന പോപ്പിന പാറ്റര പല്ല ആശന് പുട്ടവട എന്നനെ ഭാഷന് മീരുದು ಬುಡಿಯ ಮುಪಾದ ಬಂದು ಬುಡ್ಲ ಸೋತೆ ಪೊಣ್ಣೆ ನಿಕ್ಕಿಯಾನು ಪ್ರಾಣ ಕೊರ್ತೆ ಈಯೇ ರಾಣಿ ಆಟರ ನಡಪಾಯ ತಂಕೋದ ಪೊಣ್ಣೆ ಆಟೆರ ಮದಿನೆ ನಾನು ಚರಚರ ಶಬ್ದೋಡು ಕೊಲ್ಲುದ ನಿನ್ನ ಆಟರ ಖುಷಿ ಕೋರುಂಡು ಮೂಜಿ ಮನೆ ತೋಜೊಂದುಂಡು ಆಜಿ ಕಣ್ಣು ತೂ ಒಂದುಂಡು ಪಂಪಿನ ಬಾರಿ ಪೊರ್ಲುದ ತುಳು ಪದ್ಯಗ್ ಪದ್ಯ ಪಾಡಿನ ನಮ್ಮನೆ ಶಾಲೆದ ಅಕ್ಕನ ಕುಲೆಗೆ ಉಡಲದಿಂಜಿ ಸೊಲ್ಮೆಲು. ನೀನು ಯಾವತ್ತಾದರೂ ಕೃಷ್ಣನ ತುಂಟಾಟವನ್ನು ನೋಡಿದ್ದೀಯಾ? ಇಲ್ಲ. ಬೃಂದಾವನದ ಶ್ರೀ ಗೋಕುಲ ಕೃಷ್ಣನ ತುಂಟಾಟನದ ಚೆಲುವ ನೃತ್ಯದನ್ನು ಮೂಲಕ ವರ್ಣಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುದ್ದು ಗೋಪಿಕೆಳೆಯರು.
ಆಹಾ ಆಹಾ, ಮುದ್ದು ಕೃಷ್ಣನ ತುಂಟಾಟವನ್ನು ಪ್ರದರ್ಶಿಸಿ ವೇದಿಕೆಗೆ ಒಂದು ಮೆರುಗು ನೀಡಿದ ಮುದ್ದು ಗೋಪಿಕೆಯರಿಗೆ ಹೃದಯ ತುಂಬಿದ ವಂದನೆಗಳು. ಬುಡಕಟ್ಟು ಜನಾಂಗ ಉತ್ತರ ಕನ್ನಡ ಜಿಲ್ಲೆಯ ಸಮುದ್ರ ತೀರದ ಗುಡ್ಡ ಕಾಡುಗಳಲ್ಲಿ ಬೆಳೆಸುವಂತಹ ಒಂದು ಬುಡಕಟ್ಟು ಜನಾಂಗ ಹಾಲಕ್ಕಿ ಜನಾಂಗದವರು. ನಮಗೆಲ್ಲ ರೋಗ ರುಜಿನಗಳು ಬರದಿರಲಿ, ಹಾಗೆಯೇ ನಮಗೆಲ್ಲ ಸಮೃದ್ಧ ಬೆಲೆ ಸಿಗಲಿ, ನಮ್ಮ ನಾಡು ಹಸಿರಾಗಿರಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುವುದು ಇವರ ಸಂಪ್ರದಾಯ. ಇದೀಗ ನಿಮ್ಮ ಮುಂದೆ ನಮ್ಮ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿ ಕೀರ್ತನ್ ಆದಷ್ಟು ಬೇಗ ಸಭಾ ವೇದಿಕೆಯತ್ತ ಬರಬೇಕು. 8ನೇ ತರಗತಿಯ ಕೀರ್ತನ್. ಶೋಭನೆ ಬಿನ ಬಿನ ಶೋಭಾಲೆ ಹೊಯ್ ಹೊಯ್ ಶೋಭಲೆ ಬಿನ ಬಿನ ಶೋಭಾಲೆ 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 ತಾನಿ ತಂದಾನೋ ತನ್ನ ನಳಿತಾನೋ ತಾನಿ ತಂದಾನೋ ತಲ್ಲಾನೋ ತಾನಿ ತಂದಾನೋ ತನ್ನ ನಳಿತಾನೋ ತಾನಿ
ನೃತ್ಯವನ್ನು ಮಾಡಿದ ಅಕ್ಕನವರಿಗೆ ಧನ್ಯವಾದಗಳು. ನಮ್ಮ ವೇದಿಕೆಯಲ್ಲಿ ಹಾಲಕ್ಕಿ ನೃತ್ಯವನ್ನು ಮಾಡಿದ ಅಕ್ಕನವರಿಗೆ ಧನ್ಯವಾದಗಳು. ಕಾಡಿನಲ್ಲಿ ಪ್ರಾಣಿಗಳನ್ನು ಬೇಟೆಯಾಡುವ ಆದಿ ಮಾನವರ ಆಹಾರ, ಬಟ್ಟೆ, ಜೀವನ ಶೈಲಿಯನ್ನು ತೋರಿಸುವ ಲೇಲೆಪಾಡಿ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮಕ್ಕಳು. Ohé, ohé. Ohé, ohé, oh. Ohé, ohé. ಲೆಲ್ಲ ಪಾಡಿಗ ಪಾಡಿ ಲೆಲ್ಲೆ ಬೊಬ್ಬೆ ಲೆಲ್ಲ ಪಾಡಿಗ ಕಾಡಿನಲ್ಲಿ ನೋಡ ನಮ್ಮ ರಾಜನೋಲಗ ಹಾಡಿಯಲ್ಲಿ ಮೋಜು ನೋಡ ಎಂತ ಚಂದಗ ಬೆಟ್ಟದ ಬಾಲೆ ನಂಜಾನೆ ಹಟ್ಟಿಗೆ ನಾನು ಬರಲೇನೆ ಚಿಂಗಾದ ಹೆಣ್ಣ ಚಿಂಕೆಯ ಕಣ್ಣ ಆಸೆಯ ಕಂಡಾಗ ಪಾಡಿ ಲೆಲ್ಲೆ ಬೊಬ್ಬೆ ಲೆಲ್ಲ ಪಾಡಿಗ
ನೋಡೋಳೆ ಮೆಲ್ಲಗೆ ನಡಿಗೆ ನಡಿಯೋಳೆ ಕಲ್ಲೆಯ ಹೆಜ್ಜೆ ಕಲ್ಲೆಂದು ಗೆಜ್ಜೆ ತಂದೈತೆ ಅನುರಾಗ ಮಹನೀಯರೇ, ಅತ್ಯಂತ ಉತ್ತಮವಾಗಿ ನೃತ್ಯ ಪ್ರದರ್ಶನವನ್ನು ಮಾಡಿದಂತಹ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಾವೆಲ್ಲರೂ ಅತ್ಯಂತ ಕುತೂಹಲದಿಂದ ನಿರೀಕ್ಷಿಸುತ್ತಿದ್ದ ಆ ಧನ್ಯ ಕ್ಷಣವೊಂದಕ್ಕೆ ಇದೀಗ ನಮ್ಮ ಶಾಲಾ ಪರಿಸರವು ಸಾಕ್ಷಿಯಾಗ್ತಾ ಇದೆ. ಇವತ್ತಿನ ಈ ಧನ್ಯ ಸಭಾ ವೇದಿಕೆಯನ್ನು ಕೇಂದ್ರೀಕರಿಸಿಕೊಂಡು ನಮ್ಮ ಶಾಲೆಯ ಈ ಸುಂದರ ಪರಿಸರದಲ್ಲಿ ನೂತನವಾಗಿ ನಿರ್ಮಿಸಲ್ಪಟ್ಟಂತಹ MRPL ಅನುದಾನದಿಂದ ನಿರ್ಮಿಸಲಾದಂತಹ ನೂತನ ಕೊಠಡಿಗಳ ಉದ್ಘಾಟನಾ ಸಮಾರಂಭ, ಅದೇ ರೀತಿ ಕಲಿಕಾ ಉದ್ಯಾನದ ವಿದ್ಯುಕ್ತವಾದ ಉದ್ಘಾಟನಾ ಸಮಾರಂಭವು ಎಲ್ಲ ಅತಿಥಿ ಅಭ್ಯಾಗತರ, ಅತಿಥಿ ಶ್ರೇಷ್ಠರ, ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಸುಂದರ ಪರಿಸರದಲ್ಲಿ ವಿದ್ಯುಕ್ತವಾಗಿ ಉದ್ಘಾಟನೆಗೊಳ್ಳಲಿಕ್ಕಿದೆ. ನೂತನ ಕೊಠಡಿಗಳನ್ನು ತನ್ನ ದಿವ್ಯ ಹಸ್ತದಿಂದ ಉದ್ಘಾಟನೆ ಮಾಡಲಿರುವಂತಹ ಪುತ್ತೂರು ತಾಲೂಕಿನ ಗೌರವಾನ್ವಿತ ಶಾಸಕರು ಆಗಿರತಕ್ಕಂತಹ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆಗೆ ಸೇರ್ಕೊಳ್ಳಿಕ್ಕಿದ್ದಾರೆ. ಗೌರವಾನ್ವಿತ ಶಾಸಕರ ಅಮೃತ ಹಸ್ತದಿಂದ ನಮ್ಮ ಶಾಲೆಯ ಮುಂಭಾಗದಲ್ಲಿ ವಿನೂತನವಾದ ಶೈಲಿಯಲ್ಲಿ ನಿರ್ಮಾಣಗೊಂಡಂತಹ ಈ 4 ಕೊಠಡಿಗಳ ವಿದ್ಯುಕ್ತವಾದ ಉದ್ಘಾಟನಾ ಕಾರ್ಯಕ್ರಮವು ನೆರವೇರಲಿಕ್ಕಿದೆ. ಎಲ್ಲ ಸಹೃದಯರು, ಈ ಊರಿನ ವಿದ್ಯಾಭಿಮಾನಿಗಳು, ನಾಗರಿಕ ಬಂಧುಗಳು ನಮ್ಮ ಜೊತೆಗೆ ಸಹಕರಿಸಬೇಕು, ಕೈ ಜೋಡಿಸಬೇಕು. ಆ ಮೂಲಕ ಈ ಸುಂದರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. 4 ಕೊಠಡಿಗಳ ವಿದ್ಯುಕ್ತ ಉದ್ಘಾಟನಾ ಸಮಾರಂಭದ ಬಳಿಕ ಕಲಿಕಾ ಉದ್ಯಾನದ ವಿದ್ಯುಕ್ತವಾದ ಉದ್ಘಾಟನೆ ಕೂಡ ಜರಗಲಿಕ್ಕಿದೆ. ಆ ಬಳಿಕ ಈ ಒಂದು ಮಹೋನ್ನತ ವೇದಿಕೆಯನ್ನು ಕೇಂದ್ರೀಕರಿಸಿಕೊಂಡು ಹಲವು ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತದ ಸಭಾ ಕಾರ್ಯಕ್ರಮ ಸಂಪನ್ನಗೊಳ್ಳಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಗೆ ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇವೆ. MRPL ಅನುದಾನದಿಂದ ವಿನೂತನವಾದ ಶೈಲಿಯಲ್ಲಿ ನಿರ್ಮಾಣಗೊಂಡಂತಹ ನೂತನ ಕೊಠಡಿಗಳ ಉದ್ಘಾಟನಾ ಸಮಾರಂಭ ಪುತ್ತೂರು ತಾಲೂಕಿನ ಜನಪ್ರಿಯ ಶಾಸಕರಾಗಿರತಕ್ಕಂತಹ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಇವರ ಅಮೃತ ಹಸ್ತದಿಂದ ಈ ಸುಂದರ ಕೊಠಡಿಗಳು ವಿದ್ಯುಕ್ತವಾಗಿ ಉದ್ಘಾಟನೆಗೊಳ್ಳಲಿಕ್ಕಿದೆ. ಆ ಬಳಿಕ ನಡೆಯುವಂತಹ ವಿದ್ಯಾರ್ಥಿಗಳ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ನಮ್ಮ ಜೊತೆಗೆ ಕೈ ಜೋಡಿಸಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಮುಂಡೂರಿನ
ಈ ಪ್ರಶಾಂತ ಪರಿಸರವನ್ನು ಕೇಂದ್ರೀಕರಿಸಿಕೊಂಡು ಸಂಪನ್ನಗೊಳ್ಳಿಕ್ಕಿದೆ. ದೂರದಲ್ಲಿರುವಂತಹ ಎಲ್ಲ ನಾಗರಿಕ ಬಂಧುಗಳನ್ನು, ವಿದ್ಯಾಭಿಮಾನಿಗಳನ್ನು, ಕಲಾಭಿಮಾನಿಗಳನ್ನು ಗೌರವ ಆದರಗಳಿಂದ ಮುಂಡೂರಿನ ಈ ಪ್ರಶಾಂತ ಪರಿಸರಕ್ಕೆ ಬರಮಾಡಿಕೊಳ್ಳುತ್ತಿದ್ದೇವೆ, ಆಮಂತ್ರಿಸಿಕೊಳ್ಳುತ್ತಿದ್ದೇವೆ. ಮಂಗಳೂರಿನ ಪ್ರತಿಷ್ಠಿತ ಸಂಸ್ಥೆ ಅದು MRPL. ಬಹುಶಃ ಸರಕಾರಿ ಶಾಲೆಗಳ ಪಾಲಿಗೆ ಭರವಸೆಯ ಬೆಳಕಾಗಿ ಹಲವಾರು ಸರಕಾರಿ ಶಾಲೆಗಳಿಗೆ ತನ್ನ CSR ಫಂಡಿನ ಅನುದಾನದಿಂದ ಕೊಠಡಿಗಳಿರಬಹುದು, ಶೌಚಾಲಯದ ನಿರ್ಮಾಣಕ್ಕೆ ಅನುದಾನ ಇರಬಹುದು, ಇನ್ನಿತರ ಬಹಳಷ್ಟು ಸಮಾಜಮುಖಿ ಕಾರ್ಯ ಚಟುವಟಿಕೆಗಳ ಮೂಲಕ ಹೊಸ ಛಾಪನ್ನು ಮೂಡಿಸಿ ಆ ಮೂಲಕ ಸರಕಾರಿ ಶಾಲೆಗಳ ಬಲವರ್ಧನೆಗಳಿಗೆ ಶ್ರಮಿಸುತ್ತಿರುವಂತಹ ಒಂದು ಪ್ರತಿಷ್ಠಿತ ಸಂಸ್ಥೆ ಅಂತ ಹೇಳಿದ್ರೆ ಅದು ನಿಜಕ್ಕೂ MRPLನ ಈ ಕಾರ್ಯ ವೈಖರಿಗೆ ಹೃದಯಾಂತರಾಳದ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ MRPL ವತಿಯಿಂದ ಇನ್ನಷ್ಟು ಅನುದಾನಗಳು ನಮ್ಮ ಸರಕಾರಿ ಶಾಲೆಗಳಿಗೆ ಒದಗಿ ಬಂದು ಆ ಮೂಲಕ ಸರಕಾರಿ ಶಾಲೆಗಳು ಬಲವರ್ಧನೆಯಾಗಲಿ ಎಂಬ ಆಶಯದಿಂದ ನಮಗೆ ಅತ್ಯಂತ ಸಂತಸವಾಗ್ತಾ ಇದೆ. ಪ್ರತಿಷ್ಠಿತ ಸಂಸ್ಥೆಯಾದರೂ ಕೂಡ ಅಲ್ಲಿಂದ ವಿಸಿಟ್ ಬರುವಂತಹ ಆ ಒಂದು ಪ್ರತಿಷ್ಠಿತ ಸಂಸ್ಥೆಯ ಗೌರವಾನ್ವಿತ ಹುದ್ದೆಯಲ್ಲಿರುವಂತಹ ಮ್ಯಾನೇಜರ್ಗಳಿರ್ಬಹುದು, ಅತ್ಯಂತ ವಿನಯದಿಂದ ಗೌರವದಿಂದ ಅವರ ನಡೆ ನುಡಿ ನಿಜಕ್ಕೂ ನಮಗೂ ಕೂಡ ಒಂದು ಮಾದರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅತ್ಯಂತ ಸವಿನಯದ ಮೂಲಕ ಸರಕಾರಿ ಶಾಲೆಯನ್ನು ಒಂದು ಉತ್ತಮ ಹಂತಕ್ಕೆ ಕೊಂಡೊಯ್ಯುವಲು ಶ್ರಮಿಸುತ್ತಿರುವಂತಹ ಈ ಒಂದು MRPL ಸಂಸ್ಥೆಗೆ ಭಗವಂತನ ಆಶೀರ್ವಾದ ಇರಲಿ ಎಂಬ ಆಶಯದೊಂದಿಗೆ ಇದೀಗ ಈ ಒಂದು ಧನ್ಯ ಸಭಾ ವೇದಿಕೆಯನ್ನು ಕೇಂದ್ರೀಕರಿಸಿಕೊಂಡು ನಮ್ಮ ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತದ ಸಭಾ ಕಾರ್ಯಕ್ರಮ ಸಂಪನ್ನಗೊಳ್ಳಿಕ್ಕಿದೆ. ಎಲ್ಲ ಮಹನೀಯರು ನಮ್ಮ ಜೊತೆಗೆ ಕೈ ಜೋಡಿಸಬೇಕು. ಆ ಮೂಲಕ ಒಂದು ಔಚಿತ್ಯಪೂರ್ಣವಾದ ಕಾರ್ಯಕ್ರಮ ನಮ್ಮ ಮುಂಡೂರು ಶಾಲೆಯಲ್ಲಿ ಸಂಪನ್ನಗೊಳ್ಳಲು ತಮ್ಮ ಒಂದು ಸಹಕಾರವನ್ನು ಯಾಚಿಸುತ್ತಾ ಈ ಎಲ್ಲ ಕಾರ್ಯಕ್ರಮಗಳ ಹಿಂದೆ ನಮ್ಮ ಶಾಲೆಯ STMCಯ ಅಧ್ಯಕ್ಷರು, ಸರ್ವ ಸದಸ್ಯರುಗಳು ಕೈ ಜೋಡಿಸ್ತಾ ಇದ್ದಾರೆ. ಬಹಳಷ್ಟು ದಿನಗಳಿಂದ ನಮ್ಮ ಜೊತೆಗೆ ಕೈ ಜೋಡಿಸಿಕೊಂಡು ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವು ನಮ್ಮ ಈ ಒಂದು ಗ್ರಾಮೀಣ ಪ್ರದೇಶದ ಸರಕಾರಿ ಶಾಲೆಯೊಂದರಲ್ಲಿ ಎಷ್ಟೊಂದು ಸುಸೂತ್ರವಾಗಿ ಯಶಸ್ವಿಯಾಗಿ ಸಂಪನ್ನಗೊಳ್ಳಿಕ್ಕೆ ಕಾರಣೀಭೂತರಾಗಿದ್ದಾರೆ. ಗೌರವಾನ್ವಿತ ಶಾಸಕರು ನಮ್ಮ ಶಾಲೆಯ ಕಡೆ ಹೆಜ್ಜೆ ಆಗ್ತಾ ಇದ್ದಾರೆ. ಪುತ್ತೂರು ತಾಲೂಕು ಕಂಡಂತಹ ಅತ್ಯಂತ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಮೂಲಕ ಅಲ್ಪ ದಿನಗಳಲ್ಲಿಯೇ ಎಲ್ಲರ ಮನಸ್ಸನ್ನು ಗೆದ್ದಂತಹ ಗೌರವಾನ್ವಿತ ಶಾಸಕರು ನಮ್ಮ ಶಾಲೆಯ ಕಡೆ ಹೆಜ್ಜೆ ಆಗ್ತಾ ಇದ್ದಾರೆ. ಅವರ ದಿವ್ಯ ಹಸ್ತದಿಂದ ಈ ಸುಂದರವಾದ 4 ಕೊಠಡಿಗಳು ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ವಿದ್ಯುಕ್ತವಾಗಿ ಉದ್ಘಾಟನೆಗೊಳ್ಳಿಕ್ಕಿದೆ. ಎಲ್ಲ ಅತಿಥಿ ಶ್ರೇಷ್ಠರು, ಅತಿಥಿ ಗಣ್ಯರು ನಮ್ಮ ಜೊತೆಗೆ ಕೈ ಜೋಡಿಸಬೇಕು. ವಿನೂತನವಾಗಿ ಪ್ರತಿಷ್ಠಿತ ಸಂಸ್ಥೆ MRPL ಇದರ ಅನುದಾನದಿಂದ 40 ಲಕ್ಷ ವೆಚ್ಚದಲ್ಲಿ ಅತ್ಯಂತ ಯಶಸ್ವಿಯಾಗಿ ಅತ್ಯುತ್ತಮವಾದ ವಿನೂತನ ಶೈಲಿಯಲ್ಲಿ ಎಲ್ಲರ ಮನಮೋಹಕವಾದ ಶೈಲಿಯಲ್ಲಿ ನಿರ್ಮಾಣಗೊಂಡಂತಹ ಈ 4 ಕೊಠಡಿಗಳ ವಿದ್ಯುಕ್ತವಾದ ಉದ್ಘಾಟನೆ ಹಲವಾರು ಅತಿಥಿ ಅಭ್ಯಾಗತರ, ಅತಿಥಿ ಶ್ರೇಷ್ಠರ, ಅತಿಥಿ ಗಣ್ಯರ ಕೂಡುವಿಕೆಯೊಂದಿಗೆ ಪುತ್ತೂರು ತಾಲೂಕಿನ ಗೌರವಾನ್ವಿತ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಇವರ ಅಮೃತ ಹಸ್ತದಿಂದ ವಿದ್ಯುಕ್ತವಾಗಿ ಉದ್ಘಾಟನೆಗೊಳ್ಳುವ ಈ ಕಾರ್ಯಕ್ರಮಕ್ಕೆ ನಯನ ಸಾಕ್ಷಿಗಳಾಗಲು ತಮ್ಮೆಲ್ಲರನ್ನು ಅತ್ಯಂತ ಗೌರವದಿಂದ ತಂಡೋಪತಂಡವಾಗಿ ಮುಂಡೂರು ಶಾಲೆಯ ಈ ಪ್ರಶಾಂತ ಪರಿಸರಕ್ಕೆ ಬರಮಾಡಿಕೊಳ್ಳುತ್ತಿದ್ದೇವೆ, ಆಮಂತ್ರಿಸಿಕೊಳ್ಳುತ್ತಿದ್ದೇವೆ. ತಮಗಿದು ಪ್ರೀತಿ ತುಂಬಿದ ಸ್ವಾಗತ, ಸವಿನಯ ಆಮಂತ್ರಣ.
ಸರ್ ತೆಗಿಬೇಕಾ? ಪುತ್ತೂರು ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಇವರು ಇದೀಗ ನಮ್ಮ ಶಾಲೆಯ ಪರಿಸರವನ್ನು ಪ್ರವೇಶಿಸಿದ್ದಾರೆ.
ಒಂದು ಕಲಿಕಾ ಉದ್ಯಾನ ಕೂಡ ಎಲ್ಲರ ಕೂಡುವಿಕೆಯೊಂದಿಗೆ ವಿದ್ಯುಕ್ತವಾಗಿ ಉದ್ಘಾಟನೆಗೊಳ್ಳಿಕ್ಕಿದೆ. ನಮ್ಮ ಶಾಲೆಯ ಮುಕುಟಕ್ಕೆ ಅದೃಷ್ಟದ ಕಿರೀಟವೋ ಎಂಬಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಕೊಡಗು ಜಿಲ್ಲೆ ಇದರ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಉನೇಸ್ ಪೆರಾಜೆ ಇವರ ವಿಶೇಷ ಪ್ರಯತ್ನದ ಮೂಲಕ ಇದೀಗ ಇನ್ನೇನು ಕೆಲವು ಕ್ಷಣಗಳಲ್ಲಿ ವಿದ್ಯುಕ್ತವಾಗಿ ಉದ್ಘಾಟನೆಗೊಳ್ಳುತ್ತಿದೆ. MRPL ಇದರ ಅಡ್ಮಿನಿಸ್ಟ್ರೇಟಿವ್ ವಿಭಾಗದ ಜನರಲ್ ಮ್ಯಾನೇಜರ್ ಸನ್ಮಾನ್ಯ ಶ್ರೀ ಸತೀಶ್ ಇವರು ಕೂಡ ಗೌರವಾನ್ವಿತ ಶಾಸಕರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಯಶಸ್ವಿಯಲ್ಲಿ ಕೈಗೂಡಿಸಬೇಕು. ಅತಿಥಿ ಶ್ರೇಷ್ಠರು ಅತಿಥಿ ಕೊಠಡಿಗಳ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ತರಗತಿ ಕೊಠಡಿಗಳು ಇದೀಗ ಪುತ್ತೂರು ತಾಲೂಕಿನ ಗೌರವಾನ್ವಿತ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಇವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿದೆ. ಎಲ್ಲರ ಜೊತೆಗೆ ಕೈಜೋಡಿಸಬೇಕು.
ಪ್ರತಿಷ್ಠಿತ ಮಂಗಳೂರಿನ ಸಂಸ್ಥೆ MRPL ಇದರ CSR ಫಂಡಿನಿಂದ ವಿನೂತನವಾದ ಶೈಲಿಯಲ್ಲಿ ನಮ್ಮ ಶಾಲೆಯಲ್ಲಿ ನಿರ್ಮಾಣಗೊಂಡಂತಹ ಆಕರ್ಷಕವಾದ ಮತ್ತು ಕೊಠಡಿಗಳು ಇದೀಗ ನಮ್ಮ ಶಾಲೆಯ ಅಧ್ಯಕ್ಷರು, ಸದಸ್ಯರುಗಳು, ಶಿಕ್ಷಕ ವೃಂದಗಳು, ನಾಗರಿಕ ಬಂಧುಗಳು, ವಿದ್ಯಾಭಿಮಾನಿಗಳು, ಅದೇ ರೀತಿ ಬಹುನಿರೀಕ್ಷಿತ ಈ ಕೊಠಡಿಗಳ ಉದ್ಘಾಟನಾ ಸಮಾರಂಭವು ಸಂಪನ್ನಗೊಳ್ಳುತ್ತದೆ. ಅಡ್ಮಿನಿಸ್ಟ್ರೇಟಿವ್ ವಿಭಾಗದ ಜನರಲ್ ಮ್ಯಾನೇಜರ್ ಸರ್ ಮಾಟಿಶ್ರೀ ಸತೀಶ್ ಇವರ ಅಮೃತ ಹಸ್ತದಿಂದ ಇದೀಗ ನಾಮಫಲದ ವಿದ್ಯುಕ್ತವಾದ ಅನಾವರಣ ಕಾರ್ಯಕ್ರಮ ಅತ್ಯಂತ ಉನ್ನತ ಹುದ್ದೆಯಲ್ಲಿದ್ದುಕೊಂಡು ಸರಳ ಸೌಮ್ಯ ಸ್ವಭಾವದ ಮೂಲಕ ಎಲ್ಲರ ಮ್ಯಾನೇಜರ್ ಅಡ್ಮಿನಿಸ್ಟ್ರೇಟಿವ್ ವಿಭಾಗ MRPL ಇವರ ದಿವ್ಯ ಹಸ್ತದಿಂದ ಈ ಸುಂದರ ಕಟ್ಟಡದ ನಾಮಫಲಕದ ಅನಾವರಣ ಉದ್ಘಾಟನೆ ಆಗಿರುತ್ತದೆ. ಪ್ರೀತಿಯ ಮನಸ್ಸುಗಳನ್ನು ಸ್ಮರಿಸಿಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅನುದಾನಗಳು ಈ ಶಾಲೆಗೆ ಒದಗಿ ಬಂದು ಆ ಮೂಲಕ ಒಂದು ಅತ್ಯುತ್ತಮವಾದ ಶಾಲೆಯಾಗಿ ಹೊರಹೊಮ್ಮಲಿ ಎಂಬ ಆಶಯದ ಮಾತುಗಳೊಂದಿಗೆ ಸಹಕರಿಸಿದ ಸರ್ವ ಮನಸ್ಸುಗಳನ್ನು ಪ್ರೀತಿಯಿಂದ ಗೌರವಿಸುತ್ತಾ ಗುಣಗಳಿರುವಂತಹ ಎಲ್ಲ ಸಹೃದಯರನ್ನು ಮತ್ತೊಮ್ಮೆ ಪ್ರೀತಿಯಿಂದ ಇದನ್ನ ಪ್ರವಿಶಾಂತಪಡಿಸ ಶ್ರೀಯುತ ಉದಯ್ ಪೆರಾಜೆ ಇವರ ಸತತ ಪ್ರಯತ್ನದ ಮೂಲಕ ನಮ್ಮ ಶಾಲೆಗೆ ದೊರೆತಂತಹ ಸುಮಾರು 1.5 ಲಕ್ಷ ವೆಚ್ಚದಂತ ಕಲಿಕಾ ಉದ್ಯಾನ ಇದೀಗ ಅಧಿಕೃತವಾಗಿ ಉದ್ಘಾಟನೆಗೊಳ್ಳುತ್ತಾ ಇದೆ. ಅದರ ಜೊತೆಗೆ ಹಲವು ಗಣ್ಯರ ಉಪಸ್ಥಿತಿಯಲ್ಲಿ ಇದೀಗ ನಮ್ಮ ಶಾಲೆಯ ಇನ್ನೊಂದು ಉದ್ಘಾಟನೆ ಅದೇ ಕಲಿಕಾ ಉದ್ಯಾನ ಇದರ ವಿದ್ಯುಕ್ತವಾದ ಉದ್ಘಾಟನೆ ಕೂಡ ಆಗ್ತಾ ಇದೆ. ನಮ್ಮ ಶಾಲೆಯ STMC ಅಧ್ಯಕ್ಷರು, ಸರ್ವ ಸದಸ್ಯರುಗಳು, ಶಿಕ್ಷಕ ವೃಂದಗಳು, ನಾಗರಿಕ ಬಂಧುಗಳು ಎಲ್ಲರೂ ಕೈಜೋಡಿಸ್ತಾ ಇದ್ದಾರೆ. ಎಲ್ಲರ ಸಹಕಾರದೊಂದಿಗೆ ನಮ್ಮ ಶಾಲೆಯ ಮಕ್ಕಳಕ್ಕೆ ಗೌರವದ ಕಿರೀಟವು ಎಂಬಂತೆ ದೊರೆತಂತಹ ಅದೃಷ್ಟದ ಕಲಿಕಾ ಉದ್ಯಾನ ಎಲ್ಲರ ನುಡಿವಿಕೆಯೊಂದಿಗೆ ಎಲ್ಲರ ಸಹಕಾರದೊಂದಿಗೆ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿರುತ್ತದೆ. ಈ ಕಾರ್ಯಕ್ರಮದ ಬಳಿಕ ಈ ಸುಂದರ ಸಭಾವೇದಿಕೆಯನ್ನು ಸ್ವೀಕರಿಸಿಕೊಂಡು ಸಭಾ ಕಾರ್ಯಕ್ರಮ ಜರುಗಲಿದೆ. ಸಭಾ ಕಾರ್ಯಕ್ರಮದ ಬಳಿಕ ಅಭ್ಯಾಗತರಿಗೆ ನಮ್ಮ ಶಾಲೆಯ ಗೌರವಾನ್ವಿತ STMC ಅಧ್ಯಕ್ಷರು ಹಾಗೂ ಮುಖ್ಯ ಗುರುಗಳು ಬ್ಯಾಚ್ ಹಾಗೂ ಶಾಲನ್ನು ನೀಡುವುದರ ಮೂಲಕ ಗೌರವವನ್ನು ಸಮರ್ಪಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.
ಕಾರ್ಯಕ್ರಮದ ಬಲವಾದ ಅಧ್ಯಕ್ಷರಿಗೆ ಕೈ ಬೆರಳುಗಳನ್ನು ಮುಗುಳುಗಳನ್ನಾಗಿಸುತ್ತಾ ಅತಿಥಿಗಳಿಗೆ ಮುಡಿಬಾಗುತ್ತಾ ಅಭ್ಯಾಗತ ಬಂಧುಗಳಿಗೆಲ್ಲ ಹೃದಯದಿಂದ ನಮಿಸುತ್ತಾ ಕಾರ್ಯಕ್ರಮದ ಮುಂದುವರಿಕೆ. ಭಗವಂತನ ಕೃಪೆ ಇಲ್ಲದೆ ಒಂದು ಹುಲ್ಲುಕಡ್ಡಿಯೂ ಅಲ್ಲಾಡದು. ಕಾಣದ ಆ ದಿವ್ಯ ಶಕ್ತಿಯ ಸ್ಮರಣೆ, ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಕಾರ್ಯಕ್ರಮಕ್ಕೆ ದಿವ್ಯ ಸಂಚಲನವನ್ನು ಮೂಡಿಸುವ ಪ್ರಾರ್ಥನೆ ಇದೀಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ. ಅತ್ಯಂತ ಸುಸೂತ್ರವಾಗಿ ಮೂಡಿಬರುತ್ತಾ ಇರುವಂತಹ ನೂತನ ಕೊಠಡಿ ಉದ್ಘಾಟನೆ ಹಾಗೂ ಶಾಲಾ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಚಿತ್ತವನ್ನು ಹರಿಸ್ತಾ ಇದ್ದೇವೆ. ಪ್ರಥಮವಾಗಿ ಪ್ರಾರ್ಥನೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಿಂದ. ಪ್ರಶಾಂತ ಚಿತ್ತದಿಂದ ನಿಷ್ಕಲ್ಮಶ ಮನಸ್ಸಿನಿಂದ ಸುಶ್ರಾವ್ಯವಾಗಿ ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ ಪ್ರಿಯ ವಿದ್ಯಾರ್ಥಿನಿಯರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಮಧ್ಯೆ ನಮ್ಮ ಇವತ್ತಿನ ಈ ಮಹೋನ್ನತ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಸೇರಿಕೊಳ್ಳಿರುವಂತಹ ಶ್ರೀ MP ಬಾಲಕೃಷ್ಣ, ಮಾನ್ಯ ಅಧ್ಯಕ್ಷರು ಪಜಿಮಣ್ಣು ಶ್ರೀನಿವಾಸ್ ಕಾವೇರಮ್ಮ ಮೆಮೋರಿಯಲ್ ಟ್ರಸ್ಟ್ ಸರ್, ತಮ್ಮನ್ನು ಅತ್ಯಂತ ಗೌರವ ಆದರಗಳಿಂದ ಈ ಸಭಾ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಗೌರವಾನ್ವಿತ ಅಧ್ಯಕ್ಷರು ಸನ್ಮಾನ್ಯ ಶ್ರೀ MP ಬಾಲಕೃಷ್ಣ ಸರ್ ಇವರನ್ನು ಈ ಸಭಾ ವೇದಿಕೆಗೆ ಬರಮಾಡಿಕೊಳ್ಬೇಕು. ಗೌರವಾನ್ವಿತ MP ಬಾಲಕೃಷ್ಣ ಸರ್ ತಮ್ಮನ್ನು ಪ್ರೀತಿಯಿಂದ ಈ ತುಂಬಿದ ಸಭಾ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಗೌರವಾನ್ವಿತ ಮುಖ್ಯ ಅತಿಥಿಗಳು ಕೂಡ ಹೌದು. STMCಯ ಅಧ್ಯಕ್ಷರು ಶಾಲು ಹಾಗೂ ಬ್ಯಾಡ್ಜ್ ಹಾಕುವುದರ ಮೂಲಕ ಇವರನ್ನು ಮತ್ತೊಮ್ಮೆ ಪ್ರೀತಿಯಿಂದ ಬರಮಾಡಿಕೊಂಡು ಗೌರವವನ್ನು ಸೂಚಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ
ಭಾರತದ ಸಂಸ್ಕೃತಿ ಆಚಾರ ವಿಚಾರಗಳಿಗೆ ಅಗಾಧವಾದ ಐತಿಹ್ಯವಿದೆ. ಅತಿಥಿ ದೇವೋಭವ ಎಂಬುದು ನಮ್ಮ ಪರಂಪರೆಯ ಒಂದು ಭಾಗವಾಗಿದೆ. ಈ ಅಪೂರ್ವ ರಾತ್ರಿಯ ಅರ್ಥಪೂರ್ಣ ಕಾರ್ಯಕ್ರಮದ ರಸದೌತಣದಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವ ಎಲ್ಲ ಅತಿಥಿ ಅಭ್ಯಾಗತರನ್ನು, ಮಾನ್ಯ ಅತಿಥಿ ಗಣ್ಯರನ್ನು, ಅತಿಥಿ ಶ್ರೇಷ್ಠರನ್ನು ಔಚಿತ್ಯಪೂರ್ಣವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವುದಕ್ಕಾಗಿ ಬಹುಶಃ ಈ ಎಲ್ಲ ಕಾರ್ಯಕ್ರಮದ ಹಿಂದಿನ ಅದ್ಭುತ ಶಕ್ತಿ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ಕ್ರಿಯಾಶೀಲ ವ್ಯಕ್ತಿತ್ವದ ಮುಖ್ಯ ಗುರು ಶ್ರೀಮತಿ ವಿಜಯ ಪಿ ಮ್ಯಾಮ್ ಇವರಲ್ಲಿ ಗೌರವಪೂರ್ವಕವಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಮೈಕ್ ಪಾಯಿಂಟ್ ಬಳಿ ಅತ್ಯಂತ ಗೌರವ ಆದರಗಳಿಂದ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಎಲ್ಲರಿಗೂ ಶುಭ ನಮಸ್ಕಾರವನ್ನ ತಿಳಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರಿಗೆ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಹಿರಿಯರ ಆಶೀರ್ವಾದ ಪಡೆಯುತ್ತಾ, ಕಿರಿಯರಿಗೆ ನಮಸ್ಕರಿಸುತ್ತಾ, ಈ ಶುಭ ಸಮಾರಂಭದಲ್ಲಿ ನಾವೆಲ್ಲ ಇಂದು ಉಪಸ್ಥಿತರಿದ್ದೇವೆ. ಈ ಒಂದು ಸುಂದರವಾದ ಕಾರ್ಯಕ್ರಮ ನಮಗೆಲ್ಲ ಸಂತೋಷ ತರುವಂತಹ, ನಮ್ಮ ಶಾಲೆಯಲ್ಲಿ ನಾವೆಲ್ಲ ಸಂತೋಷಪಟ್ಟು ಹೆಮ್ಮೆ ಪಡುವಂತಹ MRPL ರವರು ಕೊಡಮಾಡಿಸಿದ 4 ಕೊಠಡಿಗಳ ಉದ್ಘಾಟನಾ ಸಮಾರಂಭ. ಇದೀಗ ತಾನೇ ತಮ್ಮ ದಿವ್ಯ ಹಸ್ತದಿಂದ ಸನ್ಮಾನ್ಯ ಶಾಸಕರು ಈ ಒಂದು ನೂತನ ಕೊಠಡಿಗಳನ್ನು ಉದ್ಘಾಟಿಸಿ ಈ ಒಂದು ಸಭಾ ಸಮಾರಂಭಕ್ಕೆ ನಾವೆಲ್ಲ ವೇದಿಕೆಯಲ್ಲಿ ಉಪಸ್ಥಿತರಿದ್ದೇವೆ. ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದಂತಹ ನಮ್ಮ ಮುಂಡೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಯುತ ಚಂದ್ರಶೇಖರ್ NSD ಇವರಿಗೆ ಇಲ್ಲಿ ಸೇರಿದ ಸರ್ವರ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೀಗ ತಾನೇ ನೂತನ ಕೊಠಡಿಯನ್ನು ಉದ್ಘಾಟಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಶ್ರೀಯುತ ಅಶೋಕ್ ಕುಮಾರ್ ರೈ ಇವರು ತಮ್ಮ ದಿವ್ಯ ಹಸ್ತದಿಂದ ಈ ಮೊದಲೇ ಈ ಒಂದು ಕಟ್ಟಡಕ್ಕೆ ಶಿಲಾನ್ಯಾಸವನ್ನು ನೆರವೇರಿಸಿ ಅಲ್ಲಿಂದ ಬಹಳ ಸುಗಮವಾಗಿ, ಸುಲಭವಾಗಿ, ಸರಸವಾಗಿ ಈ ಒಂದು ಕೊಠಡಿಯ ಕೆಲಸಗಳು ನಡೆದು ಇವಾಗ ನಮಗೆ ಇದು ನಮ್ಮ ಮಕ್ಕಳಿಗೆ ಒದಗುವಂತೆ ಆಗಿದೆ. ಉಪಸ್ಥಿತರಿರುವ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಶ್ರೀಯುತ ಅಶೋಕ್ ಕುಮಾರ್ ರೈ ಇವರಿಗೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರಾದ ಶ್ರೀಯುತ ಉಮೇಶ್ ಅಂಬಟ ಇವರು, ನಮ್ಮ ಶಾಲೆಯ ನಾಮನಿರ್ದೇಶಿತ ಸದಸ್ಯರೂ ಹೌದು. ಇವರಿಗೆ ಇಲ್ಲಿ ಸೇರಿದ ಸರ್ವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಗ್ರಾಮ ಪಂಚಾಯತಿನ ಸದಸ್ಯೆಯಾದಂತಹ ಶ್ರೀಮತಿ ಕಾವ್ಯ ಇವರು. ಈ ಒಂದು ಶಾಲೆಯ ಕೆಲಸ ಕಾರ್ಯಗಳಲ್ಲಿ ಕೈ ಜೋಡಿಸುತ್ತಿರುವ ಶ್ರೀಮತಿ ಕಾವ್ಯ ಇವರ ಉಪಸ್ಥಿತಿಯನ್ನು ಕೂಡ ಗುರುತಿಸುತ್ತಾ ಇವರಿಗೆ ಇಲ್ಲಿ ಸೇರಿದ ಸರ್ವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ದಾನಿಗಳು ಕೈ ಜೋಡಿಸಿದಾಗ ನಮ್ಮ ಶಾಲೆ, ನಮ್ಮ ಊರು ಅಭಿವೃದ್ಧಿಯಾಗಲು ಸಾಧ್ಯ ಅನ್ನುವಂತಹ ಮಾತನ್ನು ನಿಜ ಮಾಡಿ ತೋರಿಸಿದವರು ನಮ್ಮೂರ ದಾನಿಗಳು. ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಕುಟೀರವನ್ನು ನಮಗೆ ಒದಗಿಸಿಕೊಟ್ಟಂತಹ, ತಮ್ಮ ದಿವ್ಯ ಹಸ್ತದಿಂದ ನೀಡಿದಂತಹ ಈ ಕುಟೀರದ ಬಳಿಕ ನಮ್ಮ ಶಾಲೆಯಲ್ಲಿ ಹಲವಾರು ಕೆಲಸಗಳು ಬಹಳ ಸುಸೂತ್ರವಾಗಿ ನಡೆದಿದೆ ಎಂದು ಹೇಳಿದರೆ ತಪ್ಪಾಗಲಾರದು. ಶ್ರೀಮತಿ ಗುಲಾಬಿ ಶೆಟ್ಟಿ ಇವರನ್ನು ನಾನು ಇಲ್ಲಿ ಸೇರಿದ ಸರ್ವರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ದಾನಿಗಳಲ್ಲೋರ್ವರಾದ ನಮ್ಮ ಶಾಲೆಯಲ್ಲಿ ಇಲಾಖೆಯಿಂದ ಆಗಮಿಸುತ್ತಿರುವ ಸಮನ್ವಯ ಅಧಿಕಾರಿ
ನಮ್ಮ ನವೀನ್ ವೇಗಸ್ ಸರನ್ನು ಕೂಡ ಈ ಒಂದು ವೇದಿಕೆಗೆ ಆಹ್ವಾನಿಸುತ್ತಾ ಆಸನವನ್ನು ಸ್ವೀಕರಿಸಬೇಕು ಎಂದು ಕೇಳಿಕೊಳ್ಳುತ್ತಾ, ದಾನಿಗಳಲ್ಲೋರ್ವರಾದ ನಮ್ಮ ಶಾಲಾ ಮಕ್ಕಳಿಗೆ ಕಲಿಕೆಗಾಗಿ ಒಂದು ಉತ್ತಮವಾದ ಆಟೋಪಕರಣಗಳು ಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಕೇಳಿಕೊಂಡಾಗ ಒದಗಿಸಿಕೊಟ್ಟವರು ಶ್ರೀ ಉನೈಸ್ ಪೆರಾಜೆ, ಮಾನ್ಯ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ಸಮಿತಿ ವೇದಿಕೆ ಇವರಿಗೆ ಇಲ್ಲಿ ಸೇರಿದ ಸರ್ವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲ ದಾನಿಗಳಿಗಿಂತ ಅತಿ ಶ್ರೇಷ್ಠವಾದ ಒಂದು ಉತ್ತಮವಾದ ಕೊಠಡಿ ನಮ್ಮ ಮುಂದೆ 4 ಕೊಠಡಿಗಳು ಕಾಣಬೇಕು ಅನ್ನೋದಾದರೆ, ನಮ್ಮ ಶಾಲೆಯಲ್ಲಿ ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ವಿದ್ಯಾರ್ಥಿಗಳು ಹೋಗುತ್ತಿದ್ದರೂ ಕೂಡ ನಮ್ಮ ಶಾಲೆಯಲ್ಲಿ ಕಲಿಕೆಗೆ ಪೂರಕವಾದ ವಾತಾವರಣ ಇದ್ದರೂ ಕೂಡ ನಮಗೊಂದು ಕೊರತೆ ಇತ್ತು, ಅದುವೇ ಕೊಠಡಿಯ ಕೊರತೆ. ಮೊದಲನೆಯದಾಗಿ ಶತಮಾನೋತ್ಸವವನ್ನು 27ನೇ ವರ್ಷದಲ್ಲಿ ನಾವು 27ನೇ ಇಸವಿಯಲ್ಲಿ ಆಚರಿಸುತ್ತಿರುವಂತಹ ಈ ಸುಸಂದರ್ಭದಲ್ಲಿ ಇನ್ನು ಮುಂದೆ ಬರುತ್ತಿರುವ ಈ ಒಂದು ಕಾರ್ಯಕ್ರಮದ ಮುನ್ನ ನಮಗೆ ಬೇಕಾದದ್ದು ಹಿಂದೆ ಇರುವ ಎಲ್ಲ ಕಟ್ಟಡಗಳು ಕೂಡ ಮಕ್ಕಳಿಗೆ ಕಲಿಕೆಗೆ ಪೂರಕವಾದ ವಾತಾವರಣವನ್ನು ನೀಡುವಂತಹ ವ್ಯವಸ್ಥೆಯಲ್ಲಿ ಇರಲಿಲ್ಲ. ಅದನ್ನು ನಾವು ಮನಗಂಡು ಒಂದು ಮನವಿಯನ್ನು ನೀಡಿದಾಗ ನಮ್ಮ ಆ ಮನವಿಗೆ ಸ್ಪಂದಿಸಿದವರು ನಮ್ಮ MRP ಅಲ್ಲಿನ ಒಂದು ಸಂಸ್ಥೆ. ಈ ಸಂಸ್ಥೆಯಿಂದ ಆಗಮಿಸಿದಂತಹ ಈ ಎಲ್ಲ ದಾನಗಳಲ್ಲಿ ಅತಿ ಶ್ರೇಷ್ಠವಾದ ವಿಶಾಲವಾದ ಕೊಠಡಿಯಾಗಿ, ಅದು ಇನ್ನು ಹಲವಾರು ಸಾವಿರಾರು ಮಕ್ಕಳ ಕಲಿಕಾ ಕೇಂದ್ರವಾಗಿ ಕಲಿಕೆಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸಿಕೊಟ್ಟಂತಹ MRPL ಸಂಸ್ಥೆಯನ್ನು ಈ ಒಂದು ಸಂದರ್ಭದಲ್ಲಿ ನೆನಪಿಸುತ್ತಾ, ಅಲ್ಲಿಂದ ಆಗಮಿಸಿದಂತಹ ಶ್ರೀ ಸತೀಶ್, ಜನರಲ್ ಮ್ಯಾನೇಜರ್ ಅಡ್ಮಿನಿಸ್ಟ್ರೇಟಿವ್ MRPL ಇವರನ್ನು ಗೌರವಪೂರ್ವಕವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಶಾಲೆಯಲ್ಲಿ ಹಲವಾರು ರೀತಿಯಲ್ಲಿ ಸಹಕರಿಸುತ್ತಿರುವಂತಹ ಹಾಗೂ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಕಲಿಕೆಯಲ್ಲಿ ಪ್ರಯೋಜನಕಾರಿ ಆಗಲಿ ಅನ್ನುವಂತೆಯೇ ದತ್ತಿನಿಧಿಯನ್ನು ಮಾಡಿಕೊಂಡು ಪಜಿಮಣ್ಣು ಶ್ರೀನಿವಾಸರಾವ್ ಕಾವೇರಮ್ಮ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವ ಮೂಲಕ ಮತ್ತು ನಮ್ಮ ಮಾನ್ಯ ಅಧ್ಯಕ್ಷರು ಪಜಿಮಣ್ಣು ಶ್ರೀನಿವಾಸ್ ಕಾವೇರಮ್ಮ ಮೆಮೋರಿಯಲ್ ಟ್ರಸ್ಟಿನ ಅಧ್ಯಕ್ಷರಾಗಿರುವ ಶ್ರೀ MP ಬಾಲಕೃಷ್ಣ ಸರ್ ಇವರು ಉಪಸ್ಥಿತರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನು ಗೌರವಿಸುತ್ತಾ ಅವರಿಗೆ ಇಲ್ಲಿ ಸೇರಿದ ಸರ್ವರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಶಾಲಾ SDMC ಅಧ್ಯಕ್ಷರಾದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೈ ಜೋಡಿಸುವಂತಹ ಶ್ರೀಯುತ ರಮೇಶ್ ಗೌಡ ಪಜಿಮಣ್ಣು ಇವರಿಗೆ ಇಲ್ಲಿ ಸೇರಿದ ಸರ್ವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಇಲಾಖೆಯಿಂದ ಆಗಮಿಸಿದಂತಹ ಮೇಡಮ್ ತನುಜಾ ಮೇಡಮ್ ಉಪಸ್ಥಿತರಿದ್ದಾರೆ. ಅವರಿಗೆ ಇಲ್ಲಿ ಮಾನ್ಯ ನಿರ್ದೇಶಕರು, ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಇಲ್ಲಿಯ ಪದಾಧಿಕಾರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡುವ ಮೂಲಕ, BIRT ಆಗಿ ಕೆಲಸ ಕಾರ್ಯವನ್ನು ಮಾಡುವ ಮೂಲಕ ಹಾಗೂ ಈ ಒಂದು ಶಾಲೆಯಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಇದೀಗ ಮುಂದಿನ ಅಧಿಕಾರಿಗಳ ಹಂತದಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿರುವ ಹಾಗೂ ನಮ್ಮ ಶಾಲಾ ದಾನಿಯು ಎಂದು ಹೇಳಿದರೆ ತಪ್ಪಾಗಲಾರದು ಶ್ರೀಮತಿ ತನುಜಾ ಮೇಡಮ್ ಇವರಿಗೆ ಇಲ್ಲಿ ಸೇರಿದ ಸರ್ವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಲಾಖೆಯಿಂದ ಆಗಮಿಸಿದ ಶ್ರೀಯುತ ನವೀನ್ ಸ್ಟೀಫನ್ ವೇಗಸ್ ಸರ್, ಮಾನ್ಯ ಸಮನ್ವಯಾಧಿಕಾರಿಗಳು ಪುತ್ತೂರು, ಇವರು ಆಗಮಿಸಿ ನಮ್ಮ ಈ ಶಾಲೆಯಲ್ಲಿ ನಡೆಯುವಂಥ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಿರುವ ಸರ್, ತಮ್ಮನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಗುರುತಿಸುತ್ತಾ ತಮಗೂ ಕೂಡ ಇಲ್ಲಿ ಸೇರಿದ ಸರ್ವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವ ಶ್ರೀಯುತ ಬಾಲಕೃಷ್ಣ ರೈ ಇವರಿಗೂ ಕೂಡ ಇಲ್ಲಿ ಸೇರಿದ ಸರ್ವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು CA ಬ್ಯಾಂಕಿನ ಉಪಾಧ್ಯಕ್ಷರಾಗಿರುವ ಶ್ರೀಯುತ ಯಾಕೂಬ್ ಮುಲಾರ್ ಹಾಗೂ ಮುಲಾರ್ ಒಂದು ಮನೆತನ ನಮ್ಮ ಶಾಲೆಯೊಂದಿಗೆ ಕೈ ಜೋಡಿಸಿ ಉತ್ತಮ ರೀತಿಯಲ್ಲಿ ದಾನಿಗಳಾಗಿಯೂ ಕೂಡ ಇದ್ದುಕೊಂಡು ನಮ್ಮೆಲ್ಲ ಶಾಲೆಗಳ ಕಾರ್ಯಚಟುವಟಿಕೆಗಳಲ್ಲಿ ಸಹಕರಿಸುತ್ತಿರುವ ಯಾಕೂಬ್ ಮುಲಾರ್ ಸರ್ ಇವರನ್ನು ಇಲ್ಲಿ ಸೇರಿದ ಸರ್ವರ ಪರವಾಗಿ ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರು, ಅಧಿಕಾರಿ ವರ್ಗದವರು, ಶಾಲಾಭಿಮಾನಿ
ದಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸಹಕರಿಸಿದವರು, ಈ ಶಾಲೆಯ ಶ್ರೇಯೋಭಿವೃದ್ಧಿಗೆ ನಮ್ಮೊಂದಿಗೆ ಕೈ ಜೋಡಿಸುವವರು ಹಾಗೂ ಈ ಒಂದು ಅತ್ಯುತ್ತಮವಾದ ಬಿಲ್ಡಿಂಗನ್ನು ಕಟ್ಟಿ ಕೊಡಬೇಕಿದ್ದರೆ ನಮಗೆ ಸಹಕರಿಸಿದಂತಹ ಕಾಂಟ್ರಾಕ್ಟರ್ ಆದಂಥ ಶ್ರೀಯುತ ರಾಜಕುಮಾರ್ ರೈ ಇವರ ಒಂದು ಕೆಲಸ ಕಾರ್ಯವನ್ನು ನಾವು ಖಂಡಿತವಾಗಿಯೂ ಕೂಡ ಇಲ್ಲಿ ನಾವು ಗುರುತಿಸಲೇಬೇಕು. ಹಾಗೂ ಇಲ್ಲಿ ಸೇರಿದ ಸರ್ವರು ಕೂಡ ನಮ್ಮ ಶಾಲೆಯ ಶ್ರೇಯೋಭಿವೃದ್ಧಿಗಾಗಿಯೇ ದುಡಿಯುವವರು. ಇನ್ನು ಊರಲ್ಲಿ ನಾವು ಜನರನ್ನು ಭೇಟಿಯಾದಾಗ ನಮ್ಮ ಶಾಲೆಯ ಅಭಿವೃದ್ಧಿಗಾಗಿ ಕೈ ಜೋಡಿಸಿದವರು ಊರ ಮಹನೀಯರು. ಎಲ್ಲರ ಒಂದು ಸಹಭಾಗಿತ್ವವನ್ನು, ಈ ಶಾಲೆಯ ಮೇಲಿಟ್ಟಿರುವ ಅಭಿಮಾನವನ್ನು ಎಲ್ಲರನ್ನು ಕೂಡ ನಾನು ಒಂದೇ ಮಾತಿನಲ್ಲಿ ಸರ್ವರಿಗೂ ಕೂಡ ಸರ್ವರ ಪರವಾಗಿ ಹಾಗೂ ಈ ಒಂದು ಸಭಾ ಸಮಾರಂಭದ ಗಣ್ಯರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಂಡೂರು ಶಾಲೆಯಲ್ಲಿ ಒಂದು ವೈವಿಧ್ಯತೆ ಇದೆ. ಒಂದು 6 ತಿಂಗಳಿನಿಂದ 3 ವರ್ಷದ ತನಕ ಚಿಣ್ಣರ ಕೂಸಿನ ಮನೆ ಎನ್ನುವಂತಹ ಒಂದು ವ್ಯವಸ್ಥೆ ಇದೆ. ಅಲ್ಲಿಂದ LKG UKGಯ ವ್ಯವಸ್ಥೆ ಇದೆ. ಅಲ್ಲಿಂದ ಉತ್ತಮವಾದ ಶಿಕ್ಷಕ ವೃಂದದ ಒಂದು ವ್ಯವಸ್ಥೆ ಇದೆ. ಹಾಗೆಯೇ ನಮ್ಮ ಈ ಶಾಲೆಯಲ್ಲಿ ನಮ್ಮ ಸರಕಾರದಿಂದ ಇರುವ ಶಿಕ್ಷಕರಲ್ಲದೆ ಗೌರವ ಶಿಕ್ಷಕರು ಕೂಡ STMC ವತಿಯಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅದೇ ರೀತಿಯಾಗಿ ಗೌರವ ಶಿಕ್ಷಕರಂತೆಯೇ ನಮ್ಮ ಶಾಲೆಯಲ್ಲಿ ಚಿತ್ರಕಲೆ, ಸಂಗೀತ, ಭರತನಾಟ್ಯ, ಯಕ್ಷಗಾನ ಇತ್ಯಾದಿ ತರಗತಿಗಳನ್ನು ನಾವು ವಿಶೇಷವಾಗಿ ನಡೆಸಲು ನಮ್ಮ ಈ ಶಾಲೆಯ ಪೋಷಕ ವರ್ಗ ಕಾರಣ. ಹಾಗಾಗಿ ಮುಂಡೂರಿನಲ್ಲಿ ವಿವಿಧ ರೀತಿಯ ಬಹುಮಾನಗಳು ಅಥವಾ ಒಂದು ರೀತಿಯಲ್ಲಿ ಉತ್ತಮವಾಗಿ ನಡಿಲೇಬೇಕು ಅಥವಾ ನಡಿಲಿಕ್ಕಿದ್ರೆ ಅದಕ್ಕೆ ಕಾರಣಕರ್ತರಾದವರು ಮುಂಡೂರಿನ ಜನತೆ. ಎಲ್ಲ ಪೋಷಕರು ಕೂಡ ಉತ್ತಮವಾಗಿ ನಮ್ಮೊಂದಿಗೆ ಸಹಕರಿಸುತ್ತಿದ್ದು, ಅವರೊಂದಿಗೆ ನಮ್ಮ ಮಕ್ಕಳಿಗೆ ಬೇಕಾದ ಆಟೋಟಗಳ ಅಲ್ಲದೆ ಪಠ್ಯ ಚಟುವಟಿಕೆಗಳಲ್ಲದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೈ ಜೋಡಿಸುತ್ತಿರುವ ಪೋಷಕರು ಹಾಗೂ ಅವರಿಂದಾಗಿ ಶಿಕ್ಷಕರನ್ನು ನಾವು ಇಲ್ಲಿ ಬರಮಾಡಿಕೊಂಡು ಮಕ್ಕಳಿಗೆ ಪೇಟೆಗೆ ಹೋಗುವಂತಹ ಒಂದು ವ್ಯವಸ್ಥೆಯನ್ನು ಸುಲಭವಾಗಿ ಮಾಡಿಕೊಡಲು ನಮ್ಮ ಶಾಲೆಯಲ್ಲಿಯೇ ತರಗತಿಗಳನ್ನು ನಡೆಸಿಕೊಂಡು ಈ ಒಂದು ಮುಂಡೂರು ಶಾಲೆ ಉತ್ತಮ ರೀತಿಯಲ್ಲಿ ನಡಿಬೇಕು ಅನ್ನುವಂತಹ ಒಂದು ದೂರದೃಷ್ಟಿಯನ್ನು ನಾವು ಇಟ್ಟುಕೊಂಡು ಈ ಮಕ್ಕಳನ್ನು ಇಲ್ಲಿ ತಯಾರುಗೊಳಿಸುತ್ತಿದ್ದೇವೆ. ಅದೇ ರೀತಿಯಾಗಿ 27ನೇ ಇಸವಿಯಲ್ಲಿ ನಡೆಯುವಂತಹ ಶತಮಾನೋತ್ಸವ ಸಂದರ್ಭದಲ್ಲಿಯೂ ಕೂಡ ನಮ್ಮ ಶಾಲೆಯಲ್ಲಿ ಹಲವಾರು ಕೆಲಸ ಕಾರ್ಯಗಳು ನಡಿಬೇಕಿದ್ದು ಅವುಗಳನ್ನೆಲ್ಲವನ್ನು ನಾವು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನಡಿಲಿಕ್ಕೆ ಕೂಡ ಯೋಜನೆಗಳನ್ನು ಹಾಕಿಕೊಂಡಿದ್ದು, ಎಲ್ಲವೂ ಕೂಡ ಮುಂಡೂರು ಜನತೆಯ, ಮುಂಡೂರು ಪೋಷಕರ ಸಹಕಾರದಿಂದ ನಮಗೆ ಕೂಡಿ ಬರಲಿ ಎಂದು ಕೇಳಿಕೊಳ್ಳುತ್ತಾ ಈ ಮುಂಡೂರಿನ ಜನತೆ ಹಾಗೂ ಇನ್ನೊಂದು ವಿಶೇಷ ಹೇಳಬೇಕಂದ್ರೆ MRPLನಿಂದ ದೊರಕಿದಂತಹ 4 ಕೊಠಡಿಗಳ ಒಂದು ವೀಕ್ಷಣೆಗಾಗಿ ಬಂದಂತಹ ಅಧಿಕಾರಿಗಳು ನಮ್ಮ ಈ ಕೊಠಡಿಯನ್ನು ನೋಡಿ ನಮ್ಮ ಶಾಲೆಗೆ ಅತಿ ಅಗತ್ಯವಾದ ಒಂದು ಶೌಚಾಲಯ 15 ಲಕ್ಷ ರು ವೆಚ್ಚದಲ್ಲಿ ಒಂದು ಶೌಚಾಲಯವನ್ನು ಕೂಡ ನಮಗೆ ಕೊಡಮಾಡಿದ್ದಾರೆ. ಅದರ ಕೆಲಸ ಕೂಡ ಆಗ್ತಾ ಇದೆ. ಹಾಗಾಗಿ ದಾನಿಗಳು ಕೈ ಜೋಡಿಸಿದಾಗ, ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಶಾಲೆಗಳೊಂದಿಗೆ ಸಹಕರಿಸಿದಾಗ ಖಂಡಿತವಾಗಿಯೂ ಕೂಡ ಒಂದು ಶಾಲೆ ಊರಿನಲ್ಲಿ ಹೇಗೆ ದೇವಾಲಯವೋ ಹಾಗೆ ಶಾಲೆ ಕೂಡ ಎದ್ದು ನಿಲ್ಲಬಹುದು ಎಂದು ಹೇಳುತ್ತಾ ಎಲ್ಲರ ಕೆಲಸ ಕಾರ್ಯಗಳನ್ನು ಶ್ಲಾಘಿಸುತ್ತಾ, ಅದೇ ರೀತಿ ಉತ್ತಮವಾದ ಶಿಕ್ಷಕ ವೃಂದವನ್ನು ಹೊಂದಿದ ಈ ಮುಂಡೂರು ಶಾಲೆಯನ್ನು ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಒದಗುವ ದೃಷ್ಟಿಯಲ್ಲಿ, ಮಕ್ಕಳಿಗೆ ಸಿಗುವ ಸೌಲಭ್ಯ ಸಿಗಬೇಕಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು ಅನ್ನುವಂತಹ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಆಗಮಿಸಿದಂತಹ ಸರ್ವರನ್ನು ಕೂಡ ಮತ್ತೊಮ್ಮೆ ಸ್ವಾಗತಿಸುತ್ತಾ MRPL ಸಂಸ್ಥೆಗೆ ಮಹದಾದ ಒಂದು ನಮ್ಮ ಶಾಲೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಸ್ವಾಗತವನ್ನು ಕೊನೆಗೊಳಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಮನಸ್ಸು ಮೃದುವಾಗಿರಬೇಕು, ಹೃದಯ ಅರಳುತ್ತಾ ಹೋಗಬೇಕು, ಅದುವೇ ಸಂಸ್ಕೃತಿ. ಮೃದುವಾದ ಮುತ್ತಿನಂತಹ ಮಾತುಗಳ ಮೂಲಕ ಮನ ತಟ್ಟುವಂತೆ ಎಲ್ಲರನ್ನೂ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಸಮಗ್ರ ಚಿತ್ರಣವನ್ನು ತಮ್ಮ ಪ್ರಾಸ್ತಾವಿಕ ನುಡಿಗಳ ಮೂಲಕ ನಮ್ಮ ಮುಂದಿರಿಸಿದ ಮೇಡಮ್ ತಮಗಿದು ಪ್ರೀತಿಪೂರ್ವಕ ನಮನಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದೆ ಈ ಸುಂದರ ಸಭಾ ವೇದಿಕೆಯನ್ನು ಧನ್ಯಗೊಳಿಸಿದಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಸಂಸ್ಕೃತಿಯ ಪ್ರತೀಕವಾಗಿ ಪ್ರೀತಿಯ ಗೌರವದ ತಾಂಬೂಲ ಹಾಗೂ ಎಳೆಡಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಮುಖ್ಯ ಗುರುಗಳು ನಮ್ಮ ಜೊತೆಗೆ ಸಹಕರಿಸಬೇಕು.
STMCಯ ಕ್ರಿಯಾಶೀಲ ಅಧ್ಯಕ್ಷರು ಹಾಗೂ ಗೌರವಾನ್ವಿತ ಮುಖ್ಯ ಗುರುಗಳು ಈ ಮಹೋನ್ನತ ಸಭೆಯಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ಅತಿಥಿ ಶ್ರೇಷ್ಠರನ್ನು ಗೌರವಿಸ್ತಾ ಇದ್ದಾರೆ. ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕ ಕೂಡ ಹೌದು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ದೀಪ ಜ್ಯೋತಿ ಪರಬ್ರಹ್ಮ, ದೀಪ ಜ್ಯೋತಿ ಜನಾರ್ದನ, ದೀಪೋ ಹರತು ಮೇ ಪಾಪಂ, ದೀಪ ಜ್ಯೋತಿರ್ನಮೋಸ್ತುತೆ. ಇವತ್ತಿನ ಈ ಸುಂದರ ಸಮಾರಂಭದಲ್ಲಿ ನೂತನ ಕೊಠಡಿಗಳ ಉದ್ಘಾಟನೆ ಹಾಗೂ ಶಾಲಾ ವಾರ್ಷಿಕೋತ್ಸವದ ದೀಪ ಪ್ರಜ್ವಲನೆ ಕಾರ್ಯಕ್ರಮ ಪುತ್ತೂರು ತಾಲೂಕಿನ ಜನಪ್ರಿಯ ಶಾಸಕರು, ಅಲ್ಪ ಅವಧಿಯಲ್ಲಿ ಅಭಿವೃದ್ಧಿಯ ಮೂಲಕ ಎಲ್ಲ ವರ್ಗದ ಜನರ ಹೃದಯವನ್ನು ಗೆದ್ದಂತಹ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ, ಮಾನ್ಯ ಶಾಸಕರು, ವಿಧಾನಸಭಾ ಕ್ಷೇತ್ರ ಪುತ್ತೂರು, ಇವರ ಅಮೃತ ಹಸ್ತದಿಂದ ಇದೀಗ ಈ ಸುಂದರ ಸಮಾರಂಭದ ವಿದ್ಯುಕ್ತವಾದ ದೀಪ ಪ್ರಜ್ವಲನೆ. ಶುಭಂ ಕುರು ತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರು ತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ. ದೀಪ ಜ್ಯೋತಿ ನಮೋಸ್ತುತೆ. ದೀಪ ಜ್ಯೋತಿ ಪರಬ್ರಹ್ಮ, ದೀಪ ಜ್ಯೋತಿ ಜನಾರ್ದನಃ, ದೀಪ ಜ್ಯೋತಿ ಪರಬ್ರಹ್ಮ, ದೀಪ ಜ್ಯೋತಿ ಜನಾರ್ದನಃ. ದೀಪೋ ಹರತು ಮೇ ಪಾಪಂ, ಸಂಧ್ಯಾ ದೀಪ ನಮೋಸ್ತುತೆ. ದೀಪೋ ಹರತು ಮೇ ಪಾಪಂ, ಸಂಧ್ಯಾ ದೀಪ ನಮೋಸ್ತುತೆ. ಶುಭಂ ಕುರು ತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರು ತ್ವಂ ಕಲ್ಯಾಣಂ ಆರೋಗ್ಯಂ ದೀಪ ಹಚ್ಚುತ್ತೇನೆ ನಾನು, ಇದರ ಮೂಲಕ ಜಗತ್ತನ್ನೇ ಬೆಳಗುತ್ತೇನೆ ಎಂಬ ಹಂಗಿನಿಂದಲ್ಲ, ಇರುವಷ್ಟು ಹೊತ್ತು ನಾನು ನಿನ್ನ ಮೊಗ, ನೀನು ನನ್ನ ಮೊಗ ನೋಡಬಹುದು ಎಂಬ ಹಾಸಿಯಿಂದ ಎನ್ನುತ್ತಾರೆ ಕವಿ GSS ರವರು. ಈ ಆಶಯ ಹೊತ್ತು ದೀಪ ಪ್ರಜ್ವಲಿಸುವ ಮೂಲಕ ಜ್ಯೋತಿ ಸ್ವರೂಪಿಯಾದ ಆ ದೀಪ ಮಾತೆಯನ್ನು ನಮ್ಮೆಡೆಗೆ ಆಹ್ವಾನಿಸೋಣ ಎನ್ನುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇವತ್ತಿನ ಈ ಸುಂದರ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದಂತಹ ಪುತ್ತೂರು ತಾಲೂಕಿನ ಗೌರವಾನ್ವಿತ ಶಾಸಕರು ಆಗಿರತಕ್ಕಂತಹ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಇವರ ಉದ್ಘಾಟನಾ ನುಡಿಗಳಿಗಾಗಿ ಇದೀಗ ಈ ವೇದಿಕೆ. ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ಮುಂಡೂರು ಇದರ ನೂತನ ಕೊಠಡಿಗಳ ಉದ್ಘಾಟನಾ ಸಮಾರಂಭ ಹಾಗೂ ಶಾಲಾ ವಾರ್ಷಿಕೋತ್ಸವದ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಈ ಗ್ರಾಮ ಪಂಚಾಯತಿನ ಅಧ್ಯಕ್ಷರೂ ಆಗಿರುವಂಥ ಚಂದ್ರಶೇಖರ್ ಅವರೇ, MRPLನ ಜನರಲ್ ಮ್ಯಾನೇಜರ್ ಆಗಿರುವಂಥ ಸತೀಶ್ ಅವರೇ, ಗ್ರಾಮ ಪಂಚಾಯತಿನ ಸದಸ್ಯರು ಆತ್ಮೀಯರು ಆಗಿರುವಂಥ ಉಮೇಶ್ ಅಂಬಟ ಅವರೇ, ಗ್ರಾಮ ಪಂಚಾಯತಿನ ಸದಸ್ಯ ಆಗಿರುವಂಥ ಶ್ರೀಮತಿ ಕಾವ್ಯ ಅವರೇ, ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರ ಆಗಿರುವಂಥ ಶ್ರೀಮತಿ ತನುಷಾ ಅವರೇ, ತಾಲೂಕು ಸಮನ್ವಯ ಅಧಿಕಾರಿಯಾಗಂಥ ನವೀನ್ ಸ್ಟೀಫನ್ ಅವರೇ, ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷರಾಗಿರುವಂಥ ಹುಸೇನ್ ಅವರೇ, ಹಿರಿಯರು, ಮಾನಸ
ಮನೆಯ ಒಡತಿಯಾಗಿರುವಂಥ ಗುಲಾಬಿ ಎನ್ ಶೆಟ್ಟಿ ಅವರೇ, ಪಜಿಮನ್ನು ಸಂಸ್ಥೆಯ ಅಧ್ಯಕ್ಷರಾದಂಥ MP ಬಾಲಕೃಷ್ಣ ಅವರೇ, CA ಬ್ಯಾಂಕಿನ ಉಪಾಧ್ಯಕ್ಷರು ಆತ್ಮೀಯರಾಗಿರುವಂಥ ಯಾಕೂಬ್ ಮುಲಾರ್ ಅವರೇ, STMCನ ಅಧ್ಯಕ್ಷರು, ಈ ಒಳ್ಳೆಯ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ರಮೇಶ್ ಗೌಡ್ರವರೇ, ಶಾಲೆಯ ಮುಖ್ಯ ಗುರುಗಳಾದಂಥ ಶ್ರೀಮತಿ ವಿಜಯ P ಅವರೇ, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಬಾಲಕೃಷ್ಣ ರೈಗಳೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಪಂಚಾಯತ್ ಸದಸ್ಯರುಗಳೇ, ಹಿರಿಯ ನಾಗರಿಕರೇ, ಈ ಶಾಲೆಯ ಅಭಿಮಾನಿ ಬಂಧುಗಳೇ, ಹಿರಿಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿ ಪೋಷಕರೇ, ಮಕ್ಕಳೇ, ಮಾಧ್ಯಮದ ಮಿತ್ರರೇ, ಬಹುಶಃ ಒಂದು ಒಳ್ಳೆಯ ಕಾರ್ಯಕ್ರಮ ಮುಂಡೂರಿನಲ್ಲಿ ಈ ಶಾಲೆಯಲ್ಲಿ ಇಷ್ಟೊಂದು ಜನರನ್ನು ಸೇರಿಸಿ ಒಳ್ಳೆಯ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಈ ಗ್ರಾಮದವರು ಎಲ್ಲ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಇವೆಲ್ಲ ಕೆಳಗಡೆ ಕೂತವರು ಕೂಡ ವೇದಿಕೆಯಲ್ಲಿ ಕೂರುವಂಥ ಗೌರವಾನ್ವಿತರೇ ಇರುವಂಥವ್ರು. ಆದರೂ ಕೂಡ ಈ ಶಾಲೆ ನಮ್ಮ ಶಾಲೆ, ಮುಂಡೂರು ಅಂದರೆ ನಮ್ಮ ಊರಿನ ಶಾಲೆ ಅನ್ನುವ ದೃಷ್ಟಿಕೋನ ಇಟ್ಕೊಂಡು ನಿಮ್ಮ ಮನೆಯ ಮಕ್ಕಳು ಈ ಶಾಲೆಯಲ್ಲಿ ಓದಿದಾರಾ ಓದಲಿಲ್ವೋ, ಅಲ್ಲ ನೀವು ಮುಂದೆ ಓದಿದಾರ ಗೊತ್ತಿಲ್ವೋ, ಆದರೂ ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನ ಬಂದು ಸಾಕ್ಷಿಯಾಗಿದ್ರಲ್ಲ, ನಿಮಗೆಲ್ಲ ಶಾಲೆಯ ಮೇಲೆ ಇರುವಂಥ ಅಭಿಮಾನದ ಬಗ್ಗೆ ನಾನು ನಿಮಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಒಂದು ಶಾಲೆ ಬೆಳಗಬೇಕಿದ್ರೆ ಆ ಊರಿನವರ ಸಹಕಾರ ಬೇಕಂತ ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಹೇಳಿದರು, ದೇವಸ್ಥಾನ ಮತ್ತು ಶಾಲೆ ಅಂತ ಹೇಳಿದ್ರೆ ಎರಡೂ ಒಂದೇ ಅಂತ. ಅದು ಎರಡೂ ಒಂದೇ. ಅದರಲ್ಲೂ ಮುಂದೆ ಬರುವಂಥದ್ದು ಶಾಲೆನೇ. ಯಾಕಂದರೆ ಎಲ್ಲ ದೇವಸ್ಥಾನ ಅಭಿವೃದ್ಧಿ ಆಗುವಾಗಲೂ ಅವರಿಗೆ ಶಾಲೆಯಿಂದ ಇಲ್ಲಿ ಕಲಿತು ಹೋದವರು ಒಳ್ಳೆಯ ಬುದ್ಧಿ ಮತಿ ಜ್ಞಾನ ಕೊಟ್ಟರೆ ಆ ದೇವಸ್ಥಾನವೂ ಜೀರ್ಣೋದ್ಧಾರ ಆಗ್ತದೆ, ಆ ಕುಟುಂಬನೂ ಜೀರ್ಣೋದ್ಧಾರ ಆಗ್ತದೆ, ಅಲ್ಲಿಯ ಮನೆ ಕೂಡ ಆರ್ಥಿಕ ಪರಿಸ್ಥಿತಿ ಮುಂದೆ ಬರ್ತದೆ. ಇದಕ್ಕೆಲ್ಲ ಆ ಶಾಲೆ, ಊರಿನ ದೇವಸ್ಥಾನ ಮತ್ತು ಶಾಲೆ ಒಳ್ಳೆಯ ರೀತಿಯಲ್ಲಿದ್ದರೆ ಆ ಊರು ಕೂಡ, ಆ ಗ್ರಾಮ ಕೂಡ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಇವತ್ತು ಒಳ್ಳೆಯ ಕಾರ್ಯಕ್ರಮದಲ್ಲಿದ್ದೇವೆ. MRPLನವರು ಸುಮಾರು 4 ಕೊಠಡಿಗಳನ್ನು ಇಲ್ಲಿ ಕೊಟ್ಟುವಂಥ ಕೆಲಸ ಮಾಡಿದ್ದಾರೆ. ಎಷ್ಟು ವೆಚ್ಚ ಕೊಟ್ಟಿದ್ದಾರೆ? 40 ಲಕ್ಷದಲ್ಲಿ. MRPL ಸಂಸ್ಥೆ ನಮ್ಮ ಮಂಗಳೂರಿನಲ್ಲಿರುವಂಥ ದೊಡ್ಡ PSU, ಪಬ್ಲಿಕ್ ಸೆಕ್ಟರ್ ಯೂನಿಟ್ ಅಂತ ಹೇಳ್ತಾರೆ. MRPL ಮಂಗಳೂರಿಗೆ ಬರುವಾಗ ಒಂದಷ್ಟು ವಿರೋಧಗಳು ವ್ಯಕ್ತ ಆಗ್ತಾ ಇತ್ತು. MRPL ಬರಬಾರ್ದು, MRPL ಬಂದರೆ ಇಲ್ಲಿ ತೊಂದರೆಗಳಾಗ್ತದೆ ಅನ್ನೋ ವಿಚಾರ ನಮ್ಮ ಈ ಭಾಗದಲ್ಲಿ ಇತ್ತು. ಆದರೆ MRPL ಬಂದ ನಂತರ ಹೌದು, ಕೆಮಿಕಲ್ ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ಇಟ್ಸ್ ಆಲ್ವೇಸ್ ರಿಸ್ಕಿ. ಅದರಿಂದ ತೊಂದರೆಗಳು ಇಲ್ಲ ಅಂತ ಹೇಳೋದಲ್ಲ, ತೊಂದರೆಗಳ ಜೊತೆ ಸಮಾಜವನ್ನು ವಿಚಾರದಲ್ಲಿ ಅವರ ಒಂದು ಅಂಶವನ್ನು, ಆ ಯಾವುದು ಸಂಸ್ಥೆ ಇದೆ ಅದರಲ್ಲಿ ಬಂದ ಲಾಭದ 2 ಅಂಶವನ್ನು ಸಮಾಜಕ್ಕಾಗಿ ಅವರು ಇಡ್ತಾರೆ. ಸುಮಾರು ಒಟ್ಟು 1,20,00,000 ಕೋಟಿ ಎಷ್ಟು ಟರ್ನ್ ಓವರನ್ನು ಅದು ಮಾಡ್ತದೆ. ಯಾಕಂದರೆ ಅವರ ಪರವಾಗಿ ಮೊನ್ನೆ ವಿಧಾನಸಭೆಯಲ್ಲಿ ನಾನು ಮಾತಾಡಿದ್ದೆ. ಸರೋಜಿನಿ ಮಹಿಷಿ ವರದಿಯನ್ನು ಅನುಷ್ಠಾನ ಮಾಡಬೇಕು ಅನ್ನೋ ವಿಚಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತಾಡಿದಂದ್ರೆ ಅಶೋಕ್ ರೈ ಒಬ್ಬರೇ. ಅದು ಯಾಕಂತ ಹೇಳಿದ್ರೆ MRPLನಲ್ಲಿ ನಮ್ಮ ಭಾಗದವರಿಗೆ, ನಮ್ಮ ತುಳುವರಿಗೆ, ನಮ್ಮ ಕನ್ನಡ ಮಾತಾಡೋರಿಗೆ, ದಕ್ಷಿಣ ಕನ್ನಡದವರಿಗೆ ಪ್ರಾತಿನಿಧ್ಯತೆ ಕೊಡಬೇಕು. ಸರೋಜಿನಿ ಮಹಿಷಿ ವರದಿ ಅಂತ ಎಷ್ಟೋ ಜನರಿಗೆ ಏನಂತ ಗೊತ್ತಿರಲಿಕ್ಕಿಲ್ಲ. ಅದರಲ್ಲಿ ಬರೆದಿದ್ದಾರೆ, PSU ಪಬ್ಲಿಕ್ ಸೆಕ್ಟರ್ ಕಂಪನಿ ಕೇಂದ್ರ ಸರ್ಕಾರದ ಯಾವ ಯೂನಿಟಿಗಳು ಬಂದರೆ, ಫ್ಯಾಕ್ಟ್ರಿಗಳು ಬಂದರೆ ಅದರಲ್ಲಿ ಇವತ್ತು ನಮ್ಮ ದಕ್ಷಿಣ ಕನ್ನಡ, ತುಳುವರು, ಕರ್ನಾಟಕ ರಾಜ್ಯದವರು ತುಂಬ ಜನ ಕಡಿಮೆ ಇದ್ದಾರೆ. ನಮಗೆ ಅದರಲ್ಲಿ ಸಿಂಹಪಾಲು ಕೊಡಬೇಕು ಅನ್ನೋ ಬೇಡಿಕೆಯನ್ನು ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿ ಅದರ ಬಗ್ಗೆ ಚರ್ಚೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇನೆ. ಅದರ ಜೊತೆಯಲ್ಲಿ ಕಾರ್ಮಿಕರಿಗೂ ಕೂಡ ESI ಫೆಸಿಲಿಟಿ ಬಗ್ಗೆ ಮಾತಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಒಟ್ಟಿನಲ್ಲಿ MRPL ಈಗ ನಮ್ಮ ಈ ಭಾಗಕ್ಕೆ, ಈಗ ನಮ್ಮ ಟೀಚರ್ ಹೇಳಿದರು ಪ್ರಾಸ್ತಾವಿಕ ಮಾತಾಡುವಾಗ, ನಾವೊಂದು ಪತ್ರವನ್ನು ಬರೆದಿದ್ದೇವೆ, MRPLನವರು ದುಡ್ಡು ಕೊಟ್ಟರು, ಆನಂತರ ಮೊನ್ನೆ ಬಂದಿದ್ದರು, ಪುನಃ ಒಂದು 20 ಲಕ್ಷವನ್ನು ಕೊಟ್ಟಿದ್ರು. ಅವರೆಲ್ಲ ಕೊಡಬೇಕಿದ್ರೆ ನಮ್ಮ ಹತ್ರ ಕೇಳ್ತಾರೆ, ನಾವು ಈ ಶಾಲೆಗೆ ಕೊಡ್ಬೋದಾ ಕೊಡಬಾರ್ದ, ನಮ್ಮ ಹತ್ರ ಯಾವುದೇ ಶಾಸಕನಿದ್ರೆ ಆ ಶಾಸಕನ ಗಮನಕ್ಕೆ ತಂದು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ನೀವು ಪತ್ರ ಬರೆದ ಕೂಡಲೇ MRPLನಿಂದ ಬರೆದಿಲ್ಲ. ಕಳೆದ ಸಲ ಕೂಡ ನಮ್ಮಿಂದ ಸುಮಾರು 5 ಕೋಟಿ ರೂಪಾಯಿ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ. MRPLನವರು ಈ ಭಾಗ ಕೊಟ್ಟಿದ್ದಾರೆ. ಈ ಭಾಗ ಅವರು ಈ ವರ್ಷದ ಅವರ ಬಜೆಟಿನಲ್ಲಿ ಅವರು ಹೆಚ್ಚಿನ ದುಡ್ಡನ್ನು ಕೊಡುವಂಥದ್ದು ಹೆಲ್ತ್ ಸೆಕ್ಟರ್,
ಅದರಿಂದ ಎಲ್ಲೆಲ್ಲಿ ನಾವು ಟಾಯ್ಲೆಟ್ಗೆ ವಾಶ್ರೂಮ್ಗೆ ಎಲ್ಲೆಲ್ಲಿ ನಾವು ರಿಕ್ವೈರ್ಮೆಂಟನ್ನು ಕೊಟ್ಟಿದ್ದೇವೆ ನಮ್ಮ ಕನ್ಸರ್ನ್ ಪ್ರಕಾರ ಅಲ್ಲಿಗೆ ಆ ಭಾಗದ ಶಾಸಕರ ಅನುಮತಿಯನ್ನು ಕೇಳಿಕೊಂಡು ಆ ಶಾಸಕರ ಗಮನಕ್ಕೆ ತಂದು ಅದನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಇವತ್ತು ಪಡೀಲಲ್ಲಿ ಹಾರಾಡಿ ಶಾಲೆಗೆ 1 ಕೋಟಿ ರೂಪಾಯಿ ಕೊಡುವಂಥದ್ದಾಗಿದೆ. ನಮ್ಮ ಜೂನಿಯರ್ ಕಾಲೇಜು ನಾನು ಕಲಿತಂತಹ ಶಾಲೆಗೆ 1 ಕೋಟಿ ಕೊಡ್ತೇನೆ ಅಂತ ಹೇಳಿದರೆ 50 ಲಕ್ಷ ಕೊಟ್ಟಿದ್ದಾರೆ. ಇನ್ನು 50 ಲಕ್ಷ ಡ್ಯೂ ಇದೆ, ಅವರು ಕೊಡಲಿಕ್ಕೆ ಬಾಕಿ ಇದೆ. ಅನ್ನು ಮುಂದಿನ ದಿವಸಗಳಲ್ಲಿ ಕೊಡಬೇಕು ಅಂತ ಅವರ ಹತ್ರ ವಿನಂತಿ ಮಾಡಿಕೊಂಡು ಅವರ ಹಿರಿಯ ಅಧಿಕಾರಿಗಳ ಹತ್ರ ಕೂಡ ನಾನು ಒಂದು ದಿವಸ MRPLಗೆ ಹೋಗಿ ಬೆಳಿಗ್ಗೆಯಿಂದ ಸಾಯಂಕಾಲ 3 ಗಂಟೆವರೆಗೆ ಎಲ್ಲ MRPL ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅಂತ ಬೇಡಿಕೆ ಇಟ್ಟ ಪ್ರಕಾರ ಈ ಭಾಗಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡುವಂಥದ್ದು MRPL ಅವರು ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಅವರಿಗೆ ಯಾವುದೇ ಸರ್ಕಾರದಲ್ಲಿ ಯಾವುದೇ ಕೆಲಸಗಳಿದ್ರೆ ಕೂಡ ನಾವು ಅವರ ಬೆನ್ನ ಹಿಂದೆ ನಿಂತು ಮಾಡುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇನೆ ಅನ್ನೋ ವಿಚಾರವನ್ನು ಕೂಡ ಅವರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದೆ. ಇವತ್ತು ಮುನ್ನೂರಿನಲ್ಲಿ ನೀವು ನೀವೆಲ್ಲ ಮುನ್ನೂರಿನವರು ಭಾಗ್ಯವಂತರು ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇದನ್ನು ಯಾಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ನನ್ನ ಊರು ಕೋಡಿಂಬಾಡಿ. ನಾನು ಕೋಡಿಂಬಾಡಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಇತ್ತು. ಒಂದಷ್ಟು ದೊಡ್ಡ ದೊಡ್ಡ ಯೋಜನೆಗಳು ಬಂದರೆ ಅದನ್ನು ಕೋಡಿಂಬಾಡಿಗೆ ತಗೊಳ್ಳುವುದು ಫಸ್ಟ್. ಯಾವುದೇ ಶಾಸಕನಾದರೂ ಯಾವುದೇ ಮುಖ್ಯಮಂತ್ರಿ ಇದ್ದರೂ ಅವರು ಅವರ ಊರಿಗೆ ಪ್ರಾಧಾನ್ಯತೆಯನ್ನು ಕೊಡೋದು ಸಹಜ. ಆದರೆ ಏನಾಯಿತು, ನಾವು ಮೆಡಿಕಲ್ ಕಾಲೇಜು ಮಾಡಬೇಕು ಅಂತ ಕಲ್ಪನೆ ನಮ್ಮ ಹತ್ರ ಇತ್ತು. ಆ ನಿಟ್ಟಿನಲ್ಲಿ ನಾವು 40 ಎಕರೆ ಜಾಗವನ್ನು ನಾವು ಸೇಡಿಯಾಪು ಕೋಡಿಂಬಾಡಿ ಹತ್ರ ಒಂದು ಸರ್ಕಾರಕ್ಕೆ ಮೀಸಲಾಗಿ ಇಟ್ಟಿದ್ದೇವೆ. ಆನಂತರ ನಮ್ಮ ಹತ್ರ ಅಲ್ಲಿ ಯಾವುದೂ ಜಾಗ ಇರಲಿಲ್ಲ. ಇವತ್ತು ಉಡುಪಿಯಲ್ಲಿ ಏನು ನಮ್ಮ RTO ಟ್ರ್ಯಾಕ್ ಮಾಡ್ತಾರೆ. ಇನ್ನು ಮುಂದೆ RTO ಏನು ಸಿಗ್ನಲ್ ಕೊಟ್ಟರು, ಸಿಗ್ನಲ್ ಪ್ರಕಾರ ಯಾರಿಗೂ ಲೈಸೆನ್ಸ್ ಇಶ್ಯೂ ಮಾಡಲಿಕ್ಕಲ್ಲ. ಎಲೆಕ್ಟ್ರಾನಿಕ್ ಸಿಸ್ಟಮಲ್ಲಿ ಲೈಸೆನ್ಸ್ ಇಶ್ಯೂ ಮಾಡುವಂಥ ಕೆಲಸವಾಗ್ತದೆ. ಈ ಭಾಗದ ನಮ್ಮ ಪ್ರಮುಖರು ಎಲ್ಲ ವಿನಂತಿ ಮಾಡಿ ಅವರ ಕನ್ಸರ್ನ್ ತಗೊಂಡು ಅವರ ವಿಚಾರ ತಗೊಂಡು ಅವರು ಕೂಡ ನಮ್ಮ ಮುಂಡೂರಿನಲ್ಲಿ ಜಾಗ ಇದೆ ಅಶೋಕ್ ರೈಗಳೇ, ನೀವು ಒಳ್ಳೆಯ ಪ್ರಾಜೆಕ್ಟ್ಗಳನ್ನು ಉದ್ಯಮಗಳನ್ನು ಇಲ್ಲಿಗೆ ತಂದರೆ ನಾವು ಮುಂಡೂರಿನಲ್ಲಿ ಜಾಗವನ್ನು ಗುರುತಿಸುವಂಥ ಕೆಲಸವನ್ನು ಮಾಡುವಂತ ಹೇಳುವ ಪ್ರಕಾರ ಇವತ್ತು RTO ಟ್ರ್ಯಾಕಿಂಗ್ ಕೂಡ 5.5 ಎಕರೆ ಜಾಗವನ್ನು ಇಲ್ಲಿ ಮಾಡುವಂಥದ್ದಾಗಿದೆ. 9 ಕೋಟಿ ರೂಪಾಯಿ ಕೂಡ ಅದಕ್ಕೆ ಮಂಜೂರಾಗುವಂತಾಗಿದೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಹೊರತುಪಡಿಸಿ ಬೆಳ್ತಂಗಡಿ, ಸುಳ್ಯ, ಪುತ್ತೂರು, ವಿಟ್ಲ ಈ ಭಾಗದವರು ಎಲ್ಲ ಯಾರೆಲ್ಲ ಲೈಸೆನ್ಸ್ ಮಾಡ್ತಾರೆ ಅವರೆಲ್ಲ ನಿಮ್ಮ ಮುಂಡೂರಿಗೆ ಬರಬೇಕು. ಅವರೆಲ್ಲ ನಿಮ್ಮ ಮುಂಡೂರಿಗೆ ಬರಬೇಕು. ಇಲ್ಲಾಂದರೆ ನೀವೆಲ್ಲ ಹೋಗಬೇಕಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಂಥದ್ದು ಮಂಗಳೂರಿನಲ್ಲಿ ಮಾತ್ರ, ಅದು ಉಳ್ಳಾಲ ತೊಕ್ಕೊಟ್ಟಿನಲ್ಲಿ ಇತ್ತು. ಇನ್ನು ಮುಂದೆ ಎಲ್ಲರೂ ಇಲ್ಲಿಗೆ ಬರುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಆಗ್ತದೆ. ಇಲ್ಲಿಯ ಉದ್ಯಮಗಳು ಬೆಳೀತದೆ. ದಿವಸಕ್ಕೆ ಕನಿಷ್ಠ ಪಕ್ಷ 200ರಿಂದ 300 ಜನ ನಿಮ್ಮ ಮುಂಡೂರಿಗೆ ಬರುವಂಥದ್ದಾಗ್ತದೆ. ಯಾರಾದರೂ ಹೋಟ್ಲು ಮಾಡೋರಿದ್ದರೆ ಬೇಗ ಮಾಡಿಕೊಳ್ಳಿ, ಜಾಗ ಎಲ್ಲ ಇದ್ದರೆ ಮಾಡಿಕೊಳ್ಳಿ. ಇನ್ನು ಜಾಗ ರೇಟ್ ಜಾಸ್ತಿ ಆಗ್ತದೆ. ಎರಡನೇ ವಿಚಾರ ಹೇಳ್ತೇನೆ. ನಮಗೆ ನಾನು ಯಾವಾಗಲೂ ಹೇಳ್ತೀನಿ, ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಮಕ್ಕಳಿಗೆ ಆರೋಗ್ಯದ ಬಗ್ಗೆ ವಿಚಾರಗಳನ್ನು ತಿಳಿಸುವಂಥದ್ದಾಗಬೇಕು. ನೀವು ನೋಡ್ತಾ ಇರ್ಬೋದು, ನಮ್ಮಲ್ಲೆಲ್ಲ ಮಕ್ಕಳೆಲ್ಲ ಶಾರ್ಟ್ ಆಗ್ತಾ ಇದ್ದಾರೆ. ಎಲ್ಲ ಸೈಜು ನೀವು ಫಾರಿನಲ್ಲಿ ನೋಡಿ ಅಂತ ಒಬ್ಬರು 6 ಫೀಟು. ನೀವು ಹೇಳ್ಬೋದು, ಇವ್ರು ಉಮೇಶ್ ನನ್ನ ನೋಡ್ತಾ ಇದ್ದಾರೆ, ನೀವೆಷ್ಟು ಉದ್ದ ಇದ್ದೀರಿ ಅಂತ. ನೀವು ನನ್ನ ಅಷ್ಟೇ ಉದ್ದ ಇರೋದು ಮೇಲೆ. ಈಗ ಮಕ್ಕಳಿಗೆಲ್ಲ ಒಳ್ಳೆ ಪೌಷ್ಟಿಕ ಆಹಾರವನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಬರೀ ವಿದ್ಯಾಭ್ಯಾಸ ಮಾತ್ರ ಒಂದೇ ಕೆಲಸ ಅಲ್ಲ. ಫಸ್ಟ್ ಕಂಪ್ಲೀಟ್ ಮ್ಯಾನ್ ಅಂತ ಹೇಳಿದರೆ, ಒಬ್ಬ ಪೂರ್ತಿ ಮನುಷ್ಯ ಅಂತ ಹೇಳಿದರೆ ಅವನಿಗೆ 3 ಬೇಕಂತ. ಏನೆಲ್ಲ ಬೇಕು? ಆರೋಗ್ಯ ಬೇಕು, ಆನಂತರ ವಿದ್ಯಾಭ್ಯಾಸ ಬೇಕು, ಆನಂತರ ಉದ್ಯೋಗ ಬೇಕು. ಇದು 3 ಸಿಕ್ಕಿದ್ರೆ ಕಂಪ್ಲೀಟ್ ಮ್ಯಾನ್ ಅಂತ ಹೇಳ್ತಾರೆ. ಆರೋಗ್ಯ ಬೇಕಿದ್ರೆ ಏನು, ಗಿಡಕ್ಕೆ ಏನು ಗೊಬ್ಬರ ಹಾಕೋದಿದ್ರೆ ಅದು ಬೆಳೀತದ? ಅದು ಅಲ್ಲಲ್ಲೇ ಇರ್ತದೆ. ಅದಕ್ಕೆ ಸರಿಯಾದ ಮಕ್ಕಳಿಗೂ ಕೂಡ ಹಾಗೆ ಬೆಳಿಬೇಕಿದ್ರೆ ಸರಿಯಾದ ಆಹಾರವನ್ನು, ಪ್ರೋಟೀನ್ ಸರಿಯಾದ ಆಹಾರವನ್ನು ಕೊಡಬೇಕು. ಅವರಿಗೆ ನೀರು ಕುಡಿಸ್ಬೇಕು, ಅವರಿಗೆ ವ್ಯಾಯಾಮ ಬಗ್ಗೆ ಹೇಳಬೇಕು, ಅವರಿಗೆ ವ್ಯವಸ್ಥಿತವಾಗಿ ನಿದ್ದೆ ಮಾಡುವಂಥ ವ್ಯವಸ್ಥೆಗಳು ಆಗಬೇಕು. ಮನೆಯಲ್ಲಿ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಬೇಕು. ಗಂಡ ಹೆಂಡತಿ ದಿವಸಾನು ಗಲಾಟೆ ಮಾಡಿಕೊಂಡು ಈ ಮಗ ಶಾಲೆಯಿಂದ ಬರುವಾಗ ಅವರು ಏನು ಕಳೀತಾರೆ? ಶಾಲೆಯನ್ನೆಲ್ಲ ಕಲಿತದನ್ನು ಬಿಟ್ಟು ಈ ಗಂಡ ಹೆಂಡತಿ ಗಲಾಟೆ ಮಾಡುವುದನ್ನೇ ಕಳೀತಾರೆ. ಅದಕ್ಕೆ ಸರಿಯಾದ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಬೇಕು. ಮುಂಡೂರಿನ ಅದಕ್ಕಾಗಿ ನಾವು ಏನು ಮಾಡ್ತಾ ಇದ್ವಿ, ನಮಗೊಂದು ವ್ಯವಸ್ಥಿತವಾದ ಗ್ರೌಂಡ್ ಬೇಕಿತ್ತು. ನಿಮಗೆ ಮಾತ್ರ ಅಲ್ಲ, ಮುಂಡೂರಿನವರಿಗೆ ಮಾತ್ರ ಅಲ್ಲ, ಇಡೀ ಪುತ್ತೂರು ತಾಲೂಕಿನಲ್ಲಿ ಇವತ್ತಿನೇ ಕೂಡ ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲ. ನಮ್ಮ ಮಕ್ಕಳು ಇವತ್ತು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ದೇಶದವರೆಗೆ ಪ್ರತಿಭೆಗಳು ನಮ್ಮ ಹತ್ರ ಇದೆ.
ಆದರೂ ಎಲ್ಲಿವರೆಗೆ ನಮಗೆ ಅವ್ರಿಗೆ ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲ. ಇಲ್ಲಿ 400 ಮೀಟರ್ಸ್ ಓಡ್ತಾನೆ, ಬ್ಯಾಂಗ್ಳೂರಿಗೆ ಹೋಗಿ ಸಿಂಥೆಟಿಕ್ ಟ್ರ್ಯಾಕಲ್ಲಿ ಅವನಿಗೆ ಓಡಲಿಕ್ಕೆ ಬರೋದಿಲ್ಲ. ಅಲ್ಲ, ಸ್ವಿಮ್ಮಿಂಗ್ ಇಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡ್ತಾನೆ. ಇಲ್ಲಿ ಇರುವಂಥದ್ದು ಬರೀ 25 ಮೀಟರ್ ಮಾತ್ರ ಸ್ವಿಮ್ಮಿಂಗ್ ಪೂಲ್ ಇರುವಂಥದ್ದು. 50 ಮೀಟರ್ ಬೈ 25 ಮೀಟರ್ ಬೇಕು ನ್ಯಾಷನಲ್ ಲೆವೆಲ್ ಅವನು ಓಡಬೇಕಿದ್ರೆ. ಅವನಿಗೆ ಬಾಸ್ಕೆಟ್ಬಾಲ್ ಆಡಬೇಕು, ಅವನಿಗೆ ಸ್ಕೇಟಿಂಗ್ ಮಾಡಬೇಕು. ಯಾವ ವ್ಯವಸ್ಥೆಗಳು ನಮ್ಮ ಇವತ್ತಿನವರೆಗೆ ಪುತ್ತೂರಿನಲ್ಲಿ, ನಾನು ಅದನ್ನು ಯಾಕೆ ಮಾಡಿಲ್ಲ ಅಂತ ನಾನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ನಾವು ಏನು ಮಾಡಬೇಕು, ನಾವು ಏನು ಮಾಡ್ಬೋದು ಅದರ ಬಗ್ಗೆ ನಾನು ಚಿಂತನೆಯನ್ನು ಹೇಳ್ತಾ ಇದ್ದೇನೆ. ನಿಮ್ಮ ಮುಂಡೂರಿನ ಪಕ್ಕ 20 ಎಕರೆ ಜಾಗವನ್ನು ನಾನೇ ಬಂದು ಆ ಗುಡ್ಡದಲ್ಲಿ ಸುತ್ತಾಡಿ 20 ಎಕರೆ ಜಾಗವನ್ನು ಇಂಟರ್ನ್ಯಾಷನಲ್ ಲೆವೆಲ್ ಗ್ರೌಂಡ್ಗೆ ನಾವು ರಿಸರ್ವ್ ಮಾಡುವ ಕೆಲಸವನ್ನು ಮಾಡಿದ್ದೇವೆ. ಇದಕ್ಕೆ ಎಷ್ಟು ಹೋರಾಟ ಮಾಡಿದ್ದೀನಿ ಅಂತ ಹೇಳಿದರೆ, ಎಷ್ಟು ಅಧಿಕಾರ ಜೊತೆ ಗಲಾಟೆ ಮಾಡಿದ್ದೀನಿ ಅಂತ ಹೇಳಿದರೆ ಅದು ನನಗೊಬ್ಬನಿಗೆ ಮತ್ತು ಆ ಭಗವಂತನಿಗೆ ಗೊತ್ತು. ಈ ಪುತ್ತೂರಿನಲ್ಲಿ ಕೂಡ ವ್ಯವಸ್ಥಿತವಾದಂಥ ಒಂದು ಗ್ರೌಂಡ್ ಬರಬೇಕು, ಅದರಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಬರಬೇಕು, ಅದರಲ್ಲಿ ವ್ಯವಸ್ಥಿತವಾದ ಸ್ವಿಮ್ಮಿಂಗ್ ಪೂಲ್ ಬರಬೇಕು, ಬಾಸ್ಕೆಟ್ಬಾಲ್ ಎಲ್ಲ ಬರಬೇಕು. ತನ್ನ ತಂದೆ ತಾಯಿ, ಇಡೀ ಪುತ್ತೂರಿನವರು ನನ್ನ ತಂದೆ ತಾಯಿ ಅವರ ಮಕ್ಕಳನ್ನು ಕರ್ಕೊಂಡು ಬಂದು ಆ ಗ್ರೌಂಡಿನ ಹತ್ರ ಸಾಯಂಕಾಲ ಬಂದರೆ ಅವರಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳು ಸಿಗಬೇಕು. ಆನಂತರ ತಂದೆ ತಾಯಿ ಬಂದವರಿಗೂ ಕೂಡ ವ್ಯವಸ್ಥೆ ಮಾಡ್ತೇವೆ. ಆ ಇಡೀ ಗ್ರೌಂಡ್ಗೆ 20 ಎಕರೆಗೆ ಒಂದು ಟ್ರ್ಯಾಕ್ ಮಾಡ್ತೇವೆ. ಆ ಟ್ರ್ಯಾಕಿನಲ್ಲಿ ಪಾರ್ಕ್ ಮತ್ತು ವಾಕಿಂಗ್ ಟ್ರ್ಯಾಕ್ ಮಾಡೋ ಮುಖಾಂತರ ತಂದೆ ತಾಯಿ ಕೂಡ ಮಕ್ಕಳನ್ನು ಅಲ್ಲಿ ಬಿಟ್ಟು ಆ ಗ್ರೌಂಡ್ಗೆ 3 ರೌಂಡ್ ಹೊಡೆದ್ರೆ ಅವರ ಆರೋಗ್ಯ ಕೂಡ ಒಳ್ಳೆಯದಾಗ್ತದೆ. ಯಾಕಂದರೆ ಮನಸ್ಥಿತಿ ಆಫ್ಟರ್ 30-40 ಇಯರ್ಸ್ ಎಲ್ಲ ಮಹಿಳೆಯರು ಅವರ ಮನಸ್ಸಿನ ಒಂದು ವೇದನೆಗಳು ಕಡಿಮೆ ಆಗಿ ಆನಂತರ ಅವರ ಅಭಿವೃದ್ಧಿ ಅಂದರೆ ಅವರ ಮನಸ್ಸಿನಲ್ಲಿ ಚಿಂತನೆಗಳು ಜಾಸ್ತಿ ಆಗ್ತದೆ. ಹಾಗೆ ಸರಿಯಾದ ಎಕ್ಸಸೈಸ್ ಮಾಡಿದರೆ ಅದೆಲ್ಲ ಸರಿಯಾಗುವಂಥದ್ದಾಗ್ತದೆ, ಆರೋಗ್ಯದಲ್ಲಿ ಅಭಿವೃದ್ಧಿ ಹೊಂದುವ ಕೆಲಸ ಆಗ್ತದೆ. ಅವರು ಕೂಡ ಮಕ್ಕಳನ್ನು ಬಿಟ್ಟು ಕಾರಲ್ಲಿ ಬಂದು ಆ ಗ್ರೌಂಡ್ಗೆ 3 ರೌಂಡ್ ಹೊಡೆದ್ರೆ ಇವರು ಎಕ್ಸಸೈಸ್ ಆಯಿತು, ಮಕ್ಕಳದು ಆಯಿತು. ಆನಂತರ ಒಳ್ಳೊಳ್ಳೆ ತಿಂಡಿಯ ಕೌಂಟರ್ಗಳು ಬರ್ತದೆ, ಒಳ್ಳೊಳ್ಳೆ ತಿಂಡಿಯ ಕೌಂಟರ್ಗಳನ್ನು ಅಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದನ್ನು ತಿಂದುಕೊಂಡು ಮನೆಗೆ ಹೋದರೆ ಮತ್ತು ಅಡುಗೆ ಕೂಡ ಮಾಡಬೇಕಂತಿಲ್ಲ, ಸಾಯಂಕಾಲದ ಊಟ ಕೂಡ ಆಯಿತು. ಈ ರೀತಿ ಮಾಡುವಂಥ ಒಂದು ಕಲ್ಪನೆಯನ್ನು ಮುಂಡೂರಿನಲ್ಲಿ ಮಾಡಿದ್ದೇವೆ. ಸಿಂಥೆಟಿಕ್ ಟ್ರ್ಯಾಕ್ ಮಾಡಿದರೆ ಇಡೀ ರಾಜ್ಯದಿಂದ ಅಲ್ಲಿಗೆ ಬೇರೆ ಬೇರೆ ಅಲ್ಲಿಗೆ ವಿದ್ಯಾರ್ಥಿಗಳು ಬರುವಂಥದ್ದಾಗ್ತದೆ. ಮುಂಡೂರಿಗೆ ಒಂದು ಕಡೆ RTO ಜನ, ಒಂದು ಕಡೆ ಗ್ರೌಂಡಿಗೆ ನಿರಂತರ ಅಲ್ಲಿ ಪಂದ್ಯಾಟಗಳು ನಡೆಯುವಂಥ ಕೆಲಸಗಳಾಗ್ತದೆ. ಅದಕ್ಕೆ ನಾನು ಹೇಳಿರುವಂಥದ್ದು, ಮುಂಡೂರಿನವರು ನಿಜವಾಗ್ಲೂ ನೀವು ಪುಣ್ಯವಂತರು. ನಾವೆಲ್ಲ ನಿಮ್ಮ ಜಾಗಕ್ಕೆ ಬರಬೇಕಾಗ್ತದೆ. ನಿಮ್ಮ ರಸ್ತೆಯನ್ನು ಕೂಡ ಅಲ್ಲಿಂದ ಇಲ್ಲಿಗೆ ಅಗಲೀಕರಣ ಮಾಡುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ ಅನ್ನೋ ಮಾತನ್ನು ಹೇಳುತ್ತಾ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡೋದು, ಮಕ್ಕಳಿಗೆ ಮನೆಯ ದೀಪ, ಮನೆಯ ಬಂಗಾರ ಅಂತ ಹೇಳಿದರೆ ನಿಜವಾಗಿ ಮಕ್ಕಳಿಗೆ ಆಚಾರ ವಿಚಾರ ಸಂಸ್ಕೃತಿ, ಬರೀ ವಿದ್ಯೆ ಅಂತ ಅಲ್ಲ. ಬರೀ ವಿದ್ಯೆಯಲ್ಲಿ ಯಾರು ಮೇಲೆ ಬರಲಿಕ್ಕೆ ಸಾಧ್ಯವಿಲ್ಲ. ಸಂಸಾರ ಜೀವನವನ್ನು ಸಾಗಿಸ್ಲಿಕ್ಕೆ ಕೂಡ ನಾವು ಪೋಷಕರು ಕಲಿಸುವಂಥದ್ದಾಗಬೇಕು. ಬರೀ ಇಂಜಿನಿಯರಿಂಗು, ಡಾಕ್ಟ್ರು ಅದು ಮಾತ್ರ ನೀವು ಟಾರ್ಗೆಟನ್ನು ಇಡಬಾರ್ದು. ತಂದೆ ತಾಯಿ ಪೋಷಕರು ಬೇಕಾದಷ್ಟು ಅವಕಾಶಗಳು ಇದೆ. ಇವತ್ತು ತಹಸೀಲ್ದಾರ್ ಆಗ್ಬೋದು, PDO ಆಗ್ಬೋದು, ಅಧಿಕಾರಿಗಳು ಬೇರೆ ಬೇರೆ ತಾಲೂಕು ಕಚೇರಿಯಲ್ಲಿರುವಂಥ ಅಧಿಕಾರಿಗಳೆಲ್ಲ ಆಗ್ಬೋದು. ನಾವು ಟಾರ್ಗೆಟ್ ಮಾಡೋದೇನು? ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಬೇರೆ ಏನು ನಮ್ಮ ಹತ್ರ ಇಲ್ಲ. ಆದಷ್ಟು ಮಕ್ಕಳಿಗೆ ಸೈನ್ಸ್ ಓದಿಸುವಂಥ ಕೆಲಸವನ್ನು ಮಾಡಿ. ಇಲ್ಲಿ ಇಂಗ್ಲಿಷ್ ಮಾಧ್ಯಮ ಇದೆಯಾ ಅಂತ ಗೊತ್ತಿಲ್ಲ, ಇದೆಯಾ? LKG UKG ಇಲ್ಲಿ ಕೂಡ ಇಂಗ್ಲಿಷ್ ಮಾಧ್ಯಮ ಇದಂತೆ. ದಯಮಾಡಿ ಅದನ್ನು ಮುಂದುವರೆಸಿ ಸರ್ಕಾರದಿಂದ ಅದಕ್ಕೆ ಏನಾದರೂ ವ್ಯವಸ್ಥೆಗಳು, ಅನುಮತಿಗಳು ಬೇಕಿದ್ರೆ ಕೊಡುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ಹಂತವಾಗಿ ಸರ್ಕಾರ ಕೂಡ ಎಲ್ಲ ಶಾಲೆಗಳನ್ನು KPSC ಮಾದರಿಯ ಶಾಲೆಗಳನ್ನಾಗಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಎಲ್ರಿಗೂ ಅಪ್ ಟು 2nd PUC ವರೆಗೆ ಅದು ಬೇಸಿಕ್ ಫೌಂಡೇಶನ್ ಅಂತ ಹೇಳ್ತೇವೆ. ಯಾವುದೇ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಿದ್ರೆ ಅದಕ್ಕೆ ಫೌಂಡೇಶನ್ ಈಸ್ ರಿಕ್ವೈರ್ಮೆಂಟ್. ಅಂದರೆ ಒಳ್ಳೆಯ ಫೌಂಡೇಶನ್ ಆಗಿದ್ರೆ 10 ಮಾಳಿಗೆಯನ್ನು ಕೂಡ ಕಟ್ಟಬಹುದು. ಹಾಗೆ ಮಕ್ಕಳಿಗೂ ಕೂಡ ಹಾಗೆ ನೀವು ಒಳ್ಳೆಯ ವಿದ್ಯಾಭ್ಯಾಸವನ್ನು ತಳಮಟ್ಟದಲ್ಲಿ LKG UKG ಫಸ್ಟ್ PUC ವರೆಗೆ ಕೊಟ್ಟರೆ ಅವರು ಯಾವುದನ್ನು ಬೇಕಾದರೆ ಕಲಿತಾರೆ. ಅದಕ್ಕಾಗಿ ಸರ್ಕಾರ ಕೂಡ ಈ ಚಿಂತನೆಯಲ್ಲಿದೆ. ಒಳ್ಳೆಯ ಶಾಲೆಗಳನ್ನು ಸುಮಾರು 5 ಎಕರೆ ಜಾಗ ಇದ್ದವರು ಒಳ್ಳೆಯ ಸ್ಟ್ರೆಂತ್ ಇರುವ, ಅಂದರೆ ಮಕ್ಕಳಿರುವಂತಹ ಶಾಲೆಯನ್ನು 2 ಗ್ರಾಮಕ್ಕೆ ಒಂದಾಗಿ KPSC ಮಾದರಿಯ ಶಾಲೆಯನ್ನು ಮಾಡುವಂತಹ ಯೋಜನೆಯಲ್ಲೂ ಕೂಡ ಅದಕ್ಕೆ ಕೂಡ ಪೂರಕವಾಗಿ ನಿಮ್ಮ ಶಾಲೆ ಅದಕ್ಕೆ
ಆಯ್ಕೆ ಆಗಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಅಂಥದ್ದು ಇದ್ರೆ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಶಾಲೆಗಳು ಬರುವಾಗ ಅದಕ್ಕೆ ಆಯ್ಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಗ್ರೌಂಡಿನ ಬಗ್ಗೆ ಒಂದು 5 ಲಕ್ಷ ರೂಪಾಯಿ ಬೇಡಿಕೆಯನ್ನು ಕೊಟ್ಟಿದ್ದೀರಿ, ಅದು ಬರೆದಿದ್ದೀವಿ. ಮಂಜೂರಾಗಿದೆಯಾ ಇಲ್ಲ ಅಂತ ಗೊತ್ತಿಲ್ಲ. ಮಂಜೂರಾಗದಿದ್ದರೆ ಅದಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಯಾಕೋಬ್ ಮುಲಾರ್ ಅವರು ಈಗಲೇ ಹೇಳಿದ್ದಾರೆ 5 ಲಕ್ಷ ರೂಪಾಯಿದಲ್ಲಿ ಏನು ಆಗುವುದಿಲ್ಲ ಅಶೋಕ್ ರೈಗಳು, ಅದಕ್ಕೆ 10 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಅವರಿಗೆ ಹೇಳುವನಿದ್ದೆ, ಇಲ್ಲಿ ಗ್ರೌಂಡ್ ಇಲ್ಲದಿದ್ದರೂ ನಿಮಗೆ ಭಾರಿ ಫಸ್ಟ್ ಕ್ಲಾಸ್ ಗ್ರೌಂಡಲ್ಲಿ ಪಕ್ಕದಲ್ಲಿ ಮಾಡ್ತೇವೆ ಅಂತ. ಆದರೆ ಶಾಲೆಗೆ ಇನ್ಸೈಡ್ ಅಂದರೆ ಇಲ್ಲಿಯೇ ಬೇಕಾದಂಥ ಗ್ರೌಂಡಿಗೆ ಅದಕ್ಕೆ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ವಿಚಾರವನ್ನು ಹೇಳುತ್ತಾ MRPLನವರು ಒಂದು ದೊಡ್ಡ ಕೊಠಡಿಯನ್ನು ಕೊಟ್ಟಿದ್ದಾರೆ. ಆ ನಂತರ ಶೌಚಾಲಯಕ್ಕೂ ಕೂಡ 12 ಲಕ್ಷ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲೂ ಅಂದರೆ ಬೇರೆಯವ್ರಿಗೆ ತುಂಬ ಶಾಲೆಗಳೆಲ್ಲ ಕೊಡಲಿಕ್ಕಿದೆ. ನಿಮ್ಮ ಬೇಡಿಕೆಗಳಿದ್ದರೂ ಅದನ್ನು ಪೂರೈಕೆ ಮಾಡುವಂಥ ಕೊಡುವಂಥ ಕೆಲಸವನ್ನು ಮುಂದಿನ ವರ್ಷ ಕೂಡ ಪ್ರತಿ ವರ್ಷ ಅವ್ರದ್ದು ಕೆಲವು ಕೋಟಿ ರೂಪಾಯಿ ದುಡ್ಡು ಇರ್ತದೆ. ನೀವು ಬೇಡಿಕೆಗಳನ್ನು ಕೊಟ್ಟರೆ ನಮ್ಮ ಮೂಲಕನೂ ಕೊಟ್ಟರೆ ಕೊಡ್ಬೋದು, ನೀವು ಕೊಟ್ಟರೆ ಕೂಡ ಮುಂಡೂರು ಶಾಲೆಗೆ ಅದಕ್ಕೆ ನಾವು ಕೂಡ ಅವರಿಗೆ ಸಹಕಾರಿಯಾಗಿ ಅದಕ್ಕೆ ಸಹಾನುಭೂತಿಯಾಗಿ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ ಅನ್ನೋ ಮಾತನ್ನು ಹೇಳುತ್ತಾ ಎಲ್ಲ ತುಂಬ ಮಹಿಳೆಯರು ಕೂಡ ಇಲ್ಲಿ ಇದ್ದಾರೆ. ಶಾಸಕನಾಗಿ ಪುತ್ತೂರಿನ ಅಭಿವೃದ್ಧಿಗೆ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಸರ್ಕಾರದ ಯೋಜನೆಗಳು ನಿಮಗೆಲ್ಲ ಗೊತ್ತಿರಬಹುದು. 5 ಗ್ಯಾರಂಟಿಗಳನ್ನು ಸರ್ಕಾರ ಕೊಟ್ಟಿದೆ. ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಅನ್ನುವಂಥದ್ದು ಇವತ್ತು ಸರ್ಕಾರಿ ಕಚೇರಿಯಲ್ಲಿ ಯಾವ ರೀತಿ ಒಬ್ಬರು ಕೆಲಸ ಮಾಡ್ತಾರೆ ಅವರಿಗೆ ಪ್ರತಿ ತಿಂಗಳಿಗೆ ಸಂಬಳ ಬರ್ತದೆ, ಅದೇ ರೀತಿ ಪ್ರತಿ ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ಬರುವಂಥ ಒಂದು ಒಳ್ಳೆಯ ಯೋಜನೆಗಳನ್ನು ಸರ್ಕಾರ ತಂದಿದೆ. ಅದರ ಜೊತೆಗೆ ಕರೆಂಟ್ ಫ್ರೀ ಬಸ್ಸಿನಲ್ಲಿ ಮಹಿಳೆಯರು ಹೋದರೆ ಕಂಡಕ್ಟರ್ ಈ ಕಡೆ ಬರುವುದೇ ಇಲ್ಲ, ಆ ಕಡೆ ಸೀದಾ ಓಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಿನಲ್ಲಿ 4-5 ಗ್ಯಾರಂಟಿಗಳನ್ನು ಕೊಡುವ ಮುಖಾಂತರ ಬಡವರ ಆರ್ಥಿಕ ಪರಿಸ್ಥಿತಿಯನ್ನು ಮೇಲೆ ತರುವ ದೃಷ್ಟಿಕೋನ ಇಟ್ಕೊಂಡು ಈ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಬಹುಶಃ ಅಂಥವ್ರು ಯಾರಾದರೂ ಬಂದಿಲ್ಲ ಅಂತಾದರೆ ನಮ್ಮ ಕಚೇರಿಯನ್ನು ಸಂಪರ್ಕ ಮಾಡಬಹುದು. ಅದೇ ಜೊತೆಯಲ್ಲಿ ಪ್ರಾಮಾಣಿಕತನವಾಗಿ ಪುತ್ತೂರಿನ ಅಭಿವೃದ್ಧಿಗೆ ಕೆಲಸಗಳನ್ನು ಮಾಡ್ತಾ ಇದ್ವಿ. ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ಉದ್ಯಮಗಳು ಬರಬೇಕು ದೃಷ್ಟಿಕೋನ ಇಟ್ಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ವಿ. ಅಕ್ರಮ ಸಕ್ರಮ 94C ಯಾವುದಾದ್ರೂ ನೀವು ಬಂಧುಗಳಿದ್ರೆ ನೀವು BJP ಕಾಂಗ್ರೆಸ್ ಅಂತ ದಯಮಾಡಿ ನೋಡಬೇಡಿ. ನಾನು ಶಾಸಕನಾದ ಮೇಲೆ ಎಲ್ರಿಗೂ ಶಾಸಕ. ನಿಮ್ಮ ಅಂಥ ವಿಚಾರಗಳಿದ್ದರೆ ದಯಮಾಡಿ ಪ್ರತಿ ಸೋಮವಾರ ನಾನು ಕಚೇರಿಯಲ್ಲಿ ಇರ್ತೇನೆ. ನಿಮ್ಮ ವಿಚಾರಗಳನ್ನು ನನ್ನ ಕೈಗೆ ತಗೊಂಡು ಬಂದು ಕೊಟ್ಟರೆ ಅದನ್ನು ಕೂಡ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ವಿಚಾರವನ್ನು ಹೇಳುತ್ತಾ ಅಶೋಕ್ ರೈ ಅವರು ಒಳ್ಳೆ ಕೆಲಸ ಮಾಡಿದರೆ ಮುಂದಿನ ದಿವಸದಲ್ಲಿ ಆಶೀರ್ವಾದ ಮಾಡಿ ಅನ್ನೋ ವಿನಂತಿಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅತ್ಯಂತ ಸ್ಪಷ್ಟವಾಗಿ ಸ್ಫುಟವಾಗಿ ತನ್ನ ಸಾಧನಾ ಕಾರ್ಯವೈಖರಿಯ ಸ್ವರೂಪವನ್ನು ತನ್ನ ಮಾತುಗಳಲ್ಲಿ ಕೇಂದ್ರೀಕರಿಸಿಕೊಂಡು ಅರ್ಥಗರ್ಭಿತವಾಗಿ ಮಾತುಗಳನ್ನಾಡಿದ ಸರ್ ತಮ್ಮ ಅಭಿಮಾನದ ಮಾತುಗಳಿಗೆ ವಿನೀತ ಭಾವದಿಂದ ವಂದನೆಗಳನ್ನು ಸಲ್ಲಿಸುತ್ತಾ ತಮ್ಮಲ್ಲಿ 1 ನಿಮಿಷದ ವಿನಮ್ರ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಗೌರವಾನ್ವಿತ MRPLನ ಜನರಲ್ ಮ್ಯಾನೇಜರ್ ಇವರಾಗಿರತಕ್ಕಂತಹ ಶ್ರೀ ಸತೀಶ್ ಇವರನ್ನು ಈ ತುಂಬಿದ ಸಭೆಯಲ್ಲಿ ಗೌರವಿಸಬೇಕು. ನಮ್ಮ ಶಾಲೆಗೆ ವಿನೂತನವಾದ 4 ಕೊಠಡಿಗಳನ್ನು ಕೊಡಮಾಡಿದಂತಹ ಪ್ರತಿಷ್ಠಿತ MRPL ಸಂಸ್ಥೆಯ ಅಡ್ಮಿನಿಸ್ಟ್ರೇಟಿವ್ ವಿಭಾಗದ ಜನರಲ್ ಮ್ಯಾನೇಜರ್ ಸನ್ಮಾನ್ಯ ಶ್ರೀ ಸತೀಶ್ ಇವರನ್ನು ಈ ಮಹೋನ್ನತ ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿ ಅಭ್ಯಾಗತರ ಅತಿಥಿ ಶ್ರೇಷ್ಠರ ಸಮ್ಮುಖದಲ್ಲಿ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಇವರ ಅಮೃತ ಹಸ್ತದಿಂದ ಇದೀಗ ಸನ್ಮಾನಿಸುವ ಗೌರವಿಸುವ ಕಾರ್ಯಕ್ರಮ. ಎಲ್ಲ ಅತಿಥಿ ಅಭ್ಯಾಗತರು ಕೈ ಜೋಡಿಸಬೇಕು. ಸನ್ಮಾನ ಪತ್ರದ ವಾಚನವನ್ನು ನಮ್ಮ ಮುಂದಿರಿಸಲಿಕ್ಕೆ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂತಹ ಶ್ರೀ ರಾಮಚಂದ್ರ ಸರ್ ಇವರಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಸರ್ವರಿಗೂ ವಾರ್ಷಿಕೋತ್ಸವದ ಶುಭಾಶಯಗಳು. ವೇದಿಕೆಯಲ್ಲಿ ಆಸೀನರಾಗಿರುವ ಅಧ್ಯಕ್ಷರಿಗೆ ಶಿರಬಾಗುತ್ತಾ ಅತಿಥಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅಭ್ಯಾಗತ ಪ್ರಮುಖರೆಲ್ಲರಿಗೂ ಹೃದಯದಿಂದ ನಮಿಸುತ್ತಾ ಈ ಕೃತಜ್ಞತಾ ಪತ್ರವನ್ನು ವಾಚಿಸಲು ಸಂತೋಷ ಪಡುತ್ತಿದ್ದೇನೆ. ನೂತನ ಕೊಠಡಿಗಳ ಉದ್ಘಾಟನಾ ಸಮಾರಂಭ ಹಾಗೂ ಶಾಲಾ ವಾರ್ಷಿಕೋತ್ಸವ ಕೃತಜ್ಞತಾ ಪತ್ರ ಇವರಿಗೆ ಮಂಗಳೂರು ರಿಫೈನರಿ ಆ್ಯಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಸಹಸ್ರಾರು ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗದ ಆಸರೆಯನ್ನು ನೀಡಿ ಬದುಕನ್ನು ಕಟ್ಟಿಕೊಳ್ಳಲು ಅನುವು ಮಾಡಿಕೊಟ್ಟ ಪ್ರತಿಷ್ಠಿತ ಸಂಸ್ಥೆ ಎಂದರೆ MRPL. ನಮ್ಮ ಶಾಲೆಯ ಹಲವು ವರ್ಷಗಳ ಬೇಡಿಕೆಯೊಂದಕ್ಕೆ ಕ್ಷಿಪ್ರಗತಿಯಲ್ಲಿ ಸ್ಪಂದಿಸಿ ತರಗತಿ ಕೊಠಡಿಗಳ ಕೊರತೆಯನ್ನು ನೀಗಿಸಿದ ಶ್ರೇಯಸ್ಸು ತಮ್ಮ ಸಂಸ್ಥೆಗೆ ಸಲ್ಲುತ್ತದೆ. CSR ಫಂಡಿನ ಅನುದಾನದಿಂದ 40 ಲಕ್ಷ ವೆಚ್ಚದಲ್ಲಿ ಕೊಠಡಿ ನಿರ್ಮಾಣಕ್ಕೆ ಅನುದಾನವನ್ನು ಒದಗಿಸಿ ಆಕರ್ಷಕವಾದ 4 ಕೊಠಡಿಗಳ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಿದ ಹೆಗ್ಗಳಿಕೆ ತಮ್ಮ ಸಂಸ್ಥೆಯದ್ದು. ಸರಕಾರಿ ಶಾಲೆಗಳ ಪಾಲಿಗೆ ಭರವಸೆಯ ಬೆಳಕಾಗಿ ಸಮಾಜಮುಖಿ ಕಾರ್ಯ ಚಟುವಟಿಕೆಗಳ ಮೂಲಕ ಸದಾ ಸ್ಪಂದಿಸುತ್ತಿರುವ ನಮ್ಮ ಶಾಲೆಯ
ಶತಮಾನೋತ್ಸವ ಯೋಚನೆಗಳಿಗೆ ಹೊಸ ಮುನ್ನುಡಿಯನ್ನು ಹಾಕಿ ನವ ಕನಸನ್ನು ಮೂಡಿಸಿದ ತಮ್ಮ ಸಂಸ್ಥೆಯು ಇನ್ನಷ್ಟು ಬೆಳಗಲಿ ಎಂಬ ಸದಾಶಯದೊಂದಿಗೆ ದಿನಾಂಕ 5/1/2025 ಭಾನುವಾರದಂದು ನಡೆಯುತ್ತಿರುವ ವಾರ್ಷಿಕೋತ್ಸವ ಹಾಗೂ ನೂತನ ಕೊಠಡಿ ಉದ್ಘಾಟನೆಯ ಈ ಸಂದರ್ಭದಲ್ಲಿ ಸಂಸ್ಥೆಗೆ ಹೃದಯಾಂತರಾಳದ ಶುಭ ಕಾಮನೆಗಳನ್ನು ಸಮರ್ಪಿಸುತ್ತಿದ್ದೇವೆ. ಶ್ರೀಮತಿ ವಿಜಯ ಪಿ, ಮುಖ್ಯ ಗುರುಗಳು, ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿ ವೃಂದ. ಶ್ರೀ ರಮೇಶ್ ಗೌಡ ಪಜಿಮಣ್ಣು, ಅಧ್ಯಕ್ಷರು, STMC ಸರ್ವ ಸದಸ್ಯರು ಹಾಗೂ ಪೋಷಕ ವೃಂದ. ಶ್ರೀ ಬಾಲಕೃಷ್ಣ ರೈ ಪೊಳಲಿ, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಹಿರಿಯ ವಿದ್ಯಾರ್ಥಿ ಸಂಘ ಮುಂಡೂರು. ಧನ್ಯವಾದಗಳು. ಇವತ್ತಿನ ಈ ಸುಂದರ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಶಾಸಕರ ದಿವ್ಯ ಹಸ್ತದಿಂದ ಇದೀಗ MRPL ಸಂಸ್ಥೆಯ ಜನರಲ್ ಮ್ಯಾನೇಜರ್ ಇವರನ್ನು ಗೌರವಿಸುವಂತಹ ಕಾರ್ಯಕ್ರಮ. ಅದೇ ರೀತಿ ಇನ್ನೊಂದು ಸನ್ಮಾನ ಕಾರ್ಯಕ್ರಮಕ್ಕೆ ನಾವು ಅಣಿಯಾಗ್ತಾ ಇದ್ದೇವೆ. ನಮ್ಮೆಲ್ಲರ ಬಹುದಿನಗಳ ಬೇಡಿಕೆ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಇವರ ದಿವ್ಯ ಹಸ್ತದಿಂದಲೇ ಒಂದಷ್ಟು ಸನ್ಮಾನಗಳು ಇಲ್ಲಿ ನಡೆಯಬೇಕು ಎಂಬುದು ನಮ್ಮೆಲ್ಲರ ಆಶಯ. ಬಹುಶಃ ಈ ದಿನ ಉದ್ಘಾಟನೆಗೊಂಡಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ ಇದರ ಅಧ್ಯಕ್ಷರೂ ಆಗಿರತಕ್ಕಂತಹ, ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಇದರ ಸಂಸ್ಥಾಪಕರು ಆಗಿರತಕ್ಕಂತಹ ಶ್ರೀಯುತ ಉನೀಸ್ ಪೆರಾಜೆ ಇವರನ್ನು ಈ ಒಂದು ಸಮಾರಂಭದಲ್ಲಿ ಗೌರವಿಸುವಂತಹ ಕಾರ್ಯಕ್ರಮ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಉನ್ನತವಾದ ಸಾಧನೆಯನ್ನು ಮಾಡಿದಂತಹ ಕ್ರೀಡಾ ಕ್ಷೇತ್ರದ ಪ್ರಶೋಭಿತ ಧ್ರುವತಾರೆ ಕುಮಾರಿ ತಶ್ರೀಫಾ ಇವರನ್ನು ಕೂಡ ಈ ತುಂಬಿದ ಸಭೆಯಲ್ಲಿ ಎಲ್ಲ ಅತಿಥಿ ಅಭ್ಯಾಗತರ ಕೂಡುವಿಕೆಯಿಂದ ನಾವು ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಈ ಒಂದು ಸುಂದರ 4 ಕೊಠಡಿಗಳನ್ನು ಅತ್ಯಂತ ಆಕರ್ಷಕವಾಗಿ ಇಲ್ಲಿ ರೂಪಿಸಿದಂತಹ ಕಾಂಟ್ರಾಕ್ಟ್ದಾರರಾಗಿರತಕ್ಕಂತಹ ರಾಜಣ್ಣ ಸರ್, ಎಲ್ಲರ ಪ್ರೀತಿಯ ರಾಜಕುಮಾರ್ ರೈ ಇವರನ್ನೂ ಕೂಡ ಸನ್ಮಾನಿಸ್ತಾ ಇದ್ದೇವೆ. ಇದೀಗ ಉನೈಸ್ ಇವರ ಪ್ರಶಸ್ತಿ ಪತ್ರವನ್ನು ವಾಚನ ಮಾಡುವುದಕ್ಕಾಗಿ ಅನ್ನಪೂರ್ಣ ಮೇಡಮ್ ಇವರಲ್ಲಿ ವಿನಂತಿ. ನೂತನ ಕೊಠಡಿಗಳ ಉದ್ಘಾಟನಾ ಸಮಾರಂಭ ಹಾಗೂ ಶಾಲಾ ವಾರ್ಷಿಕೋತ್ಸವ ಅಭಿನಂದನಾ ಪತ್ರ ಇವರಿಗೆ ಉನ್ನೈಸ್ ಪೆರಾಜೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ, ಕೊಡಗು ಜಿಲ್ಲೆ ಇದರ ಅಧ್ಯಕ್ಷರಾಗಿರುವ ತಾವು ಕನ್ನಡ ನಾಡು ನುಡಿಯ ಬಗ್ಗೆ ವಿಶೇಷ ಗೌರವವನ್ನು ಹೊಂದಿರುವಿರಿ. ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನದ ಸ್ಥಾಪಕರಾಗಿದ್ದುಕೊಂಡು ಇದರ ಮೂಲಕ ಹಲವಾರು ಯೋಜನೆಗಳನ್ನು ರೂಪಿಸಿ ಅದನ್ನು ಕಾರ್ಯಗತಗೊಳಿಸುವಲ್ಲಿ ಯಶಸ್ವಿಯಾಗಿರುವಿರಿ. ನಮ್ಮ ಶಾಲೆಯ ಕಲಿಕಾ ಉದ್ಯಾನಕ್ಕೆ ಪೂರಕವಾದ ಆಟದ ಸಾಮಗ್ರಿಗಳನ್ನು ಒದಗಿಸುವಲ್ಲಿ ಗಮನಾರ್ಹವಾದ ಪ್ರಯತ್ನವನ್ನು ಮಾಡಿರುವಿರಿ. ವಿಶೇಷ ಆಸಕ್ತಿಯನ್ನು ವಹಿಸಿ ಪೀಪಲ್ ಫಾರ್ ಪೀಪಲ್ ಎಂಬ ಧ್ಯೇಯದಡಿ ನಮ್ಮ ಶಾಲೆಗೆ ಆಟದ ಸಾಮಗ್ರಿಗಳು ಒದಗಿ ಬರುವಂತೆ ಮಾಡುವಲ್ಲಿ ನೀವು ಮಾಡಿದ ಪ್ರಯತ್ನವನ್ನು ಹಾಗೂ ಸರ್ಕಾರಿ ಶಾಲೆಗಳ ಮೇಲೆ ನಿಮಗಿರುವ ಕಾಳಜಿಯನ್ನು ಪರಿಗಣಿಸಿ ತಮ್ಮನ್ನು ದಿನಾಂಕ 5/1/2025 ಭಾನುವಾರದಂದು ನಡೆಯುತ್ತಿರುವ ಈ ಶಾಲೆಯ ನೂತನ ಕೊಠಡಿಗಳ ಉದ್ಘಾಟನಾ ಸಮಾರಂಭ ಹಾಗೂ ಶಾಲಾ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ಗೌರವಿಸಲು ಅತ್ಯಂತ ಸಂತೋಷ ಪಡುತ್ತೇವೆ. ಧನ್ಯವಾದಗಳು. ಕುಮಾರಿ ತಶ್ರೀಫಾ ಹಾಗೂ ಕಾಂಟ್ರಾಕ್ಟ್ದಾರರಾಗಿರ್ತಕ್ಕಂತಹ ರಾಜಣ್ಣ, ನಮ್ಮೆಲ್ಲರ ಪ್ರೀತಿಯ ರಾಜಕುಮಾರ್ ಇವರನ್ನು ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಇವರ ಅಮೃತ ಹಸ್ತದಿಂದ ಇದೀಗ ಎಲ್ಲರ ಸಮ್ಮುಖದಲ್ಲಿ ಗುರುತಿಸಿ ಗೌರವಿಸುವಂತಹ ಅರ್ಥಪೂರ್ಣ ಕಾರ್ಯಕ್ರಮ. ಆದಷ್ಟು ಬೇಗ ಶಿಕ್ಷಕ ವೃಂದದವರು ಸನ್ಮಾನ ಪತ್ರವನ್ನು ವಾಚಿಸಬೇಕು. ಶಾಸಕರು ಬಹಳಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲಿದ್ದಾರೆ. ಅವರು ಈಗಾಗಲೇ ತಿಳಿಸಿದ್ದಾರೆ ಅವರ ಕೆಲಸ ಕಾರ್ಯಗಳು ಇನ್ನೂ ಕೂಡ ಮುಂದುವರಿಲಿಕ್ಕೆ ಇದೆ. ನಮ್ಮ ಜೊತೆಗೆ ಸಹಕರಿಸಬೇಕು ಶಿಕ್ಷಕ ವೃಂದದವರು. ಆದಷ್ಟು ಬೇಗ ಸನ್ಮಾನ ಪತ್ರವನ್ನು ವಾಚಿಸಿ. ಎಲ್ಲರಿಗೂ ಶುಭ ನಮನಗಳು. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರು, ಹಿರಿಯ ವಿದ್ಯಾರ್ಥಿ ಸಂಘ ಮುಂಡೂರು ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆಯುವ MRPL ಅನುದಾನದಿಂದ ನಿರ್ಮಿಸಲಾದ ನೂತನ ಕೊಠಡಿಗಳ ಉದ್ಘಾಟನಾ ಸಮಾರಂಭ ಹಾಗೂ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಪ್ರಶಂಸಾ ಪತ್ರ. ಎಲ್ಲರ ಪ್ರೀತಿಯ ರಾಜಣ್ಣನಾದ ಸದಾ ಹಸನ್ಮುಖದ ಪ್ರಗತಿಪರ ಕೃಷಿಕರು, ಬಿ ದರ್ಜೆಯ ಗುತ್ತಿಗೆದಾರರೂ ಆಗಿರುವ ತಾವು ತಮ್ಮ ಪ್ರಾಮಾಣಿಕ ನಿಖರ ಕಾರ್ಯವೈಖರಿಯ ಮೂಲಕ ಎಲ್ಲರ ಹೃದಯವನ್ನು ಗೆದ್ದಿರುವಿರಿ. ನಮ್ಮ ಶಾಲೆಯ ನಿರ್ಮಾಣ ಹಂತದಲ್ಲಿದ್ದ ಕೊಠಡಿಯನ್ನು ಪೂರ್ಣಗೊಳಿಸುವ ಮೂಲಕ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದೀರಿ.
ಶಾಲೆಯ ಮುಂಭಾಗದಲ್ಲಿ ನಿರ್ಮಿಸಲಾದ ಕುಟೀರವನ್ನು ಅತ್ಯಂತ ಮನಮೋಹಕವಾದ ಶೈಲಿಯಲ್ಲಿ ಕ್ಲಪ್ತ ಸಮಯದಲ್ಲಿ ಪೂರ್ಣಗೊಳಿಸುವ ಮೂಲಕ ಎಲ್ಲರೂ ಮೆಚ್ಚುವಂತೆ ಮಾಡಿದ್ದೀರಿ. MRPLನ CSR ಅನುದಾನದಿಂದ ದೊರೆತ 4 ಕೊಠಡಿಗಳ ಕಾಮಗಾರಿಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿ ಎಲ್ಲರ ಪ್ರಶಂಸೆಗೊಳಗಾಗಿರುವಿರಿ. ನಮ್ಮ ಶಾಲೆಯ ಮೇಲೆ ವಿಶೇಷ ಅಭಿಮಾನವನ್ನು ಹೊಂದಿರುವ ತಾವು ಶಾಲೆಯ ಕೆಲಸವನ್ನು ಸ್ವಂತ ಮನೆಯ ಕೆಲಸದಂತೆ ತಾಳ್ಮೆ, ಪ್ರಾಮಾಣಿಕತೆ ಹಾಗೂ ಅತ್ಯಂತ ನಿಷ್ಠೆಯಿಂದ ಮಾಡಿರುವಿರಿ. ನಮ್ಮ ಶಾಲೆಯ ಮೇಲೆ ತಾವು ಹೊಂದಿರುವ ಅವಿನಾಭಾವ ಸಂಬಂಧ ಹಾಗೂ ತಮ್ಮ ಪ್ರಾಮಾಣಿಕ ಸೇವಾ ಕಾರ್ಯವೈಖರಿಗೆ ನಮ್ಮ ತುಂಬು ಹೃದಯದ ಕೃತಜ್ಞತೆಗಳು. ಶ್ರೀದೇವರು ತಮಗೆ ಆಯಸ್ಸು, ಆರೋಗ್ಯ, ಭಾಗ್ಯಗಳನ್ನು ಕರುಣಿಸಲಿ ಎಂಬ ಸದಾಶಯದೊಂದಿಗೆ ತಮ್ಮನ್ನು ದಿನಾಂಕ 5/1/2025 ಭಾನುವಾರದಂದು ನಡೆಯುತ್ತಿರುವ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸಲು ಅತ್ಯಂತ ಸಂತೋಷ ಪಡುತ್ತೇವೆ. ಶ್ರೀಮತಿ ವಿಜಯ ಪಿ, ಮುಖ್ಯ ಗುರುಗಳು, ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿ ವೃಂದ, ಶ್ರೀ ರಮೇಶ್ ಗೌಡ ಪಜಿಮಣ್ಣು ಅಧ್ಯಕ್ಷರು, STMC ಸರ್ವ ಸದಸ್ಯರು ಹಾಗೂ ಪೋಷಕ ವೃಂದ, ಶ್ರೀ ಬಾಲಕೃಷ್ಣ ರೈಪೊಳಲಿ ಅಧ್ಯಕ್ಷರು, ಸರ್ವ ಸದಸ್ಯರು, ಹಿರಿಯ ವಿದ್ಯಾರ್ಥಿ ಸಂಘ ಮುಂಡೂರು. ಧನ್ಯವಾದಗಳು. ವೇದಿಕೆಯ ಮೇಲಿರುವ ಹಾಗೂ ಮುಂಭಾಗದಲ್ಲಿ ನೆರೆದಿರುವ ಸರ್ವ ಗಣ್ಯರಿಗೆ ಆತ್ಮೀಯ ನಮನಗಳನ್ನು ಸಲ್ಲಿಸುತ್ತಾ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿನಿ ಕುಮಾರಿ ತಸ್ರೀಫಾ ಇವಳ ಅಭಿನಂದನಾ ಪತ್ರವನ್ನು ಓದಲು ಹರ್ಷ ಪಡುತ್ತಿದ್ದೇನೆ. ಅತ್ಯಂತ ಶ್ರದ್ಧೆ ಹಾಗೂ ನಿರಂತರ ಪ್ರಯತ್ನದ ಮೂಲಕ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ತಾವಾಗಿರುವಿರಿ. 24-25ನೇ ಶೈಕ್ಷಣಿಕ ವರ್ಷದಲ್ಲಿ ಇಲಾಖೆಯ ವತಿಯಿಂದ ನಡೆಸಲ್ಪಟ್ಟ ಸವಣೂರು ವಲಯ ಮಟ್ಟದ ಪ್ರಾಥಮಿಕ ಶಾಲಾ ಬಾಲಕಿಯರ 100 ಮೀಟರ್ ಓಟ, 200 ಮೀಟರ್ ಓಟ ಹಾಗೂ ಉದ್ದ ಜಿಗಿತದಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯುವ ಮೂಲಕ ವೈಯಕ್ತಿಕ ಚಾಂಪಿಯನ್ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿರುವಿರಿ. ತಾಲೂಕು ಮಟ್ಟದ ಉದ್ದ ಜಿಗಿತದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಅತ್ಯುತ್ತಮ ಸಾಧನೆಯನ್ನು ತೋರಿ ನಮ್ಮ ಶಾಲೆಯ ಕೀರ್ತಿಯನ್ನು ಜಿಲ್ಲಾ ಮಟ್ಟದಲ್ಲಿ ಪಸರಿಸಿರುವಿರಿ. ಸಾಧನೆಯ ಹಾದಿಯಲ್ಲಿರುವ ನಿಮ್ಮ ಪ್ರತಿಭೆಯು ಸದಾ ಬೆಳಗಲಿ, ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ, ನಿಮ್ಮಿಂದ ಇನ್ನಷ್ಟು ಸಾಧನೆಗಳು ಮೂಡಿಬರಲಿ. ಕ್ರೀಡಾ ಕ್ಷೇತ್ರದಲ್ಲಿನ ನಿಮ್ಮ ಅಭೂತಪೂರ್ವ ಸಾಧನೆಗಾಗಿ ತಮ್ಮನ್ನು ದಿನಾಂಕ 5/1/2025 ಭಾನುವಾರದಂದು ಇಲ್ಲಿ ನಡೆಯುತ್ತಿರುವ ವಾರ್ಷಿಕೋತ್ಸವ ಹಾಗೂ ತರಗತಿ ಕೊಠಡಿಗಳ ಉದ್ಘಾಟನಾ ಸಮಾರಂಭದ ಸಮಯದಲ್ಲಿ ಗುರುತಿಸಿ ಗೌರವಿಸಲು ಅತ್ಯಂತ ಸಂತೋಷ ಪಡುತ್ತಿದ್ದೇವೆ. ಎಲ್ಲ ಶಾಲೆಯ ಸರ್ವರ ಪರವಾಗಿ ವಂದನೆಗಳು. ತುರ್ತು ಕೆಲಸದ ನಿಮಿತ್ತ ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶಾಸಕರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮ. ನಮ್ಮ ಶಾಲೆಯ ಪರವಾಗಿ ಅಭಿವೃದ್ಧಿಯ ಹರಿಕಾರರು, ಅತ್ಯುತ್ತಮ ಕಾರ್ಯ ಸಾಧನೆಯ ಮೂಲಕ ಅಲ್ಪ ಅವಧಿಯಲ್ಲಿ ಎಲ್ಲ ವರ್ಗದ ಜನರ ಹೃದಯವನ್ನು ಗೆದ್ದಂತಹ ಕ್ರಿಯಾಶೀಲ ವ್ಯಕ್ತಿತ್ವದ ಪುತ್ತೂರು ತಾಲೂಕು ಕಂಡ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಇವರನ್ನು ಈ ತುಂಬಿದ ಸಭೆಯಲ್ಲಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. STMCಯ ಅಧ್ಯಕ್ಷರು, ಮುಖ್ಯ ಗುರುಗಳು ಹಾಗೂ ಎಲ್ಲ ಅತಿಥಿ ಅಭ್ಯಾಗತರು, ನಮ್ಮ ಪುತ್ತೂರು ತಾಲೂಕು ಕಂಡಂತಹ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿತ್ವದ, ಎಲ್ಲರ ಪ್ರೀತಿಗೆ ಪಾತ್ರರಾದಂತಹ, ಅಭಿವೃದ್ಧಿಯ ಮೂಲಕ ಎಲ್ಲ ಜನರ ಹೃದಯವನ್ನು ಗೆದ್ದಂತಹ ಸಾಧನೆಯ ಹರಿಕಾರ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರನ್ನು ಈ ಒಂದು ಸುಂದರ ಸಮಾರಂಭದಲ್ಲಿ ನಮ್ಮ ಶಾಲೆಯ ಶಾಲಾ ವಾರ್ಷಿಕೋತ್ಸವದ ಈ ಸುಸಂದರ್ಭದಲ್ಲಿ ಎಲ್ಲರ ಪರವಾಗಿ ಗುರುತಿಸಿ ಗೌರವಿಸಿ ಸನ್ಮಾನಿಸಲು ಅತ್ಯಂತ ಹರ್ಷ ಪಡ್ತಾ ಇದ್ದೇವೆ. ಶಾಸಕರು ತುರ್ತು ಕೆಲಸದ ನಿಮಿತ್ತ ಇಲ್ಲಿಂದ ತೆರಳುತ್ತಾ ಇದ್ದಾರೆ. ಅವರ ಪ್ರೀತಿಗೆ ನಾವು ಆಭಾರಿಗಳಾಗಿದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ಅವರ ಮೂಲಕ ಇನ್ನಷ್ಟು ಅನುದಾನಗಳು ನಮ್ಮ ಶಾಲೆಗೆ ಒದಗಿ ಬರಲಿ. ಅವರು ಈಗಾಗಲೇ ನುಡಿದಂತೆ ಒಂದು ಆಕರ್ಷಕವಾದ, ಉತ್ತಮವಾದ ಶಾಲಾ ಗ್ರೌಂಡ್ ನಮ್ಮನ್ನು ತಲುಪುವಂತಾಗಲಿ ಎಂಬ ಆಶಯದ ಮಾತುಗಳೊಂದಿಗೆ ಗೌರವಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಅತ್ಯಂತ ಸುಸೂತ್ರವಾಗಿ, ಅತ್ಯಂತ ಅಚ್ಚುಕಟ್ಟಾಗಿ ಶಾಲಾ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮವು ಮುಂದುವರಿತಾ ಇದೆ. ಬಹುಶಃ ಪುತ್ತೂರು ತಾಲೂಕಿನ ಗೌರವಾನ್ವಿತ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಇವರ ಉಪಸ್ಥಿತಿಯಲ್ಲಿ ಇಷ್ಟರವರೆಗೆ ಅತ್ಯಂತ ಸುಂದರವಾಗಿ ಕಾರ್ಯಕ್ರಮ ಮುಂದುವರಿತಾ ಇದೆ. ಮುಂದಿನ ಕಾರ್ಯಕ್ರಮ ಬಹುಶಃ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ.
ಯೋಜನೆಗಳು ನೂರಾರು, ಸವಾಲಿಗೆ ತಕ್ಕಂತೆ ಬದಲಾವಣೆ ಅನಿವಾರ್ಯ. ಶೈಕ್ಷಣಿಕ ಅಭಿವೃದ್ಧಿಗೆ ರೂಪಿಸುವ ಯೋಜನೆ ಚಿಂತನಯುತವಾಗಿರಬೇಕು, ಅಪೂರ್ವವಾಗಿರಬೇಕು ಎಂಬ ಆದರ್ಶದ ಹರಿಕಾರ, ನಿರಂತರ ಚಿಂತನಾಶೀಲ ವ್ಯಕ್ತಿ, ನಮ್ಮ ಸಂಸ್ಥೆ ಕಂಡ ಒಂದು ಶಕ್ತಿ, ಅದು ಮುಖ್ಯ ಗುರು ಶ್ರೀಮತಿ ವಿಜಯ ಪಿ. ಇವರ ಮಾರ್ಗದರ್ಶನದಲ್ಲಿ ಶಿಕ್ಷಕ ವೃಂದದವರ ಸಹಕಾರದೊಂದಿಗೆ ಮೂಡಿಬಂದ ಸಾಧನಾ ವರದಿಯನ್ನು ನಮ್ಮ ಶಾಲೆಯ ಹಿರಿಯ ಶಿಕ್ಷಕರು, ನಮ್ಮೆಲ್ಲರ ಪ್ರೇರಕರು ಆಗಿರುವ ಶ್ರೀ ರಾಮಚಂದ್ರ ಸರ್ ಇವರು ವಾಚಿಸಲಿಕ್ಕಿದ್ದಾರೆ. ಇವರಲ್ಲಿ ಗೌರವಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದಬ್ಬ. ಸರ್ವರಿಗೂ ವಾರ್ಷಿಕೋತ್ಸವ ಶುಭಾಶಯಗಳು. ವೇದಿಕೆಯಲ್ಲಿ ಆಸೀನರಾಗಿರುವ ಅಧ್ಯಕ್ಷರಿಗೆ ನಮಿಸುತ್ತಾ, ಅತಿಥಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅಭ್ಯಾಗತ ಪ್ರಮುಖರೆಲ್ಲರಿಗೂ ಹೃದಯದಿಂದ ನಮಿಸುತ್ತಾ, ಶಾಲಾ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ಶಾಲಾ ವಾರ್ಷಿಕ ವರದಿಯನ್ನು ಓದಲು ಸಂತೋಷ ಪಡುತ್ತಿದ್ದೇನೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರು, ದಿನಾಂಕ 5/1/2025 ರವಿವಾರ. MRPL ಸಂಸ್ಥೆಯಿಂದ ಬಿಡುಗಡೆಯಾದ 40 ಲಕ್ಷ ರು ಅನುದಾನದಲ್ಲಿ ನಿರ್ಮಿಸಲ್ಪಟ್ಟ 4 ತರಗತಿ ಕೊಠಡಿಗಳ ಉದ್ಘಾಟನಾ ಸಮಾರಂಭ ಮತ್ತು ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಂದೆ ವಾಚಿಸಲು ಸಂತೋಷ ಪಡುತ್ತಿದ್ದೇನೆ. ಶಾಲಾ ಪ್ರಾರಂಭ 29/7/2027 ಮುಂಡೂರಿನ ಪಜಿಮಣ್ಣು ಕೆ. ಕೃಷ್ಣರಾವ್ ಇವರ ಮನೆಯಲ್ಲಿ ಆರಂಭವಾದ ನಮ್ಮ ಶಾಲೆಯು ಇಂದು ಮುಂಡೂರಿನ ಹೃದಯ ಭಾಗದಲ್ಲಿ ಒಟ್ಟು 4.61 ಎಕರೆ ಜಾಗದಲ್ಲಿ LKG, UKG ಹಾಗೂ 1ರಿಂದ 8ನೇ ತರಗತಿಯವರೆಗೆ ಮಕ್ಕಳಿಗೆ ವಿದ್ಯಾರ್ಜನೆಯ ಕೇಂದ್ರವಾಗಿ ರೂಪುಗೊಂಡಿದೆ. ದಾಖಲಾತಿ 2023-24ನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ 171 ಮಕ್ಕಳು ಹಾಗೂ 19 ವಿದ್ಯಾರ್ಥಿಗಳು LKG ತರಗತಿಗಳಲ್ಲಿ ದಾಖಲಾಗಿದ್ದರು. ಈ ಸಂಖ್ಯೆಯು ಪ್ರಸಕ್ತ 2024-25ನೇ ಸಾಲಿನಲ್ಲಿ 1ರಿಂದ 8ನೇ ತರಗತಿವರೆಗೆ 179 ಹಾಗೂ LKG, UKG ತರಗತಿಗಳಲ್ಲಿ 26 ಮಕ್ಕಳಿಗೆ ಏರಿಕೆಯಾಗಿದೆ. ಮಾರ್ಚ್, ಏಪ್ರಿಲ್ ತಿಂಗಳುಗಳಲ್ಲಿ ಊರಿನ ಸಣ್ಣ ಮಕ್ಕಳಿರುವ ಮನೆ ಭೇಟಿ, ಸಮೀಪದ ಅಂಗನವಾಡಿಗಳಿಗೆ ಭೇಟಿ ನೀಡಿ ನಮ್ಮ ಶಾಲೆಗೆ ಮಕ್ಕಳನ್ನು ಆಹ್ವಾನಿಸುತ್ತಿರುವ ಪರಿಣಾಮವಾಗಿ ಮಕ್ಕಳ ಸಂಖ್ಯೆಯಲ್ಲಾದ ಏರಿಕೆಯು ನಮಗೆ ಅತ್ಯಂತ ಹೆಮ್ಮೆಯ ವಿಚಾರ. ಶಾಲೆಯಲ್ಲಿ ದೊರೆಯುವ ಸೌಲಭ್ಯಗಳು: ಸರ್ಕಾರದಿಂದ ದೊರೆಯುವ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಶೂ, ಶಾಕ್ಸ್, ಅನ್ನದಾಸೋಹ, ಕ್ಷೀರಭಾಗ್ಯ, ಸಾಯಿಶೂರ್, ಮೊಟ್ಟೆಚಿಕ್ಕಿ, ಅಕ್ಷರ ಫೌಂಡೇಶನ್ ದೊರೆಯುವ ಮೊಟ್ಟೆಚಿಕ್ಕಿ ಎಲ್ಲ ಸೌಲಭ್ಯಗಳನ್ನು ನಿಯಮಾನುಸಾರ ಶಾಲೆ ಎಲ್ಲ ಮಕ್ಕಳಿಗೆ ವಿತರಿಸಲಾಗುತ್ತಿದೆ. ವಿವಿಧ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ ಸಲ್ಲಿಸಲು ಪೋಷಕರಿಗೆ ಕ್ಲಪ್ತ ಸಮಯಕ್ಕೆ ಮಾಹಿತಿ ನೀಡಲಾಗುತ್ತಿದೆ. ಶಾಲಾ ಅನುದಾನಗಳು, ಶುಚಿತ್ವ, ಸಾದಿಲ್ವಾರು ದುರಸ್ತಿ, ಹೀಗೆ ಸರ್ಕಾರದಿಂದ ದೊರೆಯುವ ವಿವಿಧ ಅನುದಾನಗಳನ್ನು ಸೂಕ್ತ ರೀತಿಯಲ್ಲಿ ಶಾಲಾ ಅಭಿವೃದ್ಧಿಗೆ ಬಳಸಲಾಗುತ್ತಿದೆ. ಶಿಕ್ಷಕರ ಅನುಪಾತ: ಪ್ರಸಕ್ತ ಸಾಲಿನಲ್ಲಿ ನಡೆದ ವರ್ಗಾವಣೆಯಲ್ಲಿ ನಮ್ಮ ಶಾಲೆಯಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶಶಿಕಲಾ ಹಾಗೂ ನಾಗವೇಣಿ ಇವರು ಸವಣೂರು ಶಾಲೆಗೆ ವರ್ಗಾವಣೆ ಹೊಂದಿದ್ದು, ಸುಳ್ಯದ ನೆಟ್ಟರು ಶಾಲೆಯಿಂದ ಶ್ರೀಮತಿ ಮೂಕಾಂಬಿಕಾ ಇವರು ನಮ್ಮ ಶಾಲೆಯನ್ನು ಆಯ್ದುಕೊಂಡು ಇಲ್ಲಿಗೆ ವರ್ಗಾವಣೆ ಪಡೆದುಕೊಂಡು ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. ಇವರನ್ನು ಸೇರಿಸಿಕೊಂಡು ನಮ್ಮ ಶಾಲೆಯಲ್ಲಿ ಒಟ್ಟು 6 ಮಂದಿ ಶಿಕ್ಷಕರು ಹಾಗೂ ಶ್ರೀಮತಿ ವಿಜಯ ಪಿ ಇವರು ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇವೆ. ಇದಲ್ಲದೆ ಇದೇ ಪರಿಸರ ತೇಜಸ್ವಿನಿ ಹಾಗೂ ಅಂಕಿತ ಇವರು STMC ವತಿಯಿಂದ ಆಯ್ಕೆಗೊಂಡು ಗೌರವ ಶಿಕ್ಷಕಿಯರ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಹಾಗೂ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಯ ನಿಟ್ಟಿನಲ್ಲಿ ಸಹಪಠ್ಯ ಚಟುವಟಿಕೆಗಳಾದ ಭರತನಾಟ್ಯವನ್ನು ಶ್ರೀಮತಿ ಸಂಧ್ಯಾ ಗಣೇಶ್, ಯಕ್ಷಗಾನವನ್ನು ಶ್ರೀಯುತ ಉತ್ತಮ್ ಪಡ್ಪ್ ಹಾಗೂ ಚಿತ್ರಕಲೆಯನ್ನು ಶ್ರೀಯುತ ಶಿವಸುಬ್ರಹ್ಮಣ್ಯ ಇವರು ಮಕ್ಕಳಿಗೆ ಕಲಿಸುತ್ತಿದ್ದಾರೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶಾಲೆಯಲ್ಲಿ ಕೈಗೊಂಡ ಕಾರ್ಯಯೋಜನೆಗಳು ಹಾಗೂ ಅದರ ಫಲಿತಾಂಶಗಳು: ಪೋಷಕರ ಸಹಕಾರದೊಂದಿಗೆ ಶಾಲೆಯಲ್ಲಿ ಕೈಗೊಳ್ಳುತ್ತಿರುವ ಭರತನಾಟ್ಯ, ಯಕ್ಷಗಾನ, ಚಿತ್ರಕಲಾ ತರಗತಿಗಳ ಫಲವಾಗಿ ಮಕ್ಕಳು ವಿವಿಧ ಕಲೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆಯುವುದರೊಂದಿಗೆ ಸುತ್ತಲಿನ ದೇವಸ್ಥಾನಗಳ ಬ್ರಹ್ಮಕಲಶೋತ್ಸವ, ಶಾಲೆಗಳ ವಾರ್ಷಿಕೋತ್ಸವ ಕಾರ್ಯಕ್ರಮಗಳಲ್ಲಿ ಪ್ರದರ್ಶನಕ್ಕೆ ಅವಕಾಶವನ್ನು ಪಡೆದು ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ. ಇದೀಗ ಸತತ 2ನೇ ವರ್ಷ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಯಕ್ಷಗಾನ ಪ್ರದರ್ಶಿಸುತ್ತಿರುವುದು ಶಾಲೆಗೊಂದು ಅಭಿಮಾನವೇ ಸರಿ. ಚಿತ್ರಕಲಾ ತರಗತಿಗಳಿಗೆ ಹಾಜರಾದ ಮಕ್ಕಳು ಡ್ರಾಯಿಂಗ್ ಗ್ರೇಡ್ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿ ಪ್ರಶಸ್ತಿ ಪತ್ರಗಳನ್ನು ಪಡೆಯುತ್ತಿರುವ ಅಭಿನಂದನಾರ್ಹ ವಿಷಯವಾಗಿದೆ. ಪ್ರತಿಭಾ ಕಾರಂಜಿಗಳಲ್ಲಿ ಮಕ್ಕಳು ವರ್ಷದಿಂದ ವರ್ಷಕ್ಕೆ ಉತ್ತಮ ಪ್ರದರ್ಶನವನ್ನು ತೋರುತ್ತಾ ಕ್ಲಸ್ಟರ್ ಹಂತದಲ್ಲಿ ಶಾಲೆಯ ಚಾಂಪಿಯನ್ ಪಟ್ಟವನ್ನು ಪಡೆಯುವುದರೊಂದಿಗೆ ತಾಲೂಕು ಹಂತದಲ್ಲೂ ಉತ್ತಮ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಶ್ರೀಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ಈದ್ ಮಿಲಾದ್ನಂತಹ ಧಾರ್ಮಿಕ ಹಬ್ಬಗಳಲ್ಲಿ ಹೆಚ್ಚಿನ ಮಕ್ಕಳು ಭಾಗವಹಿಸಿ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಹಾಗೂ ವಿಜೇತರಾದವರಿಗೆ ಶಾಲೆಯಲ್ಲಿ ಪ್ರಾರ್ಥನಾ ಅವಧಿಯಲ್ಲಿ ವಿಶೇಷ ಗೌರವವನ್ನು ನೀಡಲಾಗುತ್ತಿದೆ. ಕ್ರೀಡಾ ಕ್ಷೇತ್ರ: ಇಲಾಖಾ ವತಿಯ ಪಂದ್ಯಾಟಗಳನ್ನು ನಮ್ಮ ಶಾಲೆಯಲ್ಲಿ ಆಯೋಜಿಸಿರುತ್ತೇವೆ. ಈ ವರ್ಷ ನಡೆದ ವಲಯ ಮಟ್ಟ ಪಂದ್ಯಾಟದಲ್ಲಿ ನಮ್ಮ ಶಾಲಾ ಬಾಲಕರು ದ್ವಿತೀಯ ಹಾಗೂ ಬಾಲಕಿಯರು ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟದ ಆಯ್ಕೆಯಾಗಿ ತಾಲೂಕು ಹಂತದಲ್ಲಿ ಉತ್ತಮ ಪ್ರದರ್ಶನವನ್ನು ತೋರಿರುತ್ತಾರೆ.
2024-25 ಸಾಲಿನ ನಡೆದ ಸವಣೂರು ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ 7ನೇ ತರಗತಿಯ ಕುಮಾರಿ ತಶ್ರೀಫಳು 100 ಮೀಟರ್ ಓಟ, 200 ಮೀಟರ್ ಓಟ ಹಾಗೂ ಉದ್ದ ಜಿಗಿತದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ವೈಯಕ್ತಿಕ ಚಾಂಪಿಯನ್ ಕೀರ್ತಿಯನ್ನು ಪಡೆದಿದ್ದು, ತಾಲೂಕು ಮಟ್ಟ ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಜಿಲ್ಲಾ ಹಂತದಲ್ಲೂ ಉತ್ತಮ ಸಾಧನೆಯನ್ನು ತೋರಿರುವುದು ಅತ್ಯಂತ ಪ್ರಶಂಸನೀಯ ವಿಚಾರವಾಗಿದೆ. 7ನೇ ತರಗತಿಯ ವಿದ್ಯಾರ್ಥಿ ಶ್ರೀತನ್ ಜಿಲ್ಲಾ ಮಟ್ಟದ ವಿಶೇಷ ಚೇತನ ವಿದ್ಯಾರ್ಥಿಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಜಾವಲಿನ್ ಹಾಗೂ ಶಾರ್ಟ್ ಪುಟ್ ಸ್ಪರ್ಧೆಗಳಲ್ಲಿ ಬಹುಮಾನವನ್ನು ಪಡೆದಿರುವುದು ಶಾಲೆಗೊಂದು ಹೆಮ್ಮೆ. 6ನೇ ತರಗತಿಯ ಕುಮಾರಿ ಲತಾಶ್ರೀ ಉದ್ದ ಜಿಗಿತದಲ್ಲಿ ತಾಲೂಕು ಹಂತಕ್ಕೆ ಆಯ್ಕೆಯಾಗಿರುತ್ತಾಳೆ ಹಾಗೂ 8ನೇ ತರಗತಿಯ ಕುಮಾರಿ ಫಾತಿಮಾತ್ ಫಾರಿಸ ಇವಳು 14 ವರ್ಷ ಬಾಲಕಿಯರ ವಾಲಿಬಾಲ್ ಪಂದ್ಯಾಟಕ್ಕೆ ತಾಲೂಕಿನಿಂದ ಜಿಲ್ಲೆಗೆ ಆಯ್ಕೆಯಾಗಿರುತ್ತಾಳೆ. ಪ್ರತಿಭಾ ಪ್ರದರ್ಶನಕ್ಕಾಗಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಒದಗಿ ಬಂದ ಹಾಗೂ ಬಳಸಿಕೊಂಡ ಅವಕಾಶಗಳು. ನಮ್ಮ ಶಾಲಾ ನೇಸರ ಬ್ಯಾಂಡ್ ಸೆಟ್ ತಂಡವು ಪುತ್ತೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ. ಇದೇ ನವೆಂಬರ್ ತಿಂಗಳಿನಲ್ಲಿ ಪುತ್ತೂರಿನ ಪುರಭವನದಲ್ಲಿ ನಡೆದ ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿರುತ್ತಾರೆ. ನಮ್ಮ ಶಾಲಾ ಹಿರಿಯ ವಿದ್ಯಾರ್ಥಿ ರವಿ ಇವರ ಸಹಕಾರದಿಂದ ನಮ್ಮ ಶಾಲಾ 6, 7 ಹಾಗೂ 8ನೇ ತರಗತಿ ವಿದ್ಯಾರ್ಥಿಗಳು ಕಳೆದ ವರ್ಷ ಡಿಸೆಂಬರ್ನಲ್ಲಿ ಉಚಿತವಾಗಿ ಬೆಂಗಳೂರಿನ ನೆಹರು ತಾರಾಲಯ ವೀಕ್ಷಣೆಗೆ ಅವಕಾಶವನ್ನು ಪಡೆದು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಳ್ಳಲು ಸಹಕಾರಿಯಾಯಿತು. ಬಾಲವನದಲ್ಲಿ ನಡೆದ ಕವಿಗೋಷ್ಠಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ, ಶೈಕ್ಷಣಿಕ ಪ್ರವಾಸ, ಮೂಡಬಿದ್ರೆಯ ಆಳ್ವಾಸ್ನಲ್ಲಿ ನಡೆದ ವಿಶ್ವ ಸಾಂಸ್ಕೃತಿಕ ಜಾಂಬೂರಿ ಕಾರ್ಯಕ್ರಮ ಹೀಗೆ ಸಿಕ್ಕಿದ ಅನೇಕ ಅವಕಾಶಗಳನ್ನು ಬಳಸಿಕೊಂಡು ಸಾಧ್ಯವಾದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಪಾಲ್ಗೊಂಡಿರುತ್ತಾರೆ. ಇವುಗಳೊಂದಿಗೆ ತಿಂಗಳಿಗೊಂದು ಸಂಭ್ರಮ, ಶನಿವಾರ ವಾರಕ್ಕೊಂದು ವಿಜ್ಞಾನ ಪ್ರಯೋಗ, ಹೀಗೆ ಶಾಲೆ ಕೂಡ ಮಕ್ಕಳ ಪ್ರತಿಭಾ ಅನಾವರಣಕ್ಕೆ ವೇದಿಕೆ ಒದಗಿಸುತ್ತಿದೆ. ಶಾಲೆಯಲ್ಲಿ ನಡೀತಿರುವ ವಿಶೇಷ ಚಟುವಟಿಕೆಗಳು, ಶಾಲಾ ಪ್ರಾರಂಭೋತ್ಸವ, ಪೋಷಕರ ಸಭೆ, ಸಮುದಾಯತ್ವ ಶಾಲೆ, ವಿಶೇಷ ಪ್ರಾರ್ಥನಾವಧಿ, ವಿವಿಧ ಪ್ರಾತ್ಯಕ್ಷಿಕೆಗಳು, ವಿವಿಧ ದಿನಾಚರಣೆಗಳು, ಯೋಗ, ರಕ್ತ ವರ್ಗೀಕರಣ ಶಿಬಿರ, ಬೇಸಿಗೆ ಶಿಬಿರ, ಇಂಗ್ಲಿಷ್ ದಿನ, ವಿಜ್ಞಾನ ದಿನ, ಹೀಗೆ ಇದು ಮಕ್ಕಳಿಗೆ ಉಪಯುಕ್ತವಾಗಿರುವ ವಿವಿಧ ದಿನಾಚರಣೆಗಳು ಹಾಗೂ ಇಲಾಖೆ ಆದೇಶದ ಮೇರೆಗೆ ಆಚರಿಸಬೇಕಾದ ಎಲ್ಲ ಕಾರ್ಯಕ್ರಮಗಳು ಶಾಲೆಯಲ್ಲಿ ಕಾಲಕಾಲಕ್ಕೆ ಹಮ್ಮಿಕೊಳ್ಳಲಾಗುತ್ತಿದೆ. ದಾನಿಗಳಿಂದ ಶಾಲೆಗೆ ನೀಡಲ್ಪಟ್ಟ ಕೊಡುಗೆಗಳು. ನಮ್ಮೂರು ಶಾಲೆಗೆ ಸದಾ ಮಿಡಿಯುವ ಮನಸ್ಸನ್ನು ಹೊಂದಿರುವ ಅನೇಕರು ಶಾಲೆಗೆ ವಿವಿಧ ರೀತಿಯ ಕೊಡುಗೆಗಳನ್ನು ನೀಡಿರ್ತಾರೆ. ಶ್ರೀಮತಿ ಗುಲಾಬಿ ಶೆಟ್ಟಿ ಕಂಪ ಇವರು ಶಾಲೆಗಾಗಿ ನೀಡಿದ ಕಲಿಕಾ ಕುಟೀರ, BIERT ಆಗಿರುವ ಶ್ರೀಮತಿ ತನುಜ ಮೇಡಮ್ ಇವರು ಕಾಲುದೀಪ, ರಂಜೇಶ್ ಮುಂಡೂರು ಇವರು ಮೈಕ್ ಸೆಟ್, ಶ್ರೀಯುತ ನಾರಾಯಣ್ ಭಟ್ ಬಾರಿಕೆಯವರು ಶಾಲಾ ವೇದಿಕೆಯ ಮೇಲ್ಭಾಗಕ್ಕೆ ಹಾಕಲು ಸಿಮೆಂಟ್ ಶೀಟ್ಗಳು, ಜೋಸ್ ಅಲುಕಸ್ ಪುತ್ತೂರು ಇವರು ನಲಿಕಲಿ ಮಕ್ಕಳಿಗೆ ಆಕರ್ಷಕ ಚೇರ್ ಹಾಗೂ ಟೇಬಲ್ಗಳು, ಲಯನ್ಸ್ ಕ್ಲಬ್ ಪುತ್ತೂರದ ಮುತ್ತು ಇವರು 2 ಡಸ್ಟ್ಬಿನ್ಗಳು, ರೋಟರಿ ಕ್ಲಬ್ ಪುತ್ತೂರು ಇವರು ಲ್ಯಾಪ್ಟಾಪ್, ಬಿಲ್ಲವ ಯುವ ವಾಹಿನಿ ವತಿಯಿಂದ 3 ಟೇಬಲ್ಗಳು ಹಾಗೂ ಶಾಲಾ ಪೋಷಕರಾಗಿರುವ ಯುವ ವಾಹಿನಿ ಮಾಜಿ ಅಧ್ಯಕ್ಷರಾದ ಜಯರಾಮ್ ಅವರು 1 ಟೇಬಲ್, ಮುರಳೀಧರ್ ಆರ್ಯಪ್ಪ ಇವರು 50 ಊಟ ತಟ್ಟೆಗಳು, ಹೀಗೆ ಇನ್ನೂ ಅನೇಕ ಮಂದಿ ಉಪಯುಕ್ತ ವಸ್ತುಗಳನ್ನು ಕೊಡುಗೆಯಾಗಿ ನೀಡುತ್ತಲೇ ಬಂದಿದ್ದಾರೆ. ಪಜಿಮಣ್ಣು ಶ್ರೀನಿವಾಸರಾವ್ ಕಾವೇರಮ್ಮ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಪ್ರತಿ ತರಗತಿ 2 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಕ್ಯಾಶ್ ಸರ್ಟಿಫಿಕೇಟ್ ವಿತರಣೆ. ಶ್ರೀಮತಿ ಸತ್ಯಭಾಮ ದತ್ತಿನಿಧಿ, ಶಾಲಾ ನಿವೃತ್ತ ಮುಖ್ಯಗುರು ಶ್ರೀ ಬಾಲಚಂದ್ರರಾವ್ ದತ್ತಿನಿಧಿಗಳ ವಿತರಣಾ ಕಾರ್ಯಕ್ರಮವು ಪ್ರತಿ ವರ್ಷ ನಡೆಯುತ್ತದೆ. ರವಿಕುಮಾರ್ ಕಲ್ಕಾರ್ ಶಾಲೆಗೆ ಗ್ರೀನ್ ಬೋರ್ಡ್ ನೀಡಿರುತ್ತಾರೆ. ಪೋಷಣ ಅಭಿಯಾನ, ಮಧ್ಯಾಹ್ನ ಬಿಸಿಯೂಟ ಯೋಜನೆ ಮೊದಲೇ ತಯಾರಿಸಿರುವ ವಾರದ ಮೆನುವಿನಂತೆ ನಡೆಯುತ್ತಿದ್ದರು. ಅದರ ಜೊತೆಗೆ ಮಕ್ಕಳು ಹಾಗೂ ಊರವರು ಹುಟ್ಟುಹಬ್ಬಕ್ಕೆ ನೀಡುತ್ತಿರುವ ಸಿಹಿ ತಿಂಡಿ. MP ಜಯರಾಮ್ ಸರ್ ಇವರು ತನ್ನ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಆಯೋಜಿಸಿರುವ ವಿಶೇಷ ಭೋಜನ ವ್ಯವಸ್ಥೆ, ವಿವಾಹ ವಾರ್ಷಿಕೋತ್ಸವದ ಅಂಗವಾಗಿ ಊರವರು ನೀಡುತ್ತಿರುವ ವಿಶೇಷ ಊಟ, ಹೀಗೆ ಅನೇಕ ಕಾರ್ಯಗಳು ನಮ್ಮ ಪೋಷಣ ಅಭಿಯಾನಕ್ಕೆ ಇನ್ನಷ್ಟು ಮೆರುಗನ್ನು ನೀಡುತ್ತವೆ. ಶಾಲೆಯಲ್ಲಿ ನಡೆಯುವ ಆರೋಗ್ಯ ಅಭಿವೃದ್ಧಿ ಕಾರ್ಯಗಳು, ಆರೋಗ್ಯ ಇಲಾಖೆ ವತಿಯಿಂದ ಕಾಲಕಾಲಕ್ಕೆ ನೀರಿನ ಗುಣಮಟ್ಟ ಪರಿಶೀಲನೆ, ಜಂತುಹುಳು ನಿವಾರಣೆ, ತಂಬಾಕು ಮುಕ್ತ ದಿನಾಚರಣೆ, ಡೆಂಗ್ಯೂ ಮಾಹಿತಿ ಶಿಬಿರ, ಕಿಶೋರಿಯರಿಗೆ ಮಾಹಿತಿ ಕಾರ್ಯಕ್ರಮ, ಹೀಗೆ ಆರೋಗ್ಯ ಅಭಿವೃದ್ಧಿಯಲ್ಲಿ ಶಾಲೆಯು ಸಕ್ರಿಯ ಪಾತ್ರ ವಹಿಸುತ್ತಿದೆ. STMC ಸತತ 4ನೇ ಬಾರಿಗೆ ಶ್ರೀಯುತ ರಮೇಶ್ ಗೌಡ ಪಜಿಮಣ್ಣು ಇವರು STMC ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಅವರ ಪ್ರಾಮಾಣಿಕ ಹಾಗೂ ಜವಾಬ್ದಾರಿಯುತ ಕಾರ್ಯವೈಖರಿಗೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಇವರಿಗೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಬೆನ್ನೆಲುಬಾಗಿ ಸಹಕರಿಸುತ್ತಿರುವ ಉಪಾಧ್ಯಕ್ಷರಾದ ಜ್ಯೋತಿ ಮುಂಡೂರು, ಸದಸ್ಯರಾದ ಭಾಗೀರಥಿ ಶಿವರ, ಗೀತಾ ಬಳ್ಳಮಜಲು, ಚೈತ್ರ ಎಲಿಯಾ, ಆನಂದ ನಾಯ್ಕ ಬಾಳಯ, ಪ್ರತಿಭಾ ರೆಬೆಲ್ಲೋ ಬದಿಯಡ್ಕ, ಅಕ್ಬರ್ ಶಾಫಿ ಮುಂಡೂರು, ಸಮೀನಾ ಕಂಪ, ರೆಹಮತ್ ಕಂಪ, ಅಬ್ದುಲ್ ಜಿಯಾದ್ ಅಂಬಟ, ಮಸ್ತಫಾ ಮುಂಡೂರು, ಪುಟ್ಟಣ್ಣ ಶಾಂತಿಗೋಡು, ಸುನೀತಾ ಅಜಲಾಡಿ, ರಾಜಗೋಪಾಲ್ ಶೆಟ್ಟಿಮಜಲು ಇವರೆಲ್ಲರ ತಂಡವು ಶಾಲೆಯ ಎಲ್ಲ ಕೆಲಸಗಳನ್ನು ಮನೆ ಕೆಲಸದಂತೆ ಭಾವಿಸಿ ಶಾಲೆ ಅಭಿವೃದ್ಧಿಗೆ ಸರ್ವ ರೀತಿಯ ಸಹಕಾರವನ್ನು ನೀಡುತ್ತಿರುವುದು ನಮಗೆ ಅತ್ಯಂತ ಸಂತಸ ವಿಚಾರವಾಗಿದೆ. ಇದರೊಂದಿಗೆ ಶಾಲಾ ನಾಯಕಿ ಅನ್ವಿತ ಹಾಗೂ ಉಪನಾಯಕ ಲಿಖಿತ್ ಇವರ ಸಾರಥ್ಯದಲ್ಲಿ ಶಾಲಾ ಮಂತ್ರಿಮಂಡಲವು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಮಕ್ಕಳಲ್ಲಿ ಶಿಸ್ತನ್ನು ಮೈಗೂಡಿಸಲು ಸರ್ವ ರೀತಿಯಲ್ಲಿ ಶ್ರಮಿಸುತ್ತಿದೆ. ಇದೆಲ್ಲದರ ಜೊತೆಗೆ ಶಾಲೆಯನ್ನು ತಮ್ಮ 2ನೇ ಮನೆ ಎಂಬಂತೆ ತಿಳಿದು ಮಕ್ಕಳೊಂದಿಗೆ ಮಕ್ಕಳಾಗಿ ಉತ್ತಮ ಗುರುವಾಗಿ ಎಲ್ಲ ಅಗತ್ಯ ಚಟುವಟಿಕೆಗಳನ್ನು ಆಯೋಜಿಸಿ ಮಕ್ಕಳು ಹಾಗೂ ಶಾಲೆ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಹಾಗೂ ಮಕ್ಕಳನ್ನು
ಕಲಿಕೆ ಹಾಗೂ ವಿವಿಧ ಸ್ಪರ್ಧೆಗಳಿಗೆ ಅಣಿಗೊಳಿಸಿ ಪ್ರೋತ್ಸಾಹಿಸುತ್ತಿರುವ ಹಾಗೂ ತಮ್ಮ ವೈಯಕ್ತಿಕ ಬೆಳವಣಿಗೆಯಾಗಿ ಶಿಕ್ಷಕರ ಕಲ್ಯಾಣ ನಿಧಿ ವತಿಯಿಂದ ನಡೆಯುವ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಾಲೂಕು ಜಿಲ್ಲೆ ಹಾಗೂ ರಾಜ್ಯ ಮಟ್ಟಗಳಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡುತ್ತಿರುವುದು ಶಿಕ್ಷಕ ವೃಂದವು ಸರ್ವ ರೀತಿಯಲ್ಲಿ ಶಾಲಾ ಕಾರ್ಯಗಳಲ್ಲಿ ಮುಖ್ಯ ಶಿಕ್ಷಕರೊಂದಿಗೆ ಸಹಕರಿಸುತ್ತಿದೆ. ಇದೆಲ್ಲದರ ಜೊತೆಗೆ ಮಕ್ಕಳ ಅಭಿವೃದ್ಧಿಗಾಗಿ ಶಾಲೆ ಹಮ್ಮಿಕೊಳ್ಳುವ ಎಲ್ಲ ಕಾರ್ಯಕ್ರಮಗಳನ್ನು ಶಿಕ್ಷಕರು ಹಾಗೂ STMCಯನ್ನು ಪ್ರೋತ್ಸಾಹಿಸುತ್ತಿರುವ ಪೋಷಕ ವೃಂದವು ಶ್ರಮದಾನ ಪೋಷಕರ ಸಭೆಗಳು ಸಮುದಾಯ ಶಾಲೆಗಳಲ್ಲಿ ಭಾಗವಹಿಸುವುದರೊಂದಿಗೆ ವಿವಿಧ ಸಹಪಠ್ಯ ಚಟುವಟಿಕೆಗಳ ಆಯೋಜನೆಯಲ್ಲಿ ಹಾಗೂ ಮಕ್ಕಳ ಪ್ರತಿಭಾ ಅನಾವರಣಕ್ಕೆ ಸೂಕ್ತ ವೇದಿಕೆ ದೊರೆತಾಗ ಅದರಲ್ಲಿ ಭಾಗವಹಿಸಲು ಮಕ್ಕಳನ್ನು ಪ್ರೋತ್ಸಾಹಿಸುತ್ತಿರುವುದು ಅತ್ಯಂತ ಪ್ರಶಂಸನೀಯ ವಿಚಾರವಾಗಿದೆ. ಹಿರಿಯ ವಿದ್ಯಾರ್ಥಿ ಸಂಘ 2024-25 ಸಾಲಿನಲ್ಲಿ ಪುನರ್ರಚನೆಯಾದ ಹಿರಿಯ ವಿದ್ಯಾರ್ಥಿ ಸಂಘವು ಹೆಚ್ಚಿನ ಎಲ್ಲ ಶಾಲಾ ಕಾರ್ಯಕ್ರಮಗಳ ಆಯೋಜನೆ ನಮ್ಮೊಂದಿಗೆ ಕೈ ಜೋಡಿಸುತ್ತಿರುವುದು ನಮ್ಮಲ್ಲಿ ಸಂತೃಪ್ತ ಭಾವನೆಯನ್ನು ಮೂಡಿಸಲು ಸಹಕಾರಿಯಾಗಿದೆ. ಉಪಸಂಹಾರ: ಮಕ್ಕಳು, ಪೋಷಕರು, STMC ಶಿಕ್ಷಕರು ಹಾಗೂ ಹಿರಿಯ ವಿದ್ಯಾರ್ಥಿಗಳ ಕೈಜೋಡಿಸುವಿಕೆಯೊಂದಿಗೆ ಮುಂಡೂರು ಶಾಲೆಯು ಪಠ್ಯ, ಸಹಪಠ್ಯ, ಕ್ರೀಡೆ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಹೆಸರು ಮಾಡುತ್ತಿರುವುದು ಅತ್ಯಂತ ಸಂತಸ ವಿಚಾರವಾಗಿದೆ ಎಂಬ ಮಾತನ್ನು ಉಲ್ಲೇಖಿಸುತ್ತಾ ಈ ವರದಿಯನ್ನು ಅನುಮತಿಗಾಗಿ ಸಭಾಧ್ಯಕ್ಷರಿಗೆ ಹಸ್ತಾಂತರಿಸುತ್ತಿದ್ದೇವೆ. ವಂದನೆಗಳೊಂದಿಗೆ ಅಧ್ಯಾಪಕ ವೃಂದ, ಮುಂಡೂರು ಶಾಲೆ. ಅತ್ಯಂತ ಸ್ಪಷ್ಟವಾಗಿ ಶಾಲೆಯ ಸಮಗ್ರ ಸಾಧನಾ ವರದಿಯನ್ನು ನಮ್ಮ ಮುಂದಿರಿಸಿದ ಸರ್, ತಮಗಿದು ಪ್ರೀತಿಯ ಅಭಿವಂದನೆಗಳು. ಮುಂದಿನ ಕಾರ್ಯಕ್ರಮ, ಇಂದಿನ ಕಾರ್ಯಕ್ರಮದ ಅತ್ಯಂತ ಪವಿತ್ರವಾದಂಥ ಕ್ಷಣ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಈ ಶಾಲೆಯ ವಾರ್ಷಿಕೋತ್ಸವ ಇಷ್ಟೊಂದು ಯಶಸ್ವಿಯಾಗಿ ನಡಿಬೇಕಿದ್ರೆ ಇಲ್ಲಿನ ಪರಿಪೂರ್ಣ ಶಿಕ್ಷಕರ ಉತ್ಕೃಷ್ಟ ಶಿಕ್ಷಣವೇ ಕಾರಣ. ಹಾಗಾಗಿ ಮುಂದಿನ ಕ್ಷಣಗಳಲ್ಲಿ ನಮ್ಮ ಶಾಲೆಯ ಶಿಕ್ಷಕ ವೃಂದ ಹಾಗೂ ಗೌರವ ಶಿಕ್ಷಕರು, LKG UKG ಶಿಕ್ಷಕ ವೃಂದ ಹಾಗೂ ಸಹಾಯಕರು ಹಾಗೂ ಅಕ್ಷರ ದಾಸೋಹ ಸಿಬ್ಬಂದಿಗಳನ್ನು ಗೌರವಿಸುವ ಸಂಭ್ರಮದ ಕ್ಷಣ. ಈ ಕ್ಷಣಕ್ಕಾಗಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು, LKG UKG ಶಿಕ್ಷಕಿ ಹಾಗೂ ಸಹಾಯಕಿಯರು, ಅದೇ ರೀತಿ ಅಕ್ಷರ ದಾಸೋಹ ಸಿಬ್ಬಂದಿಗಳು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಅವರ ಜೊತೆ SDMCಯ ಎಲ್ಲ ಸದಸ್ಯರು ಕೂಡ ವೇದಿಕೆಯಲ್ಲಿ ಬಂದು ಅವರನ್ನು ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಶಾಲೆಯು ಸರ್ಕಾರಿ ಶಾಲೆಯಾದರೂ ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಹೊಂದಿದ್ದು ಉತ್ಕೃಷ್ಟ ಶಾಲೆಯಾಗಿ ತಾಲೂಕಿನಲ್ಲಿ ಬಹಳಷ್ಟು ಒಳ್ಳೆಯ ಹೆಸರನ್ನು ಪಡೆದಿದೆ. ಇದಕ್ಕೆ ಕಾರಣ ಇಲ್ಲಿನ ಶಿಕ್ಷಕರ ಪರಿಪೂರ್ಣ ಒಂದು ಉತ್ಕೃಷ್ಟ ಶಿಕ್ಷಣ ಸೇವೆಯೇ ಕಾರಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಂತಹ ಸಂಭ್ರಮದ ಕ್ಷಣದಲ್ಲಿ ಇದೀಗ ಎಲ್ಲ ಗುರುವರಿಯರನ್ನು ಹಾಗೂ ಈ ಶಾಲೆಗಾಗಿ ಶ್ರಮಿಸಿದ ಅಕ್ಷರ ದಾಸೋಹ ಸಿಬ್ಬಂದಿಗಳನ್ನು ಸೇರಿಕೊಂಡು ಗೌರವಿಸುವಂಥ ಸಂಭ್ರಮದ ಕ್ಷಣ. ಈ ಗೌರವಕ್ಕಾಗಿ ಎಲ್ಲ ಶಿಕ್ಷಕ ವೃಂದ ಹಾಗೂ ಸಿಬ್ಬಂದಿಗಳು ವೇದಿಕೆಯಲ್ಲಿರುವ ಆಸೀನವನ್ನು ಸ್ವೀಕರಿಸಬೇಕು. ಅದೇ ರೀತಿ SDMCನ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಕೂಡ ಅವರನ್ನು ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶಾಲಾ ಮುಖ್ಯ ಶಿಕ್ಷಕರು ಶ್ರೀಮತಿ ವಿಜಯ ಪಿ, ಅದೇ ರೀತಿ ಶಿಕ್ಷಕರು ರಾಮಚಂದ್ರ ಬಿ ವನಿತಾ, ರವೀಂದ್ರ ಶಾಸ್ತ್ರಿ, ಅಬ್ದುಲ್ ಬಶೀರ್ ಕೆ, ಮೂಕಾಂಬಿಕಾ CH, ಅನ್ನಪೂರ್ಣ, ಅದೇ ರೀತಿ ಗೌರವ ಶಿಕ್ಷಕರಾದಂಥ ಅಂಕಿತಾ, ತೇಜಸ್ವಿನಿ, LKG UKG ಶಿಕ್ಷಕಿಯಾದಂತಹ ಶಕುಂತಲ ಶೆಟ್ಟಿ, ಹಾಗೆಯೇ ಸಹಾಯಕಿಯಾದಂತಹ ಸುಪ್ರೀತಾ ಆಚಾರ್ಯ, ಅಕ್ಷರ ದಾಸೋಹ ಸಿಬ್ಬಂದಿಗಳಾದಂತಹ ಪ್ರತಿಮಾ AR, ಲೀಲಾವತಿ ಕೆ ಹಾಗೂ ಗೀತಾ ಕೆ, ಇವರಿಗೆ SDMC ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸೇರಿದಂತೆ SDMCಯ ಎಲ್ಲ ಸದಸ್ಯರು ಹಾಗೂ ಊರವರ ಗೌರವ ಸನ್ಮಾನ.
ಮುಖ್ಯ ಶಿಕ್ಷಕರಿಗೆ ಶ್ರೀಮತಿ ಸುನೀತಾ ಡಿ ಶೆಟ್ಟಿ ಇವರು ಗೌರವಿಸ್ತಾ ಇದ್ದಾರೆ. SDMCಯ ಎಲ್ಲ ಸದಸ್ಯರಿಂದ, ಶಾಲಾ ಶಿಕ್ಷಕ ವೃಂದ, ಅದೇ ರೀತಿ ಸಿಬ್ಬಂದಿ ವರ್ಗ ಇವರಿಗೆ ಗೌರವ ಸನ್ಮಾನ. ನಮ್ಮ ಈ ಶಾಲೆಯ ಅಭೂತಪೂರ್ವ ಯಶಸ್ವಿಗೆ ಅನಾದಿ ಕಾಲದಿಂದಲೂ ಇಲ್ಲಿನ ಉತ್ಕೃಷ್ಟ ಶಿಕ್ಷಣವೇ ಕಾರಣ. ಈ ಶಿಕ್ಷಣಕ್ಕೆ ಇಲ್ಲಿನ ಶಿಕ್ಷಕರ ಕೊಡುಗೆ ಅಪೂರ್ವ. ಇಂಥ ಶಿಕ್ಷಕರನ್ನು ಗೌರವಿಸುವಂಥದ್ದು ನಮ್ಮ ಭಾಗ್ಯ. ಸಂಭ್ರಮದ ಈ ಪವಿತ್ರ ಕ್ಷಣಗಳೊಂದಿಗೆ ಎಲ್ಲ ಶಿಕ್ಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಈ ಉತ್ಕೃಷ್ಟ ಸೇವೆಯಿಂದ ಸದಾಕಾಲ ನಮ್ಮ ಮುಂಡೂರು ಶಾಲೆಯು ಪ್ರಜ್ವಲಿಸಲಿ ಅಂತ ಭಗವಂತನಲ್ಲಿ ಬೇಡಿಕೊಳ್ಳುತ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಗೌರವಾನ್ವಿತ ಗಣ್ಯರೊಂದಿಗೆ ನಮ್ಮ ಈ ಶಾಲೆಯ ಶಿಕ್ಷಕರು ಹಾಗೂ ನೌಕರರಿಂದ, ಅದೇ ರೀತಿ SDMCಯೊಂದಿಗೆ ಒಂದು ನೆನಪಿನ ಫೋಟೋ. ಎಲ್ಲರಿಗೂ ಅಭಿನಂದನೆಗಳು. ಅದೇ ರೀತಿ ನಮ್ಮ ಈ ಶಾಲೆಯ ಅಭೂತಪೂರ್ವ ಯಶಸ್ಸಿಗೆ ಬೆನ್ನೆಲುಬು ಆಗಿರುವಂಥದ್ದು ನಮ್ಮ SDMCನ ಅಧ್ಯಕ್ಷರಾದಂತಹ ಶ್ರೀಯುತ ರಮೇಶ್ ಗೌಡ ಪಜಿಮಣ್ಣುಯವರು. ಇವರಿಗೆ ಇದೀಗ ಪ್ರಜ್ವಲಿತ ಶಿಕ್ಷಕರಿಂದ ಹಾಗೂ ಊರವರ ಸನ್ಮಾನ. ಶ್ರೀಯುತ ರಮೇಶ್ ಗೌಡ ಪಜಿಮಣ್ಣು ಇವರು ಸತತವಾಗಿ 4ನೇ ಬಾರಿ SDMC ಅಧ್ಯಕ್ಷರಾಗಿದ್ದಾರೆ. ಎಲ್ಲ ಗಣ್ಯರು ಹಾಗೂ ಶಿಕ್ಷಕ ವೃಂದದವರೊಂದಿಗೆ ಸಂಭ್ರಮದ ಗೌರವ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಹಾಗೂ ಶಿಕ್ಷಕರು, ಮುಖ್ಯ ಶಿಕ್ಷಕರು ದಯವಿಟ್ಟು ಆಗಮಿಸಬೇಕು. ನಮ್ಮ ಈ ಶಾಲೆಯ ಅಭೂತಪೂರ್ವವಾದಂಥ ಯಶಸ್ಸು, ಅದೇ ರೀತಿ ಹಲವಾರು ಕಾಮಗಾರಿಗಳನ್ನು ಮಾಡಿದಂತಹ ಅನೇಕ ಕಾಮಗಾರಿಗಳನ್ನು ಮಾಡಿ ಹೊಸ ಕಟ್ಟಡ, ಅದೇ ರೀತಿ ಹಳೆ ಕಟ್ಟಡದ ನವೀಕರಣ, ಇದೆಲ್ಲದಕ್ಕೂ ಕಾರಣ ಸತತ 4ನೇ ಬಾರಿಗೆ SDMC ಅಧ್ಯಕ್ಷರಾದಂಥ ಶ್ರೀಯುತ ರಮೇಶ್ ಗೌಡ ಪಜಿಮಣ್ಣು. ಶಿಸ್ತಿನ ಸಿಪಾಯಿಯಾದಂಥ ಇವರು ನಮ್ಮ ಶಾಲೆಗೆ ಸರ್ಕಾರದಿಂದ ಅನೇಕ ಯೋಜನೆಗಳನ್ನು, ಅದೇ ರೀತಿ ಬೇರೆ ಬೇರೆ ರೀತಿಯ ಸಂಸ್ಥೆಗಳಿಂದ ಕೂಡ ಯೋಜನೆಗಳನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಗೌರವದ ಸನ್ಮಾನ. ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಮತ್ತೆ ನಮ್ಮ ಸಭಾ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. ಎಲ್ಲ ಗಣ್ಯರು ಮತ್ತೆ ಮುಂದೆ ಬಂದು ತಮ್ಮ ಆಸನಗಳನ್ನು ಸ್ವೀಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಹುಶಃ ಇದು ನಮ್ಮ ಪಾಲಿಗೆ ಅನಿರೀಕ್ಷಿತವಾಗಿತ್ತು. ನಾವು ನಿಜವಾಗಿಯೂ ಗೆಸ್ಸೇ ಮಾಡಿರಲಿಲ್ಲ. ಅಷ್ಟು ಸರ್ಪ್ರೈಸ್ ಆಗಿ ಬಹುಶಃ ನಮ್ಮ ಮೇಲಿನ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಸಮಗ್ರ ಚಿತ್ರಣ ನನ್ನ ಕೈಯಲ್ಲಿತ್ತು. ಆದರೆ ಇದೊಂದು
ಖಂಡಿತವಾಗಿಯೂ ಅನಿರೀಕ್ಷಿತ ನಮ್ಮ ಮೇಲೆ ತೋರುವಂತಹ ಈ ಊರಿನ ಈ ಶಾಲೆಯ ಗೌರವಾನ್ವಿತ STMCಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಜೊತೆಯಾದಿಯಾಗಿ ಪೋಷಕ ವೃಂದದವರು ನಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆ, ಪ್ರೀತಿ, ವಿಶ್ವಾಸ ಖಂಡಿತವಾಗಿಯೂ ನಾವು ಮುಂದಿನ ದಿನಗಳಲ್ಲಿ ಉಳಿಸಿಕೊಳ್ಳುತ್ತೇವೆ ಎಂಬ ಭರವಸೆಯನ್ನು ನೀಡುತ್ತಾ, ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಪ್ರೀತಿಯ ಜೊತೆಗೆ ನಮ್ಮ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗಿ ನಮ್ಮ ಶಾಲೆ ಅದು ನಮ್ಮ ಮನೆ ಎಂಬಂತೆ ತಿಳಿದು ನಮ್ಮ ಮಕ್ಕಳಂತೆ ಸಾಕಿ ಸಲಹುವ ಒಂದು ಗುರುತರವಾದ ಜವಾಬ್ದಾರಿ ಈ ಮೂಲಕ ನಮ್ಮ ಹೆಗಲ ಮೇಲಿದೆ ಎಂಬ ಆಶಯದ ಮಾತುಗಳನ್ನು ಹೇಳುತ್ತಾ ನಿಮ್ಮ ಈ ಪ್ರೀತಿಗೆ ಸದಾ ಶಿರಬಾಗಿ ನಮಿಸುತ್ತಾ ಎಲ್ಲ ಶಿಕ್ಷಕ ವೃಂದದವರ ಪರವಾಗಿ ಗೌರವದ ವಂದನೆಗಳನ್ನು ನಮನಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಹುಶಃ ಮುಂಡೂರು ಶಾಲೆ ಬಹಳಷ್ಟು ಪ್ರಗತಿಗೆ ಹೆಸರುವಾಸಿಯಾದ ಶಾಲೆ. ಇಲ್ಲಿನ ವಿದ್ಯಾರ್ಥಿಗಳ ಹಾಗೆಯೇ ಶಿಕ್ಷಕರು ಕೂಡ ಬಹಳಷ್ಟು ಸಾಧನೆಯನ್ನು ಮಾಡಿರುವಂಥದ್ದು ನಮಗೆಲ್ಲರಿಗೂ ತಿಳಿದಿದೆ. ಬಹುಶಃ ಶಿಕ್ಷಕರ ಕಲ್ಯಾಣ ನಿಧಿಯ ವತಿಯಿಂದ ನಡೆಸಲ್ಪಡುವಂತಹ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ TGT ಶಿಕ್ಷಕರಾದಂತಹ ಗೌರವಾನ್ವಿತ ರವೀಂದ್ರ ಶಾಸ್ತ್ರಿ ಇವರು ಸ್ಥಳದಲ್ಲಿಯೇ ಕಲಿಕೋಪಕರಣ ಈ ವಿಭಾಗದಲ್ಲಿ ಸತತವಾಗಿ ಪ್ರಥಮ ಸ್ಥಾನವನ್ನು ಪಡೆಯುತ್ತಾ ಈ ವರ್ಷ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಜಿಲ್ಲಾ ಮಟ್ಟದ ಈ ಸ್ಪರ್ಧೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದ ಹೆಗ್ಗಳಿಕೆಗೆ ನಮ್ಮ ಶಾಲೆಯ TGT ಶಿಕ್ಷಕರು ಪಾತ್ರರಾಗಿದ್ದಾರೆ. ಸರ್, ಇವರನ್ನು ಈ ತುಂಬಿದ ಮಹೋನ್ನತ ಸಭೆಯಲ್ಲಿ ಗುರುತಿಸಿ ಗೌರವಿಸುವಂತಹ ಒಂದು ಕಾರ್ಯಕ್ರಮ. ಸರ್, ತಾವು ದಯವಿಟ್ಟು ಈ ತುಂಬಿದ ಸಭೆಗೆ ಬರಬೇಕು. ಗೌರವಾನ್ವಿತ ಅಧ್ಯಕ್ಷರ ಅಮೃತ ಹಸ್ತದಿಂದ ಬಹುಶಃ ಮುಂಡೂರು ಗ್ರಾಮ ಪಂಚಾಯತ್ ಕಂಡ ಶ್ರೇಷ್ಠ ಗೌರವಾನ್ವಿತ ಅಧ್ಯಕ್ಷರು, ನಮಗೆ ನಮ್ಮ ಪುಣ್ಯವೋ ಎಂಬಂತೆ ನಮ್ಮ ಶಾಲೆಯ ಜೊತೆಗೆ ಸದಾ ಸ್ಪಂದಿಸುವ ಅಂತಹ ಶ್ರೀಯುತ ಚಂದ್ರಶೇಖರ್ ಸರ್ ಇವರ ಅಮೃತ ಹಸ್ತದಿಂದ ಇದೀಗ ರವೀಂದ್ರ ಶಾಸ್ತ್ರಿ ಸರ್ ಅವರನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ. ಗಣಿತ ಶಿಕ್ಷಕರಾಗಿದ್ದುಕೊಂಡು ಗಣಿತ ಮತ್ತು ವಿಜ್ಞಾನ ವಿಷಯವನ್ನು ಅತ್ಯಂತ ಸುಲಭವಾದ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ಪಾಠ ಮಾಡುವುದರ ಜೊತೆಗೆ ವಿಜ್ಞಾನದ ಪ್ರಯೋಗಗಳನ್ನು ಅತ್ಯಂತ ಸ್ಪಷ್ಟವಾಗಿ ವಿದ್ಯಾರ್ಥಿಗಳಿಗೆ ತಿಳಿ ಹೇಳುವಂತಹ ಶಿಕ್ಷಕರು. NMMS ಪರೀಕ್ಷೆ ಇರಬಹುದು, ನವೋದಯ ಪರೀಕ್ಷೆ ಇರಬಹುದು, ಇದರಲ್ಲಿ ವಿದ್ಯಾರ್ಥಿಗಳನ್ನು ಅಣಿಗೊಳಿಸುವಂತಹ ಶಿಕ್ಷಕರು ಆಗಿರತಕ್ಕಂತಹ ಶ್ರೀಯುತ ರವೀಂದ್ರ ಸರ್ ಇವರನ್ನು ಗೌರವಿಸುವಂತಹ ಕಾರ್ಯಕ್ರಮ. ಎಲ್ಲರೂ ಜೊತೆಗೂಡಿ ಸಹಕರಿಸಬೇಕು ಎಂಬ ವಿನಮ್ರ ವಿನಂತಿ ನಮ್ಮದು. ನಿಮ್ಮ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆಗಳು ನಿಮ್ಮಿಂದ ಹೊರಹೊಮ್ಮಲಿ, ಆ ಮೂಲಕ ನಮ್ಮ ಶಾಲೆಯ ಕೀರ್ತಿ ಪತಾಕೆಯು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಗಳಿಸಲಿ ಎಂಬ ಆಶಯ ಮಾತುಗಳೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೇ ಸ್ಪರ್ಧೆಗಳಲ್ಲಿ ನಮ್ಮ ಇನ್ನೂ ಪ್ರತಿಭೆಗಳು ಮಿಂಚಿದಂಥ ಸಂದರ್ಭ. ನಮ್ಮ ಈಗಾಗಲೇ MC ಮಾಡುತ್ತಿರುವಂಥ ಬಶೀರ್ ಸರ್ ಅವರು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಹಾಗೂ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿರ್ತಾರೆ. ಅವರಿಗೆ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಸಮಾರಂಭದಲ್ಲಿ ಅವರನ್ನು ಕೂಡ ನಮ್ಮ STMC ಅಧ್ಯಕ್ಷರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಮುಖ್ಯ ಗುರುಗಳು ಕೂಡ ಪಾಠೋಪಕರಣ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಾರೆ. ಅವರು ತಾಲೂಕು ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿ ಈ ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿರ್ತಾರೆ. ಇನ್ನು ಮುಂದೆ ಕೂಡ ನಿಮ್ಮ ಪ್ರತಿಭೆ ಹೀಗೆ ಬೆಳಗಲಿ ಅಂತ ನಾವು ಆಶಿಸ್ತಾ ಈ ಒಂದು ಕಿರು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಮುಖ್ಯ ಗುರುಗಳು ಉತ್ತಮ ಭಾಷಣಕಾರರು ಎನ್ನುವುದಕ್ಕೆ ತಾಲೂಕಿನಲ್ಲಿ ಬಹಳಷ್ಟು ಸ್ಪರ್ಧೆಗಳಿದ್ದರೂ ದ್ವಿತೀಯ ಸ್ಥಾನವನ್ನು ಗಳಿಸಿ ಈ ಒಂದು ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿರ್ತಾರೆ. ಅದೇ ರೀತಿ ಬಶೀರ್ ಸರ್ ಅವರು ತಾಲೂಕಿನಲ್ಲಿ ಪಾಠೋಪಕರಣ ತಯಾರಿಯಲ್ಲಿ ಪ್ರಥಮ ಹಾಗೂ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ತಮಗೆ ಧನ್ಯವಾದಗಳು ಸರ್. ನಿಮ್ಮೆಲ್ಲರ ಪ್ರೀತಿಗೆ ಶಿರಭಾಗಿ ನಮಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ
ಈ ದಿನ ನಮ್ಮ ಶಾಲೆಗೆ ಆಗಮಿಸಿ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಯಶಸ್ವಿಯನ್ನು ಗೊಳಿಸುತ್ತಾ ನಮ್ಮಿಂದ ಕಿರು ಸನ್ಮಾನವನ್ನು ಸ್ವೀಕರಿಸಿದಂತಹ ಪ್ರತಿಷ್ಠಿತ MRPL ಸಂಸ್ಥೆಯ ಅಡ್ಮಿನಿಸ್ಟ್ರೇಟಿವ್ ವಿಭಾಗದ ಜನರಲ್ ಮ್ಯಾನೇಜರ್ ಆಗಿರತಕ್ಕಂತಹ ಸನ್ಮಾನ್ಯ ಶ್ರೀ ಸತೀಶ್ ಇವರ ಅಭಿಮಾನದ ಮಾತುಗಳಿಗಾಗಿ ಇದೀಗ ಈ ವೇದಿಕೆ. ವೇದಿಕೆಯಲ್ಲಿರದಂಥ ಗಣ್ಯರೇ ಹಾಗೂ ನನ್ನ ಆತ್ಮೀಯರೇ ಹಾಗೂ ಎಲ್ಲ ಶಿಕ್ಷಕ ವೃಂದದವರೇ ಹಾಗೂ ಮಕ್ಕಳೇ, ಮಹಿಳೆಯರೇ, ಹಾಗೆ ಊರ ಮಹಿಳೆಯರೇ, ಮತ್ತು ಇವತ್ತು ಭಾಳ ಖುಷಿ ಆಗ್ತದೆ. ಯಾಕಂದರೆ ನಾವೊಂದು ಫಸ್ಟ್ ಟೈಮ್ಲಿ ಬರ್ತಾಯಿದೆ ಈ ಒಂದು ಮುಂಡೂರು ಒಂದು ಗ್ರಾಮಕ್ಕೆ. ನೋಡೋ ಭಾರಿ ಒಂದು ಹಬ್ಬದ ವಾತಾವರಣ ಇಲ್ಲಿ ಎಲ್ಲ ಕಡೆ ಕಾಣ್ತಾ ಇದೆ. ಭಾಳ ಸಂತೋಷವಾಯಿತು. ಹಾಗೆ ನಮ್ಮ ಒಂದು MRPL ಸಂಸ್ಥೆ ಏನು ನಾವು 40 ಲಕ್ಷ ನಮ್ಮ CSR ಫಂಡಿಂದ ನಾವೇನು ಸ್ಯಾಂಕ್ಷನ್ ಮಾಡಿದ್ದೇವೆ. ಅದು ನಮಗೆ ಒಂದು ಸಂಪೂರ್ಣ ಒಂದು ಖುಷಿಯಾಗಿದೆ. ಯಾಕೆಂದರೆ ಒಂದು ಭವ್ಯವಾದ ಒಂದು ಕೊಠಡಿ ನಿಮ್ಮ ಮಕ್ಕಳಿಗೆ, ಇಲ್ಲಿಯ ಊರಿನ ಮಕ್ಕಳಿಗೆ ಅದು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ನಮ್ಮ ಮಾನ್ಯ ಶಾಸಕರು. ಈ ಒಂದು ಪ್ರಯೋಜನವನ್ನು ನಮ್ಮ ಈ ಮುಂಡೂರು ಗ್ರಾಮದ ಎಲ್ಲ ಪ್ರಜೆಗಳು ಪ್ರಯೋಜನ ಪಡಲಿ ಅಂತ ಹಾರೈಸ್ತೇನೆ. ಹಾಗೆ ಇಲ್ಲಿ ಓದಿದ ಮಕ್ಕಳು ರಾಜ್ಯದಲ್ಲಿ, ನಮ್ಮ ದಕ್ಷಿಣ ಜಿಲ್ಲೆಯಲ್ಲ ರಾಜ್ಯ ಮಟ್ಟದಲ್ಲಿ ಕೂಡ ಶ್ರೇಷ್ಠತೆಯನ್ನು ಗಳಿಸಿ ನಮ್ಮ ರಾಜ್ಯಕ್ಕೆ ಮತ್ತು ಶಾಲೆಗೆ ಒಳ್ಳೆಯ ಹೆಸರನ್ನು ತರಬೇಕಂತ ಅನ್ನೋ ಸಂದರ್ಭ ಕೇಳ್ತೇನೆ. ನಮ್ಮ ಸಂಸ್ಥೆ MRPL ಸಂಸ್ಥೆ ನಿಮಗೆ ಗೊತ್ತಿರ್ಬೋದು. ಮಂಗಳೂರಿನಲ್ಲಿ ಇರತಕ್ಕಂಥ ಬೈಕಂಪಾಡಿ ಸುರತ್ಕಲ್ ಅಲ್ಲಿ ಕೈಕಂಬ ಅಂತವರಲ್ಲಿ ನಮ್ಮ MRPL ಸಂಸ್ಥೆ ಇದೆ. ಇದೊಂದು ONGC ಗ್ರೂಪ್ ಸಂಸ್ಥೆ. ಇದನ್ನು ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ ಇದರ ಅಧೀನಕ್ಕೆ ಒಳಪಟ್ಟಿದೆ, ಗೌರ್ಮೆಂಟ್ ಆಫ್ ಇಂಡಿಯಾ. ಇದರ ಉದ್ದೇಶ ಅಂತ ನಿಮ್ಗೆ ಏನು ಪ್ರೊಡಕ್ಷನ್ ಮನೆಯಲ್ಲಿ ನೀವು LPG ಗ್ಯಾಸ್ ಏನು ಮಾಡ್ತಾಯಿದ್ರಿ, ಅದು ಗ್ಯಾಸ್ ಕೂಡ ನಾವು ಮಾಡ್ತಾಯಿದ್ದೇವೆ. ಗ್ಯಾಸ್ ಮನೆ ನೀವೇನು ಊಟಕ್ಕೆ ಇದು ಮಾಡ್ತಿರಲ್ಲ, ಗ್ಯಾಸ್ ಉತ್ಪಾದನೆ ನಮ್ಮಲ್ಲೇ ಮಾಡೋದು. ಸೀಮೆಣ್ಣೆ, ಪೆಟ್ರೋಲು, ಡೀಸೆಲ್, ನಿಮ್ಮಲ್ಲಿ ವಿಟಮಿನ್, ಡಾಮರ್ ಮತ್ತು ಸಲ್ಫರ್ ಎಲ್ಲ ನಮ್ಮ ಸಂಸ್ಥೆಯಿಂದ ನಾವು ಮಾಡೋದು. ಇದು ಅಂದರೆ ನಮ್ಮ ಒಂದು ಅತ್ಯವಶ್ಯಕವಾದ ಒಂದು ಉತ್ಪನ್ನವನ್ನು ನಾವು MRPL ಸಂಸ್ಥೆ ಮಾಡ್ತಿದೆ. ಇದರ ಮುಖಾಂತರ ಜನಗಳಿಗೆ ನಾವೊಂದು ಸಹಾಯವನ್ನು ಮಾಡ್ತಿದ್ದೇವೆ. ನಮ್ಮ ಸಂಸ್ಥೆ ಕೊರೋನಾ ಟೈಮಲ್ಲಿ ನಿಮಗೆ ಗೊತ್ತಿರ್ಬೋದು ಎಂಥ ಕಠಿಣವಾದ ಒಂದು ಆ ಸಮಯದಲ್ಲಿ ಕೂಡ ನಮ್ಮ ರಿಫೈನರಿ ಅಂದರೆ ನಮ್ಮ MRPL ಸಂಸ್ಥೆ ರಾತ್ರಿ ಇಡೀ ದುಡಿತಾಯಿತ್ತು. ಯಾಕಂದರೆ ಪೆಟ್ರೋಲ್ ಸಾಗಿಸಬೇಕಿತ್ತು. ಯಾಕಂದರೆ ಎಲ್ಲ ಅಗತ್ಯ ಪೂರೈಕೆಗೆ ಅನುಕೂಲ ಆಗಲಿಕ್ಕೆ ವಾಹನ ಸೌಕರ್ಯ ಬೇಕಿತ್ತು. ಅದಕ್ಕೆ ನಮ್ಮ ಸಂಸ್ಥೆಯಿಂದ ಪ್ರತಿ ದಿವಸ ಅಂದರೆ ಎಲ್ಲ ಸಂಸ್ಥೆಗಳು ಬಂದಾಗಿತ್ತು, MRPL ಸಂಸ್ಥೆ ಮಾತ್ರ ರನ್ ಆಗ್ತಿತ್ತು. ಯಾಕಂದರೆ ನಾವು ಪೆಟ್ರೋಲ್ ಮತ್ತು ಡೀಸೆಲ್ನು ಒದಗಿಸಲೇಬೇಕಿತ್ತು. ಇದು ನಮಗೆ ಗೌರ್ಮೆಂಟ್ ಸರ್ಕಾರದಿಂದ ಒಂದು ಆದೇಶ ಕೂಡ ಆಗಿತ್ತು. ಈ ಪ್ರತಿ ಸಂಸ್ಥೆಯಲ್ಲಿ ಏನಾಗ್ತಂದರೆ ನಿಮಗೆ ನಮ್ಮ ಒಂದು CSR ಫಂಡ್ ನಾವೇನು ಎಂಪ್ಲಾಯೀಸ್ ದುಡಿತಾ ಇದ್ದಾರೆ ಅದರಲ್ಲಿ ನಾವು ಲಾಭಾಂಶ ಬಂದರೆ ಅದರ ಒಂದು 2% ನಾವು ಈ ಒಂದು CSR ಫಂಡ್ ಮುಖಾಂತರ ಮಾಡಿ ನಾವು ಒಂದು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ನಾವು ದುಡ್ಡನ್ನು ವ್ಯಯ ಮಾಡೋದು. ಯಾಕಂದರೆ ಅದರಲ್ಲಿ ಮೈನಾಗಿ ನಾವು ಶಿಕ್ಷಣಕ್ಕೆ ಮಹತ್ವ ಹೆಚ್ಚು ಕೊಡ್ತೇವೆ, ಅದರ ನಂತರ ಆರೋಗ್ಯ ಹೆಚ್ಚು ಮಹತ್ವನ ಕೊಡ್ತೇವೆ. ಹಾಗೆ ಇನ್ನಿತರ ಹಾಗೆ ಈ ಸಲ ನಾವು ಆರೋಗ್ಯಕ್ಕೆ ಹೆಚ್ಚು ವಿಷಯ ಕೊಡ್ತಿದ್ದೇವೆ. ಅದು ಹಿಂದಿನ ದಿವಸ ನಾವು ಶಿಕ್ಷಣಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಮುಂಚಿನ ಒತ್ತು ಕೊಟ್ಟಿದ್ದರಿಂದ ಇಂಥ ಒಂದು ಕೊಠಡಿಗಳು ಇಂಥ ಕೊಟ್ಟು ನಾವು ದಕ್ಷಿಣ ಜಿಲ್ಲೆ ಎಲ್ಲ ಗೌರ್ಮೆಂಟ್ ಸ್ಕೂಲನ್ನು ಆಯ್ಕೆ ಮಾಡಿ ಅದು ಕೂಡ ಕನ್ನಡ ಸ್ಕೂಲ್ ಆಗಬೇಕು, ಹೆಚ್ಚಾಗಿ ಪ್ರೈಮರಿ ಸ್ಕೂಲು. ಅದಕ್ಕೆ ಹೆಚ್ಚಿನ ಮಹತ್ವನ ಕೊಟ್ಟು ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿ ಅಲ್ಲಿ ಗೊತ್ತಿರೋದು ಗೌರ್ಮೆಂಟ್ ಸ್ಕೂಲ್ ಅಂದರೆ ಈ ಕಾಲದಲ್ಲಿ ಸ್ವಲ್ಪ ಅದಕ್ಕೆ ಗೌರ್ಮೆಂಟ್ ಫಂಡ್ಗಳು ನಿಧಾನವಾಗಿ ಬರ್ತದೆ. ಆದ ಕಾರಣ ಆ ಸರ್ಕಾರದ ಕಷ್ಟ ಇದ್ದ ಕಾರಣ ನಮ್ಮ ಸಂಸ್ಥೆಯ ಒಂದು CSR ಫಂಡಿಂದ ಇಂಥ ಒಂದು ಏನು ಅದನ್ನು ಸ್ಕೂಲಿದು ಮೇಲ್ಚಾವಣಿ ಬದಲಾವಣೆ ಮಾಡೋದಾಗಲಿ, ಸ್ಕೂಲು ಕಟ್ಟಡ ನಿರ್ಮಾಣ ಮಾಡೋದಾಗಲಿ, ಗಣಕಯಂತ್ರಗಳನ್ನು ಪಡೆದುಕೊಳ್ಳೋದಾಗಲಿ, ಇಂಥ ಮತ್ತು ಶಾಲೆಯ ಗ್ರೌಂಡ್ ಕಾಂಪೌಂಡ್ ವಾಲ್ ಮಾಡೋದಾಗಲಿ, ಮತ್ತು ಸ್ಕೂಲಿಗೆ ಫರ್ನಿಚರ್ ಒದಗಿಸುವಂಥ ಕಾರ್ಯಕ್ರಮ ಇಂಥದಕ್ಕೆಲ್ಲ ನಾವೆಲ್ಲ ಸಹಾಯ ಮಾಡ್ತಾ ಕೇವಲ ದಕ್ಷಿಣ ಜಿಲ್ಲೆಯಲ್ಲೆಲ್ಲ ರಾಜ್ಯದಲ್ಲಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದಲ್ಲದೆ ನಮ್ಮದು ಸಂಸ್ಥೆ ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಅದು ಇಡೀ ದೇಶದಲ್ಲಿ ಕೂಡ ಹೆಲ್ಪ್ ಮಾಡಬೇಕಾಗುತ್ತೆ, ಅಂದರೆ ಜನಗಳಿಗೆ ಸಹಾಯ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಈ ವರ್ಷ ಏನು ಮಾಡ್ತೇವೆ ಅಂದರೆ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಹೆಚ್ಚಿನ ಮಹತ್ವವನ್ನು ಕೊಟ್ಟು ನಮ್ಮ ಊರಿನವರಿಗೆ ಹೆಚ್ಚಿನವರಿಗೆ ಇದು ಅನುಕೂಲ ಆಗಬೇಕು. ನಮ್ಮ ಒಂದು ಸಂಸ್ಥೆ ಮುಖಾಂತರ ಒಂದು ಎಲ್ಲ ಏನು ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಇರ್ಬೋದು ಅಥವಾ ಆರೋಗ್ಯದಂಥ ಹಾಸ್ಪಿಟಲ್ ಇರ್ಬೋದು, ಅಂಥದ್ದನ್ನೆಲ್ಲ ಮೂಲ ಸೌಕರ್ಯಗಳನ್ನು ಇಂಪ್ರೂವ್ ಮಾಡಬೇಕೆಂಬ ಉದ್ದೇಶದಿಂದ ನಾವು ಹಣವನ್ನು ಹಾಕ್ತಾಯಿದ್ದೀವಿ. ಇದು ನಮಗೆ ಇವತ್ತು ಕರೆಸಿ ಇಲ್ಲಿ ನನ್ನನ್ನು ಸನ್ಮಾನ ಮಾಡಿದ್ರಿ. ಈ ಶಾಲಾ ಶಿಕ್ಷಕರ ವೃಂದದವರಿಗೆ ಹಾಗೂ ಎಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಹಾಗೆ
ನನಗೆ ಒಂದು ಬಾರಿ ಖುಷಿ ಆಯಿತು. ವಾರ್ಷಿಕೋತ್ಸವ ದಿವಸದ ನಿಮಗೊಂದು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ, ಭಾಳ ಖುಷಿ ಆಯಿತು. ಯಾಕಂದರೆ ಎಲ್ಲ ಮಕ್ಕಳು ಕೂಡ ಮತ್ತು ಎಲ್ಲ ತಂದೆ ತಾಯಿಗಳು, ಅವರ ತಂದೆ ತಾಯಿಗಳಾಗಿರ್ಬೋದು, ಊರ ಮಹನೀಯರಾಗಿರ್ಬೋದು, ಮುಖಂಡರಾಗಿರ್ಬೋದು, ಎಲ್ಲ ಬಂದು ತುಂಬ ಜನ ಬಂದು ಇವತ್ತು ಒಂದು ಸಾಕ್ಷಿಯಾದರು ಈ ಒಂದು ಕಟ್ಟಡ ಉದ್ಘಾಟನೆಗೆ. ಹಾಗೆ ನಾನು ಪ್ರತಿ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡ್ತಾ ಇದ್ದೆ, ನನಗೆ ಭಾಳ ಖುಷಿ ಆಯಿತು. ಮಕ್ಕಳ ಒಂದು ಚೈತನ್ಯ ಎಷ್ಟಿದೆ ಅಂತ ಹೇಳಿದ್ರೆ ನೀವು ಯಾವುದಕ್ಕೂ ಕಮ್ಮಿ ಇಲ್ಲ. ಯಾಕಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಇದ್ದದಕ್ಕಿಂತ ಹೆಚ್ಚು ಪಾಲು ನಿಮ್ಮಲ್ಲಿ ಶಕ್ತಿ ಇದೆ ಅಂತ ನನಗೆ ಕೊಡ್ತದೆ. ಯಾಕಂದರೆ ಗೌರ್ಮೆಂಟ್ ಸ್ಕೂಲ್ ಬರೀ ಅಷ್ಟೊಂದು ಆಟ ಪಾಠ ಕೊಡ್ಬೇಕು, ಇಂಥ ಆ್ಯಕ್ಟಿವಿಟೀಸ್ ಕಡಿಮೆ, ಅಲ್ಲಿ ಇರೋದು ಓದೋದು ಮಾರ್ಕ್ ತೆಗೆದು ಅಷ್ಟೇ. ಇಂಥ ಒಂದು ಆಟೋಟ ಸ್ಪರ್ಧೆ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮ ಚಟುವಟಿಕೆಗಳು, ಭಾಷಣ ಸ್ಪರ್ಧೆ, ಆ ಸ್ಪರ್ಧೆ, ಅಂಥದ್ರಲ್ಲಿ ನೀವು ಭಾಗವಹಿಸಿ ಕನ್ನಡ ಶಾಲೆಗೆ ಮಾತ್ರ ಸಾಧ್ಯ. ಮತ್ತು ನಿಮಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಅದು ಒಂದು ಆಂಗ್ಲ ಮಾಧ್ಯಮ ಸ್ಕೂಲಲ್ಲಿ ಇಂಥ ಸ್ಪೋರ್ಟ್ಸ್ ಅದೆಲ್ಲ ಇದು ಭಾರಿ ರೇರ್, ಕೆಲವು ಕಡಿಮೆ ಮಾಡ್ತಾರೆ ಅಷ್ಟೇ. ಕೆಲವರೆಲ್ಲ ಬರೀ ಮಾರ್ಕ್ಸ್ ಒಳ್ಳೆ ಪಾಠ ವಹಿಸಿದ್ರೆ ಮಾರ್ಕ್ ಬರಲಿಕ್ಕೆ ನೋಡ್ತಾರೆ, ಅದು ಮುಖ್ಯ ಅಲ್ಲ. ವಿದ್ಯಾಭ್ಯಾಸ ಜೊತೆ ಇನ್ನಿತರ ಚಟುವಟಿಕೆ ಕೂಡ ಇಂಪ್ರೂವ್ ಆಗಬೇಕು. ನೀವು ಯಕ್ಷಗಾನದ ಕ್ಲಾಸ್ ಇದೆ ಅಂತ ಹೇಳಿದ್ರಿ, ಅಥವಾ ಡ್ರಾಯಿಂಗ್ ಕ್ಲಾಸ್ ಅಥವಾ ಬೇರೆ ಬೇರೆ ಕ್ಲಾಸ್ಗಳು ಇದ್ದ ಕಾರಣ ಮಕ್ಕಳು ಅವ್ರ ಜ್ಞಾನಶಕ್ತಿ ಇಂಪ್ರೂವ್ ಆಗುತ್ತೆ. ಮತ್ತು ಮಕ್ಕಳಲ್ಲಿ ನಾನು ತಂದೆ ತಾಯಿಯವ್ರದ್ದು ನೆನೆಸಿದ್ರೆ ಅಂದರೆ ನಮ್ಮ ಮಕ್ಕಳು ಬರೀ ಅದೇ ಹೇಳಿದರು, ನಮ್ಮ ಮಾನ್ಯ ಶಾಸಕರು ಆಲ್ರೆಡಿ ಹೇಳಿದ್ದಾರೆ, ನೀವು ಬರೀ ಇಂಜಿನಿಯರ್ ಆಗಬಾರ್ದು, ಬರೀ ಡಾಕ್ಟರ್ ಆಗಬಾರ್ದು, ಹೆಚ್ಚಾಗಿ KS IAS IPS ಅಂತ ಒಂದು ಎಕ್ಸಾಮ್ ಇದೆ, ಅದು ಕೂಡ ಗುರಿಯಲ್ಲಿ ಇಟ್ಕೊಳ್ಬೇಕು. ಮಕ್ಕಳಲ್ಲಿ ಒಂದು ಹುರಿದುಂಬಿಸಬೇಕು. ನೀವು ಕೂಡ ಅದನ್ನು ಪಾಸ್ ಮಾಡಿ. ಯಾಕಂದರೆ ಅದರ ಮುಖಾಂತರ ನಿಮಗೆ ಒಳ್ಳೆ ಅಧಿಕಾರಿಯಾದ ಬಂದರೆ ನೀವು ಜನಗಳ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಅಂಥ ಒಂದು ದೊಡ್ಡ ಎಕ್ಸಾಮನ್ನು ಮಕ್ಕಳತ್ರ ಈಗಲೇ ಹುರಿದುಂಬಿಸಿದರೆ ಅದು ಮಕ್ಕಳಿಗೆ ಒಂದು ಮನಸ್ಸಲ್ಲಿ ಮನದಟ್ಟ ಆದರೆ ಅವರಿಗೆ ಒಂದು ಅದಕ್ಕೆ ಹಠ ಮಾಡಲಿಕ್ಕೆ ಓದಲಿಕ್ಕೆ ಸಾಧ್ಯ ಮಾಡ್ತಾರೆ. ಯಾಕಂದರೆ ಈ ಒಂದು ಜಗತ್ತಿನಲ್ಲಿ ಈಗ ಕಾಂಪಿಟೇಷನ್, ಈಗ ನಿಮಗೆ ಗೊತ್ತಿರ್ಬೋದು, ಎಲ್ಲ ಕಡೆ ಹೋದರೂ ಸ್ಪರ್ಧೆ. ಈ ಒಂದು ಕಾಂಪಿಟೇಷನ್ ಮಕ್ಕಳು ಯಾವ ಥರ ಮಾಡೋದು, ಎಷ್ಟು ನೀವು ಗುರುಗಳು ಎಷ್ಟು ಇದು ಅವರಿಗೆ ಎಷ್ಟು ಮುತುವರ್ಜಿ ಕೊಟ್ಟರು ಈಗ ಆದರೂ ಅದು ಸಾಕಾಗೋದಿಲ್ಲ. ಯಾಕಂದರೆ ನೀವು ಇದು ನಾನು ಈಗ ನಾನು ಕೂಡ ಕನ್ನಡ ಮಾಧ್ಯಮ ಸ್ಕೂಲ್ ಹುಡುಗ. ಯಾಕಂದರೆ ನಾನು ಕೂಡ ಸುಳ್ಯದಲ್ಲಿ ಬಂದವನು. ಅಲ್ಲಿ ಕೂಡ ನಾನು ಇಂಥ ಕಾಂಪಿಟೇಷನ್ ಹೋಗುವಾಗ ನನಗೆ ಆಶ್ಚರ್ಯ ಆಗುತ್ತೆ, ನಾವು ಏನು ಭಾಳ ಹಿಂದಿದ್ದೇವೆ. ಯಾಕಂದರೆ ಆ ಒಂದು ಕಾಂಪಿಟೇಷನಲ್ಲಿ ನಾವು ಮೇಲೆ ಬರೋದು ಅಷ್ಟು ಈಸಿ ಆಗೋದಿಲ್ಲ. ಯಾಕಂದರೆ ಅವರಿಗೆ ಅಷ್ಟು ಮಾನದಂಡಗಳಿರ್ತದೆ. ನಾವು ಎಕ್ಸಾಮ್ ಇರಬೇಕು, ಎಂಟ್ರಿ ಇರಬೇಕು, ಗ್ರೂಪ್ ಡಿಸ್ಕಷನ್ ಏನೆಲ್ಲ ಇರ್ತದೆ, ಅದಕ್ಕೆಲ್ಲ ನಾವು ತಯಾರಿರಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಎಲ್ಲ ಮಕ್ಕಳಲ್ಲಿ ನಾನು ಏನು ತಿಳಿಯೋದಂದರೆ ಆತ್ಮಸ್ಥೈರ್ಯ. ಅಂದರೆ ಶಿಕ್ಷಣದ ನಮಗೆ ಶಿಕ್ಷಣ ಮುಖ್ಯ. ಶಿಕ್ಷಣದ ಆದಷ್ಟು ಮಾರ್ಕ್ ತೆಗೆಯೋದು 90%, 95% ಆ ಏಮ್ ಇಟ್ಕೊಳ್ಬೇಕು. ಅದ್ರ ಜೊತೆಗೆ ಇತರ ಪಾಠ ಚಟುವಟಿಕೆ ಕೂಡ ಬೇಕು. ಬಟ್ ನಮಗೆ ಹೆಚ್ಚು ಮುಖ್ಯ ಆಗೋದು ಅಂದರೆ ಮಾರ್ಕ್ಸೇ ಎಲ್ಲದಕ್ಕೂ. ಅದು ಮಾನದಂಡ ನಿಮ್ಮ ಲೈಫಿಗೆ. ಮತ್ತು ನಮಗೆ ಮಕ್ಕಳು ಚೆನ್ನಾಗಿ ಆರೋಗ್ಯ ಮುಖ್ಯ ಅಂತ ಹೇಳ್ತಾರೆ. ಆರೋಗ್ಯ ಮತ್ತು ಶಿಕ್ಷಣ ಎರಡು ಜೊತೆಯಲ್ಲಿ ಹೋಗಬೇಕು. ಮತ್ತು ತಂದೆ ತಾಯಿಗಳು ಆದಷ್ಟು ಅವರಿಗೆ ಹುರಿದುಂಬಿಸಬೇಕು. ಹಾಗೆ ಗುರುಗಳು ಆದಷ್ಟು ಅವರಿಗೆ ಏನು ತಪ್ಪು ಮಾಡಿ ತಿದ್ದಿ ಅವರಿಗೆ ಒಂದು ಒಳ್ಳೆಯ ಸಮಾಜವನ್ನು ಸೃಷ್ಟಿಸಿ ಮಾಡಬೇಕಂತ ನಾನು ಕೇಳ್ಕೊಳ್ತಿದ್ದೇನೆ. ನಮಗೆ ಭಾಳ ಖುಷಿಯಾಯಿತು ಇವತ್ತು ಬಂದು ನಮ್ಮ ಎಲ್ಲರೂ ನೋಡಿ ನಮಗೆ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಬಂದಂಗೆ ಅನಿಸಿತು. ಯಾಕಂದರೆ ನಾವು ತುಂಬ ಕಾರ್ಯಕ್ರಮ ಹೋಗ್ತಿದ್ದೇವೆ, ಈ ಥರ ಒಂದು ಕಾರ್ಯಕ್ರಮ ನಮಗೆ ಸಿಕ್ಕೋದು ಭಾಳ ಅಪರೂಪ. ನಮಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀವಿ ನಾವು ರಾಜ್ಯದಲ್ಲಿ. ಬೇರೆ ಬೇರೆ ನಮ್ಮ ಉದ್ಘಾಟನೆ ಕಾರ್ಯಕ್ರಮಗಳು ಇರ್ಬೋದು, ಬೇರೆ ಬೇರೆ ಥರದ್ದು. ನಮಗೊಂದು ಮನಸ್ಸಲ್ಲಿ ಖುಷಿ ಆಗಿದೆ. ಯಾಕಂದರೆ ಅದಕ್ಕೆ ನಾನು ಬೇಗ ನಿಮ್ಮನ್ನು ಕ್ಷಮೆ ಕೇಳ್ತಿದ್ದೆ, ನಾನು ಬೇಗ ಹೊರಡ್ತೇನೆ. ಹಾಗಾದರೆ ಮಂಗಳೂರಿಗೆ ಹೋಗಬೇಕು. ಆದ ಕಾರಣ ನಿಮ್ಮ ಅನುಮತಿಯನ್ನು ಕೋರ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಥ್ಯಾಂಕ್ಸ್. ಬಹಳಷ್ಟು ಅರ್ಥಪೂರ್ಣವಾದ ವಿಚಾರಧಾರೆಗಳನ್ನು ತನ್ನ ಮಾತುಗಳಲ್ಲಿ ಕೇಂದ್ರೀಕರಿಸಿಕೊಂಡು ಮಾತುಗಳನ್ನಾಡಿದಂತಹ ಸರ್ ತಮ್ಮ ಪ್ರೀತಿಗೆ ಮತ್ತೊಮ್ಮೆ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ನಮ್ಮ ಇವತ್ತಿನ ಈ ಒಂದು ಸಭಾ ಕಾರ್ಯಕ್ರಮದ ಬಳಿಕ ವಿದ್ಯಾರ್ಥಿಗಳ ಆಕರ್ಷಕವಾದ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮಗಳು ಈ ಧನ್ಯ ಸಭಾ ವೇದಿಕೆಯನ್ನು ಕೇಂದ್ರೀಕರಿಸಿಕೊಂಡು ಮುನ್ನಡೆಯಲಿಕ್ಕಿದೆ. ಈಗಾಗಲೇ ನಮ್ಮ ಜೊತೆಗೆ ಇದ್ದಂತಹ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಸತೀಶ್ ಜನರಲ್ ಮ್ಯಾನೇಜರ್ ಅಡ್ಮಿನಿಸ್ಟ್ರೇಟಿವ್ ವಿಭಾಗ MRPL ಇವರು ನಿರ್ಗಮಿಸ್ತಾ ಇದ್ದಾರೆ. ಸರ್ ತಮ್ಮ ಪ್ರೀತಿಗೆ ಮತ್ತೊಮ್ಮೆ ಆಭಾರಿಗಳಾಗುತ್ತಾ ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಬೀಳ್ಕೊಡ್ತಾ ಇದ್ದೇವೆ. ಮುಂದಿನ ಭಾಗವಾಗಿ ನಮ್ಮ ಈ ಒಂದು ಮಹೋನ್ನತ ಸಭಾ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಇರುವಂತಹ ಇನ್ನೋರ್ವ ಮುಖ್ಯ ಅತಿಥಿ, ಬಹುಶಃ ನಮ್ಮ ಶಾಲೆಯ ಗೌರವಕ್ಕೆ ಮುಕುಟಕ್ಕೆ ಕಿರೀಟವೋ ಎಂಬಂತೆ ಮಕ್ಕಳ ಕಲಿಕಾ ಉದ್ಯಾನವನ್ನು ನಮಗೆ ಒದಗಿಸುವಲ್ಲಿ ಸಂಪೂರ್ಣ ಪ್ರಯತ್ನವನ್ನು ಪಟ್ಟಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಕೊಡಗು ಜಿಲ್ಲೆ ಇದರ ಗೌರವಾನ್ವಿತ ಅಧ್ಯಕ್ಷರಾಗಿರತಕ್ಕಂತಹ ಸನ್ಮಾನ್ಯ ಶ್ರೀ ಉನೈಸ್ ಇವರ ಅಭಿಮಾನದ ಮಾತುಗಳಿಗಾಗಿ ಇದೀಗ ಈ ವೇದಿಕೆ. ಸರ್ಕಾರಿ ಉನ್ನತೀಕರಿಸಿದ ಶಾಲೆ ಮುಂಡೂರು ಈ ಒಂದು ಶಾಲಾ ವಾರ್ಷಿಕೋತ್ಸವ ಮತ್ತು
4 ಕೊಠಡಿಗಳ ಉದ್ಘಾಟನಾ ಸಮಾರಂಭದ ಈ ಒಂದು ವೇದಿಕೆಯಲ್ಲಿರುವಂತಹ ಸಭಾಧ್ಯಕ್ಷರೇ, ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಾತೀತ ವ್ಯಕ್ತಿಗಳೇ ಹಾಗೂ ಮುಖ್ಯೋಪಾಧ್ಯಾಯರೇ ಹಾಗೂ ಪೋಷಕ ವೃಂದದವರೇ ಹಾಗೂ ಎಲ್ಲ ಊರಿನ ನಾಗರಿಕರೇ, ಬಹಳ ಖುಷಿಯಾಗ್ತಾ ಇದೆ ಈ ಒಂದು ಸಮಾರಂಭವನ್ನು ನೋಡುವಾಗ. ನಾವು ಹಲವಾರು ಕಡೆ ಸಮಾರಂಭಗಳಿಗೆ, ಶಾಲೆಯ ಸಮಾರಂಭಗಳಿಗೆ ಹೋಗ್ತಾ ಇರ್ತೇವೆ. ಯಾಕೆಂತೇಳಿದರೆ ನಮ್ಮ ಕಾರ್ಯವೈಖರಿ ಏನು ಅಂತೇಳಿದರೆ ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅಂತೇಳೋ ಒಂದು ಅಭಿಯಾನ. ಅದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ರಾಜ್ಯಾದ್ಯಂತ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸರ್ಕಾರಿ ಶಾಲೆಗಳಿಗೆ ನಾವು ಜಾರುಬಂಡಿ ಹಾಗೂ ಇನ್ನಿತರ ಸಮಾರಂಭವನ್ನು ಹಮ್ಮಿಕೊಳ್ತಾ ಇರ್ತೇವೆ ಕೊಡುವ ಮೂಲಕ. ಹಾಗೆ ಈ ಒಂದು ಶಾಲೆಯವರು ಕೂಡ ಕಳೆದ 1 ವರ್ಷದಿಂದ ಅಧಿಕ ದಿನಗಳಿಂದ ಕೇಳ್ತಾನೆ ಇದ್ದರು ನಮ್ಮ ಶಾಲೆಗೂ ಕೊಡಿ ಅಂತೇಳಿ. ಈ ಸುಳ್ಯ, ಪುತ್ತೂರು ಮತ್ತು ಕೊಡಗು, ಚಿಕ್ಕಮಗಳೂರು ಹಲವಾರು ಭಾಗಗಳಿಗೆ ನಾವು ಕೊಡ್ತಾ ಇದ್ರು ಕೂಡ ಈ ಭಾಗದ ನಮ್ಮ ಬಸೀರ್ ಮಾಸ್ಟರ್ ಅವರು ಕೂಡ ಹಲವಾರು ಬಾರಿ ಫೋನ್ ಮಾಡಿ ಪದೇ ಪದೇ ಹೇಳ್ತಾ ಇದ್ರು ನಮ್ಮ ಶಾಲೆಗೆ ಒಂದು ಕೊಡಿ ಅಂತೇಳಿ. ಆದರೆ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲ ಶಾಲೆಗಳಿಗೆ ಮುಂದೆ ನಮಗೆ ಲಿಸ್ಟ್ ಬಂದ ಕಾರಣ ಅವರು ಪದೇ ಪದೇ ಕೇಳ್ತಾ ಇದ್ರು. ಹಾಗೆ ಅವರ ಫೋನನ್ನು ತೆಗಿಲಿಕ್ಕೆ ಆಗಿದ್ರೆ ನಮ್ಮ ವಿಜಯ ಮೇಡಮ್ ಕೂಡ ಫೋನ್ ಮಾಡ್ತಾ ಇದ್ರು. ಆ ಕಾರಣ ಇವತ್ತು ಆ ಒಂದು ಶಾಲೆಗೆ ಆ ಒಂದು ಸೌಕರ್ಯ ಇವತ್ತು ಬಂದಿದೆ. ಆ ಉದ್ಘಾಟನಾ ಸಮಾರಂಭ ಕೂಡ ಇವತ್ತು ಆಗಿದೆ. ಯಾಕೆಂತೇಳಿದರೆ ಒಟ್ಟಿಗೆ ಮೈನಾಗಿ ನಾನು ಹೇಳಬೇಕು ಅಂತೇಳಿದರೆ ನಮ್ಮ MRPLನವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಶಾಲೆಗೆ 40 ಲಕ್ಷಕ್ಕೂ ಅಧಿಕವಾದಂಥ ಈ ಒಂದು ಕೊಠಡಿಯನ್ನು ನೀಡಿದ್ದಕ್ಕೆ ಬೇಕಾಗಿ. ಯಾಕೆಂತೇಳಿದರೆ ಎಲ್ಲ ಶಾಲೆಗಳಿಗೆ ಇಂಥ ಸೌಲಭ್ಯಗಳು ಸಿಗುವುದಿಲ್ಲ. ಆದ ಕಾರಣ ವಿಶೇಷವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮೈನಾಗಿ ಹೇಳಬೇಕು ಅಂತ ಹೇಳಿದರೆ ನಮ್ಮ ಕನ್ನಡ ಶಾಲೆಗಳು ಉಳಿದರೆ ಮಾತ್ರ ನಮಗೆ ನಮ್ಮ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ. ಅಲ್ಲ ಇದ್ದರೆ ನಾವು ನಮ್ಮ ಮಕ್ಕಳನ್ನು ಕಲಿಸುವಾಗ ನಮ್ಮ ಕರ್ನಾಟಕದ ಸಂಸ್ಕೃತಿ, ನಮಗೆ ಕನ್ನಡ ಅಂತ ಹೇಳುವಾಗ ಭಾರತದಲ್ಲಿ 31 ರಾಜ್ಯಗಳಿದ್ದರೂ ಕೂಡ ಹಲವಾರು ರಾಜ್ಯಗಳಲ್ಲಿ ಹಲವಾರು ಭಾಷೆಗಳಿದೆ. ಆದರೆ ಕನ್ನಡ ಅಂತೇಳಿ ನಮಗೆ ಮಾತಾಡಬೇಕು ಅಂತೇಳಿದರೆ ಅದು ಕರ್ನಾಟಕದಲ್ಲಿ ಆಗಬೇಕು. ಇನ್ನೊಂದು ರಾಜ್ಯದಲ್ಲಿ ಹೋಗಲಿಕ್ಕೆ ನಮಗೆ ಕನ್ನಡ ಅಂತೇಳಿ ಮಾತಾಡಲಿಕ್ಕೆ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಕನ್ನಡಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತೇಳಿದರೆ ಅದು ಕನ್ನಡ ಮಾಧ್ಯಮಗಳಿಂದ ಬಂದರೆ ಮಾತ್ರ ಸಾಧ್ಯ. ಇಂಥ ಒಂದು ಸಂದರ್ಭದಲ್ಲಿ ನಾವು ಪದೇ ಪದೇ ಹೇಳ್ತಾ ಇರ್ತೇವೆ. ಇಲ್ಲಿನ ಈ ಒಂದು ಶಾಲೆಯ ನನಗೆ ಇಳಿಸಿದ್ದು ಅಂತ ಹೇಳಿದರೆ ಇಲ್ಲಿನ ಶಿಕ್ಷಕರ ಒಂದು ಒಗ್ಗಟ್ಟು, ಮತ್ತು ಇವರು ಇವತ್ತು ಮಾಡಿದಂಥ ಅವರು ಬರೇ ಒಂದು ಸಂಬಳ ತಗೊಂಡು ಶಾಲೆಯನ್ನು ನಡೆಸ್ತಾ ಇದ್ದಲ್ಲ, ಅವರು ಶಾಲೆ ಉಳಿಬೇಕು ಅಂತೇಳಿ ಹೋರಾಡ್ತಾ ಇದ್ದಾರೆ. ಅದಕ್ಕೆ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನಾನು 1-2 ಮಾತುಗಳನ್ನು ಹೇಳಿ ಈ ಒಂದು ಮಾತನ್ನು ವಿರಾಮಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ತಮ್ಮ ಅಭಿಮಾನದ ಮಾತುಗಳಿಗೆ ಎಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಹುಶಃ ನೀವು ತಿಳಿಸಿದ ಹಾಗೆ ಕಳೆದ 1.5 ವರ್ಷಗಳಿಂದ ಬಹಳಷ್ಟು ಪ್ರಯತ್ನ ಪಟ್ಟಿದ್ದೇವೆ. ಅಧ್ಯಕ್ಷರಿರ್ಬೋದು, ನಮ್ಮ ಗೌರವಾನ್ವಿತ ಮುಖ್ಯ ಗುರುಗಳಿರ್ಬೋದು. ನಾನು ಬಹಳಷ್ಟು ಫೋನ್ ಮಾಡಿದೆ. ನಿನ್ನೆ ನನ್ನ ಫೋನ್ ಲಿಸ್ಟನ್ನು ನೋಡಿದಾಗ ನಿಮಗೆ ಕಳಿಸಿದಷ್ಟು ವಾಯ್ಸ್ ಮೆಸೇಜ್ ಅಥವಾ ನಿಮಗೆ ಮಾಡಿದಷ್ಟು ಕಾಲ್ ಎಷ್ಟು ಇರಲಿಕ್ಕಿಲ್ಲ. ಆದರೂ ಕೂಡ ನೀವು ನಮ್ಮ ಶಾಲೆಯ ಮೇಲೆ ಪ್ರೀತಿ ತೋರಿ ಈ ಒಂದು ಕಲಿಕಾ ಸಾಮಗ್ರಿಗಳನ್ನು ಒದಗಿಸಿಕೊಟ್ಟಿದ್ದೀರಾ. ನಿಮ್ಮ ಒಂದು ಉದ್ದೇಶವೇ ಸರ್ಕಾರಿ ಶಾಲೆ ಉಳಿಯಲಿ, ಬೆಳೆಯಲಿ. ಮುಂದಿನ ದಿನಗಳಲ್ಲಿ ಇಂತಹ ಬೇರೆ ಯೋಜನೆಗಳು ಇದ್ದಲ್ಲಿ ನಿಮ್ಮ ಪ್ರಥಮ ಪ್ರಾಶಸ್ತ್ಯ ಅದು ನಮ್ಮ ಮುಂಡೂರು ಶಾಲೆಗೆ ಆಗಿರಲಿ ಎಂಬ ಆಶಯದ ಮಾತುಗಳನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದಿನ ಭಾಗವಾಗಿ ಬಹಳಷ್ಟು ಅತಿಥಿಗಳು ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಇದ್ದಾರೆ. ಒಂದಷ್ಟು ಕಾರ್ಯಕ್ರಮಗಳು ಈ ಮಧ್ಯೆ ನಡೀಬೇಕಿದೆ. ದತ್ತಿನಿಧಿ ಕಾರ್ಯಕ್ರಮ ಬಹುಶಃ ನಮ್ಮ ಇನ್ವಿಟೇಷನ್ ಅಲ್ಲಿ ಕಾಣುವಂತೆ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಅನಾವರಣಗೊಳಿಸುವುದಕ್ಕಾಗಿ ನಮ್ಮಲ್ಲಿ ಒಂದಷ್ಟು ದಾನಿಗಳು, ನಮ್ಮ ಶಾಲೆಯ ಹಿತೈಷಿಗಳು ದತ್ತಿನಿಧಿಗಳನ್ನು ಸ್ಥಾಪಿಸಿ ಆ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನು ನೀಡ್ತಾ ಇದ್ದಾರೆ. ಇದೀಗ ದತ್ತಿನಿಧಿ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕಾಗಿ ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ವನಿತಾ ಮ್ಯಾಮ್ ಇವರಲ್ಲಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ವಿದ್ಯಾಭಿಮಾನಿಗಳೇ, ಯದಿ ಪುತ್ರ ಸುಪುತ್ರ ಸ್ಯಾತ್ ವ್ಯರ್ಥೋ ಹಿ ಧನ ಸಂಚಯ. ಅಂದರೆ ಮಗನು ಸುಪುತ್ರನಾಗಿದ್ದರೆ ಅವನ ಭವಿಷ್ಯಕ್ಕಾಗಿ ಸಂಪತ್ತನ್ನು ಕೂಡಿಡುವ ಅಗತ್ಯವಿಲ್ಲ. ಹೆತ್ತವರ ಧರ್ಮಾನುಷ್ಠಾನದಿಂದ ಪ್ರೇರಿತನಾಗಿ ಸ್ವಸಾಮರ್ಥ್ಯದಿಂದ ತನಗೂ ಧರ್ಮ ಕಾರ್ಯಗಳಿಗೂ ಸಂಪತ್ತನ್ನು ಸೃಜಿಸಬಲ್ಲವನಾಗಿರುವವನೇ ಶ್ರೇಷ್ಠ ಪುತ್ರ, ಸುಪುತ್ರ. ನಮ್ಮೂರಿನಲ್ಲಿ ಇಂತಹುದೇ ಒಬ್ಬ ಸುಪುತ್ರ ಎಂದರೆ ಶ್ರೀ MP ಜಯರಾಮ್. ಅವರು ಅಮೆರಿಕ ನಿವಾಸಿಯಾಗಿದ್ದರು.
ಈ ಶಾಲೆಯ ಮೇಲಿನ ಗೌರವ ಪ್ರೀತಿಯಿಂದ ಅವರ ತಂದೆ ಕೂಡ ಈ ಶಾಲೆಯ ಮೊದಲ ಮುಖ್ಯ ಗುರುಗಳಾಗಿದ್ದವರು. ತನ್ನ ತಮ್ಮನ ಮೂಲಕ ಈ ಶಾಲೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೋಸ್ಕರ ದತ್ತಿನಿಧಿಯನ್ನು ಸ್ಥಾಪಿಸಬೇಕು ಅಂತ ಹೇಳಿ ಒಂದು ಟ್ರಸ್ಟನ್ನು ಸ್ಥಾಪಿಸಿದರು. ಪಜಿಮಣ್ಣು ಶ್ರೀನಿವಾಸರಾವ್ ಕಾವೇರಮ್ಮ ಮೆಮೋರಿಯಲ್ ಟ್ರಸ್ಟ್. ಇದರ ವತಿಯಿಂದ ಸುಮಾರು 10 ವರ್ಷಗಳಿಂದ ಈ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಕ್ಯಾಶ್ ಪ್ರೈಸನ್ನು ನೀಡ್ತಾ ಇದ್ದಾರೆ. ಅಲ್ಲದೆ ಶ್ರೀ MP ಜಯರಾಮ್ ಅವರು ವಿದೇಶದಲ್ಲಿದ್ದರೂ ಕೂಡ ವರ್ಷಕ್ಕೊಮ್ಮೆ ಈ ಶಾಲೆಯಲ್ಲಿ ವಿಶೇಷ ಭೋಜನವನ್ನು ಏರ್ಪಡಿಸುತ್ತಾ ಈ ಶಾಲೆಯ ಬಗ್ಗೆ ತುಂಬ ಗೌರವವನ್ನು ಇಟ್ಟುಕೊಂಡವರು. ನಮ್ಮೊಂದಿಗೆ ಇಂದು ಈ ಪಜಿಮಣ್ಣು ಶ್ರೀನಿವಾಸರಾವ್ ಕಾವೇರಮ್ಮ ಮೆಮೋರಿಯಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಶಾಲೆಯೊಂದಿಗೆ ಸದಾ ಸಂಪರ್ಕದಲ್ಲಿರುವಂತಹ ಶ್ರೀಯುತ ಗೌರವಾನ್ವಿತ MP ಬಾಲಕೃಷ್ಣ ಸರ್ ಇದ್ದಾರೆ. ಅವರು ನಮ್ಮ ಈ ವರ್ಷದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟನ್ನು ನೀಡುವ ಮೂಲಕ ಅವರು ಕೊಡುವಂತಹ ಕ್ಯಾಶ್ ಪ್ರೈಸ್ ನಂತರ ಅವರ ಅಕೌಂಟಿಗೆ ಡೈರೆಕ್ಟ್ ಹೋಗ್ತದೆ. ಆದ ಕಾರಣ ಇವತ್ತು ಆ ಮಕ್ಕಳು ವೇದಿಕೆಗೆ ಬಂದು ಗೌರವಾನ್ವಿತ MP ಬಾಲಕೃಷ್ಣ ಸರ್ ಇವರಲ್ಲಿ ಸರ್ಟಿಫಿಕೇಟನ್ನು ಪಡೆದುಕೊಳ್ಬೇಕಾಗಿ ಪ್ರೀತಿಪೂರ್ವಕ ವಿನಂತಿ. 1ನೇ ತರಗತಿ ಚಾಂದಿನಿ ಡಿ ಶೆಟ್ಟಿ, ಅನಘಾ ಕೆ, ಅದ್ವಿಕ್ ಎ, ಕುಶನ್ BK. ಇಲ್ಲಿ ನಾವು ಕಲಿಕೆಯನ್ನು ಮಾತ್ರ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ, ಅವರ ಓವರಾಲ್ ಪರ್ಫಾರ್ಮೆನ್ಸ್ ಏನಿದೆ ಅದನ್ನು ಗಣನೆಗೆ ತೆಗೆದುಕೊಂಡು ಈ ಪ್ರಶಸ್ತಿಯನ್ನು ಹಾಗೂ ಕ್ಯಾಶ್ ಪ್ರೈಸ್ ಅನ್ನು ನೀಡ್ತಾ ಇದ್ದೇವೆ. ಕುಶನ್ BK, ಶ್ರೀಹಾನ್ BJ, ವಿಶು ಎನ್ ಆಚಾರ್ಯ. ವಿದ್ಯಾರ್ಥಿಗಳು ಆದಷ್ಟು ಬೇಗ ಬನ್ನಿ ಮತ್ತು ವಿದ್ಯಾರ್ಥಿಗಳನ್ನು ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಿ ಎಂಬ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಮೃದ್ಧಿ B, ಕೌಶಿಕ್ PP, ಪ್ರಣವಿ A, ಫಾತಿಮತ್ ಅಸ್ನಾ AH, ಫಾತಿಮತ್ ಸನಾ AH, ಸಾನ್ವಿ R, ಹಲಿಮತ್ ಹಿಬಾ, ದೀಕ್ಷಾ A. ಈ ಮಕ್ಕಳು ಪ್ರಥಮ ಸ್ಥಾನ ಪಡೆದವರು 1000, ದ್ವಿತೀಯ ಸ್ಥಾನ ಪಡೆದವರು 500 ರೂಪಾಯಿಯನ್ನು ಪಡೆಯಲಿದ್ದಾರೆ. 8ನೇ ತರಗತಿಯ ಸಮ್ನಾ ವೈಭವಿ, ಈ ಮಕ್ಕಳು ಪ್ರಥಮ 3000, ದ್ವಿತೀಯ 2000 ಕ್ಯಾಶ್ ಪ್ರೈಸ್ ಅನ್ನು ಪಡೆಯಲಿದ್ದಾರೆ. ಅದರ ಜೊತೆಗೆ ಈ ವರ್ಷ ವಿಶೇಷವಾಗಿ ಕ್ರೀಡಾ ವಿಭಾಗದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಾದ ತಶ್ರೀಫಾ, ಉದ್ದ ಜಿಗಿತದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ, ಶ್ರೀತನ್ B, ವಿಶೇಷ ಚೇತನ ವಿದ್ಯಾರ್ಥಿಗಳ ಕ್ರೀಡಾಕೂಟದಲ್ಲಿ ತೃತೀಯ ಸ್ಥಾನ ಪಡೆದವನು, ಫಾತಿಮತ್ ಫಾರಿಸಾ 14 ವರ್ಷದೊಳಗಿನ ವಿದ್ಯಾರ್ಥಿಗಳ ತಾಲೂಕು ಮಟ್ಟದ ವಾಲಿಬಾಲ್ನಲ್ಲಿ ಇಲ್ಲ ಅವರು ನಿಲ್ಬೇಕು ಮೇಡಮ್ ಬರಬೇಕು ವಾಲಿಬಾಲ್ನಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿನಿ ಫಾತಿಮತ್ ಫಾರಿಸಾ. ಇವರಿಗೆ ಕೂಡ ಕ್ಯಾಶ್ ಪ್ರೈಸ್ ಸಿಗ್ಲಿಕ್ಕಿದೆ, ಜೊತೆಗೆ ಸರ್ಟಿಫಿಕೇಟ್ ಕೂಡ ಸಿಗ್ಲಿಕ್ಕಿದೆ. ಅದನ್ನು ನಂತರ ನೀಡಲಾಗುವುದು. ಇದಲ್ಲದೆ ಈ ಶಾಲೆಯಲ್ಲಿ MP ಜಯರಾಮ್ ಸರ್ ಡ್ಯಾನ್ಸ್ ಅಂಡ್ ಮ್ಯೂಸಿಕ್ ಫಂಡ್ ತಲಾ 50,000 ಡೆಪಾಸಿಟ್ ಅನ್ನಿಟ್ಟು ಶಾಲೆಯಲ್ಲಿ ಭರತನಾಟ್ಯ ಸಂಗೀತ ತರಗತಿಗಳನ್ನು ನಡೆಸಲು ಸದಾ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಶ್ರೀಯುತ MP ಬಾಲಕೃಷ್ಣ ಸರ್ ತಮಗೂ ಕೂಡ ವಂದನೆಗಳು. ಕೆಳಗೋಗಿ. ಇನ್ನು ಮುಂದಕ್ಕೆ ನಮ್ಮ ಶಾಲೆಯಲ್ಲಿ 10 ವರ್ಷಗಳವರೆಗೆ
ಶಿಕ್ಷಕಿಯಾಗಿ ಕರ್ತವ್ಯ ಸಲ್ಲಿಸಿ ಇದೀಗ ದಯಾನಂದ ಪೈ ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಶ್ರೀಮತಿ ಶಾಂತಿ ಮಹೇಶ್ ಇವರು ತನ್ನ ತಂದೆಯ ಸ್ಮರಣಾರ್ಥ ಇಲ್ಲಿನ ವಿಶೇಷ ಪ್ರತಿಭೆಗಳಿಗೆ ಕ್ಯಾಶ್ ಪ್ರೈಸನ್ನು ನೀಡುವ ಮೂಲಕ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇದನ್ನು ಗೌರವಿಸಲಿಕ್ಕಿರುವವರು ನಮ್ಮ ಸುಂದರವಾದ ಕುಟೀರದ ನಿರ್ಮಾತೃ ಶ್ರೀಮತಿ ಗುಲಾಬಿ ಎನ್ ಶೆಟ್ಟಿ ಇವರು. ನಿರೀಕ್ಷಾ ಬಿ 7ನೇ ತರಗತಿ. ಆದಷ್ಟು ಬೇಗ ಬನ್ನಿ ಮಕ್ಕಳೇ. ದೇಶಭಕ್ತಿ ಗೀತೆಯಲ್ಲಿ ತಾಲೂಕು ಹಂತದಲ್ಲಿ ಹಲಿಮತ್ ಹಿಬಾ, ಚೆಸ್, ಇಂಗ್ಲಿಷ್ ಕಂಠಪಾಠ, ವಾಲಿಬಾಲ್ನಲ್ಲಿ ತಾಲೂಕು ಮಟ್ಟಕ್ಕೆ ನಿರೀಕ್ಷಾ. ನಮಿತ್ KS ಕನ್ನಡ ಕಂಠಪಾಠ, ವಾಲಿಬಾಲ್ನಲ್ಲಿ ತಾಲೂಕು ಮಟ್ಟಕ್ಕೆ. ಲತಾಶ್ರೀ ಉದ್ದ ಜಿಗಿತ ಹಾಗೂ ವಾಲಿಬಾಲ್ನಲ್ಲಿ ತಾಲೂಕು ಮಟ್ಟಕ್ಕೆ. ಈ 4 ವಿದ್ಯಾರ್ಥಿಗಳು ಡಾಕ್ಟರ್ ಸೂರ್ಯನಾರಾಯಣ ಪುತ್ತೂರಾಯ ದತ್ತಿನಿಧಿ, ಶ್ರೀಮತಿ ಸತ್ಯಭಾಮ ದತ್ತಿನಿಧಿ, ಶ್ರೀ ಬಾಲಚಂದ್ರ ರಾವ್ ದತ್ತಿನಿಧಿ ಇವರ ಹೆಸರಿನಲ್ಲಿರುವ ದತ್ತಿನಿಧಿಯನ್ನು ಪಡೆದಂತಹ ವಿದ್ಯಾರ್ಥಿಗಳು. ಅಭಿನಂದನೆಗಳು ಮಕ್ಕಳೇ. ಮಧ್ಯಕ್ಕೆ ಬನ್ನಿ. ವಂದನೆಗಳು. ಇನ್ನು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ನಾನು ಆಗಾಗಲೇ ಹೇಳಿದಾಗೆ ಶಾಂತಿ ಟೀಚರ್ ಇಲ್ಲಿ 10 ವರ್ಷ ಕಾಲ ವರ್ಕ್ ಮಾಡಿದವರು. ಅವರು ತನ್ನ ತಂದೆಯ ಹೆಸರಲ್ಲಿ ಬಿ ಸಂಜೀವ ಬಂಗೇರ ಉಡುಪಿ ಇವರ ಸ್ಮರಣಾರ್ಥವಾಗಿ ನೀಡ್ತಾ ಇದ್ದಾರೆ. ವಲಯ ಮಟ್ಟದ ವಾಲಿಬಾಲ್ನಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾದವರು ರಶ್ಮಿತಾ, ಅಸ್ನಾ, ಮೌಶುಫಾ, ತ್ರಿಷಾ, ಧನ್ವಿತಾ, ಖುಷಿ ಅಂಚನ್. ಆದಷ್ಟು ಬೇಗ ಮಕ್ಕಳು ಬರಬೇಕು. ವಲಯ ಮಟ್ಟದ ವಾಲಿಬಾಲ್ನಲ್ಲಿ ಬಾಲಕರ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದು ತಾಲೂಕು ಹಂತಕ್ಕೆ ಆಯ್ಕೆಯಾದ ಬಾಲಕರು ಮೊಹಮ್ಮದ್ ರಾಜಿಕ್, ಲಿಖಿತ್ ಪಿ, ತೇಜಸ್, ಮೊಹಮ್ಮದ್ ಹಫೀಜ್, ನಾಗರಾಜ್, ಭವಿತ್ ಕೆ, ಮೊಹಮ್ಮದ್ ರಿಜ್ವಾನ್, ನಿಶಾನ್ ಪೂಜಾರಿ, ಹಾರ್ದಿಕ್ ನಾಯ್ಕ, ರಕ್ಷಿತ್ ಅಂಚನ್, ಭವಿಷ್ ಅಂಚನ್. ವಿದ್ಯಾರ್ಥಿಗಳು ಆದಷ್ಟು ಬೇಗ ಬನ್ನಿ. ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ತಾಲೂಕು ಮಟ್ಟದ ಕ್ಲಸ್ಟರ್ ಮಟ್ಟದಲ್ಲಿ ಬಹುಮಾನ ಪಡೆದ ವಿದ್ಯಾರ್ಥಿಗಳು ದೀಕ್ಷಾ ಹಿಂದಿ ಕಂಠಪಾಠ, ಅಭಿರಾಮ್ ಸಂಸ್ಕೃತ ಧಾರ್ಮಿಕ ಪಠಣ. ರಾಜಿಕ್, ಲಿಖಿತ್ ಪಿ, ತೇಜಸ್, ಮೊಹಮ್ಮದ್ ಹಫೀಜ್, ನಾಗರಾಜ್, ಭವಿತ್, ಮೊಹಮ್ಮದ್ ರಿಜ್ವಾನ್, ನಿಶಾನ್ ಪೂಜಾರಿ, ಹಾರ್ದಿಕ್ ನಾಯ್ಕ, ರಕ್ಷಿತ್ ಅಂಚನ್, ಭವಿಷ್ ಅಂಚನ್. ಶಾಂತಿ ಮಿಸ್ ಅಲ್ಲಿದ್ದೀರಾ ಎಲ್ಲಿಯಾದರೂ? ಶಾಂತಿ ಮಿಸ್ ಒಮ್ಮೆ ಇದ್ರೆ ವೇದಿಕೆಗೆ ಬನ್ನಿ. ದೀಕ್ಷಾ, ಅಭಿರಾಮ್ ಒಂದು ಫೋಟೋಕ್ಕೆ ಮೇಡಮ್. ಶಾಂತಿ ಮಿಸ್ ಒಮ್ಮೆ ಫೋಟೋಕ್ಕೆ ಬರಲಿ ಅಂತ. ಒಂದು ಫೋಟೋಕ್ಕೆ ಶಾಂತಿ ಮಿಸ್ ವೇದಿಕೆಗೆ. ಅವರ ಇಡೀ ಫ್ಯಾಮಿಲಿ ಇವತ್ತು ಬಂದಿದೆ ನಮ್ಮ ಶಾಲೆಗೆ ಮೇಡಮ್. ಮತ್ತೆ ನೋಡಿ, ನೀಲ್ ಡೌನ್. ದೀಕ್ಷಾ, ಹರ್ಷತ್ ನೋಡಿ. ಧನ್ಯವಾದಗಳು ಮೇಡಮ್.
ಮುಂದಕ್ಕೆ ನಮ್ಮ ಜೊತೆಗೆ ತನುಜಾ ಮೇಡಮ್ ಇದ್ದಾರೆ. ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದವರು. ನಮ್ಮ ಶಾಲೆಯಲ್ಲಿ ಪ್ರತಿ ಶನಿವಾರ ಡ್ರಾಯಿಂಗ್ ತರಗತಿಗಳು ನಡೀತಾ ಇದೆ. ಅದರಂತೆ ಈ ಸರಿ ಜೂನಿಯರ್ ಗ್ರೇಡ್ ಪರೀಕ್ಷೆ ಬರೆದು ಉತ್ತೀರ್ಣರಾದ 3 ಮಕ್ಕಳು ಇದ್ದಾರೆ. 3 ಬರೆದಿದ್ರು, 3 ಕೂಡ ಉತ್ತೀರ್ಣರಾಗಿದ್ದಾರೆ. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಡೆಸುವ ಡ್ರಾಯಿಂಗ್ ಗ್ರೇಡ್ ಲೋವರ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರು 8ನೇ ತರಗತಿಯ ಹರ್ಷದ್, 8ನೇ ತರಗತಿಯ ಧನುಷ್, 8ನೇ ತರಗತಿಯ ಪುರುಷೋತ್ತಮ. ಆದಷ್ಟು ಬೇಗ ಬನ್ನಿ ಮಕ್ಕಳೇ. ಅಭಿನಂದನೆಗಳು ವಿದ್ಯಾರ್ಥಿಗಳೇ. ಧನ್ಯವಾದಗಳು ಮೇಡಮ್. ಅವಕಾಶಕ್ಕಾಗಿ ವಂದನೆಗಳು. ದತ್ತಿನಿಧಿ ವಿತರಣಾ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತಹ ಮ್ಯಾಮ್ ತಮಗೆ ಪ್ರೀತಿಯ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. Now I respectfully request to our honorable coordinator Mr. Naveen Stepes Vegas, please release our students English handbook Rainbow Innovation of In Search of Innovation. This is the beauty of our students' talent. Sir, please ಈ ತುಂಬಿದ ಸಭೆಯಲ್ಲಿ ನಮ್ಮ ವಿದ್ಯಾರ್ಥಿಗಳ ದಿವ್ಯ ಹಸ್ತದಿಂದ ಮೂಡಿ ಬಂದಂತಹ ಇಂಗ್ಲಿಷ್ ಮ್ಯಾಗಝಿನ್, ಇಂಗ್ಲಿಷ್ ಹಸ್ತಪತ್ರಿಕೆ, ಅದು ರೈನ್ಬೋ 2ನೇ ವರ್ಷಕ್ಕೆ ಮುಂದುವರಿತಾ ಇದೆ. ಇದೀಗ ತಮ್ಮ ಅಮೃತ ಹಸ್ತದಿಂದ ಈ ಒಂದು ಇಂಗ್ಲಿಷ್ ಹಸ್ತಪತ್ರಿಕೆಯನ್ನು ಈ ತುಂಬಿದ ಸಮಾರಂಭದಲ್ಲಿ ಬಿಡುಗಡೆಗೊಳಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ಇಂಗ್ಲಿಷ್ ಮ್ಯಾಗಝಿನ್ ಪ್ಲೀಸ್. ಗೌರವಾನ್ವಿತ ಸಮನ್ವಯಾಧಿಕಾರಿಗಳ ಸರ್ ಮಧ್ಯಕ್ಕೆ ಬನ್ನಿ ಸರ್ ಪ್ಲೀಸ್. ಈ ತುಂಬಿದ ಸಭೆಯಲ್ಲಿ ಒಟ್ಟು ಸೇರಿದಂತಹ ಎಲ್ಲ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಬಹುಶಃ ಪುತ್ತೂರು ತಾಲೂಕು ಕಂಡ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿತ್ವದ ಸಮನ್ವಯಾಧಿಕಾರಿ, ಶಿಕ್ಷಕ ಸ್ನೇಹಿ ಸಮನ್ವಯಾಧಿಕಾರಿ, ಕಂಪ್ಯೂಟರ್ ತಜ್ಞ ಎಂದೇ ಖ್ಯಾತಿಯಾದಂತಹ, ಬಹಳಷ್ಟು ಕೆಲಸ ಕಾರ್ಯಗಳನ್ನು ಅತ್ಯಂತ ಸುಲಲಿತಗೊಳಿಸಿದಂತಹ ನಮ್ಮೆಲ್ಲರ ಆತ್ಮೀಯರು ಆಗಿರತಕ್ಕಂತಹ ಗೌರವಾನ್ವಿತ ನವೀನ್ ಸ್ಟೀಪಸ್ ವೇಗಸ್ ಇವರ ದಿವ್ಯ ಹಸ್ತದಿಂದ, ವಿದ್ಯಾರ್ಥಿಗಳ ದಿವ್ಯ ಹಸ್ತದಿಂದ ಮೂಡಿಬಂದ ರೈನ್ಬೋ In Search of Innovation. This is the beauty of our students' talent. ಅತ್ಯಂತ ಆಕರ್ಷಕವಾಗಿ ಮೂಡಿಬಂದಂತಹ ಈ ರೈನ್ಬೋ ಈ ತುಂಬಿದ ಮಹೋನ್ನತ ಸಭೆಯಲ್ಲಿ ಅಧಿಕೃತವಾಗಿ ಬಿಡುಗಡೆಗೊಂಡಿರುತ್ತದೆ. ಸರ್, ತಮ್ಮ ಈ ಒಂದು ಕಾರ್ಯಕ್ಕೆ ಪ್ರೀತಿಯಿಂದ ವಂದಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಹುಶಃ ಇನ್ನು ಕೆಲವೇ ಕಾರ್ಯಕ್ರಮಗಳು ಬಾಕಿ ಉಳಿದಿದೆ. ನಮ್ಮ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಬೇಕಿದ್ರೆ ಈಗಾಗಲೇ ನೀವು ಸಾಧನಾ ವರದಿಯಲ್ಲಿ ಒಂದಷ್ಟು ಆಲಿಸಿಕೊಂಡಿದ್ದೀರಿ. ನಮ್ಮ ಶಾಲೆಯಲ್ಲಿ ಯಕ್ಷಗಾನ ತರಗತಿಗಳು ನಡೀತಾ ಇದೆ, ಡ್ರಾಯಿಂಗ್ ತರಗತಿಗಳು ನಡೀತಾ ಇದೆ, ಜೊತೆಗೆ ಭರತನಾಟ್ಯ. ಇದೆಲ್ಲವೂ ಈ ಊರಿನ ಪೋಷಕರ ಒಂದು ಪ್ರೀತಿಯಿಂದ ಸಹಕಾರದಿಂದ ಮೂಡಿ ಬರ್ತಾ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಕೂಡ ಅತ್ಯಂತ ಯಶಸ್ವಿಯಾಗಿ ಮುಂದುವರಿಬೇಕಿದ್ರೆ ಯಕ್ಷಗಾನದ ಶಿಕ್ಷಕರು, ಡ್ರಾಯಿಂಗ್ ಶಿಕ್ಷಕರು ಹಾಗೂ ಭರತನಾಟ್ಯದ ಶಿಕ್ಷಕಿ ಇವರನ್ನು ಈ ತುಂಬಿದ ಸಭೆಯಲ್ಲಿ ಗುರುತಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಪ್ರಥಮವಾಗಿ ಯಕ್ಷಗಾನದ ಗುರು ಸನ್ಮಾನ್ಯ ಶ್ರೀ ಉತ್ತಮ ಪಡ್ಪು ಸರ್, ತಾವು ದಯವಿಟ್ಟು ಈ ವೇದಿಕೆಗೆ ಬರಬೇಕು. ಗೌರವಾನ್ವಿತ ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಬೇಕು. ಕಳೆದ 2 ವರ್ಷಗಳಿಂದ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿ ಯಕ್ಷಗಾನ ತರಬೇತಿಯನ್ನು ನೀಡುವುದರ ಮೂಲಕ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಂತಹ ಓರ್ವ ಯಕ್ಷ ಗುರು ಸನ್ಮಾನ್ಯ ಶ್ರೀ ಉತ್ತಮ ಪಡ್ಪು ಸರ್. ಸರ್, ತಾವು ಎಲ್ಲಿದ್ದರೂ ಅತ್ಯಂತ ಪ್ರೀತಿಯಿಂದ ಈ ಧನ್ಯ ಸಭಾ ವೇದಿಕೆಗೆ ಬರಬೇಕು. ಅದೇ ರೀತಿ ಶಿವಸುಬ್ರಹ್ಮಣ್ಯ ಸರ್, ತಾವು ಕೂಡ ಬರಬೇಕು. ಸಂಧ್ಯಾ ಗಣೇಶ್, ಉತ್ತಮ ಪಡ್ಪು ಸರ್ ಪ್ಲೀಸ್. ಅತ್ಯುತ್ತಮ ಯಕ್ಷಗಾನ ಗುರು, ತನ್ನ
ಅತ್ಯುತ್ತಮವಾದ ಶೈಲಿಯಲ್ಲಿ ವಿದ್ಯಾರ್ಥಿಗಳ ಮನಸ್ಸಿಗೆ ನಾಟುವ ಮೂಲಕ ಉತ್ತಮ ರೀತಿಯಲ್ಲಿ ತರಬೇತಿಯನ್ನು ನೀಡುವಂತಹ ಸನ್ಮಾನ್ಯ ಶ್ರೀ ಉತ್ತಮ ಪಡ್ಪು ಸರ್ ಇವರನ್ನು ಈ ಮಹೋನ್ನತ ಸಮಾರಂಭದಲ್ಲಿ ಎಲ್ಲ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ನಮ್ಮ ಗೌರವಾನ್ವಿತ ಅಧ್ಯಕ್ಷರು ಆಗಿರತಕ್ಕಂಥ ಚಂದ್ರಶೇಖರ್ ಸರ್ ಇವರ ದಿವ್ಯ ಹಸ್ತದಿಂದ ಗುರುತಿಸುವಂತಹ ಕಾರ್ಯ. ಅದೇ ರೀತಿ ಶಿವಸುಬ್ರಹ್ಮಣ್ಯ ಸರ್ ಬಹುಶಃ ನಮ್ಮ ಶಾಲೆಯಲ್ಲಿ ನಮ್ಮವರಾಗಿದ್ದುಕೊಂಡು ನಮ್ಮ ಸಹೋದ್ಯೋಗಿಯೋ ಎಂಬಂತೆ ರಾತ್ರಿ ಹಗಲು ಎನ್ನದೇ ನಮ್ಮ ಶಾಲೆಯ ಸೌಂದರ್ಯಕ್ಕೆ ಇರಬಹುದು, ವಿದ್ಯಾರ್ಥಿಗಳ ಡ್ರಾಯಿಂಗ್ ಕಲಿಕೆಗೆ ಇರಬಹುದು, ನಮ್ಮ ಜೊತೆಗೆ ಸಹಕರಿಸುವಂತಹ ಸಹೃದಯಿ ಶ್ರೀಯುತ ಶಿವಸುಬ್ರಹ್ಮಣ್ಯ ಸರ್ ತಾವು ಆದಷ್ಟು ಬೇಗ ನಮ್ಮ ಜೊತೆಗೆ ಸೇರಿಕೊಳ್ಬೇಕು. ಅದೇ ರೀತಿ ಶ್ರೀಮತಿ ಸಂಧ್ಯಾ ಗಣೇಶ್ ಗುರುತ ಸಿಗುವುದಿಲ್ಲ, ಅವರ ಒಂದು ಅದ್ಭುತ ಪ್ರದರ್ಶನ ಕೂಡ ಈ ವೇದಿಕೆಯಲ್ಲೇ ಸಂಪನ್ನಗೊಳ್ಳಿಕ್ಕಿದೆ. ನಗುಮುಖದ ಶಿಕ್ಷಕಿ, ಅತ್ಯುತ್ತಮವಾದ ರೀತಿಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ನೃತ್ಯ ಪ್ರದರ್ಶನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂತಹ, ಅತ್ಯುತ್ತಮ ತರಗತಿಯನ್ನು ನಡೆಸಿಕೊಡುವಂತಹ ನಮ್ಮವರೇ ಆದ ಸಂಧ್ಯಾ ಗಣೇಶ್ ಇವರನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ. ಅದೇ ರೀತಿ ಇನ್ನೋರ್ವರು ನಮ್ಮ ಸಹೋದ್ಯೋಗಿಯೋ ಎಂಬಂತೆ ಕಾಣುವ ನಗುಮುಖದ ಶಿವಸುಬ್ರಹ್ಮಣ್ಯ ಸರ್ ಪ್ಲೀಸ್ ವೇದಿಕೆಗೆ ಬನ್ನಿ. ಜೊತೆಗೆ ಇವರ ಅಸಿಸ್ಟೆಂಟ್ಗಳಾಗಿ ನಮ್ಮ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಕೂಡ ಹೌದು, ಯತೀಶ್ ಮುಂಡೂರು ಹಾಗೂ ದೀಕ್ಷಿತ್ ರವರು ನಮ್ಮ ಶಾಲೆಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸೌಂದರ್ಯಕರಣ ಇರಬಹುದು, ಯಾವುದೇ ಕಾರ್ಯಕ್ರಮ ಇರಬಹುದು, ಅಲ್ಲಿ ಏನೋ ಒಂದು ವಿಶೇಷತೆ ಕಾಣ್ತಾ ಇದೆ. ಅದರ ಹಿಂದಿನ ಶಕ್ತಿ ಬಹುಶಃ ಶಿವಸುಬ್ರಹ್ಮಣ್ಯ ಸರ್ ತಮ್ಮ ಈ ಪ್ರೀತಿ ಹೀಗೆ ಮುಂದುವರಿಯಲಿ, ನಿಮ್ಮಿಂದ ಇನ್ನಷ್ಟು ಕಲಾ ಕಾರ್ಯಕ್ರಮಗಳು ಮೂಡಿ ಬರಲಿ ಎಂಬ ಆಶಯದೊಂದಿಗೆ ಯತೀಶ್ ಮುಂಡೂರು ತಾವು ಕೂಡ ಬರಬೇಕು. ದೀಕ್ಷಿತ್ ಇನ್ನೋರ್ವರು, ದೀಕ್ಷಿತ್ ಹಾಗೂ ಯತೀಶ್ ನಮ್ಮವರೇ ಆಗಿದ್ದಾರೆ. ಬಹುಶಃ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಅಂತ ಹೇಳಲಿಕ್ಕೆ ಅತ್ಯಂತ ಅಭಿಮಾನ ಆಗ್ತಾ ಇದೆ. ಸೆಲ್ಫಿ ಝೋನ್ ಕಾಣಬಹುದು, ಅತ್ಯಂತ ಆಕರ್ಷಕವಾಗಿ, ಅತ್ಯಂತ ನವಿರಾಗಿ, ಮನಮೋಹಕವಾದ ಶೈಲಿಯಲ್ಲಿ ಈ ಶಾಲೆಯಲ್ಲಿ ಕುಟೀರದಲ್ಲಿ ಬಹುಶಃ ಗುಲಾಬಿ ಶೆಟ್ಟಿ ನಮ್ಮ ಜೊತೆಗೆ ಇದ್ದಾರೆ. ಅತ್ಯಂತ ಆಕರ್ಷಕವಾಗಿ ಈ ಕುಟೀರ ಎದ್ದು ಕಾಣ್ತಾ ಇದೆ. ಎಲ್ಲರೂ ಕೇಳುವಂಥದ್ದು ಕುಟೀರದ ಬಗ್ಗೆ. ಬಹುಶಃ ನಿಮಗೆ ಮತ್ತೊಮ್ಮೆ ಗೌರವದ ನಮನಗಳನ್ನು ಸಲ್ಲಿಸುತ್ತಾ ಈ ಕುಟೀರ ಇನ್ನಷ್ಟು ಮನಮೋಹಕವಾಗಿದೆ. ಅದಕ್ಕೆ ಕಾರಣ ಶಿವಸುಬ್ರಹ್ಮಣ್ಯ ಸರ್ ಮತ್ತು ಅವರ ತಂಡ. ಬಿಗ್ ಸ್ಯಾಲ್ಯೂಟ್ ಸರ್. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ರೈನ್ಬೋ ಹಸ್ತಪತ್ರಿಕೆಯನ್ನು ಬಿಡುಗಡೆಗೊಳಿಸಿದಂತಹ ನಮ್ಮೆಲ್ಲರ ಪ್ರೀತಿಯ ಶಿಕ್ಷಕ ಸ್ನೇಹಿ ಸಮನ್ವಯಾಧಿಕಾರಿ, ನಮ್ಮೆಲ್ಲರ ಹೃದಯವನ್ನು ಗೆದ್ದಂತಹ ಗೌರವಾನ್ವಿತ ನವೀನ್ ಸ್ಟೀಪಸ್ ವೇಗಸ್ ತಮ್ಮ ಅಭಿಮಾನದ ಮಾತುಗಳಿಗಾಗಿ ಇದೀಗ ಈ ವೇದಿಕೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಸಭಿಕರೇ, ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಇವತ್ತು ಈ ಒಂದು ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರು ಇಲ್ಲಿಯ ವಾರ್ಷಿಕೋತ್ಸವ ಹಾಗೂ ನೂತನ ಕೊಠಡಿಗಳ ಉದ್ಘಾಟನಾ ಸಮಾರಂಭದ ಈ ಒಂದು ಕೊನೆ ಗಳಿಗೆಯಲ್ಲಿ ಇದ್ದೇವೆ. ಆದರೆ ಇನ್ನೂ ಮುಖ್ಯವಾದ ಕಾರ್ಯಕ್ರಮ ಇನ್ನೂ ಬಾಕಿ ಇವೆ, ಸಭಾ ಕಾರ್ಯಕ್ರಮ ಕೊನೆ. ಅದಕ್ಕಾಗಿ ನಾನು ಜಾಸ್ತಿ ಮಾತಾಡಿದರೆ ಕೇಳುವ ಮೂಡಲಿಲ್ಲ. ಅದು ಎರಡೇ ಮಾತು. ಇಂಥ ಒಂದು ಸಂಸ್ಥೆ ಬೆಳೆಯಲು ಇಲ್ಲಿಯ ಶಿಕ್ಷಕರು ಮತ್ತು SDMC ಅವರ ಕೈಚಳಕ ಅಥವಾ ಸಾಧನೆ ಅಮೋಘವಾದದಂತ ಖಂಡಿತ ಈ ಕೊಠಡಿ ಮತ್ತು ಇಲ್ಲಿಯ ಮಕ್ಕಳ ಸಂಖ್ಯೆ ಬೆಳೆಯುವುದನ್ನು ನೋಡುವಾಗ ಅನಿಸ್ತದೆ. ಅವರಿಗೆ ನಾವು ಇಲಾಖೆಯ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ವಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಇಲ್ಲಿಯ ಶಿಕ್ಷಕರು ತುಂಬ ಆ್ಯಕ್ಟಿವ್ ಇದ್ದಾರೆ. ರವೀಂದ್ರ ಶಾಸ್ತ್ರಿಗಳಿರಲಿ, ಅಬ್ದುಲ್ ಬಶೀರ್ ಇರಲಿ, ನಮ್ಮ ವನಿತಾ ಮೇಡಮ್ ಅವರ, ವಿಜಯ ಮೇಡಮ್ ಅವರ ನೇತೃತ್ವದಲ್ಲಿ, ಉಳಿದ ಶಿಕ್ಷಕರ ಹೆಸರು ಕರೆಯಲಿಲ್ಲ, ತುಂಬ ಚೆನ್ನಾಗಿ ಆ್ಯಕ್ಟಿವಿಟಿಯಲ್ಲಿ ಭಾಗವಹಿಸಿ ಶಾಲೆಯ ವಿದ್ಯಾರ್ಥಿಗಳನ್ನು ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಆದರೆ ಪೋಷಕರಲ್ಲಿ ಒಂದು ಸಣ್ಣ ವಿನಂತಿ, ತಮ್ಮ ಸಹಕಾರ ಇನ್ನೂ ಜಾಸ್ತಿ ಕೊಡಿ. ಯಾಕೆಂದರೆ ಒಂದು ಸಣ್ಣ ಎರಡೇ ವಾಕ್ಯ, ಅದನ್ನು ಯಾವಾಗಲೂ ಹೇಳ್ತಾ ಇರ್ತೇನೆ, 2 ನಿಮಿಷದಲ್ಲಿ ಅದನ್ನು ಮುಗಿಸ್ತೇನೆ. ಪ್ರಖ್ಯಾತ ತೆಲುಗು ಲೇಖಕರು ತಮ್ಮ ಆತ್ಮಚರಿತ್ರೆಯಲ್ಲಿ ಬರೀತಾರೆ, ಈ ಮಾತು ನನಗೆ ಯಾಕೋ ಇಷ್ಟ ಆಗ್ತದೆ, ಅದಕ್ಕೆ ನಾನು ರಿಪೀಟ್ ಮಾಡೋದು. 5ನೇ ತರಗತಿಯಲ್ಲಿ ಆ ವಿದ್ಯಾರ್ಥಿ ಅಜ್ಜನ ಮನೆಯಲ್ಲಿ ಓದ್ತಾ ಇದ್ದವ ಫೇಲ್ ಆಗ್ತಾನೆ. ತಂದೆಗೆ ಬೇಸರವಾಗ್ತದೆ. ಮಗುವನ್ನು ತಂದು ತಮ್ಮ ಹತ್ತಿರದ ಶಾಲೆಗೆ ಸೇರಿಸ್ತಾರೆ. ಮನೆ ಹತ್ತಿರದಲ್ಲಿರುವಂಥ ಶಾಲೆಯಲ್ಲಿ ಮಗು ಪಾಸ್ ಆಗ್ತದೆ 5ನೇ ತರಗತಿ. ಮರುವರ್ಷ 6ನೇ ತರಗತಿಯಲ್ಲಿ ಪ್ರಥಮ ಬರ್ತದೆ. 7ನೇ ತರಗತಿಗೆ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೀತದೆ. 5ನೇ ತರಗತಿಯಲ್ಲಿ ಫೇಲ್ ಆದ ಹುಡುಗ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೀತಾನೆ.
10ನೇ ತರಗತಿಗೆ ಹೋಗುವಾಗ ಅದೇ ವಿದ್ಯಾರ್ಥಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆಯುತ್ತಾನೆ. ಇದು ತೆಲುಗಿನ ಖ್ಯಾತ ಲೇಖಕರಾದ ಎಂಡುಮರಿ ವೀರೇಂದ್ರನಾಥರು ಬರೆಯುತ್ತಾರೆ. ಅದಕ್ಕೆ ತಮ್ಮ ಆತ್ಮಚರಿತ್ರೆಯಲ್ಲಿ ಬರೆಯುತ್ತಾ ಇದಕ್ಕೆ ಕಾರಣವನ್ನು ವಿವರಿಸ್ತಾರೆ. ತಮ್ಮ ತಂದೆ ಪ್ರತಿದಿನ ಬೆಳಿಗ್ಗೆ ಅರ್ಧ ಗಂಟೆ ಸಂಜೆ ಅರ್ಧ ಗಂಟೆ ಆ ಮಗುವಿನ ಜೊತೆಯಲ್ಲಿ ಅವರು ಕಳೆದದ್ದು. ನೀವು ಹಣ ಸಂಪತ್ತೆಲ್ಲ ಸಾಧಿಸಿ ಅವನಿಗೆ ಕೊಟ್ಟಿರಬಹುದು, ಆದರೆ ನಿಮ್ಮ ಅಮೂಲ್ಯವಾದದ್ದು, ಅತ್ಯಂತ ಅಮೂಲ್ಯವಾದದ್ದು ನಿಮ್ಮ ಸಮಯ. ಅದನ್ನು ನೀವು ದಯವಿಟ್ಟು ನಿಮ್ಮ ಮಕ್ಕಳಿಗೆ ನೀಡಿ. ಮಕ್ಕಳನ್ನು ಶಾಲೆಗೆ ಕಳಿಸಿ ಎಲ್ಲ ಸೌಲಭ್ಯವನ್ನು ಕೊಟ್ಟಿರ್ಬೋದು, ಆದರೆ ನಿಮ್ಮ ಸಮಯವನ್ನು ನೀವು ಕೊಡದಿದ್ದರೆ ಮಗುವಿಗೆ ಅದರ ಪ್ರಯೋಜನ ಇನ್ನೂ ಸಿಗೋದು ಕಡಿಮೆ ಆಗಬಹುದು. ಅದಕ್ಕಾಗಿ ನಿಮ್ಮ ಹೆಸರು ಆ ಮಗುವಿನಾಗಿ ಎಂಡುಮರಿ ವೀರೇಂದ್ರನಾಥರು ಏನು ತಮ್ಮ ಆತ್ಮಚರಿತ್ರೆಯಲ್ಲಿ ಬರೆದಿದ್ದಾರೋ ಹಾಗೆ ನಿಮ್ಮ ಹೆಸರು ಆ ಮಗು ಬರೆಯುವ ಆತ್ಮಚರಿತ್ರೆಯಲ್ಲಿ ಬರಬೇಕಾದರೆ ಖಂಡಿತ ನೀವು ತಮ್ಮ ದಿನದ ಒಂದು ಆಗದಿದ್ದರೂ ಅರ್ಧ ಗಂಟೆ ಆದರೂ ಪೋಷಕರು ತಾವು ನೀಡಿ ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಖಂಡಿತವಾಗಿ ಮಕ್ಕಳಿಗೆ ಅದು ಪ್ರಯೋಜನವಾಗ್ತದೆ. ಹಾಗೆಯೇ ಇಲ್ಲಿ ನೆರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿ, ಈ ಒಂದು ವಾಕ್ಯ ನೆನಪಿಡಿ. ಬಡವನಾಗಿ ಹುಟ್ಟುವುದು ನಮ್ಮ ತಪ್ಪು ಅಲ್ಲ, ಆದರೆ ಬಡವನಾಗಿ ಸಾಯುವುದು ನಮ್ಮ ತಪ್ಪು, ನನ್ನ ತಪ್ಪು. ನಮ್ಮ ಅಂತ ಹೇಳಿಲ್ಲ. ಬಡವನಾಗಿ ಹುಟ್ಟುವುದು ನನ್ನ ತಪ್ಪು ಅಲ್ಲ, ಆದರೆ ಬಡವನಾಗಿ ಸಾಯುವುದು ನನ್ನ ತಪ್ಪು. ನೆನಪಿಡಿ ಮಕ್ಕಳೇ, ಬಡತನ ಎಂಬುದು ಖಾಲಿ ಹಣ ಅಂತ ಹೇಳಬೇಡಿ. ವಿದ್ಯಾಭ್ಯಾಸ, ಆರೋಗ್ಯ ಮತ್ತು ನಮ್ಮ ವೈಚಾರಿಕತೆ ಇವು ಎಲ್ಲ ಇವುಗಳಲ್ಲೆಲ್ಲ ನಮ್ಮಲ್ಲಿ ಬಡತನ ಇದೆ ಅಂತಾದರೆ ನಾವು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಪ್ರಯೋಜನ ಪಡೆದಿಲ್ಲ, ನಾವು ಶ್ರೀಮಂತರಾಗಿಲ್ಲ ಅಂತಲೇ ಹೇಳಬೇಕಾಗ್ತದೆ. ಹಾಗೆ ನಮ್ಮ ಈ ಶೈಕ್ಷಣಿಕ ಜೀವನದಲ್ಲಿ ಈ ಎಲ್ಲ ಬಡತನ ಹೋಗಲಾಡಿಸಿ ನಾವು ಶ್ರೀಮಂತರಾಗಿ ಬದುಕುವ ಎಂಬ ಒಂದು ಶುಭಾಶಯದೊಂದಿಗೆ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಇನ್ನೊಮ್ಮೆ ಈ ಶಾಲೆಯ ಎಲ್ಲರಿಗೂ, ಅಂದರೆ ಉತ್ತಮವಾದ ಒಂದು ಕಟ್ಟಡ ನಿರ್ಮಾಣಕ್ಕೆ ಕಾರಣರಾದ MRPL ಹಾಗೆ ನಿಮ್ಮ ಶಿಕ್ಷಕರಿಗೆಲ್ಲರನ್ನು ನಾನು ಹಾಗೆ SDMC ಅವ್ರನ್ನೆಲ್ಲ ನೆನಪಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು. ಮೊನಚಾದ ನವಿರಾದ ಅರ್ಥಗರ್ಭಿತ ಮಾತುಗಳ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದೀರಾ ಸರ್. ತಮ್ಮ ಪ್ರೀತಿಗೆ ಮತ್ತೊಮ್ಮೆ ಗೌರವದ ನಮನಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಹುಶಃ ನೀವೆಲ್ಲರೂ ನೋಡಿದ್ದೀರಾ, ಈ ತುಂಬಿದ ಸಭೆಯಲ್ಲಿ ವಿದ್ಯಾರ್ಥಿಗಳು ಬಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ, ಶಿಕ್ಷಕರನ್ನು ಗೌರವಿಸಿದ್ದೀರಾ. ಪೋಷಕರು ಅದು ನಮ್ಮ ಶಾಲೆಯ ಆಸ್ತಿ. ಪೋಷಕರಿಗೂ ಕೂಡ ನಾವು ಒಂದಷ್ಟು ಸ್ಪರ್ಧಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. ಬಹಳಷ್ಟು ಪೋಷಕರು ನಮ್ಮ ಜೊತೆಗೆ ಮಕ್ಕಳಾಗಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇದೀಗ ಪೋಷಕರಿಗೆ ನಡೆಸಿದಂತಹ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿಯನ್ನು ನೀಡುವಂತಹ ಕಾರ್ಯಕ್ರಮ ಸರ್ ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಆತ್ಮೀಯರು, ಈಗಾಗಲೇ ಸಮಯ ಮೀರ್ತಾ ಬಂದಿದೆ. ಆದಷ್ಟು ಬೇಗ ಬಂದು ಪ್ರಶಸ್ತಿಯನ್ನು ಪಡ್ಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪುರುಷರ ವಿಭಾಗದಲ್ಲಿ ಶಶಿಧರ ಸ್ಪರ್ಧೆ ಬಿಸ್ಕೆಟ್ ತಿನ್ನುವುದರಲ್ಲಿ ಪ್ರಥಮ, ಗೋಣಿಚೀಲ ಓಟ ದ್ವಿತೀಯ. ಶ್ರೀಯುತ ಅಶೋಕ್ ಬಿಸ್ಕೆಟ್ ತಿನ್ನುವುದರಲ್ಲಿ ತೃತೀಯ, ಗೋಣಿಚೀಲ ಓಟದಲ್ಲಿ ತೃತೀಯ. ಮುಸ್ತಫಾ ಗೋಣಿಚೀಲ ಓಟದಲ್ಲಿ ಪ್ರಥಮ. ಇಲಿಯಾಸ್ ಬಿಸ್ಕೆಟ್ ತಿನ್ನುವುದರಲ್ಲಿ ದ್ವಿತೀಯ. ಆದಷ್ಟು ಬೇಗ ಬಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಹಗ್ಗ ಜಗ್ಗಾಟ ಯಾರಾದರೂ ಒಬ್ಬರು ಬಂದರೂ ಸಾಕು. ಪ್ರಥಮ ಇಲಿಯಾಸ್ ತಂಡ, ಅದರಲ್ಲಿ ಮುಸ್ತಫಾ, ಶಿವರುದ್ರ, ಶ್ರೀಯುತ ಅಶೋಕ್, ಶ್ರೀ ನಾರಾಯಣ, ಶ್ರೀ ರೋಹಿತಾಶ್ವ ಇವರೆಲ್ಲ ಇದ್ದಂಥ ತಂಡ. ಆದಷ್ಟು ಬೇಗ ಬಂದು ಯಾರಾದರೂ ಒಬ್ಬರು ಬಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಆದಷ್ಟು ಬೇಗ ಬನ್ನಿ. ಸಭಾ ಕಾರ್ಯಕ್ರಮದ ಬಳಿಕ ಬಹುನಿರೀಕ್ಷಿತವಾದ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಈ ಧನ್ಯ ಸಭಾ ವೇದಿಕೆಯನ್ನು ಕೇಂದ್ರೀಕರಿಸಿಕೊಂಡು ಧನ್ಯಗೊಳ್ಳಲಿಕ್ಕಿದೆ. ಆದಷ್ಟು ಬೇಗ ನಮ್ಮ ಜೊತೆಗೆ ಸಹಕರಿಸಿರಿ. ಪೋಷಕರು ಹಗ್ಗ ಜಗ್ಗಾಟ ದ್ವಿತೀಯ, ರಮೇಶ್, ಶ್ರೀಯುತ ರಮೇಶ್, ಶಾಫಿ, ರಜಾಕ್, ಜುಬೇರ್, ರವೀಂದ್ರ ಶಾಸ್ತ್ರಿ, ಶಶಿಧರ ಈ ತಂಡ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡಿದೆ. ಹಗ್ಗ ಜಗ್ಗಾಟ. ಇನ್ನು ಮಹಿಳಾ ವಿಭಾಗದಲ್ಲಿ ಪ್ರೇಮ ಲೋಟ ಮತ್ತು ಗೋಲಿ ಪ್ರಥಮ,
ಮೋಹಿನಿ ಬಾಟಲ್ ಆಟದಲ್ಲಿ ಪ್ರಥಮ, ಜಯಲಕ್ಷ್ಮಿ ಲೋಟ ಮತ್ತು ಗೋಲಿ ಆಟದಲ್ಲಿ ದ್ವಿತೀಯ, ಗೀತಾ ಬಾಟಲ್ ಆಟದಲ್ಲಿ ದ್ವಿತೀಯ, ಶ್ರೀಮತಿ ಲೀಲಾವತಿ ಲೋಟ ಮತ್ತು ಗೋಲಿ ಆಟದಲ್ಲಿ ತೃತೀಯ, ಶ್ರೀಮತಿ ಸವಿತಯನ್ ಬಾಟಲ್ ಆಟದಲ್ಲಿ ತೃತೀಯ. ಈಗ ಹಗ್ಗ ಜಗ್ಗಾಟದ ತಂಡ ಆಟ, ಅದರಲ್ಲಿ ಪ್ರಥಮ ಫಾತಿಮಾತ ಜೊಹರಾ, ಭವಾನಿ ಪಿ, ಕಾವ್ಯ ಪಿ, ತೇಜಸ್ವಿನಿ, ಪ್ರೇಮ, ತುಳಸಿ, ಭವಾನಿ ಎ, ಸುನೀತಾ, ಗೀತಾ, ಮೋಹಿನಿ, ಬೇಬಿ, ಮಮತಾ, ಮೈಮುನಾ ಪಿ ಇವರ ತಂಡ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ ಹಗ್ಗ ಜಗ್ಗಾಟದಲ್ಲಿ. ಹಾಗೆ ಹಗ್ಗ ಜಗ್ಗಾಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡವರು ಸುಪ್ರೀತ ಮತ್ತು ತಂಡ. ಹಗ್ಗ ಜಗ್ಗಾಟದಲ್ಲಿ ಪ್ರಥಮ ಸ್ಥಾನ ಆಯಿತು. ಹಗ್ಗ ಜಗ್ಗಾಟದಲ್ಲಿ ತೃತೀಯ ಸ್ಥಾನವನ್ನು ಪಡ್ಕೊಂಡದ್ದು ಶಕುಂತಲ ಮತ್ತು ತಂಡ. ಹಗ್ಗ ಜಗ್ಗಾಟ ದ್ವಿತೀಯ ಸುಪ್ರೀತ ಮತ್ತು ತಂಡ. ಶಕುಂತಲ ಮತ್ತು ತಂಡ ಹಗ್ಗ ಜಗ್ಗಾಟದಲ್ಲಿ ತೃತೀಯ. ಇಲ್ಲಿಗೆ ಪೋಷಕರ ಸ್ಪರ್ಧಾ ವಿಜೇತರ ಪಟ್ಟಿ ಓದಲು ಅವಕಾಶ ಮಾಡಿಕೊಟ್ಟ ಇದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ಧನ್ಯವಾದಗಳು ಸರ್. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷಗಳು ಬಾಕಿ ಇದೆ. ಆ ಬಳಿಕ ಸುಂದರವಾದ ಕಾರ್ಯಕ್ರಮ ಮುಂದುವರಿಲಿಕ್ಕೆ ಇದೆ. ಎಲ್ಲರೂ ನಮ್ಮ ಜೊತೆಗೆ ಸಹಕರಿಸಬೇಕು. ಇವತ್ತಿನ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರುವಂತಹ ಓರ್ವ ಗೌರವಾನ್ವಿತ ಅತಿಥಿಗಳು ಹೌದು ಶ್ರೀಮತಿ ತನುಜಾ ಮ್ಯಾಮ್. ಬಹುಶಃ ನಮ್ಮ ಶಾಲೆಯಲ್ಲಿ ಶಿಕ್ಷಕಿ ವೃತ್ತಿಯನ್ನು ಮಾಡಿದವರು, ಕೊಡುಗೆ ದಾನಿ. ಬಹುಶಃ ನನಗೆ ನೆನಪಿರುವ ಹಾಗೆ ಒಂದು ಅತ್ಯುತ್ತಮವಾದ ಈ ಒಂದು ದೀಪವನ್ನು ನೀಡುವುದರ ಮೂಲಕ ಪ್ರಾರಂಭಗೊಂಡಂತಹ ಕೊಡುಗೆಗಳ ಮಹಾಪೂರ ನಮ್ಮ ಶಾಲೆಗೆ ಹರಿದು ಬರ್ತಾ ಇದೆ. ಅದು ಕಳೆದ ವರ್ಷ ಅವರು ನಮಗೆ ನೀಡಿದ್ದು. ಇನ್ನಷ್ಟು ಕೊಡುಗೆಗಳು ನಮ್ಮ ಜೊತೆಗೆ ಅವರು ನೀಡ್ತಾ ಇದ್ದಾರೆ. ಇದೀಗ ತಮ್ಮ ಗೌರವದ ಮಾತುಗಳಿಗಾಗಿ ಈ ವೇದಿಕೆ. ಈ ದಿನ ಕೂಡ ಅವರು ಖಂಡಿತವಾಗಿಯೂ ನಮಗೆ ಏನಾದರೂ ಒಂದು ಕೊಡುಗೆಯನ್ನು ನೀಡುವುದು ನಮಗೆ ಖಂಡಿತ ಗೊತ್ತಿದೆ. ಅವರೇ ಅನೌನ್ಸ್ ಮಾಡಲಿಕ್ಕಿದ್ದಾರೆ. ಮ್ಯಾಮ್, ತಮ್ಮ ಪ್ರೀತಿಯ ಮಾತುಗಳಿಗೆ ಇದೀಗ ಈ ವೇದಿಕೆ. ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರು ನನ್ನ ಶಾಲೆ ಈ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯ ಮೇಲಿರುವ ಎಲ್ಲ ಗೌರವಾನ್ವಿತರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಈ ಶಾಲೆಯ ಪೋಷಕರೇ ಹಾಗೂ ದಾನಿಗಳೇ, ಮುಂಡೂರು ಶಾಲೆಗೆ ಬರುವಾಗ ನನಗೆ ಬಹಳಷ್ಟು ಖುಷಿ. ಯಾಕೆಂತ ಹೇಳಿದರೆ ನಾನು ಇಲ್ಲಿ 6 ವರ್ಷಗಳ ಕಾಲ ಕೆಲಸ ಮಾಡಿದ್ದು. ಧಾರವಾಡದಿಂದ ನೇರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಂಡೂರಿಗೆ ನಾನಾಗ ಬಂದಿದ್ದೆ. ನಾನು ನೆನಪು ಮಾಡಿಕೊಳ್ಳುವುದು ಅಣ್ಣಪ್ಪ ಮಾಸ್ಟ್ರು ಮತ್ತು ಬಾಲಚಂದ್ರ ರಾವ್ ಹಾಗೂ ನಮ್ಮ ಉಕ್ರ ಸರ್ ನನ್ನ ಸಹೋದ್ಯೋಗಿಗಳಾಗಿದ್ದರು. ಈ ಹೊಸ ಕೊಠಡಿಗಳೆಲ್ಲ ಇರಲಿಲ್ಲ, ಹಳೆ ಕೊಠಡಿಗಳು ಮಾತ್ರ. ನನ್ನ ಸಾಕಷ್ಟು ಜನ ವಿದ್ಯಾರ್ಥಿಗಳು ನನಗೆ ಬರುವಾಗ ಸಿಕ್ಕಿದ್ರು ಹಾಗೂ ಅವರ ಅನುಭವಗಳನ್ನು ಹಂಚಿಕೊಂಡ್ರು. ಶಿಕ್ಷಕರಿಗೆ ಯಾವುದೇ ಪ್ರಶಸ್ತಿಗಳು ಬೇಕಾಗಿರುವುದಿಲ್ಲ, ಬದಲಾಗಿ ಅವರು ಕಲಿಸಿದಂತಹ ಮಕ್ಕಳು ಓಡಿ ಬಂದು ಒಂದು ನಮಸ್ಕಾರ ಮಾಡುವುದಿದೆ ಅಲ್ಲ, ಅದು ಬಹಳಷ್ಟು ಖುಷಿಯನ್ನು ತಂದುಕೊಡ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿ ಪ್ಯಾರೆಂಟ್ಸ್ ಇದ್ದೀರಿ, ಪೋಷಕರಿದ್ದೀರಿ, ತಮ್ಮ ಮಕ್ಕಳಿಗೆ
ಯಾವುದನ್ನು ಮಾಡಬೇಕು ಅಂತ ಹೇಳಿ ಯಾವುದನ್ನು ಮಾಡಬಾರ್ದು ಅಂತ ಹೇಳಲಿಕ್ಕೆ ಹೋಗೋದು ಬೇಡ. ಡೂಸ್ ಅಂದರೆ ನೀನು ಹೀಗೆ ಮಾಡು ಅಂತ ಹೇಳಿ, ಇದನ್ನು ಮಾಡಬಾರ್ದು ಅಂತ ಅವನೇ ಅಥವಾ ಅವಳೇ ಅದನ್ನು ಕಲಿತುಕೊಳ್ತಾಳೆ. ಯಾಕೆಂತ ಹೇಳಿದರೆ ನಾವು ಹೇಳ್ತೇವೆ ನೋಡಿ, ಎಲ್ಲರೂ ಭಾಷಣದಲ್ಲಿ ಹೇಳ್ತೇವೆ ಮೊಬೈಲ್ ನೋಡೋದು ಬೇಡ, ಮೊಬೈಲ್ ನೋಡೋದು ಬೇಡ, ಮೊಬೈಲಿಂದ ಮಕ್ಕಳು ಹಾಳಾಗಿದ್ದಾರೆ ಅಂತ. ಅದೇ ಕೊರೋನಾ ಬಂದಾಗ ನಾವೇ ಮೊಬೈಲಲ್ಲಿ ಪಾಠ ಮಾಡಿದ್ದೇವೆ, ಆ ಪಾಠವನ್ನು ಮಕ್ಕಳು ಕಲ್ತಿದ್ದಾರೆ, ಪರೀಕ್ಷೆ ಬರೆದಿದ್ದಾರೆ ಅಲ್ವಾ? ಆದ ಕಾರಣ ಇಂಥ ಸಮಯದಲ್ಲಿ ಇಂಥದನ್ನೇ ಮೊಬೈಲಲ್ಲಿ ನೋಡಿ ಅಂತ ನೀವು ಮಾರ್ಗದರ್ಶನ ಮಾಡಿ, ಆಗ ಉಳಿದದನ್ನು ಅದು ಆ ಮಗು ನೋಡುವುದಿಲ್ಲ. ಕೆಲಸವೂ ಕೂಡ ಹಾಗೆ, ಇದನ್ನು ಮಾಡು ಅಥವಾ ಇದನ್ನು ಹೀಗೆ ಮಾಡು ಅಂತ ಮಾರ್ಗದರ್ಶನ ಮಾಡಿ, ಇದನ್ನು ಮಾಡಬೇಡ ಅಂತ ಮಾಡಬಾರ್ದು ಅಂತ ಮಕ್ಕಳೇ ಕಲಿತುಕೊಳ್ತಾರೆ. ಅದೇ ರೀತಿ ನಮ್ಮ ಸಮನ್ವಯಾಧಿಕಾರಿಗಳು ಹೇಳಿದ ಹಾಗೆ ಮಕ್ಕಳಿಗೆ ಸಮಯವನ್ನು ಕೊಡಿ ಅಂತ ಹೇಳಿದ್ದಾರೆ. ಸಮಯವನ್ನು ಕೊಡುವಾಗ ಶಾಸಕರು ಹೇಳಿದ ಹಾಗೆ ಗಂಡ ಹೆಂಡತಿಯಲ್ಲಿ ಜಗಳ ಮಾಡಿಕೊಂಡಿದ್ದರೆ ಆ ಸಮಯವನ್ನು ಮಕ್ಕಳು ಬಹಳಷ್ಟು ಚೆನ್ನಾಗಿ ಬಳಸ್ಕೊಳ್ತಾರೆ. ಅಪ್ಪನನ್ನು ಕಂಡ್ರೆ ಅಮ್ಮನಿಗೆ ಆಗುವುದಿಲ್ಲ, ಅಮ್ಮನನ್ನು ಕಂಡ್ರೆ ಅಪ್ಪನಿಗೆ ಆಗುವುದಿಲ್ಲ ಅನ್ನೋದು ಮೆಸೇಜ್ ಹೋಗ್ತದೆ. ಆದ ಕಾರಣ ತಂದೆ ಆದವರು ತಾಯಿಗೆ ಗೌರವ ನೀಡುವುದನ್ನು ಕಲಿಬೇಕು. ಮತ್ತೆ ಬೈಯುವುದನ್ನು ಗುಟ್ಟಾಗಿ ಬೇಕಿದ್ರೆ ಬೈರಿ, ಆದರೆ ತಾಯಿಗೆ ಗೌರವ ಕೊಡುವುದನ್ನು ಕಲಿಬೇಕು. ನೋಡು, ನಿನ್ನಮ್ಮ ಎಷ್ಟು ಬೇಗ ಹೇಳ್ತಾಳೆ, ಎಷ್ಟು ಕೆಲಸ ಮಾಡ್ತಾಳೆ, ನಿನ್ನನ್ನು ಶಾಲೆಗೆ ಕಳಿಸ್ತಾಳೆ, ನನ್ನನ್ನು ಆಫೀಸಿಗೆ ಕಳಿಸ್ತಾಳೆ, ನನ್ನನ್ನು ತೋಟಕ್ಕೆ ಕಳಿಸ್ತಾಳೆ. ಅದೇ ರೀತಿ ತಾಯಿಯಾದವಳು ತಂದೆಯನ್ನು ಹೊಗಳಬೇಕು. ನೋಡು, ತಂದೆ ಎಷ್ಟು ಕಲಿಸ್ತಾರೆ, ಎಷ್ಟು ತೆಗೆದುಕೊಂಡು ಮನೆಗೆ ಬರ್ತಾರೆ, ಅವರು ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ನಮ್ಮ ಕುಟುಂಬವನ್ನು ಸಲಹಲಿಕ್ಕೆ ಅನ್ನುವ ಮಾತುಗಳನ್ನು ತಂದೆ ಮತ್ತು ತಾಯಿ ಪರಸ್ಪರ ಗೌರವ ಕೊಡುವುದರ ಮೂಲಕ ಮನೆಯಲ್ಲಿ ಯಾರಾದರೂ ಅಜ್ಜ ಅಜ್ಜಿ ಹಿರಿಯರಿದ್ದರೆ ಅವರಿಗೆ ಮೊದಲು ಗೌರವ ಕೊಡುವುದನ್ನು ಕಲಿಸಿದಾಗ ಮಾತ್ರ ನಮ್ಮ ಮಕ್ಕಳು ಸಂಸ್ಕಾರಯುತವಾಗಿ ಬೆಳಿಲಿಕ್ಕೆ ಕಾರಣೀಭೂತ ನಾವೇ ಆಗ್ತೇವೆ ಅಂತ ಹೇಳ್ತಾ, ಮಾತು ಚೆನ್ನಾಗಿ ಆಡಬೇಕು ಅಂತಾದರೆ ಮಾತಾಡುವುದನ್ನು ನಾವು ಮನೆಯಲ್ಲಿ ಕಲಿಸಬೇಕು. ಮತ್ತೆ ಮುಂದುವರೆದು ಶಿಕ್ಷಕರು ನಾವು ಶಾಲೆಯಲ್ಲಿ ಕಲಿಸ್ತೇವೆ ಭಾಷಣ ಮಾಡುವುದು ಹೇಗೆ ಅಂತ. ಮಾತು ಕಲಿಸುವಾಗ ಸಂಸ್ಕಾರಯುತವಾದಂಥ ಮಾತು ಇರಬೇಕು. ಮಾತು ಮತಿಯಿಂದ ಬರಬೇಕೇ ಹೊರತು ಮತೀಯವಾಗಿರಬಾರದು. ನಾನು ಹೇಳುವುದು ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಮಾತು ಮತಿಯಿಂದ ಬರಬೇಕು, ಮಾತು ಮತೀಯವಾಗಿರಬಾರದು. ಮಾತು ಮೆತ್ತಗೆ ಇರಬೇಕು, ಪ್ರೀತಿಯಿಂದ ಕೂಡಿರಬೇಕು, ಇಲ್ಲದೆ ಇದ್ದರೆ ತೆಪ್ಪಗೆ ಕೂತಿರಬೇಕು ಅಂತ ಒಬ್ಬರು ಹೇಳ್ತಾರೆ. ಆದ ಕಾರಣ ಒಳ್ಳೆಯ ಸಂವಹನ ಕ್ರಿಯೆ, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಮಾತು ಇದನ್ನು ನಾವು ಮಕ್ಕಳಿಗೆ ಕಲಿಸಿದಾಗ ಸಮಾಜದಲ್ಲಿ ಅವನೊಬ್ಬ ಅಥವಾ ಅವಳೊಬ್ಬಳು ಉತ್ತಮ ವ್ಯಕ್ತಿಯಾಗಿ ಬೆಳಿಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾ, ಮುಂಡೂರು ಶಾಲೆಯ SDMCಯ ಸದಸ್ಯರು, ಅಧ್ಯಕ್ಷರು ಹಾಗೂ ಶಿಕ್ಷಕ ವೃಂದ, ಇದೊಂದು ತಂಡ. ಇವರ ಮಧ್ಯೆ ಯಾವಾಗಲೂ ಬಾಂಧವ್ಯ ಇದೆ, ಬೆಸುಗೆ ಇದೆ, ಸಮನ್ವಯ ಇದೆ. ಈ ಸಮನ್ವಯತೆ ಇನ್ನೂ ಮುಂದೆ ಮುಂದುವರಿದು ಹೋಗಲಿ. ಆ ಮೂಲಕ ಮುಂಡೂರು ಶಾಲೆ ಒಂದು ರಾಜ್ಯದಲ್ಲಿ ಹೆಸರು ಪಡೆಯುವಂತಾಗಲಿ, ಹಾಗೂ ನನ್ನ ಶಾಲೆ ಎಲ್ಲ ಕಡೆಯಲ್ಲಿಯೂ ಗುರುತಿಸಿಕೊಳ್ಳಿ ಅಂತ ಹಾರೈಸ್ತಾ, ಎಲ್ಲರಿಗೂ ವಂದಿಸ್ತಾ ನನಗೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನನ್ನಿಂದ ಈ ಶಾಲೆಗೆ ಏನಾದರೂ ಒಂದು ನಿರೀಕ್ಷೆ ಇರ್ತದೆ. ಸ್ಕೂಲ್ ಡೇ ಅಂತ ಹೇಳಿ ಬರುವಾಗ ರಾಮಚಂದ್ರ ಸರ್ ಮತ್ತು ವಿಜಯ ಮೇಡಮ್ ಹೇಳಿದರು, ನಮಗೆ ನೀವೇನು ಕೊಡ್ತೀರಿ ಅಂತ. ಹೇಗೆ ಅಪ್ಪ ಮನೆಗೆ ಬರುವಾಗ ಅಮ್ಮ ಕೇಳ್ತಾಳಂತೆ ಯಾಕೆ ಲೇಟು ಅಂತ, ಮಗು ಕೇಳ್ತದಂತೆ ಅಪ್ಪ ಚಾಕ್ಲೇಟು ಅಂತ. ಹಾಗೆ ನನ್ನ ಒಂದು ಸಣ್ಣ ಕಿರುಕಾಣಿಕೆ, ಅವರು ಏನು ಉದ್ಯಾನವನವನ್ನು ಮಾಡಿದ್ದಾರೆ, ಮಕ್ಕಳ ಆಟದ ಪಾರ್ಕ್ ಮಾಡಿದ್ದಾರೆ, ಅದಕ್ಕೆ ನಾನು ದೇಣಿಗೆಯಾಗಿ ಹಣಕಾಸಿನ ನೆರವನ್ನು ಕೊಡ್ತಾ ಇದ್ದೇನೆ. ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ನೆರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ವಿಜಯ ಮೇಡಮ್ ಇದನ್ನು ತಗೊಳ್ಬೇಕು ಅಂತ ಹೇಳ್ತಾ ಇದ್ದೇನೆ.
ಎಲ್ಲರಿಗೂ ನಮಸ್ಕಾರ. ಮ್ಯಾಮ್, ಬಹಳಷ್ಟು ಖುಷಿ ಆಗ್ತಾ ಇದೆ. ನಮ್ಮ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದುಕೊಂಡು ಪ್ರಸ್ತುತ ಉನ್ನತ ಹುದ್ದೆಯನ್ನು ಅಲಂಕರಿಸಿಕೊಂಡು ಮಾನ್ಯ ನಿರ್ದೇಶಕರು ಕರ್ನಾಟಕ ರಾಜ್ಯ ನೌಕರರ ಸಂಘ ರಿಜಿಸ್ಟರ್ ಬೆಂಗಳೂರು ಇದರ ಪುತ್ತೂರು ಶಾಖೆಯ ನಿರ್ದೇಶಕರಾಗಿದ್ದುಕೊಂಡು BIRT ಆಗಿದ್ದುಕೊಂಡು ಅದೇ ಪ್ರೀತಿಯಿಂದ ಅದೇ ಒಂದು ಕೊಡುಗೆಯನ್ನು ನೀಡುವ ಆ ನಿಮ್ಮ ಪ್ರೀತಿಗೆ ಮತ್ತೊಮ್ಮೆ ಶಿರವಾಗಿ ನಮಿಸಿಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಇನ್ನಷ್ಟು ಕೊಡುಗೆಗಳು ನಮ್ಮ ಶಾಲೆಗೆ ಹರಿದು ಬರಲಿ, ಭಗವಂತನು ಅದಕ್ಕೆ ತಮಗೆ ಆಶೀರ್ವದಿಸಲಿ ಎಂಬ ಆಶಯ ಮಾತುಗಳೊಂದಿಗೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪ್ತಾ ಇದ್ದೇವೆ. ಒಂದು ನಿಮಿಷದ ಒಂದು ವಿಜ್ಞಾಪನೆಯನ್ನು ಮಾಡಿ ನೇರವಾಗಿ ಅಧ್ಯಕ್ಷರ ಮಾತುಗಳಿಗೆ ಅಣಿಯಾಗ್ತಾ ಇದ್ದೇವೆ. ಸಹೃದಯರೇ, ಇದು ಆರಂಭವಷ್ಟೇ. ಇದೊಂದು ದೀರ್ಘ ಪಯಣವಾಗಬೇಕು. ಆ ದೀರ್ಘ ಪಯಣದಲ್ಲಿ ನಾವು ಗಳಿಸಿಕೊಂಡದ್ದನ್ನು ಸ್ಮರಿಸಿಕೊಳ್ಳುತ್ತಾ ಇನ್ನು ಮುಂದೆ ಗಳಿಸಬೇಕಾದುದನ್ನು ಯೋಜಿಸಿ ಆ ಮೂಲಕ ನಮ್ಮ ತಾಯಿಯ ಸ್ಥಾನದಲ್ಲಿರುವ ನಮ್ಮೆಲ್ಲರನ್ನು ಸಾಕಿ ಸಲಹಿ ಈ ಹಂತಕ್ಕೆ ತಲುಪಿಸಿ ಸಮಾಜದಲ್ಲಿ ಒಬ್ಬ ಗೌರವಾನ್ವಿತ ವ್ಯಕ್ತಿಯಾಗುವಂತೆ ಮಾಡಿದ ಮಾತೃಸ್ವರೂಪಿ ಮುಂಡೂರು ಶಾಲೆ ಇಂದು ತನ್ನ 98ರ ಹರೆಯದಲ್ಲಿ ಒಂದಷ್ಟು ವಿನೂತನ ಯೋಜನೆಗಳ ಮೂಲಕ ತಾಯಿ ಸಂಭ್ರಮಿಸುತ್ತಿದ್ದಾಳೆ. ಈ ಸಂಭ್ರಮ ಅದೊಂದು ವಿಜೃಂಭಣೆಯಾಗಬೇಕು. 2027ರ ಶತಮಾನೋತ್ಸವವು ಅತ್ಯಂತ ಸಡಗರ, ಸಂಭ್ರಮ, ವಿಜೃಂಭಣೆಯೊಂದಿಗೆ ಜರುಗುವಂತಾಗಬೇಕು. ಹಾಗಾಗಬೇಕಾದರೆ ನನ್ನ ಧ್ವನಿಯನ್ನು ಆಲಿಸುವ ಬಹುಮುಖ್ಯವಾಗಿ ಈ ಶಾಲೆಯಲ್ಲಿ ಕಳೆದ 98 ವರ್ಷಗಳಿಂದ ವಿದ್ಯಾರ್ಜನೆ ಮಾಡಿದಂತಹ ಹಿರಿಯ ವಿದ್ಯಾರ್ಥಿಗಳ ಮನಸ್ಸು ಮಿಡಿಯಬೇಕು. ಅದು ಬಹುಬೇಗನೆ ಮಿಡಿಯುವಂತಾಗಲಿ. ಆ ಮೂಲಕ ಶತಮಾನೋತ್ಸವದ ಸುಸಂದರ್ಭದಲ್ಲಿ ನಮ್ಮ ಬಹಳಷ್ಟು ಯೋಜನೆಗಳು ಈಡೇರಿ ಒಂದು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತಹ ಮುಂಡೂರು ಶಾಲೆ ನಮ್ಮದಾಗಲಿ ಎಂಬ ಆಶಯದ ಮಾತುಗಳೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದುವರಿದ ಭಾಗವಾಗಿ ಇವತ್ತಿನ ಈ ಮಹೋನ್ನತ ಕಾರ್ಯಕ್ರಮದ ಗೌರವಾನ್ವಿತ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದವರು ಬಹುಶಃ ಮುಂಡೂರು ಗ್ರಾಮ ಪಂಚಾಯತಿನ ಕ್ರಿಯಾಶೀಲ ಗೌರವಾನ್ವಿತ ಅಧ್ಯಕ್ಷರೂ ಆಗಿರತಕ್ಕಂತಹ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ NSD ಇವರ ಅಧ್ಯಕ್ಷೀಯ ನುಡಿಗಳಿಗಾಗಿ ಇದೀಗ ಈ ವೇದಿಕೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ಹೊಸ ಹರುಷವನ್ನು ತರಲೆಂದು ಹಾರೈಸ್ತಾ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರು ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘ ಮುಂಡೂರು ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆಯುವಂಥ MRPL ಅನುದಾನದಿಂದ ನಿರ್ಮಿಸಲಾದ ನೂತನ ಕೊಠಡಿಗಳ ಉದ್ಘಾಟನಾ ಸಮಾರಂಭ ಹಾಗೂ ಶಾಲಾ ವಾರ್ಷಿಕೋತ್ಸವ. ಈ ಒಂದು ವಾರ್ಷಿಕೋತ್ಸವದ ಈ ಒಂದು ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವಂಥ ಎಲ್ಲ ಈ ಶಾಲೆಯ ಮುಖ್ಯ ಗುರುಗಳೇ ಮತ್ತು ಗ್ರಾಮ ಪಂಚಾಯತ್ನ ಸದಸ್ಯರೇ ಹಾಗೂ ಈ ಶಾಲೆಯ SDMC ಅಧ್ಯಕ್ಷರಾದ ರಮೇಶ್ ಪಜಿಮಂಡ್ರವರೇ ಮತ್ತು ಹಾಗೂ ಎಲ್ಲ ಅಧ್ಯಾಪಕ ವೃಂದದವರೇ, SDMC ಎಲ್ಲ ಸರ್ವ ಸದಸ್ಯರೇ, ಹಾಗೆ ಎಲ್ಲ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಪೋಷಕ ಬಂಧು ಭಗಿನಿಯರೇ ಹಾಗೂ ಹಿರಿಯರೇ ಕಿರಿಯರೇ, ಎಲ್ಲ ಶಾಲಾ ವಿದ್ಯಾರ್ಥಿನಿಯರೇ, ಎಲ್ಲ ಅಧ್ಯಾಪಕ ವೃಂದದವರೇ, ಕಾರ್ಯಕ್ರಮ ಸಂಯೋಜಕರೇ, ಈ ಒಂದು ಸಮಾರಂಭ ಬಹಳ ದೀರ್ಘವಾಗಿ ನಡೀತಾ ಇದೆ. ಈಗಾಗಲೇ ಅಶೋಕ್ ಕುಮಾರ್ ರೈ ಅವರು ನಮ್ಮ ಈ ಒಂದು MRPL ಅನುದಾನದಿಂದ ನಿರ್ಮಿಸಲಾದಂಥ ಈ ಒಂದು ಭವ್ಯ ಸುಂದರವಾದ ಕಟ್ಟಡವನ್ನು ಈಗಾಗಲೇ ಕೆಲವೇ ನಿಮಿಷಗಳ ಮೂಲಕ ಅವರು ಅದನ್ನು ಉದ್ಘಾಟನೆ ಮಾಡಿದ್ದಾರೆ, ಲೋಕಾರ್ಪಣೆ ಮಾಡಿದ್ದಾರೆ. ಮತ್ತು ಈ ಒಂದು ಸಮಾರಂಭ ಬಹಳ ಸುಂದರವಾಗಿ ನಡೀತಾ ಇದೆ. ಈ ಒಂದು MRPLನವರ ಉದ್ದೇಶ ಏನಂತ ಹೇಳಿದರೆ ಪ್ರಾಥಮಿಕ ಹಂತದಿಂದಲೇ ಅದು ಅಭಿವೃದ್ಧಿ ಆಗಬೇಕು. ಎಲ್ಲ ಕಾಲೇಜುಗಳಿಗೆ ಹಣ ಕೊಡೋದಿಲ್ಲ ಅವರು, ಅಂದರೆ ಪ್ರಾಥಮಿಕ ಹಂತದಿಂದ ಹೆಚ್ಚು ಅವರು ಈ ಒಂದು ನಾವು ಕಟ್ಟಡ ಕಟ್ಟುವಾಗ ಫೌಂಡೇಶನ್ ಕಟ್ಟಿ ಮಾಡ್ತೇವಲ್ಲ ಹಾಗೆ ಇದು ಕೂಡ ಈ ಒಂದು ಶಾಲೆ ಪ್ರಾಥಮಿಕ ಹಂತದಿಂದಲೇ ಇದು ಮುಂದೆ ಹೋಗಬೇಕು, ಅಭಿವೃದ್ಧಿ ಆಗಬೇಕು. ಈಗ ಒಂದು ಮಾತಿದೆ,
ಹಳ್ಳಿಗಳು ಅಭಿವೃದ್ಧಿ ಆದರೆ ಮಾತ್ರ ದೇಶ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ಇದು ಕೂಡ ಹಾಗೆ. ಈ ಒಂದು ಶಾಲೆ ಬಹಳ ಒಂದು ಸರಕಾರಿ ಶಾಲೆ ಆದರೂ ಕೂಡ ಈಗ ಇದು ಈ ಎಲ್ಲ ಭವ್ಯ ಕಟ್ಟಡಗಳಿಂದಾಗಿ ಇದೊಂದು ಬಹಳ ವಿಜೃಂಭಿಸ್ತಾ ಇದೆ. ಇನ್ನು ನಮ್ಮ ಖಾಸಗಿ ಶಾಲೆಗಳಿಗಿಂತಲೂ ಹೆಚ್ಚು ಒಂದು ಹೆಜ್ಜೆ ಮುಂದಿಟ್ಟಿದೆ. ಆದ್ದರಿಂದ ಎಲ್ಲ ಪೋಷಕರು ಸರಕಾರಿ ಶಾಲೆಗೆ ಕಳುಹಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅಂದರೆ ಖಾಸಗಿ ಶಾಲೆಗೆ ಅವರನ್ನು ಮಕ್ಕಳನ್ನು ಕಳುಹಿಸಿ ತುಂಬ ಹಣ ವ್ಯಯ ಮಾಡೋದಕ್ಕಿಂತ ಈ ಶಾಲೆಗೆ ಸರಕಾರಿ ಶಾಲೆಗಳಿಗೆ, ಇದೇ ಶಾಲೆ ಅಂತಲ್ಲ, ಎಲ್ಲ ಸರಕಾರಿ ಶಾಲೆಗಳು ಎಲ್ಲಿ ಇವೆ ಅಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಅದು ಬಹಳ ಅಭಿವೃದ್ಧಿಯನ್ನು ಕಂಡಿದೆ. ಅಂದರೆ ಖಾಸಗಿ ಶಾಲೆಗಿಂತ ಹೆಚ್ಚು ಅದು ಈಗ ಸ್ವಲ್ಪ ಅಂದರೆ ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಹಾಗಾಗಿ ಎಲ್ಲ ಪೋಷಕರು ಸರಕಾರಿ ಶಾಲೆಯನ್ನೇ ಆಯ್ಕೆ ಮಾಡಿ ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಿ, ಮತ್ತು ಈ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಹೊರತರಬೇಕಾದರೆ ಇಂಥ ವೇದಿಕೆಗಳು ಬಹಳ ಸಹಕಾರಿಯಾಗ್ತದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಅಂದರೆ ಈ ಪ್ರತಿಭೆಯನ್ನು ನಾವು ಶಿಕ್ಷಕರು ಮತ್ತು ಪೋಷಕರು ಇದನ್ನು ಅವರಿಗೆ ಆ ಒಂದು ಪ್ರತಿಭೆ ಮುಂದೆ ಹೋಗಬೇಕಾದರೆ ಅದಕ್ಕೆ ಸಹಕಾರ ನೀಡಬೇಕು. ಇನ್ನು ದೇಶ ಅಭಿವೃದ್ಧಿ ಆಗಬೇಕಾದ್ರೆ, ಅಂದರೆ ಉಜ್ವಲ ಭವಿಷ್ಯ ಅಭಿವೃದ್ಧಿ ಆಗಬೇಕಾದ್ರೆ ಅದಕ್ಕೆ ನಾವು ಶಿಕ್ಷಕರಾದವರು ಭಾರತೀಯ ಪರಂಪರೆಯ ಶಿಕ್ಷಣವನ್ನು ನೀಡಬೇಕು. ಅವರಿಗೆ ಧೈರ್ಯ, ಪರೋಪಕಾರ ಮನೋಭಾವನೆ, ತ್ಯಾಗ ಇದನ್ನೆಲ್ಲ ಹೇಳುವಂಥ ಕೆಲಸ ಆಗಬೇಕು. ಅದೇ ರೀತಿ ಒಂದು ದೇಶದ ಪ್ರೇಮ ಇರುವಂತಹ, ರಾಷ್ಟ್ರ ಪ್ರೇಮ ಇರುವಂಥ ಸಂಸ್ಕಾರಯುತ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿಕೊಂಡು ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂದು ಸಭೆಯಲ್ಲಿ ಒಂದು ಸಲ ಹೀಗೆ ದೀರ್ಘವಾಗಿ ಮಾತಾಡ್ತಾ ಇದ್ದಂತೆ ಒಬ್ಬ, ಅಂದರೆ 1 ನಿಮಿಷ ಅವಕಾಶ ಕೊಟ್ಟದ್ದು, ಅವ 1 ಗಂಟೆ ಮಾತಾಡಿದ. 1 ಗಂಟೆ ಆಗುವಾಗ ಒಬ್ಬ ಚೀಟು ತಂದ, ಆದರೂ ಆ ಚೀಟನ್ನು ಲೆಕ್ಕಕ್ಕೆ ತಗೊಳ್ಳಿಲ್ಲ. ಮತ್ತೆ ಸ್ವಲ್ಪ ಹೊತ್ತಾಗುವಾಗ ಒಬ್ಬನಿಗೆ ಕೋಪ ಬಂತು, ಇವನು ಮಾತಾಡೋದು ನಿಲ್ಲಿಸೋ ಅಂದಾಜಿಲ್ಲ ಅಂತೇಳಿ ಸಭೆಯಿಂದ ಒಂದು ಬೆತ್ತವನ್ನು ಹಿಡ್ಕೊಂಡು ಬಂದಂತೆ. ವೇದಿಕೆಯ ಮುಂಭಾಗದಲ್ಲಿ ನಿಂತುಕೊಂಡು ಅವ ಆಚೆ ಈಚೆ ನೋಡಿದಂತೆ. ಆಗ ಇವ ಮಾತಾಡುವ ಹೇಳಿದ, ಸ್ವಾಮಿ ಏನು, ನಾನೀಗ ಭಾಷಣವನ್ನು ನಿಲ್ಲಿಸ್ತೇನೆ ಅಂತ ಹೇಳಿದಂತೆ. ಹಾಗೆ ನೀವು ಭಾಷಣ ಮಾಡಿ, ನಿಮ್ಮನ್ನೆಲ್ಲ ಹುಡುಕಿದ್ದು, ನಿಮ್ಮನ್ನು ಬರಲಿಕ್ಕೆ ಹೇಳಿದ್ದು ಯಾರು, ಅವರನ್ನು ಹುಡುಕುತ್ತಾ ಇದ್ದೇನೆ ನಾನು ಅಂತ ಹೇಳಿದಂತೆ. ಹಾಗೆ ಅಂಥ ಒಂದು ಪರಿಸ್ಥಿತಿ ಆಗೋದು ಬೇಡ. ಅಂದರೆ ಕೇಳಿ ಭಾಷಣ ಕೇಳಲಿಕ್ಕೆ ಈಗ ಆಗೋದಿಲ್ಲ ಜನರಿಗೆ. ಹಾಗಾಗಿ ಇನ್ನು ಮತ್ತೊಂದು ವಿಷಯ, ಈಗ ಮನುಷ್ಯ ಅಂದರೆ ಅವ ತುಂಬ ಸಂಪತ್ತಿರ್ತದೆ ಅವನ ಹತ್ರ. ಎಷ್ಟೇ ಸಂಪತ್ತು ಹಣ ಇರಲಿ ಅದನ್ನು ಬೇಕಾದಂತೆ ಒಳ್ಳೆಯ ಕೆಲಸಗಳಿಗೆ ವಿನಿಯೋಗ ಮಾಡೋದಿಲ್ಲ, ಅದು ನಿಷ್ಪ್ರಯೋಜಕ ಅಂತ ಹೇಳ್ಬೋದು. ಆದರೆ ಅವನು ಅಲ್ಪವನ್ನಾದರೂ ಸಮಾಜಕ್ಕೆ ತೊಡಗಿಸುವಂತಹ ಒಂದು ಹೃದಯವಂತಿಗೆ ಅವನ ಹತ್ರ ಇರಬೇಕು. ಆಗ ಅವನ ಜೀವನ ಸಾರ್ಥಕ ಆಗ್ತದೆ ಅಂತ ಹೇಳಿಕೊಂಡು ಈ ಒಂದು ಇಲ್ಲಿಯ ಅಧ್ಯಾಪಕರು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ಈ ಒಂದು ಶಾಲೆ ಉನ್ನತೀಕರಿಸಿದೆ. ಇನ್ನು ಕೂಡ ಇದೊಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತಾಗಲಿ ಅಂತ ಶುಭವನ್ನು ಹಾರೈಸ್ತಾ, ನನಗೆ ಈ ಒಂದು ಅವಕಾಶವನ್ನು ನೀಡಿದಂಥ ಈ ಶಾಲೆಯ ಎಲ್ಲ ಅಧ್ಯಾಪಕ ವೃಂದದವರಿಗೆ, SDMC ಅಧ್ಯಕ್ಷರಿಗೆ, ಸದಸ್ಯರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಈ 2 ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅತ್ಯಂತ ಸ್ಪಷ್ಟವಾದ ಸಂದೇಶದೊಂದಿಗೆ ಅರ್ಥಗರ್ಭಿತವಾಗಿ ಅಧ್ಯಕ್ಷೀಯ ನುಡಿಗಳನ್ನಾಡಿದಂಥ ಸರ್, ತಮಗೆ ಪ್ರೀತಿಯ ಅಭಿವಂದನೆಗಳನ್ನು ಸಲ್ಲಿಸುತ್ತಾ, ಅತ್ಯಂತ ಕ್ರಿಯಾಶೀಲರೂ ಹೌದು. ತಮ್ಮ ಅಧಿಕಾರದ ಅವಧಿಯಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಯಾವುದೇ ಅನುದಾನಗಳು ಇದ್ದಲ್ಲಿ ಪ್ರಥಮ ಪ್ರಾಶಸ್ತ್ಯ ಅದು ನಮ್ಮ ಮುಂಡೂರು ಶಾಲೆಯದಾಗಿರಲಿ ಎಂಬ ಮಾತಿನೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಹಳಷ್ಟು ನಮ್ಮ ಕ್ಲಸ್ಟರಿನ ಶಿಕ್ಷಕ ವೃಂದದವರು, ಮುಖ್ಯ ಗುರುಗಳು, ಹಿರಿಯ ವಿದ್ಯಾರ್ಥಿಗಳು ಇಲ್ಲಿದ್ದೀರಾ. ಈ ಮಧ್ಯೆ ಗೌರವಾನ್ವಿತ ಹಿರಿಯ ವಿದ್ಯಾರ್ಥಿ ಸನ್ಮಾನ್ಯ ಶ್ರೀ ರವಿ ಟಿ, ಬಹುಶಃ ಇವರನ್ನು ಉಲ್ಲೇಖಿಸಲೇಬೇಕು. ಕಳೆದ ವರ್ಷ
ತಾರಾಲಯದಲ್ಲಿ ಉನ್ನತ ಉದ್ಯೋಗದಲ್ಲಿ ಇದ್ದುಕೊಂಡು ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ಬೆಂಗಳೂರಿಗೆ ಫ್ರೀಯಾಗಿ ಕರೆದುಕೊಂಡು ಹೋಗಿ ಆ ಮೂಲಕ ತಾರಾಲಯದ ಆ ವಿಜ್ಞಾನದ ಮಾಹಿತಿಗಳನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಂತಹ ಹೆಗ್ಗಳಿಕೆ ಸನ್ಮಾನ್ಯ ಶ್ರೀ ರವಿ ಟಿ ಇವರಿಗೆ ಸಲ್ತದೆ. ಅವರು ಈ ನಮ್ಮ ಸಭೆಯಲ್ಲಿ ನಮ್ಮ ಜೊತೆಗೆ ಇದ್ದಾರೆ. ಸರ್, ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ತಾ ಇದ್ದೇವೆ. ತಮಗೆಲ್ಲರ ಪರವಾಗಿ ಅತ್ಯಂತ ಹೃದಯಸ್ಪರ್ಶಿ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರ ಸಹೋದರಿ ಶ್ರೀಮತಿ ಶಶಿಕಲಾ ಟಿ ನಮ್ಮ ಶಾಲೆಯಲ್ಲಿ ಕಳೆದ 17 ವರ್ಷಗಳಿಂದ ಶಿಕ್ಷಕಿಯಾಗಿದ್ದುಕೊಂಡು ಕಳೆದ ವರ್ಷವಷ್ಟೇ ಸವನೂರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿಗೆ ವರ್ಗಾವಣೆಗೊಂಡಿರುತ್ತಾರೆ. ಮೇಡಮ್, ತಮ್ಮ ಇರುವಿಕೆಯನ್ನು ಕೂಡ ತಾವು ಗುರುತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ನಾಗವೇಣಿ ಮೇಡಮ್, ಕಳೆದ ವರ್ಷ ನಮ್ಮಿಂದ ಬಿಲ್ಕೊಂಡಂತಹ ನಾಗವೇಣಿ ಮೇಡಮ್ ಇದ್ದಾರೆ. ತಮ್ಮೆಲ್ಲರ ಇರುವಿಕೆಯನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಇಂತಹ ಬಹಳಷ್ಟು ಹಿರಿಯ ವಿದ್ಯಾರ್ಥಿಗಳು ಶ್ರೇಷ್ಠ ಸಾಧನೆಯನ್ನು ಮಾಡಿದಂತಹ ಉನ್ನತ ಉದ್ಯೋಗದಲ್ಲಿರುವಂತಹ ಬಹಳಷ್ಟು ಹಿರಿಯ ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದೀರಾ. ಲೈವ್ ಮೂಲಕ ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಾ. ಇನ್ನು 2 ವರ್ಷ 98 ಆಗಿದೆ. 100ರ ಆ ಸಂಭ್ರಮ ಅದು ವಿಜೃಂಭಣೆಯಾಗಬೇಕು. ಆಗ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವ ಶಾಲೆ ಅದು ನಮ್ಮದಾಗಬೇಕು ಎಂಬ ಕನಸಿನೊಂದಿಗೆ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ 10 ಹಲವು ಜನರ ಸಹಾಯ ಸಹಕಾರವಿದೆ, ಪ್ರೀತಿ ವಿಶ್ವಾಸವಿದೆ, ಮಿಡಿತ ತುಡಿತವಿದೆ. ಸಹಕರಿಸಿದ ಸರ್ವರಿಗೂ ಹೃದಯಾಂತರಾಳದಿಂದ ಕೃತಜ್ಞತೆಗಳನ್ನು ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯ. ಬಹುಶಃ ನಮ್ಮ ಶಾಲೆ ಕಂಡ ಅತ್ಯುತ್ತಮ ಕ್ರಿಯಾಶೀಲ ವ್ಯಕ್ತಿತ್ವದ ಗೌರವಾನ್ವಿತ ಅಧ್ಯಕ್ಷರು 4 ಬಾರಿ ಸತತವಾಗಿ 4 ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಅಂತ ಹೇಳಿದ್ರೆ ಅವರ ಕಾರ್ಯವೈಖರಿ ಅದೇಗಿರಬಹುದು ಎಂಬುದಕ್ಕೆ ಬೇರೆ ಪದಗಳು ಬೇರೆ ವಾಕ್ಯಗಳು ಬೇಡ. ಅಂತಹ ಒಂದು ಶಿಸ್ತಿನ ಸಿಪಾಯಿಯಾಗಿ ಶಾಲೆಯನ್ನು ತನ್ನ ಸ್ವಂತ ಮನೆಯೆಂದೇ ಪ್ರೀತಿಸಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ನಿರ್ವಹಿಸುವಂತಹ ಓರ್ವ ಸಹೃದಯಿ, ನಮ್ಮೆಲ್ಲರ ಪ್ರೇರಕರು ಮಾರ್ಗದರ್ಶಕರು ಆಗಿರತಕ್ಕಂತಹ ಗೌರವಾನ್ವಿತ ಕ್ರಿಯಾಶೀಲ ವ್ಯಕ್ತಿತ್ವದ STMC ಅಧ್ಯಕ್ಷರಾದಂತಹ ರಮೇಶ್ ಗೌಡ ಪಜಿಮನ್ನು ಇವರ ವಂದನೆಗಳಿಗಾಗಿ ಇದೀಗ ಈ ವೇದಿಕೆ. ಓಂ ಶ್ರೀ ಗುರುಭ್ಯೋ ನಮಃ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರು ಶತಮಾನದ ಹೊಸ್ತಿದಲ್ಲಿರತಕ್ಕಂಥ ಈ ಶಾಲೆಗೆ ನೂತನವಾಗಿ ಬಂದಂತಹ 4 ಕೊಠಡಿಗಳ ಉದ್ಘಾಟನಾ ಸಮಾರಂಭ ಮತ್ತು ವಾರ್ಷಿಕೋತ್ಸವ ಸಮಾರಂಭದ ಈ ಧನ್ಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಮುಂಡೂರು ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ, ಈ ಶಾಲೆಯ ಹಾದುಹೋಗುಗಳ ಬಗ್ಗೆ ತನ್ನನ್ನು ತಾನು ತೊಡಗಿಸಿಕೊಂಡ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಗ್ರಾಮ ಪಂಚಾಯತಿನಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ಶ್ರೀಯುತ ಚಂದ್ರಶೇಖರ್ NSD ಇವರಿಗೆ ಇಲ್ಲಿ ಸೇರಿದ ಸರ್ವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ನೂತನ ಕೊಠಡಿಯನ್ನು ಉದ್ಘಾಟನೆ ಮಾಡಿ ಅನ್ಯ ಕಾರ್ಯದ ನಿಮಿತ್ತ ಹೊರಟ ಮಾನ್ಯ ಪುತ್ತೂರಿನ ಜನಪ್ರಿಯ ಶಾಸಕರಾಗಿರತಕ್ಕಂಥ ಶ್ರೀಯುತ ಶ್ರೀಯುತ ಅಶೋಕ್ ಕುಮಾರ್ ರೈ ಇವರಿಗೆ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲೆಯ ಬೇಡಿಕೆಗೆ ಓಗೊಟ್ಟು ಬಹುಶಃ ಮುಂಡೂರು ಶಾಲೆಯ ಹಿರಿಮೆಗೆ ಒಂದು ಗರಿಮೆಯ ತಿಲಕವನ್ನು ಇಟ್ಟಂಥ MRPL ಸಂಸ್ಥೆ, ಈ ಸಂಸ್ಥೆಯ ಜನರಲ್ ಮ್ಯಾನೇಜರ್ ಅಸಿಸ್ಟೆಂಟ್ ಆಗಿರತಕ್ಕಂಥ ಶ್ರೀಯುತ ಸತೀಶ್ ಸರ್ ಈ ನಾಮಫಲಕ ಅನಾವರಣ ಮಾಡಿ ಈ ಕಾರ್ಯಕ್ರಮದಿಂದ ನಿರ್ಗಮಿಸಿದ್ದಾರೆ. ಇವರಿಗೆ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಂಡೂರು ಗ್ರಾಮ ಪಂಚಾಯತಿನ ಸದಸ್ಯರು, ನಮ್ಮ ಈ ಸಂಸ್ಥೆಯ ನಾಮನಿರ್ದೇಶಿತರು ಆಗಿರತಕ್ಕಂಥ ಶ್ರೀಯುತ ಉಮೇಶ್ ಅಂಬಟ ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರತಕ್ಕಂಥ ಶ್ರೀಮತಿ ಕಾವ್ಯ ಮೇಡಮ್ ಇದ್ದಾರೆ, ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಮುಂಡೂರು ಶಾಲೆಯ ಹೆಸರನ್ನು ಇನ್ನಷ್ಟು ನಾವು ಹೆಮ್ಮೆಯಿಂದ ಹೇಳಬೇಕಿದ್ದರೆ ಅದಕ್ಕೆ ಬರುವ ದಾನಿಗಳು
ಬಹುಶಃ ಮುಂಡೂರು ಶಾಲೆಯ ಗೇಟಿನ ಒಳಗೆ ಬರಬೇಕಿದ್ರೆ ನಮಗೆ ಸುಂದರವಾಗಿ ಕಾಣತಕ್ಕಂಥ ಕುಟೀರ. ಈ ಕುಟೀರವನ್ನು ನೋಡಿದ ತಕ್ಷಣ ನೆನಪಾಗುವಂಥದ್ದು ಶ್ರೀಮತಿ ಗುಲಾಬಿ ಮೇಡಮ್ ಅವರು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆಯನ್ನು ತಂದುಕೊಟ್ಟಿದ್ದಾರೆ ಶ್ರೀಮತಿ ಗುಲಾಬಿ ಮೇಡಮ್. ಇವರಿಗೂ ನಾನು ಈ ಕಾರ್ಯಕ್ರಮದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಜಿಮನ್ನು ಶ್ರೀನಿವಾಸರಾವ್ ಕಾವೇರ ಮೆಮೋರಿಯಲ್ ಟ್ರಸ್ಟಿನ ಅಧ್ಯಕ್ಷರಾದ MP ಬಾಲಕೃಷ್ಣ ಸರ್ ಇದ್ದಾರೆ. ಅವರಿಗೂ ನಾನು ಈ ಕಾರ್ಯಕ್ರಮದಲ್ಲಿ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಸಮನ್ವಯಾಧಿಕಾರಿ ಕ್ಷೇತ್ರ ಪುತ್ತೂರು ನವೀನ್ ಸ್ವೀಪ್ ವೇಗಸ್ ಇದ್ದಾರೆ. ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಶಾಲೆಯಲ್ಲಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈ ಶಾಲೆಯ ಪ್ರಸ್ತುತ ದಾನಿಗಳಾಗಿದ್ದುಕೊಂಡು ನಮ್ಮೊಂದಿಗೆ ಸದಾ ಸಹಕಾರವನ್ನು ನೀಡುತ್ತಿರುವಂಥ ಶ್ರೀಮತಿ ತನುಜಾ ಮೇಡಮ್ ಇದ್ದಾರೆ. ಅವರಿಗೂ ಆತ್ಮೀಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಮುಂಡೂರು ಶಾಲೆಯ ಎಲ್ಲ ಉತ್ತಮ ಚಟುವಟಿಕೆಗಳನ್ನು ನಾವು ಮುಂದುವರಿಬೇಕಿದ್ರೆ ನಮ್ಮೆಲ್ಲರನ್ನು ಒಂದೇ ದಾರಿಯಲ್ಲಿ ಕೊಂಡೊಯ್ಯತಕ್ಕಂಥ ಓರ್ವ ಕ್ರಿಯಾಶೀಲ ಮುಖ್ಯ ಗುರು ಶ್ರೀಮತಿ ವಿಜಯ ಮೇಡಮ್ ಇದ್ದಾರೆ. ಇವರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಂಡೂರು ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಬಾಲಕೃಷ್ಣ ರೈ ಇವರಿದ್ದಾರೆ. ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಗೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಶಾಲೆಯ SDMCಯ ಸದಸ್ಯರು, ಉಪಾಧ್ಯಕ್ಷರು, ಸದಸ್ಯರು. ಇವರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಇನ್ನಷ್ಟು ಶಕ್ತಿ ನೀಡಿರುವಂಥವರು ಈ ಶಾಲೆಯ ಗುರುವೃಂದ. ಈ ಗುರುವೃಂದಕ್ಕೂ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಈ ವಿದ್ಯಾಭಿಮಾನಿಗಳಾದ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ನಿಮಗೂ ಅನಂತ ಧನ್ಯವಾದಗಳನ್ನು ಕಳಿಸ್ತೇನೆ. ಅದೇ ರೀತಿ ನಮ್ಮ ಶಾಲೆಯ ಎಲ್ಲ ಪುಟಾಣಿ ಮಕ್ಕಳಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಯಶಸ್ವಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ದಾನಿಗಳಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಬಹಳ ಪ್ರಮುಖವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ನೂತನ ಬಿಲ್ಡಿಂಗ್ ಕಾಮಗಾರಿಯನ್ನು ಬಹಳ ಯಶಸ್ವಿಯಾಗಿ ಸುಂದರವಾಗಿ ವಿನ್ಯಾಸ ಮಾಡಿಕೊಟ್ಟು ಮತ್ತು ಆ ಬಿಲ್ಡಿಂಗನ್ನು ನಿರ್ಮಿಸಿಕೊಟ್ಟ ಶ್ರೀಯುತ ರಾಜಣ್ಣ ಇವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಇವರಿಗೂ ಅನಂತ ಧನ್ಯವಾದಗಳು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಸುದ್ದಿ ಮಾಧ್ಯಮದ ಮಿತ್ರರು ಇದ್ದಾರೆ. ಅವರಿಗೂ ಅನಂತ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ದಾನಿಗಳಿಗೂ ಹಿತೈಷಿ ಬಂಧುಗಳಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲೆಯ ಬಿಸಿಯೂಟದ ಸಿಬ್ಬಂದಿಗಳಿಗೂ ನಾನು ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಧನ್ಯವಾದ ಸಮರ್ಪಣೆಯನ್ನು ಕೊನೆಗೊಳಿಸ್ತಾ ನನ್ನ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಅತ್ಯಂತ ಮಹೋನ್ನತವಾಗಿ ಸಂಪನ್ನಗೊಂಡಂತಹ ಈ ಸುಂದರ ಕಾರ್ಯಕ್ರಮಕ್ಕೆ ಮಿಡಿದ ಎಲ್ಲ ಮನಸ್ಸುಗಳನ್ನು ಅತ್ಯಂತ ಗೌರವದಿಂದ ಹೃದಯಾಂತರಾಳದಿಂದ ಗೌರವಿಸಿ ವಂದನೆಗಳ ಕೃತಜ್ಞತಾ ಸಮರ್ಪಣೆಯನ್ನು ಮಾಡಿದಂತಹ ಗೌರವಾನ್ವಿತ ಅಧ್ಯಕ್ಷರಿಗೆ ಪ್ರೀತಿಯ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಗೌರವಾನ್ವಿತ ಅಧ್ಯಕ್ಷರ ಅನುಮತಿಯ ಮೇರೆಗೆ ಈ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ತೆರವುಗೊಳಿಸ್ತಾ ಇದ್ದೇವೆ. ಮುಂದೆ ನಡೆಯುವುದೆಲ್ಲವೂ ವಿಸ್ಮಯ. ನಾವೆಲ್ಲರೂ ಬಹಳಷ್ಟು ನಿರೀಕ್ಷೆಯಿಂದ ಕಾಯುತ್ತಾ ಇರುವಂತಹ ವಿದ್ಯಾರ್ಥಿಗಳ ಆಕರ್ಷಕವಾದ ವೈವಿಧ್ಯಮಯವಾದ ಒಂದಷ್ಟು ಕಾರ್ಯಕ್ರಮಗಳು ಈ ಧನ್ಯ ಸಭಾ ವೇದಿಕೆಯನ್ನು ಕೇಂದ್ರೀಕರಿಸಿಕೊಂಡು ಜರುಗಲಿರುವಾಗ ದೂರದಲ್ಲಿರುವಂತಹ ಎಲ್ಲ ವಿದ್ಯಾಭಿಮಾನಿಗಳು, ನಾಗರಿಕ ಬಂಧುಗಳು ಈ ಒಂದು ಸುಂದರ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ನಮ್ಮ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು, ಪ್ರೋತ್ಸಾಹಿಸಬೇಕು. ಕಾರ್ಯಕ್ರಮ ಮುಂದುವರಿತಾ ಇದೆ. ಸಂಘಟಕರು ಆದಷ್ಟು ಬೇಗ ಸಭಾ ವೇದಿಕೆಯಲ್ಲಿರುವಂತಹ ಚೇರ್ಗಳನ್ನು ತೆರವುಗೊಳಿಸಬೇಕು. ಮುಂದಿನ ವಿದ್ಯಾರ್ಥಿಗಳ ಆಕರ್ಷಕವಾದ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಬೇಕು. ಬಹಳಷ್ಟು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಇಲ್ಲಿ ಮುಂದುವರಿತಾ ಇದೆ. ಸಮಸ್ತ ನಾಗರಿಕ ಬಂಧುಗಳ ಕೂಡುವಿಕೆಯಿಂದ SDMC ಪೋಷಕ ವೃಂದ ಎಲ್ಲರ ಸಹಕಾರದೊಂದಿಗೆ ಸುಸೂತ್ರವಾಗಿ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಂತಹ ನೂತನ ಕೊಠಡಿಗಳ ಉದ್ಘಾಟನೆ ಹಾಗೂ ಶಾಲಾ ವಾರ್ಷಿಕೋತ್ಸವ ಸಮಾರಂಭವು ಯಶಸ್ವಿಯ ಹಂತಕ್ಕೆ ತಲುಪ್ತಾ ಇದೆ.
ಇನ್ನು ಒಂದಷ್ಟು ವಿದ್ಯಾರ್ಥಿಗಳ ಆಕರ್ಷಕವಾದ ವೈವಿಧ್ಯಮಯವಾದ ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮಗಳು ಸಂಪನ್ನಗೊಳ್ಳುವಾಗ ತಮ್ಮೆಲ್ಲರನ್ನು ಮತ್ತೊಮ್ಮೆ ಪ್ರೀತಿಯಿಂದ ಅತ್ಯಂತ ಗೌರವ ಆದರಗಳಿಂದ ನಮ್ಮೂರ ಹೆಮ್ಮೆಯ ಶಾಲೆ ಅದು ಮುಂಡೂರು ಶಾಲೆಯ ಈ ಪ್ರಶಾಂತ ವಾತಾವರಣಕ್ಕೆ ಆಹ್ವಾನಿಸಿಕೊಳ್ಳುತ್ತಿದ್ದೇವೆ, ಬರಮಾಡಿಕೊಳ್ತಾ ಇದ್ದೇವೆ. ನೃತ್ಯ ಹಾಗೂ ನಾಟಕದಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿಗಳು ಆದಷ್ಟು ಬೇಗ ತಯಾರಾಗಿರಬೇಕು. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವಂತಹ ಒಂದು ಸುಂದರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಯಶಸ್ಸು ಅದು ನಿಮ್ಮ ಕೈಯಲ್ಲಿದೆ. ಆದಷ್ಟು ಬೇಗ ನಮ್ಮ ಜೊತೆಗೆ ಸಹಕರಿಸಿರಿ. ಯಾವಾಗ ಹೋಗುದು ಮಾರೆ? ಲೈಟ್ ನೋಡಂತ ನಮ್ಮ ಮೈಕಲ್ಲಿ Dear all ladies and gentlemen, here is an English skit by the proud students of our school. The story is the father and his 3 children. How do they fight over the division of property of the 17 camels? So, watch this very attentively. One of the quiet leadership of solving the problem. Let us give them a loud round of applause. My legs and bodies
call your children. Hey, all of you, please listen. Your father's health is not support. He is very serious. He is call you all. No, not. We will come later. This is my laddu. No, this is my laddu. No, no, this is my laddu. So what? But the idea was mine. Sorry, sir. They are not coming. They are fighting for the piece of laddu. I had nothing much of property. Please go and tell them I want to divide my property of precious 17 camels among them. Please go. Okay, sir. Once again, I will go and tell them. Hey, your father is calling you very urgently. He wants to divide his property. Property? Oh, that's good. Let's all stop fighting and go to meet our father. Dad, what happened? Dad, what happened, Dad? How are you, Dad? My dear children, I don't know how long I live, but before I going to divide my property of 17 camels among you, I have written on the will. Where is the last will? Don't worry, here is the will. Give me, I will read. But I don't know how to read. Give me, I will try to read. Not even a single word. I'm understanding. Don't worry, give me. In this will, it is written, I am dividing my property of 70 camels among my children. My elder son gets half of 17 camels, and the middle will get 1/3 of 17 camels, and my daughter will get 1/9 of 17 camels. What will is this? This is nonsense. It's very confusion. How to divide it? I am writer. I should get more. No, I should get more. No, I should get more. Stop fighting. I have a plan. We have a leader. Let's go and meet him. She can help us. Okay, just wait. Why are you all disturbed? What is the problem? You can share with me.
we are not able to divide the property of 17 camels among us. Please help us. We are in trouble. We are confused. What to do? Is there any last will? Then ma'am, here is the will. Shall I read? Yeah, of course. In this will, it is written, I am dividing my property of 17 camels among my children. My eldest son get half of 17 camels, and the middle will get 1/3 of 17 camels, and my daughter will get 1/9 of 17 camels. Yeah, ma'am. So told, that is the nonsense will. Ma'am, is it possible to cut and divide? Don't worry, be cool. Every problem has a solution. Just a minute, I will come. This is very easy. You say you have 17 camels, and to add, adding my new camel. Now tell me, how many camels are there? 17 plus 1, it is 18 camels. That's great. Now let's read to our will accordingly. The elder son, how much you supposed to get? I supposed to get half of 17 camels. Okay, then what is the half of 18? Yes, it is 9. So you will get 9 camels. How much you supposed to get, middle son? I supposed to get 1/3 of 17 camels. Okay, after adding one of my camel, your 17 1/3 of 18 is 6. So you will get 6 camels. Now can you please read your will, dear daughter? I supposed to get 1/9 of 17 camels. Okay, then 1/9 of 18 is 2. So you will get 2 camels. Now can you all tell me what is the sum of 9 plus 6 plus 2? 7. It is 17. Yeah. So in the beginning you had 17 camels, right? Yes. And I had added 1 camel also. So I am taking him back. Your problem is solved. Have a good day to you. Dear friends, the message from our story is very simple. How much big become the problem is that when we are aware, we can solve any problem. It is the quality of a leader to have a presence of mind and think about different ways and ideas of solving problem. Thank you for watching. ನಮ್ಮ ಕರ್ನಾಟಕ ರಾಜ್ಯವು ಹಲವಾರು ಸಂಸ್ಕೃತಿಯ ಆಗಾರ. ಕರ್ನಾಟಕದಲ್ಲಿ ವಿವಿಧ ಭಾಷೆ, ಜನ, ಆಚಾರ ವಿಚಾರ, ವೇಷಭೂಷಣ ಒಂದಕ್ಕೊಂದು ವಿಭಿನ್ನ ಒಂದು ಸಂಸ್ಕೃತಿಯ ಜನಾಂಗವೇ ಲಂಬಾಣಿ. ಈ ಜನಾಂಗದ ಲಯಭರಿತವಾದ ಒಂದು ನೃತ್ಯ ನಮ್ಮ ಮುಂಡೂರು ಶಾಲೆ ಈ ವೇದಿಕೆಯ ಮೇಲೆ ಇದ್ದರೆ ಹೇಗೆ? ಬಹಳ ಚೆನ್ನಾಗಿ ಇರುತ್ತದೆ. ಈಗ ನೋಡು,
ಭಾವವೇಷದ ಲಂಬಾಣಿ ನೃತ್ಯವನ್ನು ಮಾಡಲು ಬರುತ್ತಾರೆ ನನ್ನ ಸಹಪಾಠಿಗಳು. ಕಾಪಾಡ್ದೋನೆ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ ಓ ಕಲ್ಲು ಮುಳ್ಳಿನ ಹಾದಿಯಾಗೆ ಕೊಂಬಿದ್ರೆ ಇಳಿಜಾರಾದ್ರು ಇನ್ನೊಂದೆ ಊರಂಗಿಲ್ಲ ನಂಗಾದ್ರೆ ಕಾರಣ್ಯದ ಕೈಯಾಗ ಹಿಡ್ದು ನಂಗ್ ಬಂದು ಕಾಪಾಡ್ದೋನೆ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ.
ಒಬ್ಬರು ಭೇಟಿ ನೀಡಿದ್ದಾರೆ, ಅವರನ್ನು ಆಸ್ಥಾನಕ್ಕೆ ಕರೆಯಲೇ? ಹಾಗೆಯೇ ಆಗಲಿ. ರಾಜನಿಗೆ ಪ್ರಣಾಮಗಳು. ಕಚೇರಿ ಆರಂಭವಾಗಲಿ. ನನ್ನ ಭಾವದ ಕವನ, ನನ್ನ ಗಾನದ ತನನ, ನನ್ನ ಭಾವದ ಕವನ, ನನ್ನ ಗಾನದ ತನನ, ನನ್ನದೆಂಬುದು ಜಂಬ, ನನ್ನದೆಂಬುದು ಜಂಬ. ನನ್ನ ಕೃಪೆಯಿಂದಲೇ, ನನ್ನ ಕೃಪೆಯಿಂದಲೇ ಬನ್ನಿಗಿಡ ಹೂ ಬಿಡಲು, ಬನ್ನಿಗಿಡ ಹೂ ಬಿಡಲು, ನಿನ್ನ ಸೇವೆಗೆ ನೀನೆ ತಂದೆವ್ವ, ನಿನ್ನ ಸೇವೆಗೆ ನೀನೆ ತಂದೆವ್ವ. ಥ್ಯಾಂಕ್ ಯು. ಆಹಾ, ಅದೆಷ್ಟು ಅದ್ಭುತವಾಗಿತ್ತು. ಇಂದಿನಿಂದ ನಮ್ಮ ರಾಜ್ಯದಲ್ಲಿ ಎಲ್ಲ ಪ್ರಜೆಗಳು ಸಂಗೀತ ಮಾತನಾಡಬೇಕು. ಯಾರಲ್ಲಿ ಡಂಗೂರ ಬಾರಿಸಿ. ಅಪ್ಪಣೆ ಪ್ರಭು. ಕೇಳ್ರಿ, ಇದು ರಾಜಾಜ್ಞೆ, ರಾಜಾಜ್ಞೆ, ರಾಜಾಜ್ಞೆ. ಕೇಳಿ ಕೇಳಿ. ಇಂದಿನಿಂದ ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ಸಂಗೀತದಿಂದಲೇ ಮಾತನಾಡಬೇಕೆಂದು ಮಹಾರಾಜರು ಆಜ್ಞೆ ಮಾಡಿರುತ್ತಾರೆ. ಕೇಳ್ರಪ್ಪು, ಕೇಳ್ರಿ, ಕೇಳಿ ಕೇಳಿ. ಇದು ರಾಜಾಜ್ಞೆ, ರಾಜಾಜ್ಞೆ. ತಪ್ಪಿದಲ್ಲಿ ಘೋರ ಶಿಕ್ಷೆ ವಿಧಿಸಲಾಗುವುದು. ಮಹಾರಾಜರಿಗೆ ಬಹುಪರ, ಬಹುಪರ. ಮಹಾರಾಜರಿಗೆ ಜಯವಾಗಲಿ, ಜಯವಾಗಲಿ. ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರಿಗೆ ಬಹುಪರ, ಬಹುಪರ. ಮಹಾರಾಜರೇ, ಮಹಾರಾಜರೇ. ಏನಾಯ್ತು? ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯಕ್ಕೆ ಬೆಂಕಿ ಬಿದ್ದಿದೆ, ಬೆಂಕಿ ಬಿದ್ದಿದೆ. ಏನು ಬೆಂಕಿ ಬಿದ್ದಿದ? ಇಷ್ಟು ದುಃಖದ ವಿಷಯವನ್ನು ನೀನು ಸಂಗೀತದಿಂದ ಹೇಳುವೆಯಾ? ಇಂದಿನಿಂದ ನಮ್ಮ ರಾಜ್ಯದಲ್ಲಿ ದುಃಖದಿಂದ ಹೇಳಬೇಕು. ಯಾರಲ್ಲಿ ಡಂಗೂರ ಬಾರಿಸಿ. ಅಪ್ಪನೇ ಪ್ರಭು. ಕೇಳ್ರಪ್ಪು, ಕೇಳಿ, ಕೇಳಿ, ಕೇಳಿ. ಕೇಳ್ರಪ್ಪು, ಕೇಳಿ, ಕೇಳಿ, ಕೇಳಿ. ಇಂದಿನಿಂದ ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ದುಃಖದಿಂದಲೇ ಮಾತನಾಡಬೇಕೆಂದು ಮಹಾರಾಜರು ಆಜ್ಞೆ ಮಾಡಿರುತ್ತಾರೆ. ಕೇಳ್ರಪ್ಪು, ಕೇಳಿ, ಕೇಳಿ, ಕೇಳಿ. ತಪ್ಪಿದಲ್ಲಿ ಘೋರ ಶಿಕ್ಷೆ ವಿಧಿಸಲಾಗುವುದು. ಕೇಳ್ರಪ್ಪು, ಕೇಳಿ, ಕೇಳಿ, ಕೇಳಿ. ಕೇಳ್ರಪ್ಪು, ಕೇಳಿ, ಕೇಳಿ, ಕೇಳಿ. ಮಹಾರಾಜರಿಗೆ ಬಹುಪರ, ಬಹುಪರ. ಮಹಾರಾಜರಿಗೆ ಜಯವಾಗಲಿ, ಜಯವಾಗಲಿ. ಮಹಾರಾಜರಿಗೆ ಜಯವಾಗಲಿ, ಜಯವಾಗಲಿ. ಮಹಾರಾಜರಿಗೆ ಬಹುಪರ, ಬಹುಪರ. ಅಯ್ಯೋ ಅಯ್ಯೋ ಮಹಾರಾಜರೇ, ಅಯ್ಯೋ ಅಯ್ಯೋ ಮಹಾರಾಜರೇ, ಅಯ್ಯೋ 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 ಅಯ್ಯೋ, ನಿಮ್ಗೆ ಗಂಡು ಮಗು ಹುಟ್ಟಿದ್ದು. ಅಯ್ಯೋ ಅಯ್ಯೋ ಮಹಾರಾಜರೇ, ಅಯ್ಯೋ. ನಿಲ್ಲಿಸೋ. ಇಷ್ಟು ಸಂತೋಷದ ವಿಷಯವನ್ನು ನೀನು ಕೂಗುತ್ತಾ ಹೇಳುವೆಯಾ? ಇಂದಿನಿಂದ ನಮ್ಮ ರಾಜ್ಯದಲ್ಲಿ ಸಂತೋಷ ನಗುತ್ತಾ ಮಾತನಾಡಬೇಕು. ಯಾರಲ್ಲಿ ಡಂಗೂರ ಬಾರಿಸಿ. ಅಪ್ಪನೇ ಪ್ರಭು. ಕೇಳ್ರಪ್ಪು, ಕೇಳ್ರಿ, ಕೇಳಿ, ಕೇಳಿ. ಕೇಳ್ರಪ್ಪು, ಕೇಳಿ, ಕೇಳಿ,
ಮಾತನಾಡಬೇಕೆಂದು ಮಹಾರಾಜರು ಆಜ್ಞೆ ಮಾಡಿರುತ್ತಾರೆ. ಕೇಳ್ರಪ್ಪೋ ಕೇಳಿ, ಕೇಳಿ ಕೇಳಿ, ಕೇಳ್ರಪ್ಪೋ ಕೇಳಿ, ಕೇಳಿ ಕೇಳಿ. ತಪ್ಪಿದಲ್ಲಿ ಘೋರ ಶಿಕ್ಷೆ ವಿಧಿಸಲಾಗುವುದು. ಕೇಳ್ರಪ್ಪೋ ಕೇಳಿ, ಕೇಳಿ ಕೇಳಿ, ಕೇಳ್ರಪ್ಪೋ ಕೇಳಿ, ಕೇಳಿ ಕೇಳಿ. ಮಹಾರಾಜರಿಗೆ ಜಯವಾಗಲಿ, ಜಯವಾಗಲಿ. ಮಹಾರಾಜರಿಗೆ ಬಹುಪರ, ಬಹುಪರ. ಮಹಾರಾಜರಿಗೆ ಜಯವಾಗಲಿ, ಜಯವಾಗಲಿ. ಮಹಾರಾಜರಿಗೆ ಬಹುಪರ, ಬಹುಪರ. ಮಹಾರಾಜರೇ, ಮಹಾರಾಜರೇ, ನಿಮ್ಮ ತಾಯಿ ಸತ್ತು ಹೋಗಿದ್ದಾರೆ. ಇಷ್ಟು ದುಃಖದ ವಿಷಯವನ್ನು ನೀನು ನಗುತ್ತಾ ಹೇಳುವೆಯಾ? ಇಂದಿನಿಂದ ನಮ್ಮ ರಾಜ್ಯದಲ್ಲಿ ಸಂದರ್ಭಕ್ಕೆ ಸರಿಯಾಗಿ ಮಾತಾಡಬೇಕು. ಯಾರಲ್ಲಿ? ಡಂಗೂರ ಬಾರಿಸಿ ಅಪ್ಪನೇ ಪ್ರಭು. ಕೇಳ್ರಪ್ಪೋ ಕೇಳ್ರಿ, ಕೇಳಿ, ಕೇಳ್ರಪ್ಪೋ ಕೇಳಿ, ಕೇಳಿ ಕೇಳಿ. ಇದು ರಾಜಾಜ್ಞೆ, ರಾಜಾಜ್ಞೆ, ರಾಜಾಜ್ಞೆ. ಕೇಳಿ ಕೇಳಿ. ಇಂದಿನಿಂದ ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ಸಂದರ್ಭಕ್ಕೆ ಸರಿಯಾಗಿ ಮಾತನಾಡಬೇಕೆಂದು ಮಹಾರಾಜರು ಆಜ್ಞೆ ಮಾಡಿರುತ್ತಾರೆ. ಕೇಳ್ರಪ್ಪೋ ಕೇಳಿ, ಕೇಳಿ ಕೇಳಿ, ಕೇಳ್ರಪ್ಪೋ ಕೇಳಿ, ಕೇಳಿ ಕೇಳಿ. ತಪ್ಪಿದಲ್ಲಿ ಘೋರ ಶಿಕ್ಷೆ ವಿಧಿಸಲಾಗುವುದು. ಕೇಳ್ರಪ್ಪೋ ಕೇಳಿ, ಕೇಳಿ ಕೇಳಿ. ಇದು ರಾಜಾಜ್ಞೆ, ರಾಜಾಜ್ಞೆ, ರಾಜಾಜ್ಞೆ. ಕೇಳಿ ಕೇಳಿ. ಧನ್ಯವಾದಗಳು. ಎಲ್ಲ ವಿದ್ಯಾಭಿಮಾನಿಗಳಿಗೆ ಆಧಾರದ ಸ್ವಾಗತವನ್ನು ಮತ್ತೊಮ್ಮೆ ಬಯಸುತ್ತಾ, ಬಲು ನಿರೀಕ್ಷಿತವಾದಂತಹ ಒಂದು ಕಾರ್ಯಕ್ರಮ. ಮುಂದಕ್ಕೆ ನಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡುವಂತಹ ಸಮಯ. ನಮ್ಮ ಅದೃಷ್ಟ ನಮ್ಮ ಕೈಯಲ್ಲಿತ್ತು, ಆ ಕೈ ಯಾವುದು ಎನ್ನುವಂಥ ಪರೀಕ್ಷೆ ಮಾಡುವ ಸಮಯ. ಮುಂದಕ್ಕೆ ಲಕ್ ಟಿಪ್ ಡ್ರಾ ಮಾಡಲಿಕ್ಕಿದ್ದೇವೆ. ಚಿಕ್ಕ ಚಿಕ್ಕ 8 ಪುಟಾಣಿ ಮಕ್ಕಳು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಪುಟ್ಟ 8 ಪುಟಾಣಿ ಮಕ್ಕಳು ಬನ್ನಿ. 1 2 3 4 8 ಸಾಕು 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 8 ಜನ ಮಾತ್ರ. ಓಕೆ, ಅವನ ಜೀರಿ ಸಾಕು. ಈಗ ಅತಿ 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 ರಮೇಶ್ ತಿಂತಲೇ ರಮೇಶ್ ತಿಂತಲೇ ಮೊದಲ ಬಹುಮಾನ ಸ್ಮಾರ್ಟ್ ವಾಚ್. ಈ ಸ್ಮಾರ್ಟ್ ವಾಚ್ ಯಾರ ಅದೃಷ್ಟ ಕೈಯಲ್ಲಿದೆ, ಯಾರ ಕೈಗೆ ಒಲಿಯಲಿದೆ? ಪ್ರಥಮ ಬಹುಮಾನ 1576 ಚಂದ್ರಶೇಖರ್ 1576. ಒಂದು ಜೋರಾದ ಚಪ್ಪಾಳೆ. ಟೇಬಲ್ ಫ್ಯಾನ್. ಅದೃಷ್ಟ ವ್ಯಕ್ತಿ 2700 2700 2700 ಗಣೇಶ್. ಮೊಬೈಲ್ ನಂಬರ್ 9008138880 2700 2700. ಅವರ ಅದೃಷ್ಟ ಪಾಲಿಗೆ ಟೇಬಲ್ ಫ್ಯಾನ್. ಮೂರನೇ ಬಹುಮಾನ ಇಸ್ತ್ರಿ ಪೆಟ್ಟಿಗೆ 0242 0242 0242 ದೇವಿನ್ ಕೆ 8088 930 ಥರ್ಡ್ ಪ್ರೈಸ್ ಇಸ್ ಐರನ್ ಬಾಕ್ಸ್. ಮುಂದಕ್ಕೆ 5 ಆಕರ್ಷಕ ಬಹುಮಾನ.
ದೊಡ್ಡದಾದಂಥ ಆಕರ್ಷಕ ಬಹುಮಾನ. ಪ್ರಥಮ ಅದೃಷ್ಟ ವ್ಯಕ್ತಿ 1601 1601 ಪ್ರೆಸಿಲ್ಲಾ ಪಂಜಾ. ಪ್ರೆಸಿಲ್ಲಾ ಪಂಜಾ ನಮ್ಮ ಕ್ರಿಯಾಶೀಲ ವ್ಯಕ್ತಿ ಪ್ರಕಾಶ್ ಡಿಸೋಜಾ ಅವರ ಸಹೋದರಿ. ಮೋಸ್ಟ್ಲಿ ಒಂದು 2-3 ಪುಸ್ತಕವನ್ನು ಒಬ್ಬರೇ ಪರ್ಚೇಸ್ ಮಾಡಿದ್ದಾರೆ. ಅವರಿಗೆ ಅಸಲು ಬಂತು ಅಂತ ಅಂದ್ಕೊಳ್ತೀವಿ. ಮುಂದಿನ ಸ್ಪರ್ಧಿ ಪ್ರೆಸಿಲ್ಲ 1591 ಅಕ್ಷತಾ ಆರ್ 1591 1591 ಎರಡನೆಯ ಆಕರ್ಷಕ ಬಹುಮಾನದ ಅದೃಷ್ಟ ವ್ಯಕ್ತಿ. ಮೂರನೆಯ ವ್ಯಕ್ತಿ ಅದೃಷ್ಟವಂತ ವ್ಯಕ್ತಿ 1014 1014 ಸತೀಶ್ ನೆಕ್ಕಿಲು 1014 1014. ಕೊನೆಯ ಅದೃಷ್ಟ ಯಾರಪ್ಪ ಕೈಯಲ್ಲಿದೆ? ಕೊನೆಯ ಅದೃಷ್ಟ ವ್ಯಕ್ತಿ ಸೊನ್ನೆ 304 ಜನಾರ್ದನ್ 7795529350 ಜನಾರ್ದನ್. ಎಲ್ಲ ಅದೃಷ್ಟ ವ್ಯಕ್ತಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈಗಾಗಲೇ ಅನೌನ್ಸ್ ಮಾಡಿದಂಥ ಪ್ರೈಸ್ ಇದ್ದವರು ಆದಷ್ಟು ಬೇಗ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಆಕರ್ಷಕ ಬಹುಮಾನದ ಮೊದಲ ವಿಜೇತ ಅದೃಷ್ಟವಂತ ವ್ಯಕ್ತಿ ಪ್ರಸಿಲ್ಲಾ ಪಂಜಾ. ಒಂದು ಜೋರಾದ ಚಪ್ಪಾಳೆ. ಓಕೆ, ಧನ್ಯವಾದಗಳು, ಅಭಿನಂದನೆಗಳು. ಮೊದಲ ಪ್ರೈಸ್ 1576 ಚಂದ್ರಶೇಖರ್. ದ್ವಿತೀಯ 2700. ಮೂರನೆಯ ಅದೃಷ್ಟ ವ್ಯಕ್ತಿ ದೇವಿನ್ ಕೆ. ದೇವಿನ್ ಕೆ ಇದರ ವಿಜೇತ ಅಭ್ಯರ್ಥಿ ಕೂಡ ಇದ್ದಾರೆ. ಮೂರನೇ ಬಹುಮಾನ ಇದು ದೇವಿನ್ಕಿ ಇಲ್ಲ ಪಂಜ ಅವು ಸರಿ ಆಕರ್ಷಕ ದೇವಿನ್ ಕಿ ಕೊರ್ಲೆ ಬೇರೆ ಟಿಕೆಟ್ ಇದ್ದೆ ಅಂತ ಕೊರಡ್ಸಿ ಟಿಕೆಟ್ ಅದು ಎತ್ತವನೆತ್ತಿ ಎಂಕ್ಲೆಗ ಟಿಕೆಟ್ ಇದ್ದೆ ಕೊರ್ನ ನಿನ್ನ ಟಿಕೆಟ್ ಒಂದು ಜೋರಾದ ಚಪ್ಪಾಳೆ. ಮೂರನೇ ಬಹುಮಾನ 0202 ದೇವಿನ್ ಕೆ. ವಿಜೇತ ಅಭ್ಯರ್ಥಿ ಸುಪ್ರಿಯಾ ಇವರು. ಎಲ್ಲರೂ ನಡೆಸಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು. ನಡೆಸಿಕೊಟ್ಟಂಥ ಮುಖ್ಯ ಶಿಕ್ಷಕಿಯವರಿಗೂ ಹಾಗೂ SDMC ಅಧ್ಯಕ್ಷರಿಗೂ ಹಾಗೂ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿಗೂ ಕೂಡ ಧನ್ಯವಾದಗಳು. ಸಿಕ್ಕಿರುವಂಥ ಬಹುಮಾನವನ್ನು 1 ವಾರದೊಳಗೆ ಪಡೆದುಕೊಳ್ತಕ್ಕದ್ದು. ಅದೇ ರೀತಿ ನಾಳೆ ಅಥವಾ ನಾಡಿದ್ದಿನ ಸುದ್ದಿ ಪತ್ರಿಕೆಯಲ್ಲಿ ಕೂಡ ಈ ನಂಬರ್ಗಳು ಬರ್ತದೆ. ಮತ್ತೊಮ್ಮೆ ಬೇಕಿದ್ರೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಫಸ್ಟ್ ಪ್ರೈಸ್ 1576 ಚಂದ್ರಶೇಖರ್ 1576 ಚಂದ್ರಶೇಖರ್. ಅದೇ ರೀತಿ ದ್ವಿತೀಯ ಬಹುಮಾನ ಟೇಬಲ್ ಫ್ಯಾನ್ ಅನ್ನು ಪಡ್ಕೊಂಡವರು 2700 ಗಣೇಶ್ 2700 ಗಣೇಶ್.
ತೃತೀಯ ಬಹುಮಾನ ಇಸ್ತ್ರಿ ಪೆಟ್ಟಿಗೆ. ಈ ಬಹುಮಾನವನ್ನು ಪಡ್ಕೊಂಡವರು 0242 ದೇವಿನ್ ಕೆ. ಅದೇ ರೀತಿ ಆಕರ್ಷಕ ಬಹುಮಾನಗಳಲ್ಲಿ ಪ್ರಥಮ ಆಕರ್ಷಕ ಬಹುಮಾನ 1601 ಪ್ರೆಸಿಲ್ಲಾ ಪಂಜಾ. 1601 ಪ್ರೆಸಿಲ್ಲಾ ಪಂಜಾ. ಅದೇ ರೀತಿ ದ್ವಿತೀಯ ಆಕರ್ಷಕ ಬಹುಮಾನ 1591 ಅಕ್ಷತಾ ಆರ್. 1591 ಅಕ್ಷತಾ ಆರ್. ತೃತೀಯ ಆಕರ್ಷಕ ಬಹುಮಾನ 1014. ನಾಲ್ಕನೇ ಆಕರ್ಷಕ ಬಹುಮಾನ 2170 ಜಿಯಾನ್ ಎನ್. 2170 ಜಿಯಾನ್ ಎನ್. ಐದನೇ ಆಕರ್ಷಕ ಬಹುಮಾನ 0304 ಜನಾರ್ದನ. ಎಲ್ರಿಗೂ ಧನ್ಯವಾದಗಳು.
ಹಲೋ ಚೆಕ್. Hello. ನೀವು ನಾಟಕ್ಕೆ ಹೋಗಿ ಅಲ್ಲಿ ನಿಂತ್ಕೊಳ್ಳಿ. ಒಂದು ರಾಜ್ಯವು ಸುವ್ಯವಸ್ಥಿತವಾಗಿ ನಡೆಯಬೇಕಾದರೆ ಆ ರಾಜ್ಯದಲ್ಲಿ ರಾಜನ ಮಾತು ಮತ್ತು ನಿರ್ಧಾರಗಳು ಸರಿಯಾದ ರೀತಿಯಲ್ಲಿ ಇರಬೇಕೆಂದು ಸ್ಕಿಟ್ನ ಮೂಲಕ ತೋರಿಸಿಕೊಟ್ಟ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಬುಡಕಟ್ಟು ಜನಾಂಗ ನಮ್ಮ ಭಾರತೀಯ ಪರಂಪರೆಯ ಅವಿಭಾಜ್ಯ ಅಂಗ. ಇದೀಗ ಬುಡಕಟ್ಟು ಜನಾಂಗದವರ ಸಂಪೂರ್ಣ ಜೀವನ ಶೈಲಿಯ ಮೇಲೆ ಬೆಳಕು ಚೆಲ್ಲುವ ಒಂದು ಅದ್ಭುತ ನೃತ್ಯ ಪ್ರದರ್ಶನ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ. ಬನ್ನಿ, ಈ ನೃತ್ಯದ ಮೂಲಕ ಕಾಡಿನ ಆದಿವಾಸಿ ಜನಾಂಗ ಬೇಟೆಗಾರಿಕೆ, ಆಹಾರ ಕ್ರಮ, ರಕ್ಷಣೆ ಹಾಗೂ ದೇವಿಯ ಮೇಲಿನ ಭಕ್ತಿ ಭಾವವನ್ನು ನೋಡಿ ಆನಂದಿಸೋಣ. जिंगलिया सितरे कोले सिलकुराल जिंगलिया सितरे कोले कलकराल
ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕನ್ನಡ ನಾಡೇ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಉಸಿರು ನೀಡಿದೆ, ಮಧುರವಾಗಿದೆ.
ಬಾ. ಅಂದ್ ಈ ಸೈಡ್ 4 ಜನ. ಸುಂದರವಾದ ಟ್ರೈಬಲ್ ನೃತ್ಯವನ್ನು ಮಾಡಿದ ನಮ್ಮ ಶಾಲೆಯ ಡ್ರಾಯಿಂಗ್ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ತಲತಲಾಂತರಗಳಿಂದ ಕೇಳುತ್ತಾ ಬಂದಿರುವ ಮತ್ತು ಮುಂದಿನ ತಲೆಮಾರು ಕೇಳಲೇಬೇಕಿರುವ ಕತೆ ಪುಣ್ಯಕೋಟಿಯ ಕತೆ. ಇದು ಸತ್ಯದ ಕತೆ ಮತ್ತು ಪ್ರಾಮಾಣಿಕತೆಯ ಕತೆ. ಹೂಳ ವ್ಯಾಘ್ರನ ಆಕ್ರಮಣಕ್ಕೆ ತುತ್ತಾಗಿ ತನ್ನ ತಾಳ್ಮೆ, ಸಹನೆ ಮತ್ತು ನಿಷ್ಠೆಯಿಂದ ದುರುಳ ವ್ಯಾಘ್ರನ ಮನಸ್ಸನ್ನು ಪರಿವರ್ತಿಸುವ ಕತೆ ಈ ಪುಣ್ಯಕೋಟಿಯ ಕಥೆ. ಪ್ರಾಮಾಣಿಕತೆ ಮತ್ತು ಸತ್ಯಪರತೆಯ ಮಹತ್ವವನ್ನು ಸಾರುವುದು ಈ ಹಾಡಿನ ಮುಖ್ಯ. ಅಂದರೆ ಹೃದಯವನ್ನು ಆರ್ದ್ರಗೊಳಿಸುವ ಈ ಸತ್ಯಪರತೆಯ ಕತೆ ಸಾತ್ವಿಕ ಗೋವು ಪುಣ್ಯಕೋಟಿಯ ಕತೆ. ನೃತ್ಯ ರೂಪಕದ ಮೂಲಕ ಮಾಡಿ ತೋರಿಸಲಿರುವ ಭರತನಾಟ್ಯದ ಮಕ್ಕಳು ಇದೀಗ ನಿಮ್ಮ ಮುಂದೆ. ಈ ನೃತ್ಯ ರೂಪಕದ ಬಳಿಕ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಆಕರ್ಷಕವಾದ ಒಂದು ನಾಟಕ ಪ್ರದರ್ಶನಗೊಳ್ಳಲಿಕ್ಕಿದೆ. ನಾಟಕದಲ್ಲಿ ಭಾಗವಹಿಸುವಂತ ಎಲ್ಲ ವಿದ್ಯಾರ್ಥಿಗಳು ತಕ್ಷಣ ರೆಡಿಯಾಗಿರಬೇಕು.
ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಬೋರಿಡುತ್ತ ಚಂಗನೆ ತುಡುಕಳೆರಗಿದ ರಭಸ ಕಂಜಿ ಚದುರಿ ಹೋದವು ಹಸುಗಳು
ಅಮ್ಮಗಳಿರ ಅಕ್ಕಗಳಿರ ನಿನ್ನ ತಾಯೊಡ ಹುಟ್ಟುಗಳಿರ ಕಂದ ನಿಮ್ಮವನೆಂದು ಕಾಣಿರಿ ತಪ್ಪಲೇ ನೀ ತರುವೆನು. ಸಾವಕಾಶವ ಮಾಡದಂತೆ ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು. ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು ಕನ್ನೆಯವಳನ್ನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಕನ್ನೆಯವಳನ್ನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು.
ಹೊರಲ ಕಂಡು ನೃತ್ಯ. ಹಾ, ಎಷ್ಟು ಭಾವನಾತ್ಮಕವಾದ ನೃತ್ಯ. ರೂಪಗಣಮೆಲ್ಲರನ್ನು ಸತ್ಯದ ಸತ್ವವನ್ನು ಈ ರೂಪದ ಮೂಲಕ ಅನುಪಡಿಸಿದ ಕಣಿ ಅಂಚಿನಲ್ಲಿ ಅಮ್ಮಣಿ ಧರಿಸಿದ ನಿಮಗೆ ಅನಂತ ಅನಂತ ಧನ್ಯವಾದಗಳು. ನೀವೀ ವೇದಿಕೆಯ ಮೇಲೆ ಮನಸ್ಸಿಗೆ ಮುದ ನೀಡಿ ದಾಸಲಿದ್ದಾರೆ ನನ್ನ ಸಹಪಾಠಿಗಳು. ಈ ನಾಟಕದ ಬಳಿಕ ಕರುನಾಡ ವೈಭವ ಎಂಬ ಆಕರ್ಷಕವಾದ ಇನ್ನೊಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ಬಳಿಕ ಒಂದು ನಮ್ಮ ಶಾಲಾ ವಿದ್ಯಾರ್ಥಿಗಳ ಮೈಮ್ ಶೋ, ತದನಂತರ ನಾವೆಲ್ಲರೂ ಬಹಳಷ್ಟು ಕುತೂಹಲದಿಂದ ಕಾಯುತ್ತಾ ಇರುವಂತಹ ಲವಕುಶ ಯಕ್ಷಗಾನ ಈ ಒಂದು ಸುಂದರ ವೇದಿಕೆಯಲ್ಲಿ ಸಾದರಪಡಿಸಲಿಕ್ಕಿದ್ದಾವೆ. ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ಆನಂದಿಸಿ ಇಲ್ಲಿಂದ ತೆರಳಬೇಕಾಗಿ ವಿನಮ್ರವಾದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ ನಮ್ಮ ಶಾಲಾ ವಿದ್ಯಾರ್ಥಿಗಳ ಆಕರ್ಷಕವಾದ ನಾಟಕ ನೀರಿನ ಹಕ್ಕಿ ಹಾರಿಬಾ. ಕುಣಿಯೋಣು ಬಾ, ಕುಣಿಯೋಣು ಬಾರ, ಕುಣಿಯೋಣು ಬಾ, ಕುಣಿಯೋಣು ಬಾರ, ಕುಣಿಯೋಣು ಬಾ, ಕುಣಿಯೋಣು ಬಾರ, ಕುಣಿಯೋಣು ಬಾ. ಅಕ್ಷೀರ ಸಾಗರ ಆನಂದದಾಗರ, ಅಕ್ಷೀರ ಸಾಗರ ಆನಂದದಾಗರ, ತೆರೆ ತೆರೆ ತೆರೆದಾರೆ ಕುಣಿಯೋಣು ಬಾ, ತೆರೆ ತೆರೆ ತೆರೆದಾರೆ ಕುಣಿಯೋಣು ಬಾ, ಕುಣಿಯೋಣು ಬಾರ, ಕುಣಿಯೋಣು ಬಾ, ಕುಣಿಯೋಣು ಬಾರ, ಕುಣಿಯೋಣು ಬಾ. 14 ಲೋಕಕ್ಕೆ ಚಿಮ್ಮಾಲಿ ಆಸುಖ, 14 ಲೋಕಕ್ಕೆ ಚಿಮ್ಮೋಲಿ ಆಸುಖ. ಹಾಗೊಮ್ಮೆ ಹಿಂಗೊಮ್ಮೆ ಕುಣಿಯೋಣು ಬಾ, ಹಾಗೊಮ್ಮೆ ಹಿಂಗೊಮ್ಮೆ ಕುಣಿಯೋಣು ಬಾ, ಕುಣಿಯೋಣು ಬಾರ, ಕುಣಿಯೋಣು ಬಾ, ಕುಣಿಯೋಣು ಬಾರ, ಕುಣಿಯೋಣು ಬಾ.
ನಿಮಗೆ ಗೊತ್ತಿರಬಹುದು, ನಮ್ಮ ಮಕ್ಕಳು ಮೊನ್ನೆಯಿಂದ ಇಲ್ಲಿ ಒಂದು ನಾಟಕ ಮಾಡಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಇವತ್ತು ನೋಡಿದ್ರೆ ಪತ್ತೇ ಇಲ್ಲ. ನೋಡಿ ನಮ್ಮ ಅವಸ್ಥೆ. ಮಕ್ಕಳು ನಮ್ಮ ಬಳಿಗೆ ಬರುವುದಿಲ್ಲ, ನಾವೇ ಅವರನ್ನು ಹುಡುಕಿಕೊಂಡು ಹೋಗಬೇಕಷ್ಟೇ. ಅಂದ ಹಾಗೆ ನಮ್ಮ ಮಕ್ಕಳು ಎಲ್ಲಿ ಹೋದ್ರು? ಅಲ್ಲೆಲ್ಲಾದರೂ ಇದ್ದಾರಾ? ಇಲ್ವಾ? ಮತ್ತೆಲ್ಲಿ ಹೋದ್ರು? ಅರೆ, ಇಲ್ಲೇ ಇದ್ದಾರೆ. ಬನ್ನಿ ಮಕ್ಕಳೇ, ನಾಟಕ ಶುರು ಮಾಡುವ. ನಾವು ಬರುವುದಿಲ್ಲ. ಹಾ, ಏನಾಯ್ತು? ಅರೆ, ಮಕ್ಕಳೊಂದಿಗೆ ದೊಡ್ಡವರು ಇದ್ದಾರೆ. ಏನಾಯ್ತು? ಎಲ್ಲರೂ ಸಿಡಿಲು ಬಡಿದವರ ಹಾಗೆ ನಿಂತಿದ್ದೀರಿ. ಸಿಡಿಲು ಬಡಿಯದೆ ಇನ್ನೇನಾಗ್ತದೆ ಅಜ್ಜ? ಹೀಗೆ ಆದ್ರೆ ನಾವು ಒಣಗಿದ ಮರಕ್ಕೆ ನೇಣು ಬಿಗಿದುಕೊಂಡು ಸಾಯಬೇಕಷ್ಟೇ. ಒಗಟಿನಂತೆ ಮಾತನಾಡಬೇಡ ಹಿಬಾ. ಒಗಟುಗಳು ಒಗಟುಗಳಾಗಿ ಉಳಿಯಬಾರದು, ಒಗಟುಗಳನ್ನು ಬಿಡಿಸಬೇಕು. ಒಗಟು ಬಿಡಿಸುವುದು ಹೇಗೆ ಹೇಳಜ್ಜ? ಮೊದಲಾದ್ರೆ ನೀನು ನಮಗೆ ಒಗಟು ಹೇಳಿಕೊಡುತ್ತಿದ್ದೆ, ನಾವು ಬಿಡಿಸುತ್ತಿದ್ದೆವು. ಈಗ ನಮ್ಮೆಲ್ಲರ ಬದುಕೆ ಒಂದು ಗುಟ್ಟಾಗಿದೆಯಲ್ಲ. ಮತ್ತೆ ಅದೇ ಮಾತು. ಹೇಳು ಯಾಸೀನ್, ಏನಾಯ್ತು? ಏನು ಕತೆ? ಕತೆ ನಾವು ಹೇಳ್ತೇವಜ್ಜ. ನಮ್ಮೂರಲ್ಲಿ ಮಳೆ ಇಲ್ಲ, ಮಳೆ ಇಲ್ಲದೆ ನೀರಿಲ್ಲ, ನೀರಿಲ್ಲದೆ ಬೆಳೆಯೂ ಇಲ್ಲ, ಬೆಳೆ ಇಲ್ಲದೆ ಇಲೆ ಇಲ್ಲ, ಇಲೆ ಇಲ್ಲದೆ ಬದುಕಿಲ್ಲ. ಸುಡು ಬಿಸಿಲ ಮಧ್ಯೆ ಕಾಡುತ್ತಿರುವ ಕಾಡು ಪ್ರಾಣಿಗಳು. ಇಲ್ಲದ ಭೂಮಿ, ಮಳೆ ಇಲ್ಲದ ಇಲೆ, ಇದೆಲ್ಲ ಯಾಕಾಯ್ತು ಅಜ್ಜ? ಯಾರಿಗಾಯ್ತು ಅಜ್ಜ? ನಿಮ್ಮಿಂದ. ನಮ್ಮಿಂದ? ಹಾ, ನಿಮ್ಮಿಂದ ಅಂದರೆ ನಿಮ್ಮಿಂದ ಅಲ್ಲ, ನಿಮ್ಮ ಹಿರಿಯರಿಂದ. ಅಂದ್ರೆ ಈ ಬರಡು ಭೂಮಿ, ಒಣಗಿದ ಗದ್ದೆಗಳು, ಒಂದು ಹನಿಯದ 4-6 ವರ್ಷಗಳು ಕಾರಣ? ನಮಗೊಂದು ತಿಳಿಯುತ್ತಿಲ್ಲ. ನಿನಗೆ ಹೇಗೆ ಅರ್ಥ ಆಗಬೇಕು ಮಗ? ನೀನಿನ್ನೂ ಚಿಕ್ಕವ. ಹೋಗಲಿ ಬಿಡು. ಈ ದೊಡ್ಡ ಶಿಖಾಮಣಿಗಳಿಗೆ ಹೇಳೋಣ ಅಂದ್ರೆ ಇವರಿಗೂ ಅರ್ಥ ಆಗುತ್ತಿಲ್ಲ. ಅವರಿಗೆ ಅರ್ಥ ಆಗದಿದ್ದರೆ ಹೋಗಲಿ ಬಿಡಿ ಅಜ್ಜ. ನಮಗಾದರೂ ಅರ್ಥ ಆಗುವ ಹಾಗೆ ಕತೆ ಕಟ್ಟಿ ಹೇಳಜ್ಜ. ಕತೆ ಕಟ್ಟೋಕ್ಕಾಗಲ್ಲ ಮಗು, ಕತೆ ಹುಟ್ಟಬೇಕು. ಬನ್ನಿ, ಅಲ್ಲೊಂದು ಮರ ಇದೆಯಲ್ಲ, ಅದರ ಬುಡದಲ್ಲಿ ಕುಳಿತು ಕತೆ ಹೇಳ್ತೇನೆ, ನೀವು ಕೇಳಿ. ಕತೆ ಎಲ್ಲಿಂದ ಶುರು ಮಾಡುವುದು? ಇಲ್ಲಿಂದ ಶುರು ಮಾಡುವ. ಹಿಂದೆ ಅಂದ್ರೆ ತುಂಬಾ ಹಿಂದೆ ನಮ್ಮ ಊರು ಹೇಗಿತ್ತು ಗೊತ್ತಾ? ಹೇಗಿತ್ತು? ನಮ್ಮ ಊರು ಹೀಗಿತ್ತು. ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿತ್ತು. ನದಿ, ಕೆರೆ, ಬಾವಿಗಳಲ್ಲಿನ ಸ್ಫಟಿಕದಂತಹ ನೀರು ಆಕಾಶದ ನಕ್ಷತ್ರಗಳನ್ನು ಪ್ರತಿಫಲಿಸುತ್ತಿತ್ತು. ಮತ್ತೆ ನಮ್ಮೂರಲ್ಲಿ ಕೆಲವು ಹಕ್ಕಿಗಳಿದ್ದವು. ಹಕ್ಕಿಗಳು? ಹಾ, ಹಕ್ಕಿಗಳು. ಅವು ನೀರಿನ ಹಕ್ಕಿಗಳು. ನಮ್ಮೂರಿನ ದೇವಾಲಯದ ಎದುರಿನ ಅಶ್ವತ್ಥ ಮರದಲ್ಲಿ ಕುಳಿತು ಅವು ಹಾಡುತ್ತಿದ್ದವು. ಯಾವ ಹಾಡನ್ನು ಹಾಡುತ್ತಿತ್ತು ಅಜ್ಜ? ಅದು ವರ್ಷಗಾನ. ಆ ಹಾಡಿನ ನಿನಾದಕ್ಕೆ ಆಕಾಶದ ಮೋಡಗಳು ಕುಣಿಯುತ್ತಿದ್ದವು. ಕುಣಿದು 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 ಅವು ಮಳೆ ಸುರಿಸುತ್ತಿದ್ದವು.
ಅವಶ್ಯಕತೆಗಳು ಬೆಳೆಯತೊಡಗಿದವು. ನಮ್ಮೂರಿನಲ್ಲಿ ಬಳಿಕ ಪಕ್ಕದ ಕಾಡಿನಲ್ಲಿದ್ದ ಒಂದೊಂದೇ ಮರಗಳು ಕಟುಕರ ಕೊಡಲಿಗೆ ಬಲಿಯಾಗತೊಡಗಿದವು. ಕಾಡು ಬೋಳಾಯಿತು, ನಾಡು ಹಾಳಾಯಿತು. ಅಡವಿಯ ಒಡಲೊಳಗೆ ತುಂಬಿದ ಹಸುರಿನ ಮರಗಳ ಕಡಿದ ಊರಿನ ಹೊರಗಡೆಗೆ ಹೋದರೆ ಹೋಗಲಿ ಮಾಡುವುದೇನು ಎಂದರು ಪುರ ಜನರು. ನಿಮ್ಮಯ ಊರಿನ ಹಸಿರೇ ಅರಿಯಲಿ ಶಾಪವ ಪಡೆದರು ಅವರು. ಕತೆ ಭಾರಿ ಇಂಟ್ರೆಸ್ಟ್ ಉಂಟು ಮಾರ್ಯಾರೆ. ಆದರೆ ಅಜ್ಜ, ಆ ಹಕ್ಕಿಗಳು ಎಲ್ಲಿಗೆ ಹೋದವು? ಆ ಹಕ್ಕಿಗಳು ನಮ್ಮೂರಿಂದ ಪಕ್ಕದ ಊರಿಗೆ, ಅಲ್ಲಿಂದ ಇನ್ನೊಂದು ಊರಿಗೆ, ಹೀಗೆ ಹೋಗಿ 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 ಅಲ್ಲಿ ದೂರದಲ್ಲಿ ಒಂದು ಬೆಟ್ಟ ಕಾಣ್ತಿದೆ ಅಲ್ಲ, ಅಲ್ಲಿಗೆ ತೆರಳಿತು ಅಂತಾರೆ. ಓ, ಈಗ ಕತೆ. ಆದರೆ ಅಜ್ಜ, ಹಕ್ಕಿಗಳು ಊರಿಂದ ಬಿಟ್ಟು ಹೋದ ಮೇಲೆ ಊರಲ್ಲಿ ಏನಾಯ್ತಜ್ಜ? ಅದನ್ನು ನಾವು ಹೇಳ್ತೇವೆ. ನಂತರ ಊರು ಬರಡಾಯಿತು. ಮಳೆ ಬಾರದೆ ಕುಡಿಯಲು ಬೆಳೆಯಲು ನೀರಿಲ್ಲದಾಯಿತು. ದನ, ಕರು, ಪಶು, ಪಕ್ಷಿಗಳು ಸಾಯತೊಡಗಿದವು. ನಮ್ಮ ಪಕ್ಕದ ಊರಲ್ಲಿ ಅದೇನೋ ಕಾರ್ಖಾನೆ ಅಂತೆ ಆರಂಭವಾಯಿತು. ಹೀಗಿರುವಾಗ ಒಂದು ದಿನ ಒಂದು ಸುಡು ಬಿಸಿಲ ಬೇಗೆ ದಿನ, ಮಠ ಮಧ್ಯಾಹ್ನ ದೂರದ ಆಕಾಶದಲ್ಲಿ ಒಂದೇ ಒಂದು ಮೋಡ ಕಾಣಿಸಿಕೊಂಡಿತು. ಬರುತ್ತಾ ಅದು ಹತ್ತಿರವಾಯಿತು. ಒಂದೊಂದೇ ಮಳೆ ಹನಿಗಳು ಭೂಮಿಗೆ ಬೀಳತೊಡಗಿದವು. ಅಯ್ಯೋ ಉರಿ ಉರಿ, ಅಯ್ಯೋ ಉರಿ ಉರಿ, ಅಯ್ಯೋ ಉರಿ ಉರಿ, ಅಯ್ಯೋ ಉರಿ ಉರಿ, ಅಯ್ಯೋ 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 ಉರಿ ಉರಿ, ಅಯ್ಯೋ ಉರಿ. ಅಜ್ಜ, ಅವರಿಗೆಲ್ಲ ಏನಾಯಿತು? ಅದು ಬಂದದ್ದು ಎಂತಹ ಮಳೆ? ಅದು ಆಮ್ಲದ ಮಳೆ. ಅದೇ ಬಂದಿತ್ತಲ್ಲ ಪಕ್ಕದ ಊರಿಗೆ ಕಾರ್ಖಾನೆ, ಅದರ ಪರಿಣಾಮ. ಈ ಮಳೆ ಬೆಂಕಿ ಮಳೆಯಾಗಿ ಇಡೀ ಊರನ್ನೇ ಸುಟ್ಟಿತು. ಹಸಿರು ಮಾಯವಾಯಿತು. ತಿಳಿದೋ ತಿಳಿಯದೆಯೋ ಮಾಡಿದ ತಪ್ಪುಗಳು ಇಡೀ ಊರನ್ನೇ ಈ ಸ್ಥಿತಿಗೆ ತಂದು ಬಿಟ್ಟಿತು. ಆದದ್ದಾಗಲಿ ಅಜ್ಜ, ನಾವೀಗ ಬದುಕಬೇಕು, ಬದುಕಿ ಬಾಳಬೇಕು. ನಮ್ಮೂರಿಗೆ ತಗುಲಿದ ಶಾಪ ವಿಮೋಚನೆ ಆಗಬೇಕು. ನಮ್ಮೂರು ಮತ್ತೆ ಹಚ್ಚ ಹಸುರಾಗಬೇಕು. ದುಃಖ ದುಗುಡ ತುಂಬಿದ ಮುಖಗಳಲ್ಲಿ ಮಂದಾಸ ಹೊರಹೊಮ್ಮಬೇಕು. ಅದಕ್ಕೆ ನಾವೇನು ಮಾಡಬೇಕು ಅಜ್ಜ? ಅದಕ್ಕೆ ನೀವೇನೂ ಮಾಡಬೇಕಾಗಿಲ್ಲ. ಆ ಹಕ್ಕಿಗಳು ಬಂದರಾಯಿತು, ಎಲ್ಲವೂ ತಾನಾಗಿಯೇ ಸರಿ ಹೋಗುತ್ತದೆ. ಅಷ್ಟು ಸುಲಭದಲ್ಲಿ ಹೇಳಿದರಾಯ್ತಾ? ಆ ಹಕ್ಕಿಗಳು ನಮ್ಮೂರಿಗೆ ವಾಪಸ್ ಬಂದು ಬಿಡ್ತದಾ? ಏಯ್, ಹಾಗೆಲ್ಲ ಹಾಕಿ ಬರಲ್ಲ ಮಾರೈತಿ. ನಾವೇ ಹೋಗಿ ಕರೆದುಕೊಂಡು ಬರಬೇಕು. ಸರಿಯಾಗಿ ಹೇಳಿದೆ ನೋಡು. ಈಗ ಯಾರಾದ್ರೂ ಹೋಗಿ ಆ ಹಕ್ಕಿಯನ್ನು ಕರೆದುಕೊಂಡು ಬನ್ನಿ. ಆಯ್ತು, ನಾನು ಹೋಗುತ್ತೇನೆ. ಅಂದ ಹಾಗೆ ಆ ನಿರಕ್ಕಿಗಳು ಎಲ್ಲಿವೆ? ಮೊನ್ನೆ ನಮ್ಮ ಪೋಣಿಕಾಡು ಉಂಟಲ್ವಾ, ಅಲ್ಲಿತ್ತಂತೆ. ಅವತ್ತು ರವಿ ಅಣ್ಣನಿಗೆ ಮರ ಕಡಿಯಲು ಹೋದಾಗ ಅದರ ಕೂಗು ಕೇಳಿಸ್ತಂತೆ. ಅವರು ಹೇಳ್ತಾ ಇದ್ರು, ಅದು ಹಳೆ ಕಥೆ ಮರೀತಿ. ಮೊನ್ನೆ ನನ್ನ ಮಾವ ಬೆಂಗಳೂರಿಗೆ ಹೋಗುವಾಗ ಉಂಟಲ್ವಾ, ಶಿರಾಡಿಗಾಟಿಯಲ್ಲದು ಹಾಡ್ತಾ ಇತ್ತಂತೆ. ಅದು ಕೂಡ ಹಳೆಯ ಕತೆ. ಮೊನ್ನೆ ನನ್ನ ದೊಡ್ಡಪ್ಪ ಅವು ಆಗುಂಬೆ ಕಾಡಿನಲ್ಲಿವೆ ಅಂತ ಹೇಳಿದ್ರು. ನೀವು ಹೇಳಿದ್ದು ಸರಿ ಕಣೋ. ಆದ್ರೆ ಈಗ ಅದು ಅಲ್ಲಿಂದಲೂ ಆಚೆ ಹೋಗಿರಬಹುದು. ಯಾಕಂದ್ರೆ ಈಗ ಅಲ್ಲಿಯೂ ಕಾಡು ಕಡಿದು ನಾಶ ಮಾಡುತ್ತಿದ್ದಾರೆ. ಆದರೆ ಅಜ್ಜ, ಆ ಹಕ್ಕಿಯನ್ನು ಎಲ್ಲಿ ಅಂತ ಹುಡುಕೋದು? ಅದು ಬಹಳ ಸುಲಭ. ಅಲ್ಲಿ ದೂರದಲ್ಲಿ ಒಂದು ಬೆಟ್ಟ ಕಾಣ್ತಿದೆಯಲ್ಲ, ಎಲ್ಲಿ ಇಲ್ಲದಿದ್ದರೂ ಆ ಬೆಟ್ಟದಲ್ಲಿ ಇದ್ದೇ ಇದೆ ಅಂತ ನನ್ನ ಅಜ್ಜ ಹೇಳ್ತಿದ್ರು. ಅಲ್ಲಿ ಹೋದ್ರೆ ಹಕ್ಕಿಗಳು ಸಿಗುತ್ತಾ ಅಜ್ಜ? ಹಾಗಾದರೆ ಆ ನೀರಕ್ಕೆ ನಮ್ಮೂರಿಗೆ ಬರುತ್ತಾ? ಖಂಡಿತವಾಗಿ ಬಂದೇ ಬರುತ್ತದೆ. ಈಗ ಯಾರಾದರೂ ಹೋಗಿ ಆ ನೀರಿನ
ಹಕ್ಕಿಯನ್ನು ಕರೆದುಕೊಂಡು ಬನ್ನಿ. ಅದಕ್ಕೇನು, ನಾನು ಹೋಗ್ತೇನೆ. ಲೇ ಪೆದ್ದಿ, ಅದು ಅಂತಿಂತ ಬೆಟ್ಟವಲ್ಲ, ಭಯಂಕರ ಕಾಡಿನ ಪ್ರದೇಶ. ಅಲ್ಲಿ ಸಿಂಹ, ಹುಲಿ, ಚಿರತೆಯಂತಹ ಕ್ರೂರ ಪ್ರಾಣಿಗಳಲ್ಲದೆ ದೆವ್ವ, ಪ್ರೇತ, ಪೀಡೆ, ಪಿಶಾಚಿಯೂ ಇದೆ ಅಂತೆ. ದೆವ್ವನ? ನಾನು ಹೋಗಲ್ಲ. ಯಾಕಮ್ಮ, ಏನಾಯ್ತು? ನನ್ನ ಅಪ್ಪನಿಗೆ ನಾನೊಬ್ಳೇ ಮಗಳು. ನಾನು ಹೋದ್ರೆ ಅವರಿಗೆ ಯಾರ್ ಗತಿ? ಜೀ ಅಲ್ಬೇಡ್ವೆ, ಆ ಬೆಟ್ಟಕ್ಕೆ ನಾನು ಹೋಗ್ತೇನೆ. ಪಿಶಾಚಿ, ಪ್ರೇತ. ಅಯ್ಯೋ ಬೇಡ ಬೇಡ, ಆ ಬೆಟ್ಟಕ್ಕೆ ನಾನು ಹೋಗುದಿಲ್ಲ. ಯಾಕಲ್ಲ? ನನಗೆ 4 ಹೆಂಡತಿ, 1 ಮಗ. ಅಲ್ಲಲ್ಲಲ್ಲಲ್ಲ, ಒಂದೇ ಹೆಂಡತಿ 4 ಮಕ್ಕಳು. ಅವರ ಬಿಟ್ಟು ನಾನು ಹೇಗೆ ಹೋಗಲಿ? ಚೀ, ಹೆದರು ಪುಕ್ಕಳರು. ದೆವ್ವ ಅಂತ ಹೇಳಿದ್ರೆ ಸಾಯ್ತಾರೆ. ಅಜ್ಜ, ನಾನು ಹೋಗ್ತೇನೆ. ನಾನು ಅದೆಂತ ದೆವ್ವ ಅಂತ ನೋಡೇ ಬಿಡ್ತೇನೆ. ನೀನು ಹೋಗುವೆಯ ಮಗು? ನೀನಿನ್ನೂ ಚಿಕ್ಕವಳು, ನಿನಗೆ ಕಾಡು ಹೊಸತ್ತು. ಚಿಂತಿಸಬೇಡ ಅಜ್ಜ, ಅವಳ ಜೊತೆ ನಾನು ಹೋಗುತ್ತೇನೆ. ನಾವು 3 ಹೋಗಿ ಆ ಹಕ್ಕಿಯನ್ನು ಕರೆದುಕೊಂಡು ಬರುತ್ತೇವೆ. ನೀವು ಹೋಗುವಿರಾ? ಬೇಡ ಮಕ್ಕಳೇ, ನಿಮಗೆ ಕಷ್ಟ ಆಗಬಹುದು. ನಾವು ಹೋಗಿಯೇ ಸಿದ್ಧ. ನಮಗೆ ಶಾಲೆಯಲ್ಲಿ ಮೇಷ್ಟ್ರು ಕಾಡಿನ ಬಗ್ಗೆ ಎಲ್ಲಾ ವಿಷಯವನ್ನು ಹೇಳಿಕೊಟ್ಟಿದ್ದಾರೆ. ಸರಿ, ನೀವು ಎಷ್ಟು ಹೇಳಿದ್ರು ಕೇಳುವ ಸ್ಥಿತಿಯಲ್ಲಿಲ್ಲ. ಸರಿ, ಹೋಗಿ ಬನ್ನಿ. ಶುಭವಾಗಲಿ. ನೋಡಿಕೊಂಡು ನಡಿ ಮಾರಿ. ಆಹಾ, ಎಷ್ಟೊಂದು ಸುಂದರವಾದ ಕಾಡಿದ್ದು. ಇಲ್ಲಿನ ವಾತಾವರಣ ಎಷ್ಟೊಂದು ತಂಪಾಗಿದೆ. ಹೌದಲ್ವಾ? ಇಲ್ಲಿ ಪಕ್ಕದಲ್ಲಿ ಹರಿಯುವ ನದಿಯ ನೀರು ಎಷ್ಟು ತಂಪಾಗಿದೆ. ಅಲ್ಲೋಡು, ಜಿಂಕೆ, ನವಿಲು, ಮೊಲ. ಅದು ಸಿಂಹದ ಕಥೆ. ಇಲ್ಲೇ ಎಲ್ಲೋ ಸಿಂಹ ಇದೆ ಅಂತ ಕಾಣ್ತದೆ. ಹೌದು, ಈ ಕಡೆಯಿಂದ ಹುಲಿಯ ಗರ್ಜನೆ ಕೇಳುತ್ತಿದೆ. ಹೌದಲ್ಲ, ಹುಲಿ ಅಂತ ಇದೆ. ಅಲ್ಲೋಡು, ಸಿಂಹ ಈ ಕಡೆಗೆ ಬರ್ತಾ ಇದೆ. ಇಂಥ ಕಡೆಯಿಂದ ಹುಲಿ ಅಂತ ಬರುತ್ತಿದೆ. ಎಲ್ಲಿ ಅಂತ ಮಾಡುವುದು? ಈ ಮನೆಯಲ್ಲಿ ನಮ್ಮನ್ನು ತಿಂದು ಬಿಡುತ್ತದೆ. ಅಯ್ಯೋ ಕಬಡ್ಡಿ, ಅಯ್ಯೋ ಕಾಪಾಡಿ, ಅಯ್ಯೋ ಕಾಪಾಡಿ. ಮಕ್ಕಳೇ ಇಲ್ಲಿಗೆ ಬನ್ನಿ. ಏನಿದು ವಿಸ್ಮಯ? ಸಿಂಹ ಮಾತನಾಡುವುದಾ? ಈ ಕಾಡಿನಲ್ಲಿ ಸಿಂಹ ಮಾತ್ರವಲ್ಲ, ಹುಲಿಯೂ ಮಾತನಾಡುತ್ತದೆ. ಹುಲಿಯು ಮಾತನಾಡುತ್ತದೆ. ನೀವು ನಮ್ಮನ್ನು ತಿಂದು ಬಿಡುವುದಿಲ್ಲವಲ್ಲ? ಆಹಾ, ಎಷ್ಟೊಂದು ಚಂದ ಅಲ್ವಾ? ಚಂದ ಹೌದು. ನಾವು ಬಂದದ್ದು ಯಾಕೆ? ನೀರಿನ ಹಕ್ಕಿಯನ್ನು ಹುಡುಕ್ಲಿಕ್ಕೆ. ಮತ್ತೆ ಎಂತ ಮಾಡುದು? ಬಾ ಹುಡುಕುವ. ಹುಡುಕಿದರು, ನೀರಿನ ಹಕ್ಕಿಯ ಹುಡುಕಿದರು, 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 ನೀರಿನ ಹಕ್ಕಿಯ ಹುಡುಕಿದರು. ಬಿಸಿಲಿನ ಬೇಗಕ್ಕೆ ಬಸ ಬರೆದು, ಕಾಡಿನ ಹಾದಿಲಿ ಅಲೆದಳೆದು. ಬಿಸಿಲಿನ ಬೇಗಕ್ಕೆ ಬಸ ಬರೆದು,
ಹಕ್ಕಿ ಬಂದಿತ್ತು, ನೀರಿನ ಹಕ್ಕಿ ಬಂದಿತ್ತು, ಬಂದಿತ್ತು ಹಕ್ಕಿ ಬಂದಿತ್ತು, ನೀರಿನ ಹಕ್ಕಿ ಬಂದಿತ್ತು. ನೀಲ ಸಮುದ್ರದ ಒಡಲಿಂದ, ನೀಲಾಕಾಶದ ಮುದದಿಂದ, ನೀಲ ಸಮುದ್ರದ ಒಡಲಿಂದ, ನೀಲಾಕಾಶದ ಮುದದಿಂದ, ಪರ್ವತ ದೂರಿನ ಬಯಲಿಂದ, ಹಚ್ಚ ಹಸುರಿನ ವನದಿಂದ, ಪರ್ವತ ದೂರಿನ ಬಯಲಿಂದ, ಹಚ್ಚ ಹಸುರಿನ ವನದಿಂದ, ಬಂದಿತ್ತು ಹಕ್ಕಿ ಬಂದಿತ್ತು, ನೀರಿನ ಹಕ್ಕಿ ಬಂದಿತ್ತು, ಬಂದಿತ್ತು ಹಕ್ಕಿ ಬಂದಿತ್ತು, ನೀರಿನ ಹಕ್ಕಿ ಬಂದಿತ್ತು. ಓ, ಎಂತ ಒಳ್ಳೆ ನಿದ್ದೆ, ಕೂತದ್ದು ಒಂದು ಗೊತ್ತು. ಹೌದು, ನನಗೂ ಒಳ್ಳೆ ನಿದ್ದೆ ಬಂದಿತ್ತು. ನನ್ನ ಮನೆಯಲ್ಲೂ ಕೂಡ ಇಂಥ ಒಳ್ಳೆ ನಿದ್ದೆ ಬರಲೇ ಇಲ್ಲ. ಅಲ್ಲೋಡು, ಅದೆಂತ ಜೀವಿ ಅಕ್ಕಿ ಹಾಗೆ ಕಾಣ್ತಿದೆ ಅಲ್ಲ, ಅದು ಸ್ವಲ್ಪ ವಿಚಿತ್ರವಾಗಿದೆ. ಹೌದಲ್ಲ, ಯಾವ ಪುಸ್ತಕದಲ್ಲೂ ನಾನು ಇದರ ಬಗ್ಗೆ ಓದಲೇ ಇಲ್ಲ. ಇದರ ಬಣ್ಣ ನಾಡು, ರೆಕ್ಕೆ ನಾಡು ಎಷ್ಟು ಚಂದವಲ್ಲ. ಯಾರು ನೀವು ಮಕ್ಕಳೇ? ನಿನಗೇನಾದ್ರೂ ಸದ್ದು ಕೇಳಿಸ್ತಾ? ಹೌದು, ಇಲ್ಲ ಮಾತನಾಡಿದಾಗೆ ಕೇಳಿತು. ಇಲ್ಲೇ ಎಲ್ಲೋ ದೆವ್ವ ಇದೆ ಅಂತ ಕಾಣ್ತದೆ. ದೆವ್ವವಲ್ಲ ಮಕ್ಕಳೇ, ಇಲ್ಲೋಡಿ, ನಾವು ಹಕ್ಕಿ ಮಾತನಾಡುತ್ತಿದ್ದೇವೆ. ಅರೆ, ಹಕ್ಕಿ ಕೂಡ ಮಾತಾಡ್ತಿದೆ. ಹೌದಲ್ಲ, ಯಾರು ನೀನು? ನಾನು ಯಾರೆಂದು ಮತ್ತೆ ಹೇಳುತ್ತೇನೆ, ನೀವು ಯಾರೆಂದು ಮೊದಲು ಹೇಳಿ. ನಾನು ಬಿಂದು, ಮುಂಡೂರು ಶಾಲೆಯ 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಸಣ್ಣ, 8ನೇ ತರಗತಿ. ನನ್ನ ಹೆಸರು ಹಫೀಜ್. ನಮ್ಮ ಊರಿಗೆ ಮಳೆ ಇಲ್ಲದೆ ಬರಗಾಲ ಬಂದಿದೆ. ಇದಕ್ಕೆ ಕಾರಣ ನೀರಿನ ಹಕ್ಕಿಯ ಶಾಪವಂತೆ. ಆ ನೀರಿನ ಹಕ್ಕಿಯನ್ನು ಹುಡುಕಿಕೊಂಡು ನಾವು ಇಲ್ಲಿಯವರೆಗೆ ಬಂದಿದ್ದೇವೆ. ಓಹೋ, ನಿಮಗೀಗ ನೀರಿನ ಹಕ್ಕಿ ಬೇಕಲ್ಲವೇ? ಹೌದು, ನಿಮಗೆ ಅದು ಎಲ್ಲಿದೆ ಅಂತ ಗೊತ್ತಾ? ಹಾ, ಗೊತ್ತು. ಹಾ, ಎಲ್ಲಿದೆ ಬೇಗ ಹೇಳು. ಅದು ಇಲ್ಲಿಯೇ ಇದೆ. ಮತ್ತೆ ನಮಗೆ ಕಾಣಿಸುತ್ತಿಲ್ಲ. ಅಯ್ಯ ಮಕ್ಕಳೇ, ನಾವೇ ನೀವು ಹುಡುಕುತ್ತಿರುವ ನೀರಿನ ಹಕ್ಕಿಗಳು. ನೀನು ನೀರಿನ ಹಕ್ಕಿಯಾ? ನೀನು ಗ್ಯಾರಂಟಿಯಾಗಿ ನೀರಿನ ಹಕ್ಕಿಯಾ? ಹೌದು ಮಕ್ಕಳೇ. ನಮಗೆ ನೀರಿನ ಹಕ್ಕಿ ಸಿಕ್ಕಿತು. ಹಾಗಾದ್ರೆ ನಮ್ಮೂರಿಗೆ ಹೋಗೋಣ ಬನ್ನಿ. ನಾವು ಬರೋದಿಲ್ಲ. ಯಾಕೆ? ನಿಮ್ಮ ಊರಿನ ಜನರು ನಿಮ್ಮ ಊರಿನ ಮತ್ತು ಸುತ್ತಮುತ್ತಲಿನ ಕಾಡಿನಲ್ಲಿರುವ ಮರಗಳನ್ನು ನಾಶ ಮಾಡಿದ್ದಾರೆ. ಸಿಕ್ಕಲ್ಲಿ ಬೋರ್ವೆಲ್ಗಳನ್ನು ತೋಡಿ ಅಂತರ್ಜಲವನ್ನು ಬರಿದು ಮಾಡಿದ್ದಾರೆ. ನದಿ, ಕೆರೆ, ಬಾವಿಗಳಲ್ಲಿನ ನೀರನ್ನು ಕಲುಷಿತಗೊಳಿಸಿದ್ದಾರೆ. ಹೀಗೆ ನಮ್ಮ ನೆಲೆ ನಾಶವಾಗಿದೆ. ಹೀಗೆ ನಮಗೆ ನೆಲೆ ಇಲ್ಲದೆ ನಾವು ಹೇಗೆ ಅಲ್ಲಿಗೆ ಬರಲಿ? ಏ ಹಕ್ಕಿಯೇ, ನಮ್ಮ ಹಿರಿಯರು ನಿಜವಾಗಿ ತಪ್ಪು ಮಾಡಿದ್ದಾರೆ. ಅವರ ಪರವಾಗಿ ನಿಮ್ಮ ಕ್ಷಮೆ ಕೇಳುತ್ತಿದ್ದೇನೆ. ಆದರೆ ಇದಕ್ಕೆ ಪರಿಹಾರವಿಲ್ಲವೇ? ಇದೇ ಮಗು, ಆದರೆ ನಿಮ್ಮೂರಿನ ಜನ ಮನಸ್ಸು ಮಾಡಬೇಕಷ್ಟೇ. ಏನು ಮಾಡಬೇಕು? ನಾವಂತೂ ಏನು ಮಾಡಲು ಸಿದ್ಧ. ನಾವು ನಿಮ್ಮೂರಿಗೆ ಬರಬೇಕಾದರೆ ನಿಮ್ಮ ಊರಿನಲ್ಲಿ ಹಚ್ಚ ಹಸಿರು ತುಂಬಿರಬೇಕು. ನದಿ, ಕೆರೆ, ಬಾವಿಗಳಲ್ಲಿ ಶುದ್ಧ ನೀರು ಹರಿಯುತ್ತಿರಬೇಕು. ಊರು ತುಂಬ ಗಿಡ ಮರಗಳಿರಬೇಕು. ಇಷ್ಟು ಮಾಡಿದರೆ ನಾವು ನಿಮ್ಮೂರಿಗೆ ಬರುತ್ತೇವೆ. ಓ ಹಕ್ಕಿಗಳೇ, ನಿಮ್ಮ ಮಾತುಗಳು ನಮಗೆ ಅರ್ಥವಾಗುತ್ತಿದೆ. ಹಿಂದೆ ಊರಿಗೆ ತೆರಳಿ ನಾವು ಈ ವ್ಯವಸ್ಥೆಗಳನ್ನು ಮಾಡಿಸುತ್ತೇವೆ. ನೀನು ಗ್ಯಾರಂಟಿಯಾಗಿ ಬರ್ತೀರಲ್ಲ? ಖಂಡಿತವಾಗಿ. ನಾವು ಹೇಳಿದ ಕೆಲಸ ಆದ ತಕ್ಷಣ ನಾವು ನಿಮ್ಮೂರಿಗೆ ಬರುತ್ತೇವೆ. ಹಾಗಾದರೆ ನಾವಿನ್ನು ಬರುತ್ತೇವೆ. ನಿಮಗೆ ಶುಭವಾಗಲಿ. ಅಪ್ಪ, ಈಗ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೌದು, ನನಗೂ ಭಾರಿ ಖುಷಿ ಆಯಿತು. ಈಗ ಈ ವಿಷಯವನ್ನು ನಮ್ಮೂರಿನ ಜನರಿಗೆ ತಿಳಿಸಬೇಕು. ಹೌದು, ಬಾ ಹೋಗೋಣ. ಅಮ್ಮ ಕಾಯ್ತಾ ಇರ್ಬೋದು, ನಡಿ. ರಾತ್ರಿ ಓಡಾಡ್ತದೆ ಅಂತ
ದಮ್ಮಯ್ಯ ಹೊಡೆಯಬೇಡಿ. ನಾವು ಈ ರಕ್ಷಿತಾರಣ್ಯದಿಂದ ಮರಗಳನ್ನು ಕಡಿದು ಮಾರುವವರು. ನಾವಿಲ್ಲಿ
ವಿದ್ಯಾರ್ಥಿ ಒಬ್ಬರಾಗಿ ಅತ್ಯುತ್ತಮ ನಮ್ಮ ನಮ್ಮ
ಜಗದೀಶ ಮಾಡ್ತೀನಿ ಕನವಯ್ಯ. ಅಡುಗೆ ಪಡನಿ ಪಯನಾನ, ಅಡುಗೆ ಪಡನಿ ಪಯನಾನ, వెలుగై నడిపే నీ కరుణ, ఆవరాన్ని దోసిలోన నిలుపుకొందుకే తపములు చేసా. తిరుమల వాస సుమధుర హాస ఈ హారతి కొనవయ్యా. శృత జన పోష జయ జగదీశ మార్తిని కనవయ్యా. తిరుమల వాస తిరుమల వాస సుమధుర హాస ఈ హారతి కొనవయ్యా. శృత జన పోష జయ జగదీశ మార్తిని కనవయ్యా. అడుగే పడని పయనాన, అడుగే పడని పయనాన, వెలుగై నడిపే నీ కరుణ, ఆవరాన్ని దోసిలోన నిలుపుకొందుకే తపములు చేసా. తిరుమల వాస సుమధుర హాస ఈ హారతి కొనవయ్యా. శృత జన పోష జయ జగదీశ మార్తిని కనవయ్యా. తిరుమల వాస తిరుమల వాస సుమధుర హాస ఈ హారతి కొనవయ్యా. శృత జన పోష జయ జగదీశ మార్తిని కనవయ్యా. అడుగే పడని పయనాన, అడుగే పడని పయనాన, వెలుగై నడిపే నీ కరుణ, ఆవరాన్ని దోసిలోన నిలుపుకొందుకే తపములు చేసా. తిరుమల వాస సుమధుర హాస ఈ హారతి కొనవయ్యా. శృత జన పోష జయ జగదీశ మార్తిని కనవయ్యా.
ಜನಪೋಷ ಜಯ ಜಗದೀಶ ಮಾಡ್ತೀನಿ ಕನವಯ್ಯ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಘನ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಘನ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಗೆ ಕೋಟಿ ಭಾಷೆ, ಆಡೋಗೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ.
ಜಲಧಾರೆ ನನ್ನ ಕಣಕಣದಲ್ಲೂ ನೀನೆ ನೀನೆ ತುಂಬಿರುವೆ ಮನಸಾರೆ ಬಡು ಕಾಡಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ ಎಡೆ ಚೆಲುವೆ
ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರೆವ ತೆರೆದೇವು ಮನವ, ಎಳೆದೇವು ಒಲವ ಹಿಡಿ ನೆನಪ. ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಹಲ್ ಹಲ್ ನಮ್ಮೆಲ್ಲರನ್ನು ತದೇಕ ಚಿತ್ತದಿಂದ ವೀಕ್ಷಿಸುವಂತೆ ಮಾಡುವುದರ ಮೂಲಕ ಅದ್ಭುತವಾಗಿ ಕರುನಾಡಿನ ನೃತ್ಯ ಪ್ರಕಾರಗಳ ಆ ಸೌಂದರ್ಯವನ್ನು ಈ ಧನ್ಯ ಸಭಾ ವೇದಿಕೆಯಲ್ಲಿ ಸಾದರಪಡಿಸಿದ ನಮ್ಮ ಶಾಲೆಯ ಹೆಮ್ಮೆಯ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಈ ನೃತ್ಯವು ಮೊನ್ನೆ ನವೆಂಬರ್ 1ರಂದು ಪುತ್ತೂರು ಪುರಭವನದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವದಂದು ನಡೆದ ಕಾರ್ಯಕ್ರಮದಲ್ಲಿ ಇದೇ ವಿದ್ಯಾರ್ಥಿನಿಯರಿಂದ ಪ್ರದರ್ಶನಗೊಂಡಿರುತ್ತದೆ. ಅಲ್ಲಿ ನಡೆದ ಒಟ್ಟು 5 ಶಾಲೆಗಳ ಕಾರ್ಯಕ್ರಮಗಳಲ್ಲಿ ಸರಕಾರಿ ಶಾಲೆಗಳ 2 ಶಾಲೆಗಳ ಪೈಕಿ ಹಾರಾಡಿಯನ್ನು ಬಿಟ್ಟರೆ ಅದು ನಮ್ಮ ಮುಂಡೂರು ಶಾಲೆಯ ವಿದ್ಯಾರ್ಥಿಗಳ ಪ್ರದರ್ಶನ ಅಂತ ಹೇಳಲಿಕ್ಕೆ ಅಭಿಮಾನವಾಗ್ತಾ ಇದೆ. ಜೋರಾದ ಚಪ್ಪಾಳೆಯ ಮೂಲಕ ಆ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಕಾರ್ಯಕ್ರಮದ ಮುಂದುವರಿದ ಭಾಗ ಇದೀಗ ಈ ಸುಂದರ ವೇದಿಕೆಯಲ್ಲಿ. ಅಬ್ಬಬ್ಬಾ, ಕರುನಾಡ ವೈಭವದ ಮೂಲಕ ಮೈ ಮನ ರೋಮಾಂಚನಗೊಳಿಸಿದ ನಿಮಗೆ ಧನ್ಯವಾದಗಳು. ಇದೀಗ ಆಧುನಿಕ ಯುಗದಲ್ಲಿ ಈ ಮೊಬೈಲ್ ಬಂದ ಮೇಲೆ ಅದೆಷ್ಟೋ ಬದಲಾವಣೆಯಾಗಿದೆ ಎಂಬುದನ್ನು ಮೈಮ್ ಶೋ ಮೂಲಕ ಒಂದು ಸಣ್ಣ ಪ್ರಯತ್ನವನ್ನು ನನ್ನ ಸಹಪಾಠಿಗಳು ಮಾಡಿದ್ದಾರೆ. ಅದನ್ನು ಇದೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಇವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ.
ಮಹಾರಾಜಾಧೀಶ ಶತ್ರುಘ್ನ ಅಂತ ಕೇಳ್ಕೊಂಡಿದ್ದೇವೆ. ಶ್ರೀರಾಮನ ಅಶ್ವಮೇಧದ ವೆಂಕಟೆಯ ಸೇನೆಯ ಕಾರ್ಯ. ಹಾಂ, ಹೊರಟು ಬಂದಂತಹ ಕಾರ್ಯ. ನಾನೇ ಸರಿ. ಹಾಂ, ಹೊರಟು ಬಂದಂತಹ ಕಾರ್ಯ. ಅಶ್ವಮೇಧದ ಪೂಜಿಸುವ ಕುದುರೆಯನ್ನು ತಂದು ಅದನ್ನು ನೋಡಿಕೊಳ್ಳಲು ಓರ್ವನ ಕೈಗೆ ಒಪ್ಪಿಸಿದ್ದಾನೆ. ಅದನ್ನು ಅವನು ಹೇಗೆ ಸಾಕಿ ಸಾಗುತ್ತಿದ್ದನೆಂದು ತಿಳಿಯಬೇಕಾಗಿದೆ. ಹಾಂ, ಯಾರಲ್ಲಿ ಕುದುರೆ ಮೇಲ್ವಿಚಾರಕ್ಕೆ ಕುದುರೆಯೊಂದಿಗೆ ಬರಲಿ. ಹಾಂ. ಊರೂರು ಸುತ್ತುವ ನಮ್ಮಯ ಕುದುರೆ, ರಾಜನರೆಲ್ಲ ಗೆಲ್ಲುವ ಕುದುರೆ. ಕಪ್ಪ ಕಾಣಿಕೆ ಪಡೆಯುವ ಕುದುರೆ, ಬಾರಮ್ಮ ಬಾರೆ ನಮ್ಮಯ ಕುದುರೆ. ಸರಿಯಾಗಿ ಲಕ್ಷ್ಮೀ ಮಹಾರಾಜರು ಕರೆದಿದ್ದಾರೆ. ಮಹಾರಾಜರನ್ನು ಮಾತನಾಡಿ ಬರುತ್ತೇನೆ, ನೀನಿಲ್ಲೇ ನಿಂತುಕೋ. ಮಹಾರಾಜರು ಹೊಂದಿಸಿಕೊಂಡಿದ್ದೇನೆ. ಏಳವೇಲಕ್ಕೆ ಕುದುರೆ ಬೇರೆ ಬೇರೆ ದೇಶಗಳಲ್ಲಿ ಸಂಚರಿಸುವುದಕ್ಕಿದೆ. ಅದಕ್ಕೆ ಆಯು ದೇಶ ಭಾಷೆ ಕಲಿಸಿರುವೇನೋ? ಕಲಿಸಿರುವೆ. ಏನೇನು ಕಲಿಸಿರುವೆ ತೋರಿಸಿ ನೋಡೋಣ. ಲಕ್ಷ್ಮಿ, ಸರಿಯಾಗಿ ನಡೆದುಕೋ, ನನ್ನ ಮರ್ಯಾದೆ ಉಳಿಸು. ದುರ್ಬಲ ದುರ್ಬಲ ದೂತ, ನೀನು ಅದರೊಂದಿಗೆ ಮುಂದೆ ಹಿಂದೆ ಹೋಗಬೇಡ, ನಿಂತಲ್ಲೇ ಇರು. ದುರ್ಬಲ ದುರ್ಬಲ ಇದು ಯಾವ ಭಾಷೆಯೋ? ಇದು ತುಳುನಾಡಿನ ಭಾಷೆ ರಾಯರೇ. ಬೇರೆ ಯಾವ ಭಾಷೆ ಕಲಿಸಿರುವೆ? ಇತ್ಲಾಕಿ ಬಾ ಇದು ಯಾವ ಭಾಷೆಯೋ? ಇದು ಆಡು ಭಾಷೆ ಮಹಾರಾಜರೇ. ಬೇರೆ ಯಾವ ಭಾಷೆ ಇದೆಯೋ? ಇಂಗೊಟ್ಟು ಬಾ ಅಂಗೊಟ್ಟು ಬೋ. ಇದು ಯಾವ ಭಾಷೆಯೋ? ಇದು ಮಲಯಾಳ ಭಾಷೆ ಮಹಾರಾಜರೇ. ಇನ್ಯಾವ ಭಾಷೆ ಇದೆಯೋ? ಇನ್ನೊಂದು ಭಾಷೆ ಇದೆ. ಆಗೆ ಆವ್ ಪೀಚೆ ಜಾವ್. ಇದು ಯಾವ ಭಾಷೆಯೋ? ಇದು ಹಿಂದಿ ಭಾಷೆ ಮಹಾರಾಜರೇ. ಬೇರೆ ಯಾವ ಭಾಷೆ ಇದೆಯೋ? ಗುಡು ಯಾವ ವಿಚಿತ್ರ ಭಾಷೆಯೋ? ಇದು ನನಗೆ ಮತ್ತು ಕುದುರೆಗೆ ಮಾತ್ರ ಗೊತ್ತು. ದೂತ, ಕುದುರೆಯ ಅಲಂಕಾರಕ್ಕಾಗಿ ಪಠ್ಯ ವಸ್ತ್ರಗಳು, ನಮ್ಮ ಚಿನ್ನಾಭರಣಗಳು, ಬಿರುದು ಭಾವಗಳನ್ನು ಕೊಟ್ಟಿದ್ದೇವೆ ಅಲ್ಲ, ಅವುಗಳಲ್ಲಿ ಎಲ್ಲಿವೆಯೋ? ಮಹಾರಾಜರೇ, ಕುದುರೆಯ ಹೊಟ್ಟೆ ಅಡಿಯಲ್ಲಿ ಎಲ್ಲವನ್ನು ತೂಗು ನಡೆಸಿರುವೆ ರಾಯರೇ. ಅದೇಕೋ ಹಾಗೆ? ಮಹಾರಾಜರೇ, ಕುದುರೆ ಕಾಡು ಮೇಡುಗಳಲ್ಲಿ ದಳ ಓಡಿಕೊಂಡು ಹೋಗಬಹುದು ಎಂದು ಕುದುರೆಯ ಹೊಟ್ಟೆ ಅಡಿಯಲ್ಲಿ ಎಲ್ಲವನ್ನು ತೂಗು ನಡೆಸಿರುವೆ ಪ್ರಭು. ರಣ ಲೂಟಿ ಮಾಡಬಹುದು ಎಂದು ಎಲ್ಲವನ್ನು ತೂಗು ನಡೆಸಿರುವೆ. ಕುದುರೆಯ ಹಿಂದೆ ನಮ್ಮ ಸೇನೆ ಹಿಂಬಾಲಿಸುತ್ತಿರುವಾಗಲೂ ಕಲ್ಲರ ಭೀತಿಯನ್ನು ಕುದುರೆಯನ್ನು ಅಲಂಕರಿಸು. ಆಗಬಹುದು ರಾಯರ. ನೀನು ಕುದುರೆಯ ಪರಿಚಾರಕಲ್ವೇನು? ಕುದುರೆ ಸಾಕುವುದಕ್ಕಾಗಿ ನಾವು ಹುರುಳಿ ಕಾಳು ಮುಂತಾದವುಗಳನ್ನು ಧಾರಾಳವಾಗಿ ನೀಡಿದ್ದೇವೆ. ಆದರೂ ಬಡಕಾಲಾಗಿದ್ದೀಯಲ್ಲ, ತಿನ್ನಿಸಿಕೊಡಿಲ್ಲವೇನು? ಮಹಾರಾಜರು ಹುರುಳಿಯನ್ನು ಚೆನ್ನಾಗಿ ಬೇಯಿಸಿ ನೀರು ಕುದಿಸಿ ಹುರುಳಿಯನ್ನು ನಾನು ತಿಂದೆ ರಾಯರೇ. ಅದೇಕೋ ಹಾಗೆ? ರಾಯರೇ, ನಮ್ಮಲ್ಲಿ ನನ್ನ ಅಜ್ಜಿದ್ದರು. ನನ್ನ ಮಗನಿಗೆ ಜ್ವರ ಬಂದಿತ್ತು. ಆಗ ಅವರು ಬೇರು ನಾರುಗಳನ್ನು ಕುದಿಸಿ ಅವನಿಗೆ ಕುಡಿಸಿದರು. ಆಗ ಜ್ವರ ಮಾಯವಾಯಿತು. ಆಗ ತಿಳಿಯಿತು ಸತ್ಯಶಕ್ತಿ ಇರುವುದೇ ರಸದಲ್ಲಿ. ಹಾಗೆ ನಾನು ಕುದುರೆಗೆ ನೀರು ಕುಡಿಸಿದೆ, ಹುರುಳಿಯನ್ನು ನಾನು ತಿಂದೆ ರಾಯರೇ. ಹಾಗಲ್ಲವೋ? ಅದು ಔಷಧ, ಇದು ಆಹಾರ. ಒಂದನ್ನು ಇನ್ನೊಂದಕ್ಕೆ ಕೂಡಿಸಬೇಡ. ಹುರುಳಿ ಕಾಳು ನೀನು ತಿನ್ನಬೇಡ, ಕುದುರೆ ತಿನ್ನಲಿ. ಆಗಬಹುದು, ಹಾಗೆ ಮಾಡುತ್ತೇನೆ. ಹೋಗೋ, ಹೊರಗೆ ನಿಂತುಕೋ. ಅಶ್ವಮೇಧ
ಅಣ್ಣನ ಕೃಪಾಶುದ್ಧಗಳನ್ನು ಪಡೆದು ಹೊರಟೆ. ನಮ್ಮಣ್ಣ ಶ್ರೀರಾಮಚಂದ್ರನ ಹೆಸರು ಕೇಳಿ ಅನೇಕ ರಾಜ ಮಹಾರಾಜರು ಕಪ್ಪಕಾಣಿಗಳನ್ನು ಕೊಟ್ಟರು. ಕೆಲವರು ತುಡುಕ ಲೆಕ್ಕಿಸಿದರು. ಯುದ್ಧದಲ್ಲಿ ಸೋತು ಶರಣು ಬಂದರು. ಅವರನ್ನೆಲ್ಲ ಕಪ್ಪ ಸಹಿತ ಕಳುಹಿಸಿದ್ದೇನೆ. ಅಂಗ ವಂಗ ಕಾಳಿಂಗ ಕಂಬೋಜ ಮುಂತಾದ ಹಲವಾರರನ್ನು ರಾಜರನ್ನು ಗೆದ್ದಿದ್ದೇವೆ. ಮುಂದುವರಿಯೋಣ. ಹೋದಡೆ ಶ್ರೀರಾಮನಾಮದ ಬಲದಿಂದ ಗೆದ್ದವರಿದ್ದೇವೆ. 56 ದೇಶಗಳು ಶ್ರೀರಾಮನ ಆಧಿಪತ್ಯಕ್ಕೆ ಶರಣು ಬಂದಿದ್ದಾವೆ. ಹಾಗೆಂದು ನಾವು ಯುದ್ಧ ವಿರಾಮ ನಿರ್ಧರಿಸುವಂತೆ ಇಲ್ಲಿ ಕುದುರೆ ಮುಂದಿರಬೇಕು. ನಾವು ಅದನ್ನು ಕಲಿಸಬೇಕು ಅಷ್ಟೇ. ಇದೇನಿದು ನಮ್ಮ ದುರ್ಗದ ಬರಬರುತ್ತಾ ಯಾವ ದುಃಖಾಶವನ್ನು ಪ್ರವೇಶಿಸಿದ್ದಲ್ಲ. ಏನಿರಬಹುದು, ಯಾರಿರಬಹುದು, ಏನಾದರೂ ನಾನು ಶ್ರೀರಾಮಚಂದ್ರನ ಇಚ್ಛೆ ಇದ್ದಂತಾಗಲಿ. ಶ್ರೀರಾಮನ ನಾಮಸ್ಮರಣೆಗೆ ಒಂದಿಗೆ ಕುದುರೆಯನ್ನು ಹಿಂಬಾಲಿಸೋಣ. ಯುದ್ಧದಲ್ಲಿ ಸೋತು ಶರಣು ಬಂದರು. ಅವರನ್ನೆಲ್ಲ ಕಪ್ಪ ಸಹಿತ ಕಳುಹಿಸಿದ್ದೇನೆ. ಅಂಗ ವಂಗ ಕಾಳಿಂಗ ಕಂಬೋಜ ಮುಂತಾದ ಹಲವಾರನ್ನು ರಾಜರನ್ನು ಗೆದ್ದಿದ್ದೇವೆ. ಮುಂದುವರಿಯೋಣ.
ನಾನು ಎಂದಿನಂತೆ ಆಶ್ರಮದ ಕಡೆ ಸುತ್ತಾಡುವುದಕ್ಕಾಗಿ ಹೊರಟಿದ್ದೇನೆ. ಆಶ್ರಮದ ಪರಿಸರವನ್ನು ಶುಚಿಯಾಗಿಟ್ಟುಕೊಂಡು ನಂತರ ಯಾಗಕ್ಕೆ ಬೇಕಾದ ವಸ್ತುಗಳನ್ನು ಸಂಗ್ರಹಿಸುವುದು ನನಗೆ ಪ್ರಿಯವಾದ ಕೆಲಸ. ಹಾಗೆ ಹೂತೋಟದ ಕಡೆಗೆ ಬಂದಿದ್ದೇನೆ. ನಾವು ಬಹಳ ಪ್ರೀತಿಯಿಂದ ನೀರುಣಿಸಿ ಈ ಸಸಿಗಳನ್ನು ಬೆಳೆಸಿದ್ದೇವೆ. ಇದೇನಿದೆ ಇಂದು ಎಲ್ಲ ಅಸ್ತವ್ಯಸ್ತವಾಗಿದೆ, ಯಾವ ದುರಗವಿದು?
ಚಿತ್ತದಲ್ಲಿ ಕೋಪಿಸುತ್ತ ಹತ್ತಿರಗೆ ಉಳಿಸುವೆ. ಮಸ್ತಕದ ನಿಧಿಯ ನೋಡಿದರು. ಪರಮಶಿವನೇ ನೋಡಿದರೆ ಗಾಢ ಕುದುರೆಯಲ್ಲ ನಾಡ ತುರಗವಿದು. ನಮ್ಮ ಹೂತೋಟವನ್ನು ಒಪ್ಪು ಈ ರೀತಿಯ ಹಾನಿ ಉಂಟು ಮಾಡಿದೆ. ಇದನ್ನು ಹೀಗೆ ಬಿಡಬಾರದು. ಬಲಿಗೆ ಹೋಗಿ ನೋಡಿದರೆ ಹಣೆ ಮೇಲೆ ಚಿನ್ನದ ಪಟ್ಟಿ ಇದೆ. ಅದರಲ್ಲೇನೋ ಬರೆದಿದೆ. ಓದಿ ನೋಡುತ್ತೇನೆ. ಅಯೋಧ್ಯೆಯ ಅರಸನಾದ ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆ ಇದು. ಇದನ್ನು ಬಲವುಳ್ಳವರು ಕಟ್ಟಿ ಹಾಕುವುದು ಬಲವಿಲ್ಲದವರು. ರಾಮನಿಗೆ ಶರಣು ಬಂದು ಕಪ್ಪು ಕಾಣಿಕೆಗಳನ್ನು ನೀಡುವುದು ಯಾವ ರಾಮನಿವ? ವೀರಮಾತೆ ಸೀತಾನಂದನನ ಮಗನಾದ ನಾನು ಈ ಕುದುರೆಯನ್ನು ಕಟ್ಟುತ್ತೇನೆ. ರಾಮನಲ್ಲಿ ಕಾದಾಡುತ್ತೇನೆ. ಎತ್ತರದ ಮರದ ಕೆಳಗೆ ನೇತಾಡುತ್ತಿರುವ ಬಲ್ಲಿಯನ್ನು ಎಳೆದು ತೆಗೆದು ಈ ಕುದುರೆಯ ಕೊರಳಿಗೆ ಕಟ್ಟುತ್ತೇನೆ. ಬಿಡಿಸುವುದಕ್ಕೆ ಯಾರು ಬರುತ್ತಾರೆಂದು ನೋಡುತ್ತೇನೆ. ಲವಣ್ಣ ಬೇಡ, ಲವಣ್ಣ ಬೇಡ. ಇದು ಶ್ರೀಮಂತರ ಕುದುರೆಯಾಗಿ ಕಾಣುತ್ತಿದೆ. ಇದು ರಾಜರ ಕುದುರೆ. ಇದರಷ್ಟಕ್ಕೆ ಬಂದರೆ ಎಷ್ಟಾಗುತ್ತದೆ. ಕಟ್ಟಬೇಡಿ, ಬಿಟ್ಟು ಬಿಡಿ. ಇದರ ಹಿಂದೆ ದೊಡ್ಡ ಸೈನ್ಯ ಇರಬಹುದು. ಲವಣ್ಣ ಮತ್ತೆ ಏನಾದರೂ ಹೆಚ್ಚು ಕಡಿಮೆಯಾದ ರಾಜ್ಯ ಎಲ್ಲ ನಮ್ಮನ್ನು ಬೈಯುತ್ತಾರೆ. ಬೇಡಣ್ಣ ಬೇಡ. ಮಿತ್ರರೇ, ಹೆದರದಿರಿ, ಏನೂ ಆಗುವುದಿಲ್ಲ. ಅಮ್ಮ ಅಜ್ಜ ಬೇಷ್ ಎಂದು ಬೆನ್ನು ತಟ್ಟುತ್ತಾರೆ. ಬಂದವರನ್ನು ನಾನು ನೋಡಿಕೊಳ್ಳುತ್ತೇನೆ, ನೀವು ದೂರ ನಿಂತು ನೋಡುತ್ತೀರಿ. ಎತ್ತರದ ಮರದಿಂದಿರಿದ ಈ ಬಲ್ಲಿಯಿಂದ ಇದನ್ನು ಕಟ್ಟುತ್ತೇನೆ. ಕುದುರೆಯನ್ನು ಕಟ್ಟಿರುವೆ. ಇದು ಯಾಗದ ಕುದುರೆ. ಇದನ್ನು ನೀನು ಕಟ್ಟಿದರೆ ನಮ್ಮೊಂದಿಗೆ ಯುದ್ಧ ಮಾಡಬೇಕಾಗುತ್ತದೆ. ನಾನು ಅಯೋಧ್ಯೆಯ ಭರತನ ಮಗ. ನನ್ನೊಂದಿಗೆ ಹೋರಾಡಲು ನಿನ್ನಿಂದ ಸಾಧ್ಯವಿಲ್ಲ. ಹೋರಾಡಿ ಸಾಯುವೆ. ಕೊಲ್ಲಲು ನನಗೆ ಮನಸ್ಸಿಲ್ಲ. ಆದ್ದರಿಂದ ಓಡಿ ಹೋಗಿ ಬದುಕಿಕೋ. ನೋಡೋಣ ಬಾ ಮುಂದೆ.
ಕುದುರೆಯನ್ನು ನಿನಗೆ ಕಟ್ಟಿರುವೆ, ನನ್ನೊಡನೆ ಯುದ್ಧ ಮಾಡಬೇಕಾಗುತ್ತದೆ. ಅಯೋಧ್ಯ ಲಕ್ಷ್ಮಣ, ನಮಗೆ ಚಂದ್ರಕೇತು ಎಂದು ನನ್ನ ಹೆಸರು. ನನ್ನೊಡನೆ ಯುದ್ಧ ಮಾಡಿದರೆ ನಿನ್ನ ತಲೆ ಕಡಿವನು, ಜಾಗ್ರತೆ. ನೋಡೋಣ. ಗೋಮಕಾಯ ನೀನು, ಮುನಿವಟ ನೀನು. ಯುದ್ಧ ವಿದ್ಯೆ ತಿಳಿದಿಲ್ಲ, ನಮ್ಮ ಶರಗಳನ್ನು ಎದುರಿಸುವ ಶಕ್ತಿ ನಿನ್ನಲ್ಲಿಲ್ಲ. ಆದರೂ ಕುದುರೆಯನ್ನು ಕಟ್ಟಿರುವೆ, ಇದು ಅಯೋಧ್ಯೆ ರಾಮನ ಯಾಗದ ತುರಗ. ರಾಮನೊಡನೆ ಹಗೆ ಸಾಧಿಸಿದವರಾರು ಉಳಿದಿಲ್ಲ, ಮುಂದಕ್ಕೂ ಉಳಿಯಲಾರರು. ನಾನು ದಮನನೆಂಬ ಅರಸ, ನನ್ನನ್ನು ಎದುರಿಸಿ ನೀನು ಉಳಿಯಲಾರೆ. ಆದ್ದರಿಂದ ಕುದುರೆಯನ್ನು ಬಿಟ್ಟು ಶರಣಾಗು, ಇಲ್ಲವಾದರೆ ನನ್ನ ಕೈಯಲ್ಲಿ ಸಾಯುವೆ ನೋಡು. ನೋಡೋಣ ಬಾ ಮುಂದೆ. ಆದರೆ ದೊಡ್ಡವರ ಉದ್ಯಮಕ್ಕೆ ಕೈ ಹಾಕಿರುವೆ. ಏನಯ್ಯ, ಇಂಥ ಘೋರ ಕಾರಣದಲ್ಲಿ ನಮ್ಮ ಅಶ್ವ ಸಂಚರಿಸುತ್ತಿರುವಾಗ ಅದನ್ನು ತಡೆದು ಕಟ್ಟಿರುವೆ ಅಲ್ಲ, ಏನು ಆಟಕೀಯ ಕುದುರೆ ಅದು? ಯಜ್ಞಾಶ್ರಮವನ್ನು ನಿನ್ನಂತಹ ಬಾಲಕನೊಬ್ಬ ತಡೆಯುವುದೆಂದರೇನು? ಎಲ್ಲ ತರುಣನೆ, ನೋಡುವುದಕ್ಕೆ ಸಂಲಕ್ಷಣ ಭರಿತನಾಗಿರುವೆ. ಯಾರು ನೀನು? ಯಾರ ಮಗ? ಉತ್ತರಿಸುವೆಯಾ? ಕಟ್ಟಿದರೇನಾಯಿತು?
ಇದರಲ್ಲಿ ಸಣ್ಣವರು ದೊಡ್ಡವರು ಎಂಬ ಪ್ರಶ್ನೆ ಬರುವುದಿಲ್ಲ. ನಿನ್ನ ಪಂಥದ ಗುಣವಾಗಿ ಈ ಕುದುರೆಯನ್ನು ಕಟ್ಟಿದ್ದೇನೆ. ನೀನು ಅರಸನಾದರೆ ನಾನು ಲೆಕ್ಕಿಸೇನು. ನಾನು ಈ ಕುದುರೆಯನ್ನು ಕಟ್ಟಿದ್ದೇನೆ. ಏನಾಯಿತು? ನಿನಗೆ ಧೈರ್ಯವಿದ್ದರೆ ಹೋರಾಡಿ ಈ ಕುದುರೆಯನ್ನು ಬಿಡಿಸಿಕೊ. ಈ ಬಣ್ಣದ ಮಾತೆಲ್ಲ ಬೇಡ. ನಾನು ನನ್ನ ಅಮ್ಮನ ಮಗ. ಶೌರ್ಯವಿದ್ದರೆ ಹೋರಾಡು, ಇಲ್ಲವಾದರೆ ಹಿಂದಕ್ಕೆ ನಡೆ. ನೋಡೋಣ ಬಾ ಮುಂದೆ. ಬಹಳ ಮಾತನಾಡುವೆ. ನಿನ್ನ ಕೈಕಾಲು ಕಟ್ಟಿ ನನ್ನ ರಥದಲ್ಲಿ ಹಾಕಿ ನಮ್ಮ ಊರಿಗೆ ಕೊಂಡು ಹೋಗುತ್ತೇನೆ. ಯಾರು ನಿನ್ನನ್ನು ಬಿಡಿಸುತ್ತಾರೆ ನೋಡುತ್ತೇನೆ ಬಾ. ನಾನು ಪತಿ ಶ್ರೀರಾಮಚಂದ್ರನಿಂದ ಪರಿತ್ಯಕ್ತಲಾಗಿದ್ದೇನೆ. ವಾಲ್ಮೀಕಿ ಮುನಿಗಳ ಆಶ್ರಮದಲ್ಲಿ ಬದುಕುತ್ತಿದ್ದೇನೆ. ಕುಶಲವರೆಂಬ ಮಕ್ಕಳಿಗೆ ಜನ್ಮ ನೀಡಿದ್ದೇನೆ. ಕುಶನ ಸಮಿತಿಗಳನ್ನು ತರುವುದಕ್ಕಾಗಿ ದೂರದ ಕಾಡಿಗೆ ತೆರಳಿದ್ದಾನೆ. ಲವ ಕುತೋಟದಲ್ಲಿ ವಟುಗಳೊಂದಿಗೆ ತಿರುಗಾಡುವುದಕ್ಕಾಗಿ ಹೋಗಿದ್ದಾನೆ. ಅಮ್ಮ, ಹೂವಿನಗಡದಲ್ಲಿ ಲವನ ನಮ್ಮ ಮಾತು ಕೇಳಲಿಲ್ಲ. ಅಮ್ಮ, ಬೇಡವೆಂದರೆ ಮಾತ ಕೇಳದೆ ಬೇಡವೆಂದರು ಮಾತ ಕೇಳದೆ ರೂಢಿ ಬಾರದ ಎಚ್ಚರ ಸ್ವರ ಬಳ್ಳಿಯ ಹರಿದು ಕಟ್ಟಿದಾಗ ಬಳ್ಳಿಯ ಹರಿದು ಕಟ್ಟಿದ ನೋಡಿದವನು ಅಮ್ಮ, ನಾವು ಉಪವನಕ್ಕೆ ಲವಣ್ಣನೊಂದಿಗೆ ಹೋದೆವಮ್ಮ. ಅಲ್ಲಿ ಉಪವನ ಅಸ್ತವ್ಯಸ್ತವಾಗಿತ್ತಮ್ಮ. ಹೂ ಬಳ್ಳಿಗಳೆಲ್ಲ ನೆಲಕ್ಕೆ ಬಿದ್ದಿದವಮ್ಮ. ಅದನ್ನು ನೋಡಿ ಲವಣ್ಣನಿಗೆ ಸಿಟ್ಟು ಬಂತಮ್ಮ. ಹೂ ತೋಟಕ್ಕೆ ಒಂದು ಕುದುರೆ ಬಂದಿದ್ದಮ್ಮ. ಅದು ತೋಟವನ್ನು ಹಾಳು ಮಾಡಿದ್ದಮ್ಮ. ಅದರ ಹಣೆ ಮೇಲೆ ಲೇಖನ ಇತ್ತಮ್ಮ. ಅಮ್ಮ, ಅದನ್ನು ಓದಿ ಮಾಡಿದವನಿಂದ ಲವಣ್ಣ ಕುದುರೆಯನ್ನು ಕಟ್ಟಿ ಹಾಕಿದನಮ್ಮ. ನಾವು ಬೇಡ ಬೇಡ ಎಂದರು ಕೇಳದೆ ಕಟ್ಟಿದರಮ್ಮ. ಕುದುರೆಯ ಹಿಂದೆ ಒದ್ದ ಅರಸರಿದ್ದರಮ್ಮ. ಅವರಿಗೋ ಲವಣ್ಣನಿಗೋ ಯುದ್ಧವಾಯ್ತಮ್ಮ. ಯುದ್ಧದಲ್ಲಿ ಅವರು ನಮ್ಮ ಲವಣ್ಣನನ್ನು ತೋರಿಸಿ ಕೈಕಾಲು ಕಟ್ಟಿ ರಥದ ಮೇಲೆ ಹಾಕಿಕೊಂಡು ಹೋದರಮ್ಮ. ಕಂಜಲೋಚನ ಕಾರುಣ್ಯಾಮುದಿ ಕಂಜಲೋಚನ ಮಂಜುಳಾಕರ ಮಾರ ಸನ್ನಿಭಾರ ವಾಸುದೇವನೇ ಕೇಶವ ಹರಿ ಶೇಷಶಯನನೇ ಈಶ ಪ್ರಿಯನೇ ಶೇಷ ಜಯನನೇ ಈಶ ಪ್ರಿಯನೇ ಕಂಜಲೋಚನ ಹಾಕಂದ ನನ್ನ ಮುದ್ದು ಕುಮಾರಲವ, ನೀನೆಲ್ಲಿರುವೆಯಪ್ಪ? ಮಧುರ ಭಾಷಾದ ನೀನು ಯಾರೊಂದಿಗೂ ಜಗಳಕ್ಕಾದವನಲ್ಲ.
ಅಮ್ಮ ಚಿಂತಿಸುವುದೇಕೆ? ಚಿಂತಿಸುವುದೇಕೀಗ ಪ್ರೇಮಯ್ಯ. ಅಮ್ಮ, ಇಂದು ಅಳದ ಬಾಡದ ನಿಮ್ಮ ಮುಖಾರವಿಂದವನ್ನು ನೋಡಿ ಅಭ್ಯಾಸವಿದ್ದವನ್ನು ನಾನು. ಆದರೆ ಇಂದು ನನಗೆ ಬಲು ಆಶ್ಚರ್ಯ ತಾಯೇ. ಕಂಪಿಸುವ ತುಟಿಗಳು, ಗದ್ಗದವಾದ ಕಂಠ, ಕಣ್ಣಲ್ಲಿ ನೀರು, ಅಳುಮುಖ. ಅಮ್ಮ, ಇನ್ನು ಅಳಬೇಡ ತಾಯೇ, ಕುಶ ಬಂದಿದ್ದೇನಮ್ಮ. ಅಳದಿರು, ಬೆದರಿದಿರು, ಬೆಚ್ಚದಿರು. ಕಣ್ಣೀರಿಗೆ ಕಾರಣವಾದ ವಿಷಯ ತಿಳಿಸಮ್ಮ. ನಗುಮುಖದಿಂದ ತಾಯಿ ಸೇವೆ ಮಾಡುವುದಾಗಿರುವವನು ಈ ಕುಶ. ಹೇಳು ಜನನಿ, ಹೇಳು. ಕಂದ ಕುಶ, ನಮಗಾದ ಪರಿಭವವನ್ನು ಹೇಗೆ ಹೇಳಲಿ ಕಂದ. ನಮ್ಮ ಹೂದೋಟಕ್ಕೆ ಕುದುರೆಯನ್ನು ಬಂತಂತೆ, ಅದು ತೋಟವನ್ನು ಹಾಳು ಮಾಡಿದಂತೆ. ಕೋಪಿಸಿದ ನಿನ್ನ ತಮ್ಮ ಲವ ಅದನ್ನು ಬಂಧಿಸಿದನಂತೆ. ಅದು ನಾಡರಾಯರ ಯಾಗದ ಕುದುರೆಯಂತೆ. ಆ ರಾಯರು ನಿನ್ನ ತಮ್ಮನೊಡನೆ ಯುದ್ಧ ಮಾಡಿ ಅದನ್ನು ಅವರ ರಥದಲ್ಲಿ ಕಟ್ಟಿಕೊಂಡು ಹೋದರಂತೆ ಮಗನೇ. ಅಮ್ಮ, ಲವನನ್ನು ಕಟ್ಟಿಕೊಂಡು ಹೋದರೆ ನಾನು ಬಿಡಿಸಿ ತರುತ್ತೇನೆ. ಅವರೊಡನೆ ಯುದ್ಧ ಮಾಡುವಾಗ ಏನು ಬೇಕಾದರೂ ಆಗಲಿ ತಾಯೇ. ಅಮ್ಮ, ಲವನನ್ನು ಕರೆತರುವಾಗ ಮೂರು ಲೋಕಗಳೇ ಗಡಗುಟ್ಟಿ ನಡುಗಲಿ, ಲೋಕಗಳೇ ಮುಳುಗಲಿ, ಸಾಗರಗಳು ಬತ್ತಿ ಹೋಗಲಿ, ಚಂಡಮಾರುತವೇ ಬೀಸಲಿ, ಸಾಗರಗಳು ಬತ್ತಿ ಹೋಗಲಿ, ನಾಕವೇ ಮಗುಚಲಿ, ಹೆದರಲಾರೆ. ಒಂದೊಮ್ಮೆ ಕೋಟಿ ರುದ್ರ ಯುದ್ಧಕ್ಕೆ ಬರಲಿ, ಇನ್ನ ಆಶೀರ್ವಾದದ ಬಲದಿಂದ ಅವರನ್ನು ಗೆಲ್ಲುತ್ತೇನೆ. ಇದೋ ಇದೋ ಶ್ರೀಕಾಂತರಾಣೆ, ಬೇಡ ಎತ್ತಮ್ಮ ನಿನ್ನ ಪಾದದಾಣೆ. ಲವನ್ನು ನಾನು ಬಿಡಿಸಿ ತರುತ್ತೇನೆ. ನೀನಿನ್ನು ಚಿಂತಿಸಿದಿರು, ಆಶೀರ್ವಾದ ಕಳಿಸಿಕೊಡಮ್ಮ. ಕಂದ ಕುಶ, ಕಂದ ನಿನ್ನ ಮಾತಿನಿಂದ ಧೈರ್ಯಸ್ಥಳಾದೆ. ನೀವು ಚಿರಂಜೀವಿಗಳಾಗಿ ಹೋರಾಡಿ ಸ್ಥಿರಾಪಂತರಾಗಿರಿ. ಒಬ್ಬರನ್ನು ಬಿಟ್ಟು ಇನ್ನೊಬ್ಬರ ಅಗಲದಿರಿ. ಹಗೆಗಳ ಕೂಡ ನಿಜವನ್ನು ಅರ್ಹೋದಿರಿ. ಹೋಗಿ ಗೆದ್ದು ಬನ್ನಿ. ಮಾತಿನಿಂದ ಆಶೀರ್ವಾದ ಪಡೆದು ಗುರುಗಳು ಅಜ್ಜನೂ ಆಗಿರುವ ವಾಲ್ಮೀಕಿ ಮಹರ್ಷಿಗಳನ್ನು ಮನದಲ್ಲಿ ಹೊಂದಿಸಿ ಯುದ್ಧಕ್ಕೆ ತೆರಳುತ್ತೇನೆ.
ಅದ್ಭುತವಾಗಿದೆ ಈ ದೃಶ್ಯ. ನಿಮ್ಮಿಬ್ಬರ ಕಂಡಾಗ ಪರಸ್ಪರ ಸಹೋದರೇ ಸರಿ ಎಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಅಪೂರರನ್ನು ಎಡೆಮೂರಿ ಕಟ್ಟಿ ಒಯ್ಯುವಾಗ ಇಲ್ಲದ ನೀನು ಈಗ ಒಮ್ಮಿಂದೊಮ್ಮೆಲೆ ಎಲ್ಲಿಂದ ಬಂದೆ? ನಮ್ಮ ಸೇನೆಯನ್ನೆಲ್ಲ ಸೋಲಿಸಿ ನನ್ನೆದುರು ಬಂದು ಬಾಣ ಪ್ರಯೋಗಿಸುತ್ತಿರುವೆ. ಈ ರೀತಿಯ ಹುಡುಗರನ್ನು ಬಿಡಿಸಿಕೊಂಡೆ. ನಿಮ್ಮಿಬ್ಬರು ಯಾರೋ ನಮ್ಮನ್ನು ಎದುರಿಸಿ ಮೆರೆಯುವ ಬಂದ ಪೌರುಷಗಳನ್ನು ನಮ್ಮನ್ನು ಹೆತ್ತವರು ನಿಮ್ಮನ್ನು ಎತ್ತಕ್ಕೆ ಬಂದಿರುವ ಕಾರಣವೇನು ಹೇಳಿ. ರಾಜನೇ, ಯುದ್ಧಕ್ಕೆ ಕಾರಣ ಕೇಳುವೆಯ? ನಮ್ಮನ್ನು ಪ್ರಶ್ನಿಸುತ್ತಿರುವೆಯಲ್ಲ, ನಮ್ಮನ್ನು ಪ್ರಶ್ನಿಸುವ ಪಾರಪತ್ಯವನ್ನು ನಿನಗೆ ಕೊಟ್ಟವರು ಯಾರು? ಈ ಅಧಿಕ ಪ್ರಸಂಗ ನಿನಗೆ ಬೇಡ. ನಮ್ಮನ್ನು ಎತ್ತವಳು ತಾಯಿ, ಪಡೆದವನು ತಂದೆ. ನಿನ್ನ ಕುದುರೆಯನ್ನು ಕಟ್ಟಿದ್ದೇವೆ. ಬಿಡಿಸುವ ಧೈರ್ಯ ಸಾಹಸಗಳಿದ್ದರೆ ನಮ್ಮೊಡನೆ ಯುದ್ಧ ಮಾಡಿ ಬಿಡಿಸಿಕೊ. ಇಲ್ಲವಾದರೆ ಹಿಂದೆ ಹೋಗಿ ನಿನ್ನ ರಾಜ್ಯವನ್ನು ಸೇರಿಕೊ. ನೋಡೋಣ ಬಾ ಬಂದೆ. ಬ್ರಹ್ಮಹತ್ಯೆ ದೋಷ ಪರಿಹಾರಕ್ಕಾಗಿ ಅಶ್ವಮೇಧ ಯಾಗವನ್ನು ನಾನು ಕೈಗೊಂಡಿದ್ದೇನೆ. ನಾನು ದೀಕ್ಷಾಬದ್ಧನಾಗಿ ನಡೆಸಿಕೊಳ್ಳುತ್ತಿದ್ದೇನೆ. ಶತ್ರುಘ್ನನು ಕುದುರೆ ಬೆಂಗಾವಲಿ ಗಳಿಸಿದ್ದೇನೆ. ಪ್ರತಿದಿನ ರಾಶಿ ರಾಶಿ ಕತ್ತಗಣಿಗೆ ಬಂದ ಎದೆ ಭಂಡಾರವನ್ನು ಸೇರುತ್ತಿದೆ. ಶತ್ರುಘ್ನನು ದಿಗ್ವಿಜಯನಾಗಿ ಮುಗಿಸಿ ಶೀಘ್ರವೇ ಬಂದನು ಎಂಬ ನಿರೀಕ್ಷೆಯಲ್ಲಿದ್ದೇನೆ. ಯಾರಾದರೂ ಬಂದವರು? ಏನಪ್ಪ ಏನು? ರಾಮೇರೆ, ನಮ್ಮ ಯಜ್ಞದ ಸುರಂಗ ದೇಶ ದೇಶಗಳೆಲ್ಲ ತಿರುಗಿ ಕೊನೆಗೆ ಒಂದು ಕಾಡಿಗೆ ಹೋಯ್ತು. ಒಡೆಯ, ನಾವೆಲ್ಲ ಅದು ಯಾಕೆ ಹೋಯ್ತಂತನೂ ನೋಡಿದ್ರೆ
ದೇವ್ರೆ, ಒಬ್ಬ ಮುದ್ದಾದ ಹುಡುಗ ಒಡೆಯ ಅಮ್ಮ ನಮ್ಮ ಕುದುರೆ ಕಟ್ಟಿ ಹೋರಾಟಕ್ಕೆ ನಿಂತ ಸತ್ತರಿಗುಣ ರಾಯರು ಬಿಡಲಿಲ್ಲ ದೇವ್ರೆ. ಹಾಗಲ್ವ ಶತ್ರುಘ್ನ? ಯುದ್ಧ ನಡೆಯಿತು. ಆ ಹುಡುಗನ ಕೈಕಾಲ್ ಕಟ್ಟಿ ರಥದಲ್ಲಿ ಹಾಕಿ ನಮ್ಮ ರಾಯರು ಹೊರಟರು. ಆಗ ರುಯಿ ಅಂತ ಒಂದು ಬಾಣ ಬಂತು. ಅಷ್ಟರಲ್ಲಿ ಕಟ್ಟಿ ಹಾಕಿದ ಹುಡುಗ ಬಾಣ ಬಿಟ್ಟ. ಹುಡುಗನ ಕಡೆ ಹಾರ್ದ ನಮ್ಮ ರಾಯರು ಕಕ್ಕಾ ಬಿಚ್ಚಿ ಇಬ್ಬರು ಅವಳಿ ಜವಳಿ ಬುದ್ಧಿ. ಚಟಾಪಟಿ ಜೋರಾಯಿತು ಬುದ್ಧಿ. ಮತ್ತೆ ಬಂದ ಮುನಿ ನಮ್ಮ ರಾಯರನ್ನು ಯುದ್ಧದಲ್ಲಿ ಮುಗಿಸಿಬಿಟ್ಟರು ಬುದ್ಧಿ. ನೀವೇ ನಮ್ಮನ್ನು ಕಾಯಬೇಕು ಬುದ್ಧಿ. ಆ ಶತ್ರುಘ್ನ, ನೀನು ಮಡಿದೆಯ, ಎಲ್ಲಿ ಲಕ್ಷ್ಮಣ? ಲಕ್ಷ್ಮಣ, ನಮ್ಮ ಯಾದನ ಕುದುರೆ ಮುನಿಗಳ ಆಶ್ರಮವನ್ನು ಪ್ರವೇಶಿಸಿದಂತೆ ಅಲ್ಲಿನ ಹುಡುಗರು ನಮ್ಮ ತುರಂಗವನ್ನು ಬಂಧಿಸಿದ್ದಾರಂತೆ. ಶತ್ರುಘ್ನನನ್ನು ಸೋಲಿಸಿದ್ದಾರಂತೆ. ಆ ಹುಡುಗನಿಗೆ ತಕ್ಕ ಶಿಕ್ಷೆ ವಿಧಿಸಿ ಶತ್ರುಘ್ನನನ್ನು ಕರೆದುಕೊಂಡು ಬಾ. ಹೋಗು. ಅಪ್ಪನೇ ಅಣ್ಣ. ನೀವು ಯಾರು? ನಿಮ್ಮ ತಂದೆ ತಾಯಿ ಯಾರು? ನಮ್ಮ ತಂದೆ ತಾಯಿಗಳನ್ನು ಆಮೇಲೆ ವಿಚಾರಿಸೋಣ, ಬಾ ಮುಂದೆ.
ಲಕ್ಷ್ಮಣನನ್ನು ಗೆಲ್ಲುವ ವೀರರು ಪ್ರಪಂಚದಲ್ಲಿರುವರೆ ಅದು ಸುಳ್ಳು ಮಾತು. ಅದು ಸಣ್ಣ ಬಾಲಕರು. ಬಹಳ ವಿಚಿತ್ರ ವಾರ್ತೆ. ನಂಬಲ ಸಾಧ್ಯ ಅಣ್ಣ. ಲಕ್ಷ್ಮಣನಿಗೆ ಸೋಲಾದುದು ನಿಜವಾದರೆ ಆ ಹುಡುಗರಿಗೆ ತಕ್ಕ ಶಿಕ್ಷೆ ವಿಧಿಸಿ ಬರುತ್ತೇನೆ ಅಣ್ಣ. ಹೋಗಿ ಗೆದ್ದು ಬಾ ಬರು. ನಿಮ್ಮನ್ನು ಕಂಡಾಗ ನೋಡೋಣ ಬಾ ಮುಂದೆ. ಲಕ್ಷ್ಮಣ ಹೇಳಿದರೆ ಇನ್ನೇನು ಮಾಡಲಿ. ನಾನು ದೀಕ್ಷಿತನಾಗಿ ಕುಳಿತಿದ್ದ. ನಾನು ದೀಕ್ಷೆಯನ್ನೇ ಬಿಟ್ಟಿದ್ದೇನೆ. ನಾನೇ ಹೋಗುತ್ತೇನೆ. ಇನ್ನಾದರೂ ಬೇಡ ಬೇಡ ಮಕ್ಕಳಿಗಾಗ ಇನ್ನಾದರೂ ಬೇಡ ಬೇಡ ಮಕ್ಕಳಿಗಾಗ ಸರೋವರ ನಿಮಗವಿದು ಬಾಕರಿಯ ಸರೇನು ತಂದೆ ತಾಯ ಬೀರುವಿದ್ದವ ಕಲಿಸಿದವರಾಯ ಮೊದಲಿಪ್ಪನೇನು ಮಾಯಾಗ ಇನ್ನಾದರೂ ಬೇಡ 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 ಮಕ್ಕಳಿಗೆ ನಮಸ್ಕಾರವಪ್ಪ. ನನ್ನ ನಮಸ್ಕಾರ ನಿಮಗಲ್ಲ, ನಿಮ್ಮಂತಹ ಯುಗಗಳನ್ನು ಸುಮಗಳನ್ನು ದಾರಿಗೆ ತಂದಿರುತ್ತೇನೆ. ನಿಮ್ಮ ತಾಯಿ ತಂದೆಯರಿಗೆ ಅಳಿಜ ಮಕ್ಕಳೇ ನೀವು. ರಾಜಕುಮಾರ ಬೇಕಾದ ಅಂಗ ಸಂಸ್ಕಾರ ಬಿರ್ಬಾಣಗಳ ಸಂಧಾನ. ಈ ಆಶ್ರಮದಲ್ಲಿ ಹೇಗಿರಲು ಸಾಧ್ಯ? ಹಾಗಾದರೆ ನೀವು ಯಾರು?
ಅವರೆಲ್ಲರೂ ಹಿರಿಯನಂತೆ ಕಾಣಿಸುತ್ತಿದ್ದಿ, ಹಾಗೆ ವ್ಯವಹರಿಸುತ್ತಿದ್ದಿ. ಆದರೆ ನಿನ್ನ ಈ ವಯ್ಯಾರದ ಮಾತುಗಳಿಗೆ ಬಗ್ಗುವವರು ನಾವಲ್ಲ, ನಾವು ಮಕ್ಕಳು ಹೌದು. ಆದರೆ ನಿನ್ನ ಪಕ್ಷದಿಂದ ಬಂದ ವೀರಗ್ರೇಸರನ್ನೆಲ್ಲ ಸೋಲಿಸಿ ತಕ್ಕ ಶಾಸ್ತಿ ಮಾಡಿ ಬಂದಿದ್ದೇವೆ. ನಿನಗೂ ಅದೇ ದಾರಿ ಕಾದಿದೆ. ಬಂದವನೇ ಮಾತನಾಡಲು ಆರಂಭಿಸಿರುವೆ. ಏನು ಮಾತನಾಡುವ ಚಟವೇ ನಿನಗೆ? ನಮ್ಮನ್ನು ಹೆತ್ತವಳು ತಾಯಿ, ಜನನಕ್ಕೆ ಕಾರಣವಾದವನು ತಂದೆ, ವಿದ್ಯೆ ಕಲಿಸಿದ ಗುರು ನಮ್ಮ ಅಜ್ಜ. ನಮ್ಮನ್ನು ಪರಿಚಯ ಕೇಳಲು ನೀನೇನು ನಮ್ಮ ನೆಂಟನೇ? ನಮ್ಮನ್ನು ಕಣ್ಣು ಬಿಟ್ಟು ಕಕ್ಕಾವಿಕ್ಕಿಯಾಗಿ ನೋಡುತ್ತಿರುವ ಹೆಂಗಳರಂತೆ ಒನಪುವ ಬೇಡ. ಕೈಲಾದರೆ ಹೋರಾಡಿ ಕುದುರೆ ಬಿಡಿಸಿಕೊ, ಇಲ್ಲವಾದರೆ ಬಿದ್ದ ಹಣಗಳನ್ನು ಎತ್ತಿಕೊಂಡು ಹೋಗು. ಎಲ್ಲ ಬಾಲಕರೇ, ನೀವು ಯಾರ ಮುಂದೆ ಮಾತಾಡುತ್ತಿರುವುದೆಂದು ನನಗೆ ತಿಳಿದಿದ್ದೇ. ಸಾಕು ನಿಲ್ಲಿಸಿ. ನಿಮ್ಮ ಹದ್ದು ಮೇದ ಮಾತುಗಳನ್ನು ಯಾರಲ್ಲಿ ಹೇಗೆ ಮಾತಾಡಬೇಕೆಂಬ ಪ್ರಜ್ಞೆಯೂ ನಿಮಗಿಲ್ಲ. ಅಂತಹದಲ್ಲಿ ರಾಮನನ್ನು ತುಡುಕು ಧೈರ್ಯವೇ? ಬಾಲ ಭಾಷೆಯಲ್ಲಿ ಆಡಿದ್ದೆಲ್ಲೋ ಮಾತುಗಳಲ್ಲ, ನೆನಪಿರಲಿ. ಇಡೀ ಶರವೊಂದರಿಂದ ಇಡೀ ಬ್ರಹ್ಮಾಂಡವನ್ನು ಸುಡಬಲ್ಲ ಕೋದಂಡ ರಾಮನಿಗೆ ಪಂಥ ಹೋವಾಣವೇ ಇರಲಂತೆ. ಇನ್ನು ಎಲೆ ಎಂಬ ಮಮಕಾರ ನನಗೇಕೆ? ಇದೋ ನನ್ನ ಕುರುಮಗಳನ್ನು ಎದುರಿಸಿ. ಬರಲಿ, ನಿನ್ನ ಕುರುಮಗಳನ್ನು ನೋಡೋಣ. ಯುದ್ಧದಲ್ಲಿ ಮಡಿದು ಬಿದ್ದಿರುವ ಇವರ ಆಭರಣಗಳನ್ನು ತೆಗೆದುಕೊಂಡು ಹೋಗಿ ಅಮ್ಮನಿಗೆ ತೋರಿಸೋಣ. ಅಮ್ಮನಿಗೆ ಸಂತೋಷವಾಗಬಹುದು. ಅಮ್ಮ ನೋಡಮ್ಮ, ತಮ್ಮನನ್ನು ಬಿಡಿಸಿಕೊಂಡು ಬಂದಿದ್ದೇನೆ. ಅದಲ್ಲದೆ ನಾಡರಾಯರ ಮೈ ಮೇಲಿರುವ ಆಭರಣಗಳನ್ನು ತಂದಿದ್ದೇನೆ. ಈ ಆಭರಣ ಭರತನ ಸರ. ಅಮ್ಮ, ಇದು ಶತ್ರುಜನ ಕಿರೀಟವಮ್ಮ. ಇದು ಲಕ್ಷ್ಮಣನ ಸೊಂಟದ ಡಾಬು ಅಮ್ಮ. ಅಮ್ಮ ಇದು ರಾಮನ ಕಂಠಿಹಾರವಮ್ಮ. ಹಾ ಮತ್ತಲೇ ಏನು ಮಾಡಿದಿರಿ? ರಘುವಂಶ ಲಲ್ಲಾಮನಾದ ಶ್ರೀರಾಮನನ್ನು ಕೊಂದಿರೆ? ಅಯೋಧ್ಯೆಯ ಅಧಿಪತಿಗಳೆಲ್ಲರನ್ನು ಕೊಂದು ನನಗೆ ನಿಮ್ಮ ಮುಖವನ್ನು ತೋರಿಸುತ್ತಿದ್ದೀರಲ್ಲ. ಅಯ್ಯೋ, ನನ್ನ ಮಾಂಗಲ್ಯ ಭಾಗ್ಯವೇ ಹೋಯ್ತಲ್ಲ. ಏನು ಮಾಡಲಿ ನಾನು? ನನ್ನ ದುಃಖವನ್ನು ಯಾರಲ್ಲಿ ಹೇಳಲಿ? ನಾನೇನು ಮಾಡಲಿ? ಅಮ್ಮ ಜಾನಕಿ, ಏನಮ್ಮ ಇದು? ನಿನ್ನ ಮುದ್ದು ಮಕ್ಕಳ ಮುಖವನ್ನು ಕಂಡಾಗ ಅಳುವರು, ನಗುವರು. ಆದರೆ ನೀನು ರೋಧಿಸುತ್ತಿರುವಲ್ಲ, ಏನಾಯ್ತು ಹೇಳಮ್ಮ. ಸ್ವಾಮಿ ಮಹರ್ಷಿಗಳೇ, ಈ ಮಕ್ಕಳ ಕೃತ್ಯವನ್ನು ಏನೆಂದು ಹೇಳಲಿ? ಯಾಗದ ತುರಗದೊಂದಿಗೆ ಬಂದಿದ್ದ ಶತ್ರುಘ್ನ, ಲಕ್ಷ್ಮಣ, ಭರತ ಮತ್ತು ಶ್ರೀರಾಮನನ್ನು ಯುದ್ಧದಲ್ಲಿ ಅಲಿಸಿ ಹಾಕಿದರಂತೆ. ನನ್ನ ಮಾಂಗಲ್ಯವನ್ನು ಇವರು ಕಸಿದರು. ನಾನೇನು ಮಾಡಲಿ ಸ್ವಾಮಿ? ಅಮ್ಮ, ಇದಕ್ಕಾಗಿ ಅಲ್ವೇ ಅಂಜದಿರು. ಅಮ್ಮಗೆ ಅಂಜದಿರು, ಅಳಲಿ ಮಾಡುವುದೇನು? ಸಿದ್ಧನಾದವ ನಾನು. ನನ್ನ ಕಥಾ ನಾಯಕನಿಗೆ ಸಾವುಂಟೆ, ನೀನಲದಿರು. ಅಮ್ಮ ನೀನು ಬಾ. ಮಕ್ಕಳೇ ನೀವು ಬನ್ನಿ, ಯುದ್ಧ ಕ್ಷೇತ್ರಕ್ಕೆ ಹೋಗಿ ವಿಚಾರವನ್ನು ವಿಮರ್ಶಿಸೋಣ.
ಹೌದಲ್ಲ, ಎಲ್ಲರೂ ಧೈರ್ಯಶಾಲಿಯಾಗಿದ್ದಾರೆ. ನನ್ನ ಮಂಡಲವನ್ನು ಪ್ರೋತ್ಸಾಹಿಸಿ ಅವರನ್ನು ಎಬ್ಬಿಸುತ್ತೇನೆ. ವಾಲ್ಮೀಕಿ ಮಹರ್ಷಿಗಳೇ ನಮೋ ನಮಃ. ಏನಿದು ಸ್ವಾಮಿ, ಮಕ್ಕಳು ಯಾರು? ಶ್ರೀರಾಮಚಂದ್ರನಿಗೆ ಶ್ರೇಯಸ್ಸು ಆಗಲಿ, ಆಯುಷ್ಮಾನ್ ಭವ. ಎಲ್ಲವನ್ನ ತಿಳಿದಿದ್ದರೆ ಹೇಳುವರೆ ಅಂತ ಕೇಳುವೇ ಇಲ್ಲ. ಇರಲಿ, ನಾನು ಹೇಳುತ್ತೇನೆ. ನೀನು ಸೀತೆಯನ್ನು ಅರಣ್ಯದಲ್ಲಿ ತ್ಯಜಿಸಿದ್ದೇ ಅಲ್ಲ. ತುಂಬು ಗರ್ಭಿಣಿಯಾದ ಆಕೆಯನ್ನು ಅರಣ್ಯದಿಂದ ನನ್ನ ಆಶ್ರಮಕ್ಕೆ ತಂದು ನಾನು ಮಗಳಾಗಿ ಸಾಕಿದೆ. ಕಾಲಾನುಕ್ರಮದಲ್ಲಿ ಅವಳಿ ಮಕ್ಕಳೇ ಜನ್ಮವಿತ್ತಳು. ನಾನು ಕುಶಲವರೆಂದು ಹೆಸರಿಸಿದೆ. ಶಾಸ್ತ್ರಾದಿಗಳನ್ನು ಕಲಿಸಿದೆ. ಆ ಮಕ್ಕಳೇ ಈ ಇಬ್ಬರು ಬಾಲಕರು. ಮಹರ್ಷಿಗಳೇ, ನಡದಿ ಮಕ್ಕಳನ್ನು ಪರಿಗ್ರಹಿಸುತ್ತೇನೆ. ಕುಶಲವೆಂಬ ಕಡೆಗೆ ಮಂಗಳವಾಗಲಿ. ಕುಶಲವೆಂಬ ಕಟ್ಟಡವನ್ನು ಯಾರು ಆಡುತ್ತಾರೋ, ಆಡಿಸುತ್ತಾರೋ, ನೋಡುತ್ತಾರೋ, ನುಡಿಸುತ್ತಾರೋ ಅವರಿಗೆ ನಮ್ಮ ಆರಾಧ್ಯ ದೇವರು ಉಪ್ಪಿನಡಕ ಸುಬ್ರಾಯ ಸ್ವಾಮಿ, ಪುತ್ತೂರು ಮಹಾಲಿಂಗೇಶ್ವರ ದೇವರು ಹಾಗೂ ಸ್ಥಳೀಯಲ್ಲಿನ ದೇವದೇವಗಳು ಸಕಲ ಸನ್ನಂಗಳನ್ನು ಉಂಟು ಮಾಡಲೆಂದು ಹಾರೈಸುತ್ತಾ ಕಟ್ಟಡಗತೆಗೆ ಮಂಗಳವನ್ನು ಹಾಡೋಣ. ರಾಮ ಜಯ ರಾಮ ಜಯ